ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಹೌದು, ಅದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಓಕೆ, ಸೊ ಇದು ನಮ್ಮ ಚಾಪ್ಟರ್ ನೇಮ್ ಆಗಿರುತ್ತೆ. ಸೊ ಇದರ ನಂತರ ಇನ್ನೊಂದು ಚಾಪ್ಟರ್ ಬರುತ್ತೆ, ಅದು ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಬಗ್ಗೆ ಇರುತ್ತೆ. ಸೊ ಫಸ್ಟಿಗೆ ಅಪ್ಲಿಕೇಶನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಬಯೋಟೆಕ್ನಾಲಜಿಯಲ್ಲಿ ಏನೆಲ್ಲ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ದ ಟೈಮ್, ಅಲ್ವಾ? ಓಕೆ, ಸರಿ. ಬಯೋಟೆಕ್ನಾಲಜಿ ಅಂತ ತುಂಬ ಜನ ಕೇಳಿರ್ಬೋದು. ಕೆಲವರು ಇಂಜಿನಿಯರಿಂಗ್ ಮಾಡ್ತಾರೆ ಬಯೋಟೆಕ್ನಾಲಜಿ ಅಂತ ಹೇಳೋ ಸಬ್ಜೆಕ್ಟ್ ಮೇಲೆ, ಕೆಲವರು BSc ಮಾಡ್ತಾರೆ, MSc ಮಾಡ್ತಾರೆ. ತುಂಬ ಸ್ಕೋಪು ಇದೆ ಅಲ್ವಾ? ಅದು ಈಗ ನಾವೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಇಟ್ ಕ್ಯಾನ್ ಬಿ ಮೆಡಿಸಿನ್, ಫುಡ್, ಇದೆಲ್ಲ ಪ್ರಾಡಕ್ಟ್ಸ್ ಆಫ್ ಬಯೋಟೆಕ್ನಾಲಜಿ ಆಗಿರುತ್ತೆ. ಹೌದು. ಸೊ ಈ ಬಯೋಟೆಕ್ನಾಲಜಿ ಅರ್ಥ ಏನು, ಡೆಫಿನೇಷನ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ದ ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಅಂದರೆ EFB ಹ್ಯಾಸ್ ಗಿವನ್ ಅ ಡೆಫಿನೇಷನ್ ಫಾರ್ ಬಯೋಟೆಕ್ನಾಲಜಿ ದಟ್ encompasses both traditional view ಮತ್ತೆ ಮಾಡರ್ನ್ ವ್ಯೂ. ಬಯೋಟೆಕ್ನಾಲಜಿ ಅಂತ ಹೇಳೋ ಏನು ಕಾನ್ಸೆಪ್ಟ್ ಏನಿದೆ ಅದು ನಿನ್ನೆ ಮೊನ್ನೆ ಬಂದಂಥದ್ದು ಅಲ್ಲ, ಅಂದರೆ ಮಾಡರ್ನ್ ಅಲ್ಲ. ಇವನ್ ಇನ್ ಟ್ರೆಡಿಷನ್, ಅಂದರೆ ನಾವು ಏನ್ಷಂಟ್ ಟೈಮಲ್ಲೂ ನಮಗೆ ಗೊತ್ತಿದ್ದೋ ಕೆಲವು ಪ್ರೊಸೆಸ್ ಏನು ಫಾಲೋ ಮಾಡ್ತಾ ಇದ್ವಿ. ಅಂದರೆ ಮೇಕಿಂಗ್ ಆಫ್ ಕರ್ಡ್ ಇರ್ಬೋದು, ಮೇಕಿಂಗ್ ಆಫ್ ವೈನ್, ಬ್ರೆಡ್, ಇದೆಲ್ಲ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಲ್ಲೇ ಆಗ್ತಾ ಇತ್ತು. ಸೊ ಈ ಬಯೋಟೆಕ್ನಾಲಜಿ ನಿನ್ನೆ ಮೊನ್ನೆ ಬಂದಂಥದ್ದಲ್ಲ, ಇದು ಮುಂಚೆಯಿಂದಲೂ ನಾವು ಗೊತ್ತಿಲ್ಲದೆ ಕೆಲವು ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ವಿ. ಸೊ ಅದನ್ನು ಹೇಳ್ತಾ ಇದ್ದೀವಿ ಇಲ್ಲಿ. ಓಕೆ, ಸೊ ಏನಪ್ಪ ಈ ಡೆಫಿನೇಷನ್ ಕೊಟ್ಟಿರೋದು EFB ಅವರು ಅಂದರೆ ದ ಇಂಟಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್. ಸೊ ಬೇಸಿಕಲಿ ಇದು ಡೆಫಿನೇಷನ್ ಆಗಿರುತ್ತೆ, EFB ಅವರು ಕೊಟ್ಟಿರೋ ಡೆಫಿನೇಷನ್ ಆಗಿರುತ್ತೆ ಇದು. ಓಕೆ, ಇದು ಡೆಫಿನೇಷನ್ ಏನು ಹೇಳುತ್ತೆ? ಈ ಡೆಫಿನೇಷನ್ ಅಂದರೆ ಡೆಫಿನೇಷನ್, ಒನ್ ಸೆಕೆಂಡ್, ಚೆನ್ನಾಗಿರೋದು ಪೆನ್ ಯೂಸ್ ಮಾಡೋಣ. ಡೆಫಿನೇಷನ್ ಕರೆಕ್ಟಾ? ಏನು ಹೇಳುತ್ತೆ ಡೆಫಿನೇಷನ್ ಅಂದರೆ ದ ಇಂಟಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್. ಓಕೆ, ನ್ಯಾಚುರಲ್ ಸೈನ್ಸನ್ನು ಯೂಸ್ ಮಾಡಿಕೊಂಡು ಹಾಗೆ ಆರ್ಗ್ಯಾನಿಸಮ್ಸ್ ಅಥವಾ ಸೆಲ್ಸ್ ಅಥವಾ ಪಾರ್ಟ್ ಆಫ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅಥವಾ ಮಾಲಿಕ್ಯುಲಾರ್ ಎನಲಾಗ್ಸ್ ಅನ್ನು ಯೂಸ್ ಮಾಡಿ ಪ್ರೊಡಕ್ಟ್ಸ್ ಮತ್ತು ಸರ್ವಿಸಸ್ ಅಂದರೆ ಪ್ರೊಸೆಸನ್ನು ಏನು ಮಾಡ್ತೀವಿ. ಓಕೆ, ಸೊ ಪ್ರೊಸೆಸ್ನ ರಿಸಲ್ಟ್ ಏನಿರುತ್ತೆ ಅದು ಬಯೋಟೆಕ್ನಾಲಜಿ ಅಂತ. ರಿಪೀಟ್ ಮಾಡ್ತೀನಿ, ಎಲ್ಲರಿಗೆ ಈ ಡೌಟ್ ಇರುತ್ತೆ ಮಾಲಿಕ್ಯುಲಾರ್ ಎನಲಾಗ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಇಂಟಗ್ರೇಷನ್ ಅಂದರೆ ನಿಮ್ಮ ಮ್ಯಾಥ್ಸ್ ಇಂಟಗ್ರೇಷನ್ ಅಲ್ಲ. ಓಕೆ, ಇಂಟಗ್ರೇಷನ್ ಇಲ್ಲಿ ಏನು ಹೇಳುತ್ತೆ? ಇಂಟಗ್ರೇಷನ್ ಅರ್ಥ ಏನು ಬರುತ್ತೆ ಓವರ್ ಆಲ್ ಅಂದರೆ ನ್ಯಾಚುರಲ್ ಸೈನ್ಸನ್ನು ಯೂಸ್ ಮಾಡಿಕೊಂಡು, ಓಕೆ, ಅದು ಅಲ್ಲದೆ ಬಯೋಲಾಜಿಕಲ್ ಸೈನ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಇನ್ವಾಲ್ವ್ ಆರ್ಗ್ಯಾನಿಸಮ್ಸ್, ಸೆಲ್ಸ್ ಅಥವಾ ಪಾರ್ಟ್ ಆಫ್ ಸೆಲ್ ಅಥವಾ ಮಾಲಿಕ್ಯೂಲ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದಿ ಆರ್ಗ್ಯಾನಿಸಮ್ಸ್. ಅದೇ ಥರ ಮಾಲಿಕ್ಯುಲರ್ ಎನಲಾಗ್ ಅಂದರೆ ಇದು ಎಕ್ಸಾಕ್ಟ್ ಆದ ಸೇಮ್ ಆರ್ಗ್ಯಾನಿಸಮ್ಸಲ್ಲಿರೋ ಮಾಲಿಕ್ಯೂಲ್ಸೇ ಆಗಿರಬೇಕಾಗಿಲ್ಲ, ಅದೇ ಥರ ಆ್ಯಕ್ಟ್ ಮಾಡೋ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವು ಏನು ಇನ್ಸುಲಿನ್ ತಗೊಳ್ತೀವಿ ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ ಏನು ಇನ್ಸುಲಿನ್ ಯೂಸ್ ಮಾಡ್ತಾರೆ, ಇದು ಸೇಮ್ ಇನ್ಸುಲಿನ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದೇ ಆಗಿರಬೇಕಾಗಿಲ್ಲ. ಓಕೆ, ಸಮಥಿಂಗ್ ಸಿಮಿಲರ್. ಓಕೆ, ಎನಲಾಗ್ ಅಂದ್ರೇನು? ಸಮಥಿಂಗ್ ಸಿಮಿಲರ್. ಸೊ ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಸರ್ವಿಸಸ್, ದಿಸ್ ಇಸ್ ದ ಡೆಫಿನೇಷನ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಯೋಟೆಕ್ನಾಲಜಿಯಲ್ಲಿ ಏನೆಲ್ಲ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಈ ವಿಡಿಯೋವನ್ನು ಫುಲ್ಲಾಗಿ ನೋಡಬೇಕು, ಫುಲ್ ಕಂಪ್ಲೀಟ್ ಆಗಿ ನೋಡಬೇಕು. ವಿ ವಿಲ್ ಸಿ ದ ಪ್ರಿನ್ಸಿಪಲ್ಸ್, ಟೆಕ್ನಿಕ್ಸ್, ಇದೆಲ್ಲ ನೋಡ್ತೀವಿ. ಓಕೆ, ಫೈನ್. ಮೂವಿಂಗ್ ಫರ್ದರ್, ವಾಟ್ ಎಕ್ಸಾಕ್ಟ್ಲಿ ಇಟ್ ಡೀಲ್ಸ್, ವಾಟ್ ಎಕ್ಸಾಕ್ಟ್ಲಿ ಬಯೋಟೆಕ್ನಾಲಜಿ ಡೀಲ್ಸ್ ವಿತ್. ಓಕೆ, ಇಟ್ ಡೀಲ್ಸ್, ಇದೆಲ್ಲ NCERT ಲೈನ್ ಮಕ್ಕಳೇ. It deals entire organisms. ಒಂದ ನೀವು ಎಂಟೈರ್ ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡ್ಬೋದು ಬಯೋಟೆಕ್ನಾಲಜಿಗೆ, ಅದನ್ನ ಇಲ್ಲಿ ಹೇಳಿದ್ದಾರೆ ಆಲ್ರೆಡಿ. ಓಕೆ, ಎಂಟೈರ್ ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡ್ಬೋದು.
ಆರ್ ಎನ್ಸೈಮ್ಸ್ ಫ್ರಮ್ ಆರ್ಗ್ಯಾನಿಸಮ್ಸ್. ಸೊ ಎನ್ಸೈಮ್ ಅಥವಾ ಏನು ಎಂಟೈರ್ ಆರ್ಗ್ಯಾನಿಸಮ್ಸ್ ಅನ್ನ ಬಯೋಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಬಹುದು ಅಂತ. ಓಕೆ, ಟು ಪ್ರೊಡ್ಯೂಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ಸರ್ವೀಸಸ್ ಅಂದರೆ ಬೇರೆ ಬೇರೆ ಥರದ ಏನು ಪ್ರೊಸೆಸ್. ಈಗ ಏನಂದರೆ ವ್ಯಾಕ್ಸಿನ್ ಇರ್ಬೋದು, ಅಥವಾ ನಾವು ಮೆಡಿಸಿನ್ಸ್ ಏನು ಯೂಸ್ ಮಾಡ್ತೀವಿ, ಕೆಲವು ಥರದ ಫುಡ್ ಐಟಮ್ ಇರ್ಬೋದು. ಅದು ಅಲ್ಲದೆ ಟು ಯುನೋ ಟು ಪ್ರೊಡ್ಯೂಸ್ ಟೆಸ್ಟ್ ಟ್ಯೂಬ್ ಬೇಬಿ, ಇದೆಲ್ಲ ಬಯೋಟೆಕ್ನಾಲಜಿ ಅಂಡರೇ ಬರುವಂಥದ್ದು. ಓಕೆ, ಫೈನ್. ಮೂವಿಂಗ್ ಫರ್ದರ್. ಓಕೆ, ಸೊ ನಾನು ಈಗಷ್ಟೇ ಸ್ವಲ್ಪ ಟೈಮ್ ಮುಂಚೆ ಅಂದೆ ಟೈಪ್ಸ್ ಆಫ್ ಬಯೋಟೆಕ್ನಾಲಜಿ. ನಾನು ಇಂಡೈರೆಕ್ಟ್ ಆಗಿ ಅಂದೆ ನಿನ್ನೆ ಮೊನ್ನೆ ಬಂದಂಥದ್ದಲ್ಲ ಬಯೋಟೆಕ್ನಾಲಜಿ, ಮುಂಚೆನೇ ಇತ್ತು ಅಂತ. ಕರೆಕ್ಟಾ? ಸೊ ಆದರೆ ಈ ಮುಂಚೆ ಇದ್ದ ಬಯೋಟೆಕ್ನಾಲಜಿ ಏನಿದೆ ಅದು ಈಗ ಇರೋ ಬಯೋಟೆಕ್ನಾಲಜಿ ಅದೆರಡು ಸೇಮಾ, ಡಿಫ್ರೆಂಟಾ, ಹೇಗೆ ಡಿಫ್ರೆಂಟ್, ಹೇಗೆ ಸೇಮ್, ಇದೆಲ್ಲ ನೋಡೋಣ ಅಂಡರ್ ಟೈಪ್ಸ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಸೊ ದಟ್ ಈಸ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಬಯೋಟೆಕ್ನಾಲಜಿ ಅಂತ. ಸೊ ಟ್ರೆಡಿಷನಲ್ ಏನಿರುತ್ತೆ ಟ್ರೆಡಿಷನ್ ಬಯೋಟೆಕ್ನಾಲಜಿ ಅಂದರೆ ಯೂಸಿಂಗ್ ಆಫ್ ಎಂಟೈರ್ ಆರ್ಗ್ಯಾನಿಸಮ್ಸ್. ಓಕೆ, ಯೂಸಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ಕೇಸ್ ಆಫ್ ಟ್ರೆಡಿಷನಲ್ ಬಯೋಟೆಕ್ನಾಲಜಿ. ಸೊ ನಾನು ಆಗಷ್ಟೇ ಅಂದೆ ತಾನೆ, ಪ್ರೊಡಕ್ಷನ್ ಆಫ್ ಕರ್ಡ್, ವೈನ್, ನಿಮ್ಮ ದೋಸೆ, ಇಡ್ಲಿ, ಇದೆಲ್ಲ ಹೇಗಾಯಿತು? ಈಸ್ಟಿಂದ ಅಲ್ವಾ? ಸೊ ಈಸ್ಟನ್ನು ಮಾಡಿಫೈ ಮಾಡ್ತು ಅಲ್ವಾ? ದಟ್ಸ್ ಹೌ ವಿ ವೇರ್ ಏಬಲ್ ಟು ಸಿ ಬ್ಯಾಟರ್ ಆಫ್ ಇಡ್ಲಿ, ದೋಸೆ ಇದೆಲ್ಲ ಅಲ್ವಾ? ಸೊ ಕರ್ಡ್ ಇರ್ಬೋದು, ವೈನ್ ಇರ್ಬೋದು, ಅದು ಅಲ್ಲದೆ ದೋಸೆ, ಇಡ್ಲಿ, ಬ್ರೆಡ್. ಸೊ ಇದೆಲ್ಲ ಹೇಗೆ ಪ್ರೊಡ್ಯೂಸ್ ಆಗುವಂಥದ್ದು? ವಿತ್ ದ ಹೆಲ್ಪ್ ಆಫ್ ಟ್ರೆಡಿಷನಲ್ ಬಯೋಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ಆರ್ಗ್ಯಾನಿಸಮ್ಸ್ ಅನ್ನ ಯೂಸ್ ಮಾಡುವಂಥದ್ದು ಇಲ್ಲಿ. ಮಾಡಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ನೋ ಮಾಡಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಟ್ರೆಡಿಷನಲ್ ಮೆಥಡ್, ಈಗ ದೋಸೆ, ಇಡ್ಲಿ, ವೈನು ಇದೆಲ್ಲ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರುವಂಥದ್ದು. ನಾವು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ವಿ ಅಲ್ವಾ ಇದು? ಕರೆಕ್ಟಾ? ವೈನ್ ಇರಲಿ, ಕರ್ಡ್, ಇದೆಲ್ಲ ಎಷ್ಟೋ ವರ್ಷ, ಎಷ್ಟು ಏನು ಹೇಳೋದು, ತಾತ ಅಜ್ಜನ ಕಾಲ, ಅದ್ರ ಮುಂಚೆ ಹಿಸ್ಟ್ರಿಯಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ಬೋದು ವೈನ್ ಕುಡಿಯುವಂಥದ್ದು ಅಥವಾ ಕರ್ಡ್ ಅಲ್ವಾ, ಇದೆಲ್ಲ. ಸೊ ದಿಸ್ ಹ್ಯಾಸ್ ಕಮ್ ಫ್ರಮ್ ಏನ್ಷಿಯಂಟ್ ಟೈಮ್ ಇಟ್ ಸೆಲ್ಫ್. ನಿಮ್ಮ NCERTಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಎಕ್ಸಾಂಪಲ್ಸ್ ಕೊಟ್ಬಿಟ್ಟಿದ್ದಾರೆ ಟ್ರೆಡಿಷನಲಿಗೆ. ಅವರೇನು ಹೇಳಲಿಲ್ಲ ಇದು ಟ್ರೆಡಿಷನಲ್ ಮೆಥಡ್, ಇದು ಮಾಡರ್ನ್ ಅಂತ ಹೇಳಿಲ್ಲ, ಒಂದು ಹಾರಿಸ್ಕೊಂಡ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಬೌಟ್ ಟ್ರೆಡಿಷನಲ್ ಬಯೋಟೆಕ್ನಾಲಜಿ. ನಾವು ಕಮಿಂಗ್ ಟು ಮಾಡರ್ನ್. ಹಿಯರ್ ಆರ್ಗ್ಯಾನಿಸಮ್ಸ್ ಆರ್ ಮಾಡಿಫೈಡ್. ಕರೆಕ್ಟಾ? ಈಗ ನಾನಂದೆ ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್ ಅಂತ ಅಲ್ವಾ? ವ್ಯಾಕ್ಸಿನ್ನ ಹೇಗೆ ಪ್ರೊಡ್ಯೂಸ್ ಮಾಡುವಂಥದ್ದು? ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತಾ ವ್ಯಾಕ್ಸಿನ್? ಇಲ್ಲ, ಅದು ಮುಂಚಿನ ಕಾಲದಿಂದಲೇ ಬಂದಂತಹ ಪ್ರಾಡಕ್ಟ್. ವ್ಯಾಕ್ಸಿನ್ ಅಂದರೆ ವ್ಯಾಕ್ಸಿನ್ ಹೇಳೋದು ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರುವಂಥದ್ದು. ಕರೆಕ್ಟಾ? ಪೋಲಿಯೋ ವ್ಯಾಕ್ಸಿನ್ ಕೊಡುವಂಥದ್ದು. ಸೊ ಇದೆಲ್ಲ ನಾವು ಮಾಡಿರುವಂಥದ್ದು. ಕರೆಕ್ಟಾ? ಅಂದರೆ ಆರ್ಗ್ಯಾನಿಸಮ್ಸನ್ನು ಮಾಡಿಫೈ ಮಾಡಿ. ನೀವು ಹಿಂದಿನ ಚಾಪ್ಟ್ರಲ್ಲಿ ಕಲ್ತಿರ್ಬೋದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ. ನಾನು ವ್ಯಾಕ್ಸಿನ್ಸನ್ನ ಟೈಪ್ಸನ್ನು ಹೇಳಿದ್ದೀನಿ. ಎಟೆನ್ಯುವೇಟೆಡ್, ಹೀಟ್ ಕಿಲ್ಡ್, ಮತ್ತು ಇನ್ನೊಂದೇನು ಟಾಕ್ಸಾಯ್ಡ್. ಅಂದರೆ ಹೀಟ್ ಕಿಲ್ಡಲ್ಲಿ ನೀವು ಏನು ಸೈಂಟಿಸ್ಟ್ ದೇ ಲಿಟ್ರಲಿ ಕಿಲ್ ದಿ virus, they inactivate virus, they take the toxin of the virus and they inactivate that. So this all will be involving organisms anna modify ಮಾಡುವಂಥದ್ದು. organisms are modified. ಕರೆಕ್ಟಾ? ನಂತರ ಡೆಫಿನೆಟ್ಲಿ ಇದು ಮಾಡರ್ನ್ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂಥದ್ದು. ಓಕೆ, ದೆನ್ ಎಕ್ಸಾಂಪಲ್ಸ್ ಈಗಷ್ಟೇ ಅಂದೆ ವ್ಯಾಕ್ಸಿನ್ಸ್. ಅದು ಅಲ್ಲದೆ NCERTಯಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಸಹ ಇದರ ಅಂಡರೇ ಹಾಕಿದ್ದಾರೆ. ಕರೆಕ್ಟಾ? ಇದು ಅಲ್ಲದೆ ಕೆಲವು ಡಿಫೆಕ್ಟನ್ನು ಏನು ಬಯೋಟೆಕ್ನಾಲಜಿ ಯೂಸ್ ಮಾಡಿ ಸರಿ ಮಾಡುವಂಥದ್ದು ಅಲ್ವಾ?
ಸೊ ಡಿಫೆಕ್ಟ್ ಮೊದಲು ಇನ್ನೊಂದು ಹೇಳ್ತೀನಿ, ಪ್ರೊಡಕ್ಷನ್ ಆಫ್ ಸರ್ಟೇನ್ ಜೀನ್ ಆ್ಯಂಡ್ ಮೇಕಿಂಗ್ ಸರ್ಟೇನ್ ಪ್ರಾಡಕ್ಟ್ ಫ್ರಮ್ ದ್ಯಾಟ್ ಜೀನ್, ಅದು ಸಹ ಬಯೋಟೆಕ್ನಾಲಜಿ ಮಾಡರ್ನ್ ಮೆಥಡ್ ಅಂಡರೇ, ಮಾಡರ್ನ್ ಬಯೋಟೆಕ್ನಾಲಜಿ ಅಂಡರೇ ಬರುತ್ತೆ. ಪ್ರೊಡಕ್ಷನ್ ಆಫ್ ಜೀನ್ಸ್ ಅಂದರೆ ತುಂಬ ಜೀನ್ಸ್ ಎಲ್ಲರೂ ಇದ್ರೆ ಜೀನ್ಸ್ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್. ಕರೆಕ್ಟಾ? ಡಿಫೆಕ್ಟ್ ಅನ್ನ, ಏನೋ ಒಂದು ಜೆನೆಟಿಕ್ ಡಿಫೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ಸ್ಕಿಡ್ ಗೊತ್ತಿದೆ, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ. ಸೊ ಜೀನ್ ಥೆರಪಿ ಮಾಡಿ ಸ್ಕಿಡ್ ಅನ್ನ ಸರಿ ಮಾಡುವಂಥದ್ದು. ಸೊ ದ್ಯಾಟ್ ಆಲ್ಸೋ ಕಮ್ಸ್ ಅಂಡರ್ ಮಾಡರ್ನ್ ಬಯೋಟೆಕ್ನಾಲಜಿ. ಜೀನ್ ಥೆರಪಿ ಅಂತ ಬರಿತೀನಿ. ದ್ಯಾಟ್ ಈಸ್ ಟು ಪ್ರಿವೆಂಟ್ ದ ಡಿಫೆಕ್ಟ್ ಆರ್ ಟು ಕರೆಕ್ಟ್ ದ ಡಿಫೆಕ್ಟ್. ಓಕೆ, ಜೀನ್ ಥೆರಪಿ, ಈ ಥರ ಎಷ್ಟೋ ವಿಚಾರ ಮಾಡರ್ನ್ ಬಯೋಟೆಕ್ನಾಲಜಿ ಅಂಡರ್ ಬರುತ್ತೆ. ನಿಮಗೆ ನೋಡುವಾಗಲೇ ಅಂದಾಜಾಗುತ್ತೆ. ಓಕೆ, ಟೆಸ್ಟ್ ಟ್ಯೂಬ್ ಬೇಬಿ ಎಲ್ಲ ತುಂಬ ಹಳ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತಿರ್ಲಿಲ್ಲ, ಕರೆಕ್ಟಾ? ರೀಸೆಂಟ್ ಟೈಮಲ್ಲಿ ಮಾಡುವಂಥದ್ದು ಏನು ಇನ್ವಿಟ್ರೋ ಫರ್ಟಿಲೈಸೇಷನ್ ಏನಿದೆ ಅದನ್ನು ಮಾಡರ್ನ್ ಬಯೋಟೆಕ್ನಾಲಜಿ ಅಂಡರ್ ಹಾಕ್ತಾರೆ. ಬಿಕಾಸ್ ವಿ ಲಿಟ್ರಲಿ ಟ್ರೈ ಏನು ಮೈಕ್ರೋ ಇಂಜೆಕ್ಷನನ್ನು ಯೂಸ್ ಮಾಡಿಕೊಂಡು ನ್ಯೂಕ್ಲಿಯಸ್ ಆಫ್ ದ ಸ್ಪರ್ಮ್ ವಿಲ್ ಬಿ ಇನ್ಸರ್ಟೆಡ್ ಇನ್ ಟು ದ ಎಗ್ ಓವಮ್ ಆಫ್ ದಿ ಮದರ್ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಏನು ಹೇಳೋದು, ಇನ್ವಿಟ್ರೋ ಫರ್ಟಿಲೈಸೇಷನ್. ಕರೆಕ್ಟು? ಸೊ ಇದೆಲ್ಲ ಮಾಡರ್ನ್ ಅಂಡರ್ ಬರುತ್ತೆ. ಸಿಂಪಲ್ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್ ಬಯೋಟೆಕ್ನಾಲಜಿ. ಮೂವಿಂಗ್ ಫರ್ದರ್. ಓಕೆ, ಸೊ ಬಯೋಟೆಕ್ನಾಲಜಿ ಡೆಫಿನೇಷನ್ ಅರ್ಥ ಆಯಿತು ಅಲ್ವಾ? ಸಿಂಪಲ್ ಆಗಿ ಹೇಳಬೇಕಾದ್ರೆ ನ್ಯಾಚುರಲ್ ಸೈನ್ಸನ್ನು ಯೂಸ್ ಮಾಡಿಕೊಂಡು ಆರ್ಗ್ಯಾನಿಸಮ್ಸ್, ಪಾರ್ಟ್ಸ್, ಸೆಲ್ಸ್ ಅಥವಾ ಮಾಲಿಕ್ಯುಲರ್ ಎನಲಾಗನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಅಥವಾ ಸರ್ವಿಸಸನ್ನು ಏನು ನಾವು ತಗೊಳ್ಬಹುದು, ಅದು ಬಯೋಟೆಕ್ನಾಲಜಿ ಅಂತ ಡೆಫಿನೇಷನ್ ಅಲ್ವಾ? ಸೊ ಏನೆಲ್ಲ ಬಯೋಟೆಕ್ನಾಲಜಿ ಅಂಡರ್ ವಾಟ್ ಇಟ್ ಡೀಲ್ಸ್ ಅಂತ ನೋಡಿದ್ವಿ. ಅದರ ನಂತರ ಮೇನ್ ಟೈಪ್ ಮಾಡರ್ನ್ ಮತ್ತು ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂದರೆ ಏನು ಅಂತ ನೋಡಿದ್ವಿ. ಈಗ ಬಂದ್ಬಿಟ್ಟು ಕೋರ್ ಟೆಕ್ನಿಕ್ ಅಂದರೆ ಯಾವ ಮೇನ್ ಆದ 2 ಟೆಕ್ನಿಕ್ ಯೂಸ್ ಮಾಡ್ತೀವಿ ಬಯೋಟೆಕ್ನಾಲಜಿಯಲ್ಲಿ ಅಂತ ನೋಡೋಣ. ದ ಕೋರ್ ಟೆಕ್ನಿಕ್ಸ್ ದ್ಯಾಟ್ ಎನೇಬಲ್ಡ್ ದ ಬರ್ತ್ ಆಫ್ ಮಾಡರ್ನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಓಕೆ, ಸೊ ಮಾಡರ್ನ್ ಬಯೋಟೆಕ್ನಾಲಜಿಯ ಕೋರ್ ಟೆಕ್ನಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಏನು ಟೆಕ್ನಿಕ್ಸು ಈಸಿ ಇದೆ, ಅಂಥದ್ದೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತು. ಹೇಗೆ ಕರ್ಡ್ ಆಗುತ್ತೆ, ಹೇಗೆ ವೈನ್ ಆಗುತ್ತೆ, ಆರ್ಗ್ಯಾನಿಸಮ್ಸ್ ಹೇಗೆ ಕೆಲವು ಸಬ್ಸ್ಟ್ರೇಟನ್ನು ಹಾಲಲ್ಲಿರೋ ಸಬ್ಸ್ಟ್ರೇಟನ್ನು ಯೂಸ್ ಮಾಡಿಕೊಂಡು ಮಾಡಿಫೈ ಮಾಡಿ ಕರ್ಡ್ ಮಾಡ್ತಿದ್ದೆಲ್ಲ ಗೊತ್ತು ನಿಮಗೆ, ಕರೆಕ್ಟಾ? ಇದ್ರ ಬಗ್ಗೆ ಜಾಸ್ತಿ ನೀವು ಸ್ಟ್ರಾಟಜಿ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಕರೆಕ್ಟಾಗಿ ನೋಡ್ತೀರಿ ಅಬೌಟ್ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ರಿಲೇಟೆಡ್ ಕಾನ್ಸೆಪ್ಟನ್ನು. ಆದರೆ ಮಾಡರ್ನ್ ಬಯೋಟೆಕ್ನಾಲಜಿಯನ್ನು ನಾವು ಈ ಚಾಪ್ಟರ್ ಮತ್ತು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ತೀವಿ. ಓಕೆ, ಸೊ ದ ಕೋರ್ ಟೆಕ್ನಿಕ್ ಯಾವುದಪ್ಪ ಮಾಡರ್ನ್ ಬಯೋಟೆಕ್ನಾಲಜಿದು ಅಂದರೆ ಫಸ್ಟ್ ಈಸ್ ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಇಂಜಿನಿಯರ್ಸ್ ಅಂದರೆ ಯಾರು? ಇಂಜಿನಿಯರ್ಸ್ ಅಂದರೆ ಮಾಡಿಫೈ ಮಾಡೋರು, ಏನೋ ಒಂದು ಇನ್ವೆಂಟ್ ಮಾಡೋರು ಅಲ್ವಾ? ಸೊ ದ್ಯಾಟ್ ದ ಸೊಸೈಟಿ ಕ್ಯಾನ್ ಯೂಸ್ ಸರ್ಟೈನ್ ಥಿಂಗ್ಸ್, ಅವರಿಗೆ ಇಂಜಿನಿಯರ್ಸ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಇಂಜಿನಿಯರ್ಸ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದರೆ ಯಾರು? ಏನೋ ಆ್ಯಪ್ ಡೆವಲಪ್ ಮಾಡುವಂಥವ್ರು ಇವರು, ಅಂದರೆ ನ್ಯೂ ಆಗಿ ಇನ್ವೆಂಟ್ ಮಾಡೋದು, ಸ್ವಲ್ಪ ಮಾಡಿಫೈ ಮಾಡೋದು, ಸೊ ದ್ಯಾಟ್ ದ ಸೊಸೈಟಿ ಕ್ಯಾನ್ ಬಿ ಬೆನಿಫಿಟೆಡ್ ಔಟ್ ಆಫ್ ಇಟ್. ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೇನು? ಜೀನ್ಸನ್ನು ಮಾಡಿಫೈ ಮಾಡಿ, ಜೀನ್ಸನ್ನು ಇನ್ವೆಂಟ್ ಮಾಡಿ, ಏನೋ ಒಂದು ಪ್ರಾಡಕ್ಟಾ, ಸರ್ವಿಸ್, ಸೊಸೈಟಿಗೇನೋ ಹೆಲ್ಪ್ ಆಗುವಂಥದ್ದು ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಸೊ ಬಯೋಟೆಕ್ನಾಲಜಿ ಅಂಡರ್ 2 ಕೋರ್ ಟೆಕ್ನಿಕ್ ಬರುತ್ತೆ. ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ವಾ, ಇನ್ನೊಂದು ಬಯೋಪ್ರೊಸೆಸ್ ಇಂಜಿನಿಯರಿಂಗ್. ಓಕೆ, ಸೊ ಈ ಜೆನೆಟಿಕ್ ಇಂಜಿನಿಯರಿಂಗ್ ಏನು ಅಂದರೆ ಟೆಕ್ನಿಕ್ಸ್ ಟು ಆಲ್ಟರ್ ದ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮೆಟೀರಿಯಲ್. ನಾನೀಗಷ್ಟೇ ಅಂದೆ ಜೀನ್ಸನ್ನು ಮಾಡಿಫೈ ಮಾಡುವಂಥದ್ದು, ಇನ್ವೆಂಟ್ ಮಾಡುವಂಥದ್ದು ಅಂತೆಲ್ಲ, ಕರೆಕ್ಟಾ? ಸೊ ಆಲ್ಟರ್ ದ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಂದರೆ ಡಿ ಎನ್ ಎ ಅಂದರೆ ಏನು? ಇಟ್ ಹ್ಯಾಸ್ ಗಾಟ್ ಜೀನ್ಸ್. It will be having the genes that is able to produce certain protein, or some genes might not be producing certain ಏನು ಪ್ರೋಟೀನನ್ನೇ ಪ್ರೋಟೀನ್ ಪ್ರೊಡ್ಯೂಸ್ ಮಾಡದೇ ಇರುವಂತಹ ಜೀನ್ಸು ಇರ್ಬೋದು. ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೇನು? ದ
changes, or I can say alter the chemistry, which alters the chemistry of the genetic material to introduce these into host organisms and thus change the phenotype of the host organisms. So genetic engineering andrenu, which will be involving altering of genetic material. ಅಂದರೆ ಡಿ ಎನ್ ಎ ಅಥವಾ ಆರ್ ಎನ್ ಎ ಅನ್ನ ಸ್ವಲ್ಪ ಆಲ್ಟರ್ ಮಾಡುವಾಗ ಏನಾಗುತ್ತೆ, ಆಲ್ಟರ್ ಮಾಡಿ ಜೀನ್ ನಂಗೆ ಏನೋ ಒಂದು ಡಿ ಎನ್ ಎ ಆರ್ ಎನ್ ಎ ಸಿಕ್ಕಿದೆ, ಸುಮ್ಮನೆ ಆಲ್ಟರ್ ಮಾಡಿ ಒಂದು ಕಡೆ ಇಟ್ಟರೆ ಯೂಸ್ ಇದೆಯಾ? ಯಾಕೆ ಆಲ್ಟರ್ ಮಾಡೋದು? ಸೊ ದಟ್ ಐ ಕ್ಯಾನ್ ಪ್ರೊಡ್ಯೂಸ್ ಸರ್ಟಿನ್ ಪ್ರಾಡಕ್ಟ್. ಕರೆಕ್ಟಾ? ಇಮ್ಯಾಜಿನ್ ಇಫ್ ಐ ವಾಂಟ್ ಅ ಬ್ಯಾಕ್ಟೀರಿಯಾ, to first let me draw the structure of bacteria. So this is a bacteria. Okay, if I want this bacteria to produce, let's say insulin, throughout insulin use ಮಾಡ್ಕೊಂಡೆ ಡಿಸ್ಕಸ್ ಮಾಡ್ತೀನಿ, ಬಿಕಾಸ್ ಇಟ್ಸ್ ಈಸಿ ಅಂಡ್ ರಿಲೇಟೇಬಲ್. ಓಕೆ, ಇನ್ಸುಲಿನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಯಾರಿಗಿದು ಜಾಸ್ತಿ ಅಗತ್ಯ ಅಂತಾನು ಗೊತ್ತಿದೆ, ಡಯಾಬಿಟಿಸ್ ಪೇಷಂಟ್ಸಿಗೆ ಅಗತ್ಯ ಅಂತ ಗೊತ್ತಿದೆ. ಸೊ ಈ ಥರ ಬೇರೆ ಬೇರೆ ಮೆಡಿಸಿನ್ಸ್, ವ್ಯಾಕ್ಸಿನ್ಸ್, ಬೇರೆ ಬೇರೆ ಥರದ ಫುಡ್ ಇದೆಲ್ಲ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಕರೆಕ್ಟಾ? ಸೊ ಹೆಚ್ಚಾಗಿ ನಾವು ಎಕ್ಸ್ಪ್ಲಾಯ್ಟ್ ಮಾಡುವಂತಹ ಆರ್ಗ್ಯಾನಿಸಮ್ಸ್ ಯಾವುದು ಬಯೋಟೆಕ್ನಾಲಜಿಯಲ್ಲಿ, ಅಥವಾ ಇನ್ ಜನರಲ್ ಮೆಡಿಸಿನ್ ಇಂಡಸ್ಟ್ರಿ ಇರ್ಬೋದು, ವ್ಯಾಕ್ಸಿನ್, ಇದೆಲ್ಲ ನಾವು ಯಾವ ಒಂದು ಆರ್ಗ್ಯಾನಿಸಮನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡುವಂಥದ್ದು, ದಟ್ ಈಸ್ ಬ್ಯಾಕ್ಟೀರಿಯಾ. ಬಿಕಾಸ್ ಅವುಗಳ ಲೈಫ್ ಸ್ಪ್ಯಾನ್ ತುಂಬ ಶಾರ್ಟ್ ಆಗಿರುತ್ತೆ. ಅದೇ ಥರ ರಿಪ್ರೊಡಕ್ಟಿವ್ ಏನು ಹೇಳೋದು, ಟೈಮ್ ಶಾರ್ಟ್ ಆಗಿರುತ್ತೆ. ಅಂದರೆ ಅವರು ಜಾಸ್ತಿ ರಿಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಬ್ಯಾಕ್ಟೀರಿಯಾಗೆ. 20 ಮಿನಿಟ್ಸಲ್ಲಿ ಏನು ಸೆಲ್ ಡಿವಿಷನ್ ಮುಗ್ದು ಹೋಗ್ಬಿಡುತ್ತೆ. ಕರೆಕ್ಟಾ? ಸೊ ನನಗೆ ಈ ಬ್ಯಾಕ್ಟೀರಿಯಾ ಈಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು. ಅದು ಹೇಗೆ ಮ್ಯಾಮ್? ಬ್ಯಾಕ್ಟೀರಿಯಾ ಪ್ಯಾಥೋಜನ್ ಅಲ್ವಾ? ಅದೇ ಅದರನ್ನೇ ನಾವು ಈ ಬ್ಯಾಕ್ಟೀರಿಯಾವನ್ನ ಯೂಸ್ ಮಾಡಿಕೊಂಡೇ ಮಾಡುವಂಥದ್ದು. ದ ರೀಸನ್ ಬೀಯಿಂಗ್ ಪ್ಯಾಥೋಜನ್, ಹೌದು, ಕೆಲವು ಬ್ಯಾಕ್ಟೀರಿಯಾ ಪ್ಯಾಥೋಜನ್, ಕೆಲವು ಅಲ್ಲ. ಸೊ ಇದರ ಈ ಜೆನೆಟಿಕ್ ಮೆಟೀರಿಯಲ್ ಏನಿದೆ, ಓಕೆ, ಪ್ಲಾಸ್ಮಿಡ್, ಇದೇನು ಅಂತ ಹೇಳ್ತೀನಿ ಮತ್ತೆ. ಪ್ಲಾಸ್ಮಿಡ್ ಏನಿದು ಜೆನೆಟಿಕ್ ಮೆಟೀರಿಯಲ್, ಇದು ಜೆನೆಟಿಕ್ ಮೆಟೀರಿಯಲ್ ಆದರೆ ಇದೇನು ಅಂತಾನು ಹೇಳ್ತೀನಿ. ಓಕೆ, ಈ ಪ್ಲಾಸ್ಮಿಡ್ ಏನಿದೆ, ನಾನು ಇದ್ರ ಒಳಗಡೆ ಈಗ ಜೀನನ್ನು ಹಾಕ್ತೀನಿ. ಯಾಕೆ ಈ ಜೀನನ್ನು ಹಾಕ್ತಿದ್ದೀನಿ? ಬಿಕಾಸ್ ದಿಸ್ ಜೀನ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ಕರೆಕ್ಟಾ? ಒಂದು ಹೈಪೋಥಿಸಿಸ್ ಆಗಿ ನಾನು ತಗೊಳ್ತಾ ಇರೋದು. ಓಕೆ, ಇದೊಂದು ಜೀನ್ ನಾನು ಹೇಗೋ ಇನ್ಸರ್ಟ್ ಮಾಡಿದ್ದೀನಿ, ಈಗ ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ನಾನೇನು ಮಾಡಬೇಕು? ಐ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಇಟ್ ವಿಲ್ ಶೋ ನಾರ್ಮಲ್ ಲೈಫ್ ಸೈಕಲ್. ಅಂದರೆ ನಾರ್ಮಲ್ ಆಗಿ ಪ್ಲಾಸ್ಮಿಡ್ಸ್ ರೆಪ್ಲಿಕೇಟ್ ಆಗುತ್ತೆ, ನಮ್ಮ ಡಿ ಎನ್ ಎ ರೆಪ್ಲಿಕೇಟ್ ಆದ ಹಾಗೆ. ಸೊ ಇದು ರೆಪ್ಲಿಕೇಟ್ ಆಗಿ ಜಾಸ್ತಿ ಪ್ಲಾಸ್ಮಿಡ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಜಾಸ್ತಿ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗಬಹುದು. ಸೊ ದ್ಯಾಟ್ ಐ ಕ್ಯಾನ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಇನ್ಸುಲಿನ್, ಓಕೆ, ವಿತ್ ಲೆಸ್ ಟೈಮ್. ಕರೆಕ್ಟಾ? ಓಕೆ, ಸೊ ನಾನೇನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ, ಇಲ್ಲಿ ಈ ಜೀನ್ ಏನಿದೆ, ಓಕೆ, ಇದರದ್ದು ಈ ಪ್ಲಾಸ್ಮಿಡ್ ಏನಿದೆ, ಇದೊಂದು ಜೆನೆಟಿಕ್ ಮೆಟೀರಿಯಲ್. ಓಕೆ, ದಿಸ್ ಇಸ್ ಅ ಪ್ಲಾಸ್ಮಿಡ್ ಇಸ್ ಅ ಜೆನೆಟಿಕ್ ಮೆಟೀರಿಯಲ್. ವಿ ಕಾಲ್ ಇಟ್ ಆಸ್ ಅ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ ಕರಿತೀವಿ ಪ್ಲಾಸ್ಮಿಡ್ಗೆ. ಮತ್ತೆ ಪುನಃ ಇದರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಈ ನಾರ್ಮಲ್ ಪ್ಲಾಸ್ಮಿಡ್ ಏನಿತ್ತು, ಈ ಬ್ಯಾಕ್ಟೀರಿಯಾದು, ಓಕೆ, ಇದರನ್ನ ನಾನು ಆಲ್ಟರ್ ಮಾಡಿದೆ. ಹೇಗೆ ಆಲ್ಟರ್ ಮಾಡಿದೆ? ಐ ಹ್ಯಾಡ್ ಪುಟ್ ದ ಜೀನ್ ಆಫ್ ಮೈ ಇಂಟ್ರೆಸ್ಟ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಇನ್ಸುಲಿನ್. ಡಿಫ್ರೆಂಟ್ ಕಲರ್, ಇದು ಪ್ಲಾಸ್ಮಿಡ್, ಇದು ಜೀನ್ ಆಫ್ ಮೈ ಇಂಟ್ರೆಸ್ಟ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ insulin. Correcta? So I altered the genetic material. Correcta? And then I have to introduce it into the host cell. Host andrenu? Host andre which can keep this plasmid with insulin, okay, and which can take care of this plasmid with insulin. ಅದಕ್ಕೆ host ಅಂತ ಕರಿತಾ ಇದೀನಿ. Okay, and this change the phenotype of the host organism. Now ಈ ಪ್ಲಾಸ್ಮಿಡ್ ವಿತ್ ದ ಜೀನ್ ದಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್, ವೆನ್ ಐ ಪುಟ್ ಇಟ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ, ಇದರ ಫಿನೋಟೈಪ್ ಚೇಂಜ್ ಆಗಬೇಕೋ ಬೇಡವೋ? ಆಗುತ್ತೆ, ಬಿಕಾಸ್ ಐ ಆಲ್ಟರ್ ದ ಜೆನೆಟಿಕ್ ಮೆಟೀರಿಯಲ್ ಅಲ್ವಾ. ನಮ್ಮ ಜೆನೆಟಿಕ್ ಮೆಟೀರಿಯಲ್ ಹೇಗೆ ನಾವು ಆಲ್ಟರ್ ಮಾಡಿದ್ರೆ ಸಿಕ್ಕಾಬಟ್ಟೆ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ, ಅದೇ ಥರ ಇಲ್ಲೂ ಹಾಗೆ ಫಿನೋಟೈಪ್ ಚೇಂಜ್ ಆಗಬೇಕು ಅಲ್ವಾ. ಸೊ ದಿಸ್ ಇಸ್ ವಾಟ್ ಜೆನೆಟಿಕ್ ಇಂಜಿನಿಯರಿಂಗ್ ಡೀಲ್ಸ್ ವಿತ್. ಇಟ್ ಡೀಲ್ಸ್ ವಿತ್ altering of the genetic material, okay, to introduce techniques that
techniques to alter the chemistry of genetic material, comma, to introduce this altered genetic material into our host, thus change the phenotype of the host organism. Okay, so this is what genetic engineering deals with. Okay, ಇಷ್ಟು ಟೆಕ್ನಿಕ್ಸ್ ಜೆನೆಟಿಕ್ ಇಂಜಿನಿಯರಿಂಗ್ ಡೀಲ್ ಮಾಡುವಂಥದ್ದು. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಕ್ವಿಕ್ ಆಗಿ ಪುನಃ ಹೇಳಬೇಕಾದ್ರೆ, introducing the altered genetic material, altering the chemistry of genetic material, introducing this altered genetic material, and that's how the phenotype also will be changed at the end. Now, next ಏನಪ್ಪ ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕೋರ್ ಟೆಕ್ನಿಕ್ ಏನಾಗಿರುತ್ತೆ ಅಂದರೆ ಬಯೋಪ್ರೊಸೆಸ್ ಇಂಜಿನಿಯರಿಂಗ್. ಇದನ್ನು ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ, ಆದರೆ ತಗೊಳ್ಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ನಾನು ಈ ಬ್ಯಾಕ್ಟೀರಿಯಾವನ್ನು ಟು ಪ್ರೊಡ್ಯೂಸ್ ಇನ್ಸುಲಿನ್, ಕ್ಯಾನ್ ಐ ಗ್ರೋ ಬ್ಯಾಕ್ಟೀರಿಯಾ ಹಿಯರ್? ಏನು ಬ್ಯಾಕ್ಟೀರಿಯಾ ನನಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದೆ, ಫ್ರಮ್ ದ್ಯಾಟ್ ಹೋಸ್ಟ್ ಬ್ಯಾಕ್ಟೀರಿಯಾ ಏನಿದೆ, ಐ ಹ್ಯಾವ್ ಟು ಪ್ರೊಡ್ಯೂಸ್ ಇನ್ಸುಲಿನ್ ಅಲ್ವಾ? ಸೊ ಕ್ಯಾನ್ ಐ ಗ್ರೋ ದಿಸ್ ಬ್ಯಾಕ್ಟೀರಿಯಾ ಹಿಯರ್? ಹಾಂ, ಆ ಜೆನೆಟಿಕ್ ಮೆಟೀರಿಯಲ್ ಆಲ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಆದಮೇಲೆ ಹೋಸ್ಟಿನ ಫಿನೋಟೈಪ್ಸ್ ಚೇಂಜ್ ಆಗಿ, ಇದೆಲ್ಲ ನಾನು ಈ ಬ್ಯಾಕ್ಟೀರಿಯಾವನ್ನು ಇಲ್ಲೇ ನಾನು ಗ್ರೋ ಮಾಡೋಕ್ಕಾಗುತ್ತಾ ಈ ಸ್ಟುಡಿಯೋದಲ್ಲಿ? ಇಲ್ಲ ಅಲ್ವಾ? ಇಟ್ ರಿಕ್ವೈರ್ಸ್ ಸ್ಟೆರೈಲ್ ಕಂಡೀಷನ್, ಕರೆಕ್ಟಾ? ಸೊ ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ವಿಲ್ ಹ್ಯಾವ್ ದ ಸೇಮ್ ಥಿಂಗ್, ಅಂದರೆ ಮೇಂಟೆನೆನ್ಸ್ ಆಫ್ ಸ್ಟಿರೈಲ್ ಅಂದ್ರೇನು? ಕಂಟ್ಯಾಮಿನೇಷನ್ ಫ್ರೀ ಎನ್ವೈರ್ಮೆಂಟ್ ಅಲ್ವಾ? ಮೈಕ್ರೋಬಿಯಲ್ ಕಂಟ್ಯಾಮಿನೇಷನ್ ಫ್ರೀ ಎನ್ವೈರ್ಮೆಂಟ್ is called a sterile condition. Sterile ambience. ಈ ಆಂಬಿಯನ್ಸ್ ಹೇಳೋದು ಸ್ವಲ್ಪ ಸ್ಟೈಲಿಶ್ ಆದ ಇಂಗ್ಲಿಷ್ ವರ್ಡ್. ಅನ್ಫಾರ್ಚುನೇಟ್ಲಿ ಬಯೋಟೆಕ್ನಾಲಜಿಯಲ್ಲಿ ಈ ಥರ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಲ್ಲ, ಫ್ಯಾನ್ಸಿ ಟರ್ಮನ್ನು ಯೂಸ್ ಮಾಡ್ತಾರೆ. ಓಕೆ, ಸ್ಟಾರ್ಟಿಂಗ್ ನಾವು ಬಯೋಟೆಕ್ನಾಲಜಿ ಡೆಫಿನೇಷನ್ ನೋಡಿದ್ವಿ ಇಂಟಗ್ರೇಷನ್ ಅಂತೆಲ್ಲ ಅಂದ್ಕೊಂಡು, ಅದೇ ಥರ ಇಲ್ಲಿ ಆಂಬಿಯನ್ಸ್ ಅಂತ ಯೂಸ್ ಮಾಡಿದ್ದಾರೆ. ಆಂಬಿಯನ್ಸ್ ಅಂದರೆ ನಾರ್ಮಲ್ ಒಂದು ಎನ್ವೈರ್ಮೆಂಟ್ ಅಂತ ತಿಳ್ಕೊಳ್ಳಿ ಇಲ್ಲಿ. ಸೊ ಮೇಂಟೆನೆನ್ಸ್ ಆಫ್ ಸ್ಟಿರೈಲ್ ಕಂಡೀಷನ್ ಆರ್ ಎನ್ವೈರ್ಮೆಂಟ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಪ್ರೊಸೆಸಸ್. ಅಂದರೆ ಏನು ಕೆಮಿಕಲ್ ಇಂಜಿನಿಯರಿಂಗ್, ಏನು ನಾವು ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಈಗ ನಾವು ನೋಡಿದ್ವಿ. ಓಕೆ, ಸೊ ಇದಕ್ಕೆ ಸ್ಟೆರೈಲ್ ಕಂಡೀಷನನ್ನು ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ಕೊಡುವಂಥದ್ದು. ಟು ಎನೇಬಲ್ ಗ್ರೋತ್ ಆಫ್ ಓನ್ಲಿ ದ ಡಿಸೈರ್ಡ್ ಮೈಕ್ರೋಬ್ ಸೆಲ್ in a large quantities for the manufacture of biotechnology products like antibiotics, vaccines, enzymes and many more. ಈಗ ನನಗೆ ಇಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತಾದರೆ ಯಾಕಾಗಲ್ಲ? ಬಿಕಾಸ್ ಸ್ಟೆರೈಲ್ ಕಂಡೀಷನ್ ಇಲ್ಲ. ನಾನಿಲ್ಲಿ ಬ್ಯಾಕ್ಟೀರಿಯಾ, ಲೆಟ್ಸ್ ಸೇ ಈಕೋಲೈ ಬ್ಯಾಕ್ಟೀರಿಯಾವನ್ನು ಯೂಸ್ ಮಾಡಿಕೊಂಡು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಾಗ ಬೇರೆ ಬೇರೆ ಬ್ಯಾಕ್ಟೀರಿಯಾ, ಯಾರಿಗೆ ಗೊತ್ತು, ಸ್ಟೆಫಿಲೋಕಾಕಸ್ ಬ್ಯಾಕ್ಟೀರಿಯಾ ಬರ್ಬೋದು ನಾನು ಕಲ್ಚರ್ ಮಾಡೋ ಬ್ಯಾಕ್ಟೀರಿಯಾ ಜೊತೆಗೆ, ಬಿಕಾಸ್ ಸ್ಟೆರೈಲ್ ಕಂಡೀಷನ್ ಇಲ್ಲ. ಕರೆಕ್ಟಾ? ವೈರಸ್ ಬರ್ಬೋದು, ಫಂಗಸ್ ಬರ್ಬೋದು, ಜಿರಳೆ, ಮಾಸ್ಕಿಟೋ, ಫ್ಲೈಸ್ ಎಲ್ಲಾನು ಬರ್ಬೋದು ಅಲ್ವಾ? ಸೊ ನಾವು ಪ್ರೊಡ್ಯೂಸ್ ಮಾಡುವಂತಹ ಕೆಮಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ಯು ಜಸ್ಟ್ ಸಿ ಓವರ್ ಹಿಯರ್, ಆಂಟಿಬಯೋಟಿಕ್ಸ್, ವ್ಯಾಕ್ಸಿನ್ಸ್, ಎನ್ಸೈಮ್ಸ್, ಇದೆಲ್ಲ ಜಾಸ್ತಿ ಮೆಡಿಸಿನ್ ರಿಲೇಟೆಡ್. ಇದಕ್ಕೆಲ್ಲ ಸ್ಟೆರೈಲ್ ಕಂಡೀಷನ್ ಬೇಕು ಅಲ್ವಾ? ಇಫ್ ಐ ಹ್ಯಾವ್ ಟು ಪ್ರೊಡ್ಯೂಸ್ ಆಂಟಿಬಯೋಟಿಕ್ಸ್ ಫ್ರಮ್ ಸರ್ಟೆನ್ ಮೈಕ್ರೋಬ್ಸ್, ಐ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ನಂಗೇನು ಆಂಟಿಬಯೋಟಿಕ್ಸ್ ಬೇಕು ಅದರನ್ನು ಮಾತ್ರ ನನ್ನ ಮೈಕ್ರೋಬ್ ಪ್ರೊಡ್ಯೂಸ್ ಮಾಡಬೇಕು. ನಾಟ್ ದ ಆಂಟಿಬಯೋಟಿಕ್ಸ್ ದಟ್ ಐ ಡು ನಾಟ್ ವಾಂಟ್, ನಾಟ್ ಅನ್ ಆರ್ಗ್ಯಾನಿಸಮ್ ದಟ್ ಐ ಡು ನಾಟ್ ವಾಂಟ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ಸಿಂಪಲ್ ಆಗಿ ಹೇಳಬೇಕಾದ್ರೆ ಬಯೋಪ್ರೊಸೆಸ್ ಇಂಜಿನಿಯರಿಂಗ್ ಡೀಲ್ಸ್ ವಿತ್. ಸಿಂಪ್ಲಿ ಇಟ್ ವಿಲ್ ಗಿವ್ ದ ಸ್ಟೆರೈಲ್ ಕಂಡೀಷನ್ ಸೊ ದಟ್ ದ ಡಿಸೈರ್ಡ್ ಪ್ರಾಡಕ್ಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ಅವರ್ ಡಿಸೈರ್ಡ್ ಜೀನ್. ಓಕೆ, ಫ್ರಮ್ ಅವರ್ ಡಿಸೈರ್ಡ್ ಮೈಕ್ರೋಬ್. ಸಿಂಪಲ್. ಸೊ ದಿಸ್ ಇಸ್ ದ ಟೂ ಟೆಕ್ನಿಕ್ಸ್. NCERT ಸ್ಟೇಟ್ಮೆಂಟ್ಸ್ ಆಗಿರುತ್ತೆ ಇದೆಲ್ಲ. ಹಾಂ, ಭಯ ಪಡ್ಕೊಳ್ಬೇಡಿ ಮಕ್ಕಳೇ, ಭಯ ಪಡ್ಕೊಳ್ಬೇಡಿ, ಇದನ್ನು ನೋಡ್ಕೊಂಡು ಭಯ ಪಡ್ಕೊಳ್ಬೇಡಿ. ಓಕೆ, ಇದು NCERTಯ ಸ್ಕ್ರೀನ್ಶಾಟ್ ನಾನು ಹಾಕಿರೋದು, ಅದನ್ನು ನಮ್ಮದು ನಾವು ಟೈಪ್ ಮಾಡಿರುವಂಥದ್ದು. ಓಕೆ, ಸೊ NCERTಯಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಓಕೆ, ವಿತ್ ದ ಹೆಡ್ಡಿಂಗ್ ಕಾನ್ಸೆಪ್ಚುವಲ್ ಡೆವಲಪ್ಮೆಂಟ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಸೊ ಇಷ್ಟೊತ್ತು ನಾವು ಬಯೋಟೆಕ್ನಾಲಜಿ ಡೆಫಿನೇಷನ್ ನೋಡಿದ್ವಿ, ಯಾವುದೆಲ್ಲ ಟೈಪ್ಸ್ ನೋಡಿದ್ವಿ, ಕೋರ್ ಟೆಕ್ನಿಕ್ಸ್ ಯಾವುದು 2 ನೋಡಿದ್ವಿ. ಓಕೆ, ವಿಚ್ ಇಸ್ ಅಂಡರ್ ಮಾಡರ್ನ್ ಬಯೋಟೆಕ್ನಾಲಜಿ. ಈಗ ಆ ಕೋರ್ ಟೆಕ್ನಿಕಲ್ಲಿ ಫಸ್ಟ್ ಟೆಕ್ನಿಕ್ ಯಾವುದಾಗಿತ್ತು? ಜೆನೆಟಿಕ್ ಇಂಜಿನಿಯರಿಂಗ್ ಆಗಿತ್ತು. ಸೊ ದ ಹೋಲ್ ಚಾಪ್ಟರ್ ಇಸ್ ಮೇನ್ಲಿ ಮೋರ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಸ್ಟೆರೈಲ್ ಕಂಡೀಷನ್ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ ಇನ್ ದಿಸ್ ಚಾಪ್ಟರ್.
ಮೋರ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡುವಂಥದ್ದು. ಸೊ NCERTಯಲ್ಲಿ ಒಂದು ಈ ಥರ ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಏನಪ್ಪ ಈ ಕಾನ್ಸೆಪ್ಚುವಲ್ ಡೆವಲಪ್ಮೆಂಟ್ ಆಫ್ ಪ್ರಿನ್ಸಿಪಲ್ ಆಫ್ ಬಯೋಟೆಕ್ನಾಲಜಿ ಏನಂದರೆ, we probably appreciate ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ವಾ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಜಾಸ್ತಿ ವೇರಿಯೇಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ದ ಬೆಸ್ಟ್ ರಿಪ್ರೊಡಕ್ಷನ್ ಎಮಾಂಗ್ ಆಲ್, ಜಾಸ್ತಿ ವೇರಿಯೇಷನ್ ಇದೆ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಆದರೆ ದ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಎರಡು ಇರುತ್ತೆ ಅಲ್ವಾ, ಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ನಾವು ಸೆಕ್ಷುವಲ್ ಪ್ರೊಡಕ್ಷನ್ ಬಗ್ಗೆ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತೀವಿ, ಕರೆಕ್ಟಾ. The former provides opportunities for variations and formulation of unique combinations of genetic setup anta, some of which may be beneficial for organisms. Correct. Variation in the organisms ge help agutte, correct. Adre asexual reproduction preserves the genetic information, while sexual reproduction they permit variation. ನೀವೇ ಯೋಚನೆ ಮಾಡಿ, ನಮ್ಮ ಈ ಬಯೋಟೆಕ್ನಾಲಜಿಯ ಏನು ಇದೆ, ಫಸ್ಟಿಗೆ ನಾನು ಕನ್ಫ್ಯೂಷನ್ ಆಗಬಾರ್ದು ಅಂತ ಇಲ್ಲಿ ಬರಿತೀನಿ. ಫಸ್ಟಿಗೆ ನಾವು ಏನು ನೋಡಿದ್ವಿ, ಬಯೋಟೆಕ್ನಾಲಜಿ, ಅದರಲ್ಲಿ ಟ್ರೆಡಿಷನಲ್ ಮತ್ತೆ ಮಾಡರ್ನ್ ಅಂತ ಟೈಪ್ ನೋಡಿದ್ವಿ. ಮಾಡರ್ನ್ ಅಲ್ಲಿ ಎರಡು ಕೋರ್ ಟೆಕ್ನಿಕ್ ನೋಡಿದ್ವಿ. ಒಂದು ಜೆನೆಟಿಕ್ ಇಂಜಿನಿಯರಿಂಗ್, ಇನ್ನೊಂದು ಬಯೋ ಪ್ರೊಸೆಸ್ ಇಂಜಿನಿಯರಿಂಗ್. ಓಕೆ, ಈಗ ನಾವು ಈ ಚಾಪ್ಟರಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡುವಂಥದ್ದು. ಓಕೆ, ಈಗ ನಾವು ಕಾನ್ಸೆಪ್ಚುವಲ್ ಪ್ರಿನ್ಸಿಪಲ್ಸ್ ಬಗ್ಗೆ ನೋಡ್ತಾ ಇದ್ದೀವಿ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಬಯೋಪ್ರೊಸೆಸ್ ಇಸ್ ಅಬೌಟ್ ಸ್ಟೆರೈಲ್ ಕಂಡೀಷನ್ ಎಲ್ಲ. ಸೊ ಬೋತ್ ಆಫ್ ದಿಸ್ ಆರ್ ಅಂಡರ್ ಮಾಡರ್ನ್. ಈಗ ಜೆನೆಟಿಕ್ ಇಂಜಿನಿಯರಿಂಗಿಗೆ ಅಂದರೆ ನಾನೀಗ ಪುನಃ ಎಕ್ಸಾಂಪಲ್ ಇನ್ಸುಲಿನ್ ತಗೊಳ್ತಿದ್ದೀನಿ. ಲಾರ್ಜ್ ಅಮೌಂಟಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಏಮ್ ಇದೆ. ನಾನು ಯಾಕೆ ವೇರಿಯೇಷನ್ ಬಗ್ಗೆ ಥಿಂಕ್ ಮಾಡಬೇಕು? ನಾನು ಯಾಕೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನನ್ನ ಬ್ಯಾಕ್ಟೀರಿಯಾಗೆ ಬರಬೇಕು ಅಂತ ಥಿಂಕ್ ಮಾಡಬೇಕು? ಬಿಕಾಸ್ ನನ್ನ ಏಮ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಅಲ್ವಾ. ಸೊ ಏನು ಹೇಳ್ತಾ ಇದೆ ಈ ಪ್ಯಾರಾಗ್ರಾಫ್ ಅಂದರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ ಅನ್ನು ಪರ್ಮಿಟ್ ಮಾಡ್ತಾ ಇದೆ. ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಮೀ. ನನ್ನ ಏಮ್ ಏನು? ಐ ವಾಂಟ್ ಟು ಪ್ರಿಸರ್ವ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಸೊ ದ್ಯಾಟ್ ದ ಜೀನ್ ದಟ್ ಈಸ್ ಪ್ರೆಸೆಂಟ್ ಇನ್ ಮೈ ಬ್ಯಾಕ್ಟೀರಿಯಾ can produce the insulin that I want to produce, alva. So traditional hybridization procedures used plant and animal breeding. Okay, traditional if you see ಏನು ಬಯೋಟೆಕ್ನಾಲಜಿಯಲ್ಲಿ ನೋಡಿದ್ರೆ ಪ್ಲಾಂಟ್ ಮತ್ತು ಆನಿಮಲ್ ಬ್ರೀಡಿಂಗ್ ಅನ್ನು ನೋಡ್ಬೋದು. ಆಗ ನಮಗೆ ಅನ್ಡಿಸೈರೇಬಲ್ ಕ್ಯಾರೆಕ್ಟರ್ ಕಾಣಿಸ್ಲಿಕ್ಕೆ ಸಿಗ್ತಾ ಇತ್ತು ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಅಲ್ಲಿ. ಓಕೆ, ಇಟ್ ಇನ್ಕ್ಲೂಡೆಡ್ ಮಲ್ಟಿಪ್ಲಿಕೇಶನ್, ಇನ್ಕ್ಲೂಷನ್ ಆಫ್ undesirable character, okay, along with the desired. So the techniques of genetic engineering, which comes under modern, correct, which includes creation of recombinant DNA. ಈ recombinant DNA ಏನಪ್ಪ, ಹೊಸ ವರ್ಡ್ ತರ ಕಾಣಿಸ್ತಾ ಇದೆ. DNA ಗೊತ್ತು, ಅರೆ recombinant DNA ಅಂದ್ರೇನು ನೋಡೋಣ. ಹೇಳ್ತೀನಿ, ಈಗಷ್ಟು ಹೇಳ್ತೀನಿ, ಐ ರಿಪೀಟ್ ಒನ್ಸ್ ಅಗೇನ್. ಸೊ ಹಳ ಟೆಕ್ನಿಕ್, ಹಳ ಬಯೋಟೆಕ್ನಾಲಜಿಲಿ ಏನಾಗ್ತಾ ಇತ್ತು, ಪ್ಲಾಂಟ್ಸ್ ಆನಿಮಲ್ಸ್ ಹೈಬ್ರಿಡ್ ಮಾಡ್ತಾ ಇರುವಾಗ ಡಿಸೈರಬಲ್ ಕ್ಯಾರೆಕ್ಟರ್ ಜೊತೆಗೆ ಅನ್ಡಿಸೈರಬಲ್ ಬರ್ತಾ ಇತ್ತು. ಬಿಕಾಸ್ ವೇರಿಯೇಷನ್ ಆಗುತ್ತೆ ಸೆಕ್ಷುವಲ್ ಪ್ರೊಡಕ್ಷನ್ ಅಲ್ಲಿ, ಬಿಕಾಸ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಆರ್ ಏಬಲ್ ಟು ಶೋ ಸೆಕ್ಷುವಲ್ ಪ್ರೊಡಕ್ಷನ್. ಆದರೆ ಮಾಡರ್ನ್ ಅಲ್ಲಿ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಅನ್ಡಿಸೈರಬಲ್ ಕ್ಯಾರೆಕ್ಟರ್ನ ನಾವು ಬರದ ಹಾಗೆ ನೋಡ್ಕೊಳ್ಬಹುದು. ಬಿಕಾಸ್ ಜೆನೆಟಿಕ್ ಇಂಜಿನಿಯರಿಂಗ್ ವಿಲ್ ಬಿ ಇನ್ವಾಲ್ವಿಂಗ್ asexual reproduction, because bacteria are able to show asexual reproduction. Correcta? Nana gene which is able to produce insulin, no, I am multiplying it inside bacteria. I am multiplying in bacteria, and a multiplication in hesru binary fission anta hesru, adu asexual reproduction. Correcta? So the techniques of genetic engineering, which includes asexual reproduction nan use ಮಾಡ್ಕೊಂಡು ಮಾಡುವಾಗ it will include recombinant DNA, use of gene cloning,
and gene transfer, and also it will make sure that ಈ ಮಾಡರ್ನ್ ಬಯೋಟೆಕ್ನಾಲಜಿ ಏನಿದೆ, ಜೆನೆಟಿಕ್ ಇಂಜಿನಿಯರಿಂಗ್ ಏನಿದೆ, that will also help in overcome the problem of sexual reproduction. ಅಂದರೆ ಏನೀಗ ನಾನು ಲಿಮಿಟೇಷನ್ ಹೇಳಿದೆ, ಸೆಕ್ಷುವಲ್ ಪ್ರೊಡಕ್ಷನ್ ಇದು ವೇರಿಯೇಷನ್ ಆಗುವಂಥದ್ದು, ಅನ್ಡಿಸರೇಬಲ್ ಕ್ಯಾರೆಕ್ಟರ್ ಬರುವಂಥದ್ದು ಅಲ್ಲ. ಸೊ ಅದೆಲ್ಲ ಇಲ್ಲಿ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ದ ಓನ್ಲಿ ಒನ್ ಆರ್ ಸೆಟ್ ಆಫ್ ಡಿಸೈರೇಬಲ್ ಕ್ಯಾರೆಕ್ಟರ್ ಅಂತ. ಓಕೆ, ಸರಿ ಮ್ಯಾಮ್, ಇದೆಲ್ಲ ಅರ್ಥ ಆಯಿತು. ಅನ್ಡಿಸರೇಬಲ್ ಕ್ಯಾರೆಕ್ಟರ್ನ ನಾನು ಅವಾಯ್ಡ್ ಮಾಡ್ಬೋದು ಇನ್ ದ ಕೇಸ್ ಆಫ್ ಮಾಡರ್ನ್ ಅಂತೆಲ್ಲ. ಆದರೆ ರಿಕಾಂಬಿನೆಂಟ್ ಡಿ ಎನ್ ಎ ಅಂದರೆ ಏನು? ಹಾಂ, ಯೂಸ್ ಆಫ್ ಜೀನ್ ಕ್ಲೋನಿಂಗ್ ಯಾಕೆ ಮಾಡ್ತೀವಿ? ಜೀನ್ ಕ್ಲೋನಿಂಗ್ ಅಂದ್ರೇನು? ಜೀನ್ ಟ್ರಾನ್ಸ್ಫರ್ ಅಂದ್ರೇನು? ಅದನ್ನು ನೋಡೋಣ. ಓಕೆ, recombinant DNA. So, as the name say, definition ಬರೆಯೋ ಮುಂಚೆ recombinant ಅಂದರೆ DNA ನ ರೀಕಂಬೈನ್ ಮಾಡುವಂಥದ್ದು. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಎರಡು DNA ನ ಜಾಯಿನ್ ಮಾಡುವಂಥದ್ದು. ನಾನು ಈಗಷ್ಟೇ ಒಂದು ಇನ್ಸುಲಿನ್ ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಾ ಇದ್ದೆ ಅಲ್ವಾ? ಇದೇನೀಗ DNA, ಈ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಏನಿದೆ, ವಿಚ್ ವಿ ಕಾಲ್ ಆಸ್ ಪ್ಲಾಸ್ಮೇಡ್. ಓಕೆ, ಇದು ಕ್ರೋಮೋಸೋಮಲ್ DNA, ಇದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಈಗ ಇದರೊಳಗೆ ಒಂದು ನಾನು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಜೀನ್ ಹಾಕ್ತೆ. ಇದೇನಾಯ್ತು ಈಗ? ಇದು ರಿಕಾಂಬಿನೆಂಟ್ DNA ಆಯಿತು. ಬಿಕಾಸ್ ಐ ಕಂಬೈನ್ಡ್ 2 DNA, ಒಂದು ಪ್ಲಾಸ್ಮಿಡಿನ DNA, ಇನ್ನೊಂದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ ಏನಿದೆ, ವಿಚ್ ಇಸ್ ಅ ಪಾರ್ಟ್ ಆಫ್ DNA ಅಲ್ವಾ? ಸೊ ದಿಸ್ ಇಸ್ ಅ ರೀಕಾಂಬಿನೆಂಟ್ DNA. ಓಕೆ, ಸೊ ರೀಕಾಂಬಿನೆಂಟ್ DNA ಇಸ್ ನಥಿಂಗ್ ಬಟ್ it is nothing but artificially produced DNA which has the genes from ಡಿಫ್ರೆಂಟ್ ಸೋರ್ಸಸ್. ಅದು ನಿಮ್ಮ ಅರ್ಥ ಮಾಡಿಸೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇದು ಆರ್ಟಿಫಿಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡುವಂಥ DNA. ನಾನೀಗ ಇನ್ಸುಲಿನ್ ಜೀನ್ ಏನಿತ್ತು ಪ್ಲಾಸ್ಮಿಡಲ್ಲಿ, ಅದು ನಾನು ಆರ್ಟಿಫಿಷಿಯಲ್ ಆಗಿ ಇನ್ಸರ್ಟ್ ಮಾಡಿರುವಂಥದ್ದಲ್ವಾ? ಸೊ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ಡ್ DNA ವಿಚ್ ಹ್ಯಾಸ್ ದ ಜೀನ್ಸ್ ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್. ಓಕೆ, ಸೊ ದಟ್ ಈಸ್ ಅಬೌಟ್ ರಿಕಾಂಬಿನೆಂಟ್ DNA. ನಾವು ಜೀನ್ ಕ್ಲೋನಿಂಗ್ ಅಂದ್ರೇನು? ಕ್ಲೋನಿಂಗ್ ಅಂದರೆ ಕಾಪಿಯಿಂಗ್ ಅಷ್ಟೇ. ಜೀನನ್ನು ಕಾಪಿ ಮಾಡುವಂಥದ್ದು. ನಾನು ಯಾಕೆ ಮ್ಯಾಮ್ ಜೀನ್ ಕಾಪಿ ಮಾಡಬೇಕು? ಯಾಕಂದರೆ ನನ್ನ ಏಮ್ ಏನು? ಈಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು. ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋದು. ಓಕೆ, ರಿಕಾಂಬಿನೆಂಟ್ DNA ಪುನಃ ಡ್ರಾ ಮಾಡ್ತೀನಿ ಇಲ್ಲಿ. ಇದು ಒರಿಜಿನಲ್ DNA ಇದ್ದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇಲ್ಲಿದೆ ಜೀನು. ಇದು ರಿಕಾಂಬಿನೆಂಟ್ DNA. ಓಕೆ, ಸೊ ಇದು ನನ್ನ ಜೀನ್. ನನ್ನ ಏಮ್ ಏನು? ಮ್ಯಾಕ್ಸಿಮಮ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥದ್ದು. ಕರೆಕ್ಟಾ? ಸೊ ನನಗೆ ಈ ಜೀನ್ ಒಂದು ಇದ್ರೆ ಸಾಕಾಗಲ್ಲ. ಅಂದರೆ ಒಂದು ಬ್ಯಾಕ್ಟೀರಿಯಾದಲ್ಲಿ, ಒಂದು ಪ್ಲಾಸ್ಮಿಡಲ್ಲಿ ಒಂದು ಜೀನ್ ದಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್ ಇದ್ರೆ ಸಾಕಾಗಲ್ಲ. ಐ ವಾಂಟ್ ಮೆನಿ ಸಚ್ ಜೀನ್ಸ್, ಕರೆಕ್ಟ್? ಸೊ ದಟ್ ಐ ಕ್ಯಾನ್ ಪ್ರೊಡ್ಯೂಸ್ ಲಾಟ್ ಆಫ್ ಇನ್ಸುಲಿನ್. ಕರೆಕ್ಟಾ? ಓಕೆ, ಸೊ ಮುಂಚೆ ಏನು ಮಾಡ್ತಿದ್ರು? ಇನ್ಸುಲಿನ್ ಬೇಕು ಅಂತ ಆದರೆ ಫಾರ್ ಡಯಾಬಿಟಿಸ್ ಪೇಷಂಟ್ ದೇ ಯೂಸ್ ಟು ಸ್ಲಾಟರ್ ಆ್ಯನಿಮಲ್ಸ್ ಆ್ಯಂಡ್ ಆ್ಯನಿಮಲ್ಸಿಂದ ಇನ್ಸುಲಿನನ್ನು ತಗೊಳ್ತಾ ಇದ್ರು. ಕ್ವಾಂಟಿಟಿ ಖಂಡಿತವಾಗಿಯೂ ಕಮ್ಮಿ ಇರುತ್ತೆ. ಆ್ಯಂಡ್ ಏನು ಸ್ಲಾಟರ್ ಮಾಡಬೇಕಾಗುತ್ತೆ, ಪ್ರಾಣಿಗಳನ್ನ ಸಾಯಿಸಬೇಕಾಗುತ್ತೆ. ಓಕೆ, ಅದು ಅಲ್ಲದೆ ಕೆಲವು ಬಾಡಿ ಎಲರ್ಜಿಕ್ ರಿಯಾಕ್ಷನನ್ನು ಕೆಲವರು ಹ್ಯೂಮನ್ಸ್ ಬಾಡಿ ಎಲರ್ಜಿಕ್ ರಿಯಾಕ್ಷನನ್ನು ತೋರಿಸುತ್ತೆ ಫಾರ್ ಆ್ಯನಿಮಲ್ಸ್ ಇನ್ಸುಲಿನ್. ಸೊ ಅದು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಬಯೋಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಈಗ ಜೀನನ್ನು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಕರೆಕ್ಟಾ? ಸೊ ಈ ಜೀನ್ಸ್ ಏನಿದೆ, ಐ ವಾಂಟ್ ಮೆನಿ ಕಾಪೀಸ್ ಆಫ್ ಇಟ್. ಓಕೆ, ದ್ಯಾಟ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಅಸ್ ಜೀನ್ ಕ್ಲೋನಿಂಗ್. ಓಕೆ, ಸೊ multiple identical copies of
genes is called as gene cloning. ಓಕೆ, ಈಗ ಜೀನ್ ಟ್ರಾನ್ಸ್ಫರ್ ಅಂದ್ರೇನು? ಈ ಜೀನ್ ಏನಿದೆ ದಟ್ ಇಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ಬಟ್ ಬರೀ ಒಂದು ಜೀನ್ ಸುಮ್ಮನೆ ಹಾಗೆ ಇದ್ರೆ ಕ್ಯಾನ್ ಇಟ್ ಪ್ರೊಡ್ಯೂಸ್ ಇನ್ಸುಲಿನ್? ನೋ, ರೈಟ್? ಜೀನ್ ಇಸ್ ಆಫ್ DNA. ದಿಸ್ ಜೀನ್ ಹ್ಯಾಸ್ ಟು ಶೋ ಏನು ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆದ್ಮೇಲೆ ಪ್ರೋಟೀನ್ ಪ್ರೊಡ್ಯೂಸ್ ಆಗುವಂಥದ್ದು, ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂಥದ್ದು. ಸೊ I have to transfer this particular gene that is able to produce insulin in future. I have to transfer it into a DNA. Okay, adu ee plasmid bacterial DNA enide alva. So I have to transfer the gene. So ee gene transfer enide adike gene transfer anta helodu simple. So I hope you have understood this particular paragraph regarding conceptual development of principles of genetic engineering. Okay, which will include, mainly it will include what? Creation of recombinant DNA, gene cloning, gene transfer, adu alde overcome the limitations of sexual production. Illi ಕಾಣಿಸಕ್ ಸಿಗಲ್ಲ, ಇಲ್ಲಿ ನಮಗೆ ಏನು ಬೇಕು ಅದೇ ಪ್ರೊಡ್ಯೂಸ್ ಆಗುವಂಥದ್ದು. ಓಕೆ, ಆ್ಯಂಡ್ ಇಂಟ್ರೊಡ್ಯೂಸ್ ದ ಓನ್ಲಿ ಸೆಟ್ ಅಂದರೆ ಓನ್ಲಿ ಡಿಸೈರ್ಡ್ ಜೀನ್ ದ್ಯಾಟ್ ವಿ ವಾಂಟ್. ಸೊ ಇದೆಲ್ಲ ಜೆನೆಟಿಕ್ ಇಂಜಿನಿಯರಿಂಗ್ ಅಂಡರ್ ಬರುವಂಥದ್ದು. ಸೊ ಯಾರು ಈ ಫಸ್ಟ್ ರಿಕಾಂಬಿನೆಂಟ್ DNA ಅಂದರೆ ಏನು ಜೆನೆಟಿಕ್ ಇಂಜಿನಿಯರಿಂಗ್ ಯೂಸ್ ಮಾಡಿ ಯಾರು ಫಸ್ಟ್ ರಿಕಾಂಬಿನೆಂಟ್ DNA ಅನ್ನು ಮಾಡಿದ್ರು ಅಂತ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ಇಫ್ ಯು ಸಿ, ಸ್ಟ್ಯಾನ್ಲೆ ಕೊಹನ್ ಆ್ಯಂಡ್ ಹರ್ಬರ್ಟ್ ಬೋಯರ್ ಅವರು 1972 ಅಲ್ಲಿ ಏನು ಮಾಡಿದ್ರಂದರೆ ದೇ ಆ್ಯಕ್ಚುಲಿ ಡಿಡ್ ದ ಫಸ್ಟ್ ರಿಕಾಂಬಿನೆಂಟ್ DNA. ಓಕೆ, ಅಂದರೆ RDNA ರಿಕಾಂಬಿನೆಂಟ್ DNA ಯಾಕೆ ಬೇಕು ನಮಗೆ? ಟು ಪ್ರೊಡ್ಯೂಸ್ ಅವರ್ ಡಿಸೈರ್ಡ್ ಪ್ರೋಟೀನ್ ಅಲ್ವಾ? ಸೊ ಜೆನೆಟಿಕ್ ಇಂಜಿನಿಯರಿಂಗ್ನ ಮೇನ್ ಏಮ್ ಏನು? ಟು ಪ್ರೊಡ್ಯೂಸ್ ರಿಕಾಂಬಿನೆಂಟ್ DNA ಸೊ ದಟ್ ವಿ ಕ್ಯಾನ್ ಪ್ರೊಡ್ಯೂಸ್ ದ ಡಿಸೈರ್ಡ್ ಪ್ರಾಡಕ್ಟ್ ದ್ಯಾಟ್ ವಿ ವಾಂಟ್. ಇನ್ಸುಲಿನ್ ಇರ್ಬೋದು, ಅಂದರೆ ಎನ್ಸೈಮ್ಸ್ ಇರ್ಬೋದು, ಆ್ಯಂಟಿಬಯೋಟಿಕ್ ಇರ್ಬೋದು, ಏನೇ ಪ್ರೋಟೀನ್ಸ್ ಬೇಕಿದ್ರು, ಏನು ಹೇಳೋದು ಎಕ್ಸ್ಪ್ರೆಷನ್ ಆಗಬೇಕಿದ್ರು RDNA ಮಾಡಲೇಬೇಕು ಅಲ್ವಾ? ಸೊ ಏನು ಮಾಡಿದ್ರಂದ್ರೆ ಇವರಿಬ್ಬರು, they had taken antibiotic resistant gene, okay, and they inserted it into plasmid. Adre yara plasmid? Salmonella typhimurium. So if you see over here, idu salmonella the cell, correct? So you can see plasmid. So ee plasmid yavattu enagirutte double stranded agirbeku, okay, because it's a DNA alva, but it's a circular extra chromosomal DNA. So idu ಹೆಚ್ಚಾಗಿ ಡಬಲ್ ಸ್ಟ್ರಾಂಡೆಡ್ DNA ಆಗಿರಬೇಕು. ಸೊ ಸಾಲ್ಮೊನೆಲ್ಲಾ ಟೈಫೈನ ಪ್ಲಾಸ್ಮಿಡನ್ನು ತಗೊಂಡು, ಓಕೆ, ಈ DNA ಏನಿದೆ ಪ್ಲಾಸ್ಮಿಡನ್ನು ತಗೊಂಡು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಏನಿದೆ ಅವ್ರ ಹತ್ರ ಅವರು ಇನ್ಸರ್ಟ್ ಮಾಡಿದ್ರು. ಓಕೆ, ಅರೆ ಸುಮ್ಮನೆ ಹಾಗೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಕಟ್ ಮಾಡಬೇಕು ಅಲ್ವಾ? ಸೊ ಈ ನೇಟಿವ್ ಪ್ಲಾಸ್ಮಿಡ್ ಏನಿದೆ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ, ಇದು ಏನು ನೇಟಿವ್ ಪ್ಲಾಸ್ಮಿಡ್ ಏನಿದೆ ಅದನ್ನು ಕಟ್ ಮಾಡಬೇಕು ಅಲ್ವಾ? ಅದೇ ಥರ ಈ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಏನಿದೆ ಇದನ್ನ ನಾನು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಯಾವುದೋ ಒಂದು ಬ್ಯಾಕ್ಟೀರಿಯಾವ DNA ಇಂದ ಈ ಥರ ಕಟ್ ಮಾಡಿನೇ ತಗೊಂಡಿರುವಂಥದ್ದು, ಕರೆಕ್ಟಾ? ಸೊ ಯಾವುದಪ್ಪ ಈ ಪ್ಲಾಸ್ಮಿಡನ್ನು ಕಟ್ ಮಾಡುತ್ತೆ ಅಥವಾ ಜೀನನ್ನು ಕಟ್ ಮಾಡುತ್ತೆ? ಯಾವುದು ಎನ್ಸೈಮ್ ಇರ್ಬೋದು ಅಥವಾ ಯಾವಿದು ಸಿಸರ್ ಇರ್ಬೋದು ಅಂತ ಕೇಳಿದ್ರೆ ನೀವು, ದ ನೇಮ್ ಆಫ್ this molecule that is able to cut the gene, the DNA, is nothing but restriction enzymes, okay, also called as molecular scissor. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕಿದೆ ಮತ್ತೆ. ಸೊ ಯಾಕೆ ಈ ಹೆಸರು ಮಾಲಿಕ್ಯುಲರ್ ಸೀಸರ್? ಬಿಕಾಸ್ ಇಟ್ ಈಸ್ ಆಕ್ಟಿಂಗ್ ಲೈಕ್ ಅ ಸೀಸರ್, ಬಟ್ ಇಟ್ ಇಸ್ ಇನ್ ಅ ಮಾಲಿಕ್ಯುಲರ್ ಲೆವೆಲ್. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾಕೆ ಅಂತ ಮತ್ತೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಈಗ ಇಫ್ ಐ ಸೇ ನಾವು ಅದು ಸರಿಯಾಗಿ ಅರ್ಥ ಆಗಲ್ಲ. ಸೊ ತಿಳ್ಕೊಳ್ಳಿ, ಒಂದು ಮಾಲಿಕ್ಯುಲರ್ ಸೀಸರ್ ಅಂತ ಹೇಳೋ ಒಂದು ಮಾಲಿಕ್ಯೂಲನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾರೆ. ಓಕೆ, ನಂತರ ಸರಿ, DNA ಡಿಸೈರ್ಡ್ DNAದು ಏನು ಜೀನ್ ಕಟ್ ಮಾಡಿ ಆಯಿತು. ಅದೇ ಥರ
ಪ್ಲಾಸ್ಮಿಡ್ಸ ಕಟ್ ಮಾಡಿ ಆಯಿತು, ಇನ್ನೇನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ಆದರೆ ಈ ರೆಸಿಸ್ಟೆಂಟ್ ಜೀನ್ ಈ ಪ್ಲಾಸ್ಮಿಡ್ ಜೊತೆ ಹೇಗೆ ಸ್ಟಿಕ್ ಆಗುತ್ತೆ? ದಟ್ ಇಸ್ ವಿತ್ ದ ಹೆಲ್ಪ್ ಆಫ್ ಎನಾದರ್ ಎನ್ಸೈಮ್. ಸೊ ಇಫ್ ಯು ಸಿ, ಎರಡು DNA ಅನ್ನು, ಎರಡು ಜೀನನ್ನು ಜಾಯಿನ್ ಮಾಡಬೇಕಾದ್ರೆ ಎರಡು ಜೀನ್ ಮಧ್ಯೆ ಏನಿರುತ್ತೆ, ಎರಡು ನ್ಯೂಕ್ಲಿಯೋಟೈಡ್ ಮಧ್ಯೆ ಏನು ಹೇಳೋದು, ಏನಿರುತ್ತೆ ಮೇಲಿಂದ ನೋಡಿದ್ರೆ ಬ್ಯಾಕ್ ಬೋನ್ ಇರುತ್ತೆ ಅಲ್ವಾ, ಅಂದರೆ ಫಾಸ್ಫೋಡೈಎಸ್ಟರ್ ಬಾಂಡಿಂದ ಎರಡು ನ್ಯೂಕ್ಲಿಯೋಟೈಡ್ಸ್, ಅಂದರೆ ಇಫ್ ಯು ಸಿ ಫ್ರಮ್ ಅಪ್ ಟು ಡೌನ್, ಡೌನ್ ಟು ಅಪ್ ಆ ಥರ ಹೇಳಿದ್ರೆ ಈ ಥರ ಅಲ್ಲ. ಹೈಡ್ರೋಜನ್ ಬಾಂಡು ATGC ಗೊತ್ತು ನಿಮಗೆಲ್ಲ ಅಲ್ವಾ, ಇದೆರಡು ನ್ಯೂಕ್ಲಿಯೋಟೈಡ್ಸ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಇರುವಂಥದ್ದು. ಆದರೆ ಇಫ್ ಐ ಡ್ರಾ ದ DNA ಲೈಕ್ ದಿಸ್, ಈ ಥರ ಕಟ್ ಮಾಡುವಾಗ ಜಾಯಿನ್ ಮಾಡುವಂಥದ್ದು ಯಾವುದು? ಫಾಸ್ಫೋಡೈಎಸ್ಟರ್ ಬಾಂಡ್. ಓಕೆ, ಸೊ ಕಟ್ ಮಾಡಿರೋ ಆಲ್ರೆಡಿ ಪೀಸ್ ಇದೆ ನಮ್ಮ ಹತ್ರ, ಕರೆಕ್ಟಾ? ಅದನ್ನ ಜಾಯಿನ್ ಮಾಡೋದು ಯಾವುದು? ಫಾಸ್ಫೋಡೈಎಸ್ಟರ್ ಬಾಂಡ್ ಆಗಬೇಕು ಎರಡು ಜೀನ್ ಮಧ್ಯೆ, ಕರೆಕ್ಟಾ? ಈ ಎರಡು ಸ್ಟ್ರ್ಯಾಂಡ್ ಮಧ್ಯೆ, ಕರೆಕ್ಟಾ? ಸೊ ಈ ಎನ್ಸೈಮ್ ಯಾವುದಪ್ಪ ಅಂದರೆ, ಇಲ್ಲಿ ಬರಿತೀನಿ, DNA ಲೈಗೇಸ್. ಇದ್ರ ಬಗ್ಗೆನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಸಿಂಪಲ್ ಆಗಿ ಈಗ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಇದನ್ನು ನಾನು ಮಾಲಿಕ್ಯುಲರ್ ಗ್ಲೂ ಅಂತ ಬರಿತೀನಿ. ಈಸಿ ಅಲ್ವಾ? ಮಾಲಿಕ್ಯುಲರ್ ಗ್ಲೂ, ಸಿಸರು ಗ್ಲೂ, ಸಿಸರಿಂದ ಕಟ್ ಮಾಡುವಂಥದ್ದು, ಗ್ಲೂವಿಂದ ಜಾಯಿನ್ ಮಾಡುವಂಥದ್ದು, ಸಿಂಪಲ್, ಕರೆಕ್ಟಾ? ಸರಿ, ನಮ್ಮ ಹತ್ರ ಈಗ ರಿಕಾಂಬಿನೆಂಟ್ DNA ಆಯಿತು. ನಮ್ಮ ಹತ್ರ ಅಲ್ಲ, ಇವರು ಸೈಂಟಿಸ್ಟು ಡಿಸ್ಕವರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಗೀಗ ರಿಕಾಂಬಿನೆಂಟ್ DNA ಸಿಕ್ಕಿತು, ವಿಚ್ ಇಸ್ ಹ್ಯಾವಿಂಗ್ ದ ಸಾಲ್ಮೊನೆಲ್ಲಾ ಟೈಫೈಸ್ ಪ್ಲಾಸ್ಮಿಡ್ ಆ್ಯಂಡ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ನಂತರ ಈ ರಿಕಾಂಬಿನೆಂಟ್ DNA ಏನು ಫಾರ್ಮ್ ಆಗಿದೆ ಅದನ್ನು ಅವರು ಈಕೋಲೈಗೆ ಹಾಕ್ತಾರೆ. ಈಕೋಲೈ ಅಂದ್ರೇನು? ಎಶ್ಚರಿಷಿಯಾ ಕೊಲೈ ಬ್ಯಾಕ್ಟೀರಿಯಾ. ಓಕೆ, ಈಕೋಲೈಗೆ ಹಾಕ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಏಬಲ್ ಟು ಸಿ ಏನು ಟ್ರಾನ್ಸ್ಫರಿಂಗ್ ಆಫ್ ದ ಪ್ಲಾಸ್ಮಿಡ್. ಸೊ ನಾವು ಟ್ರಾನ್ಸ್ಫರ್ ಆಗಿದೆ. ಓಕೆ, ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಾ, ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಂತ ನಾನು ಕರಿಬೋದು. ಓಕೆ ಓಕೆ, ಇದರ ಬಗ್ಗೆ ಡೀಟೇಲ್ ಆಗಿ ಮಾಡಲಿಕ್ಕಿದೆ. ಒಂದು ನೆನ್ಪಿಟ್ಕೊಳ್ಳಿ, ಮಾಲಿಕ್ಯುಲರ್ ಸಿಸರು, ಮಾಲಿಕ್ಯುಲರ್ ಗ್ಲೂ. ಸೊ ಯಾವ ಮಾಲಿಕ್ಯುಲರ್ ಸಿಸರ್ ನಾನು ಈ ಆ್ಯಂಟಿಬಯೋಟಿಕನ್ನು ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದೀನಿ. ಓಕೆ, ಈ ಸೇಮ್ RE ಅಂದರೆ ಮಾಲಿಕ್ಯುಲರ್ ಗ್ಲೂ ಇಲ್ಲೂ ಪ್ಲಾಸ್ಮಿಡನ್ನು ಕಟ್ ಮಾಡಲಿಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ವಾಟ್ is been written over here. This is what I wanted to explain you regarding the first recombinant DNA done by Stanley and Boyer. Okay, 1972 ಅಲ್ಲಿ. ನೆಕ್ಸ್ಟ್ ಓಕೆ, ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಟರ್ಮ್ಸ್ ನಾವು ಏನು ಯೂಸ್ ಮಾಡಿದ್ವಿ, ಪ್ಲಾಸ್ಮಿಡ್, ರಿಸ್ಟ್ರಿಕ್ಷನ್ ಎನ್ಸೈಮ್, DNA ಲೈಗೇಸ್, ವೆಕ್ಟರ್, DNA ಪಾಲಿಮರೀಸ್ ಎಲ್ಲ ಏನಿದು, ಯಾಕೆ ಬೇಕಿದು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ, ನಾಟ್ ಅಗೇನ್ ವೆರಿ ಮಚ್ ಇನ್ ಡೀಟೇಲ್ ಅಂದರೆ ನಾನು ಟೈಪ್ಸ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಮಾತಾಡುವಂಥದ್ದು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಮಿಡ್ ಬಗ್ಗೆ ಮಾತಾಡುವಂಥದ್ದು, ಅದು ಇನ್ನೂ ಎಕ್ಸ್ಪ್ಲನೇಷನ್. ಇದು ಅನ್ನೋದು ಡೆಫಿನೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಅರ್ಥ ಮಾಡಿ ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ಕಮಿಂಗ್ ಟು ಪ್ಲಾಸ್ಮಿಡ್. ಪ್ಲಾಸ್ಮಿಡಿಗೆ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಈ ಥರ ಇರುವಂಥದ್ದು. ನಾನು ಹೇಳ್ತಾ ಇದ್ದೆ, ನಾನು ಎಕ್ಸ್ಪ್ಲೇನ್ ಮಾಡೋಕೆ ಬಾಯಲ್ಲಿ ಹೇಳ್ತಾ ಇದ್ದೆ ಇದ್ರ ಬಗ್ಗೆ. ದಟ್ ಈಸ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಪ್ಲಾಸ್ಮಿಡ್ ಅಂದ್ರೇನು? ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಓಕೆ, ಯಾಕೆ ಈ ಹೆಸರು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA? ಹಾಂ, ಓಕೆ, I am drawing a bacteria which is having its chromosomal DNA. Chromosomal DNA. Okay? ಎಲ್ರಿಗೂ ನಮ್ಮ ಹತ್ರನೂ ಇದೆ ಕ್ರೋಮೋಸೋಮಲ್ DNA ಅಲ್ವಾ, which will be having the genes which is able to express the protein ಅಲ್ವಾ. ಆದರೆ ಈ ಬ್ಯಾಕ್ಟೀರಿಯಾಗೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ನಾರ್ಮಲ್ DNA ಜೊತೆಗೆ, ನಾರ್ಮಲ್ ಕ್ರೋಮೋಸೋಮಲ್ DNA ಜೊತೆಗೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಇದೆ. ಅದ್ರ ಹೆಸರೇ ಪ್ಲಾಸ್ಮಿಡ್. ಅದು ಸರಿ ಮ್ಯಾಮ್, ಆದರೆ ಯಾಕೆ ಬೇಕು ಬ್ಯಾಕ್ಟೀರಿಯಾಗೆ ಪ್ಲಾಸ್ಮಿಡ್? ಇದು ನ್ಯಾಚುರಲ್ ಆಗಿ ನಾವು ಕಾಣುವಂಥದ್ದು. ಪ್ಲಾಸ್ಮಿಡಲ್ಲಿ ಸಾಲ್ಮೊನೆಲ್ಲಾದಲ್ಲೂ ನಾವು ನ್ಯಾಚುರಲ್ ಆಗಿ ನೋಡುವಂಥದ್ದು, ಯಾರು ಹಾಕಿರುವಂಥದ್ದಲ್ಲ ಬ್ಯಾಕ್ಟೀರಿಯಾದೊಳಗಡೆ ಅಲ್ವಾ. ನ್ಯಾಚುರಲ್ ಆಗಿ ಯಾಕೆ ಬೇಕು ಪ್ಲಾಸ್ಮಿಡ್ಗೆ, ಬ್ಯಾಕ್ಟೀರಿಯಾಗೆ ಅಂದರೆ, ಫಸ್ಟ್ ಆಫ್ ಆಲ್ ಇದು ಪ್ಲಾಸ್ಮಿಡು ಹೆಚ್ಚಾಗಿ ಬ್ಯಾಕ್ಟೀರಿಯಾದಲ್ಲಿ ಕಾಣುವಂಥದ್ದು.
ಫಂಗೈಯಲ್ಲಿ ನೋಡಬಹುದು. ಓಕೆ, ವಿ ಕ್ಯಾನ್ ಸಿ ಇನ್ ಫಂಜೈ ಆಸ್ ವೆಲ್. ಆದರೆ ಬ್ಯಾಕ್ಟೀರಿಯಾದಲ್ಲಿ ಜಾಸ್ತಿ. ಸರಿ, ಯಾಕೆ ಬ್ಯಾಕ್ಟೀರಿಯಾದಲ್ಲಿ ಜಾಸ್ತಿ, ಯಾಕೆ ಬ್ಯಾಕ್ಟೀರಿಯಾಗೆ ಇದು ಬೇಕು ಅಂದರೆ, ಪಾಪ ಬ್ಯಾಕ್ಟೀರಿಯಾಗೆ ತುಂಬ ಜನ ಎನಿಮೀಸ್. ವೈರಸ್ ಎನಿಮೀಸ್ ಇದ್ದಾವೆ, ಫಂಗೈಯು ಎನಿಮಿ ಅಲ್ವಾ. ವೈರಸ್ ಕ್ಯಾನ್ ಅಟ್ಯಾಕ್ ಬ್ಯಾಕ್ಟೀರಿಯಾ, ದಟ್ ಆರ್ ಕಾಲ್ಡ್ ಎಸ್ ಬ್ಯಾಕ್ಟೀರಿಯೋಫೇಜ್. ಕರೆಕ್ಟಾ? ಅದೇ ಥರ ಫಂಜೈ ಕ್ಯಾನ್ ಪ್ರೊಡ್ಯೂಸ್ ಆಂಟಿಬಯೋಟಿಕ್ಸ್ ದಟ್ ಕ್ಯಾನ್ ಕಿಲ್ ಬ್ಯಾಕ್ಟೀರಿಯಾ. ಓಕೆ, ಅದಲ್ಲದೆ ನಾವಂತೂ ಇದ್ದೀವಿ, ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ವಿ ಟೇಕ್ ಆಂಟಿಬಯೋಟಿಕ್ಸ್, ಎಗೈನ್ ಇಟ್ ಕ್ಯಾನ್ ಕಿಲ್ ದಿ ಬ್ಯಾಕ್ಟೀರಿಯಾ. ಅದೇ ಪ್ಲಾಂಟ್ ಸೆಲ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಬಂದರೆ ಪುನಃ ಅದೇ ಮಾಡ್ತೀವಿ ನಾವು. ಸೊ ಪಾಪ ಈ ಬ್ಯಾಕ್ಟೀರಿಯಾಗೆ ತುಂಬ ಜನ ಎನಿಮೀಸ್. ಅದಕ್ಕೆ ಬ್ಯಾಕ್ಟೀರಿಯಾ ದೇ ಆರ್ ಏಬಲ್ ಟು ಶೋ ಸರ್ಟೈನ್ ಏನು ಹೇಳೋದು, ಸರ್ಟೈನ್ ಮಾಲಿಕ್ಯೂಲ್ ಇನ್ ದ ಬಾಡಿ. ಅಂದರೆ ಈ ಪ್ಲಾಸ್ಮಿಡನ್ನು ಅವುಗಳು ನೇಚರಿಂದ ಪಡ್ಕೊಂಡಿರುವಂಥದ್ದು. ಯಾಕಂದರೆ ತುಂಬ ಎನಿಮೀಸ್ ಇರೋ ಕಾರಣ ನೇಚರ್, ಓಕೆ ಸರಿ ಬ್ಯಾಕ್ಟೀರಿಯಾ ಪಾಪ ನಿಂಗೆ ಸಿಕ್ಕಾಪಟ್ಟೆ ಎನಿಮೀಸ್ ಅಲ್ವಾ, ನಾವು ನಿಂಗೆ ಪ್ರೊಟೆಕ್ಷನಿಗೋಸ್ಕರ ಪ್ಲಾಸ್ಮಿಡನ್ನು ಕೊಡ್ತೀವಿ ಅಂತ. ಈ ಪ್ಲಾಸ್ಮಿಡಿನ ಕೆಲವು ಇಂಪಾರ್ಟೆಂಟ್ ಪ್ರಾಪರ್ಟಿನ ಹೇಳ್ತೀನಿ, ಬಿಕಾಸ್ ಇನ್ ಡೀಟೇಲ್ ಮತ್ತೆ ಹೇಳಲಿಕ್ಕಿದೆ ಪುನಃ. ಈ ಪ್ಲಾಸ್ಮಿಡಲ್ ಏನಿರುತ್ತೆ ಅಂದರೆ, ದೇ ಹ್ಯಾವ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಅಂದರೆ ಯಾರಾದರೂ ಆಂಟಿಬಯೋಟಿಕ್ ಎಕ್ಸ್ಪೋಸ್ ಮಾಡಿದ್ರೆ ಈ ಬ್ಯಾಕ್ಟೀರಿಯಾಗೆ, they can survive, they can still survive because they will be having antibiotic resistant genes. Adu alde they will be having something called as enidu restriction enzymes. Restriction enzyme andre eno adra ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. Restriction enzymes are nothing but they are nucleases. Nucleases ಅಂದ್ರೆ ಏನು ಮ್ಯಾಮ್? Nucleases are nothing but that are able to enzymatically break the nucleic acid. Proteases ಅಂದ್ರೆ ಏನು? ಪ್ರೋಟೀನ್ ಅನ್ನ ಬ್ರೇಕ್ ಮಾಡುವಂಥದ್ದು. ಇನ್ನೇನಿದೆ, ತುಂಬ ಈ ಥರ ಇದೆ ಅಲ್ವಾ. ಯಾವುದೇ ಒಂದು ಎನ್ಸೈಮ್ ಇಫ್ ಇಟ್ ಈಸ್ ಎಂಡೆಡ್ ವಿತ್ ದ ASE, it means it is able to break that substrate ಅಂತ. So restriction enzyme ಏನು? It's a nuclease that breaks the genetic material. ಕರೆಕ್ಟಾ? ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇಲ್ಲಿ ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ಏನು ಬ್ಯಾಕ್ಟೀರಿಯಾದ ಪ್ಲಾಸ್ಮಿಡ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ಯಾರನ್ನ ಬ್ರೇಕ್ ಮಾಡುವಂಥದ್ದು? ನ್ಯಾಚುರಲ್ ಆಗಿ DNA ಆಫ್, ಅಂದರೆ ಜೆನೆಟಿಕ್ ಮೆಟೀರಿಯಲ್ ಆಫ್ ವೈರಸ್ that come to attack this bacteria. ಬ್ಯಾಕ್ಟೀರಿಯೋಫೇಜ್ ಏನು ಬರುತ್ತೆ ಈ ಬ್ಯಾಕ್ಟೀರಿಯಾವನ್ನು ಅಟ್ಯಾಕ್ ಮಾಡೋಕ್ಕೆ, ಅದು ಬರುವಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ ಪ್ಲಾಸ್ಮಿಡ್ ಇಂದ ಪ್ರೊಡ್ಯೂಸ್ ಆಗಿ it can break the genetic material of the virus that comes to attack. So that is the importance of restriction enzymes being naturally present in the bacteria. Okay, so ನಾವೇನು ಮಾಡ್ತೀವಿ, ಆಸೆ ಬುರುಕ ಏನು ಹೇಳೋದು, ಮನುಷ್ಯರು ನಾವೇನು ಮಾಡ್ತೀವಿ, ಇದೆಲ್ಲ ಪ್ರಾಪರ್ಟಿ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಬಯೋಟೆಕ್ನಾಲಜಿಯಲ್ಲಿ. ಓಕೆ, ನಾವು DNA ಲೈಗೇಸ್. ಲೈಗೇಷನ್ ಅಂದ್ರೇನು? ಯಾವ ಚಾಪ್ಟರ್ ಅದು? ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ವಿ ಲೈಗೇಟ್, ವಿ ಕಟ್ ದ ವಾಸ್ ಡಿಫರೆನ್ಸ್ ಆ್ಯಂಡ್ ವಿ ಲೈಗೇಟ್ ದ ವಾಸ್ ಡಿಫರೆನ್ಸ್. ವಿ ಕಟ್ ದ ಫೆಲೋಪಿಯನ್ ಟ್ಯೂಬ್ ಆ್ಯಂಡ್ ವಿ ಲೈಗೇಟ್ ದ ಫೆಲೋಪಿಯನ್ ಟ್ಯೂಬ್. ವ್ಯಾಸೆಕ್ಟೊಮಿ, ಟ್ಯೂಬೆಕ್ಟೊಮಿ, ಪರ್ಮನೆಂಟ್ ಕಾಂಟ್ರಾಸೆಪ್ಷನ್ ಅಲ್ವಾ. ಸೊ ಲೈಗೇಷನ್ ಅಂದ್ರೇನು? ಟೈಯಿಂಗ್, ಜಾಯ್ನಿಂಗ್ ಅಲ್ವಾ. ಓಕೆ, ಸೊ DNA ಲೈಗೇಸ್ ಅಂದ್ರೇನು? ಇಟ್ ಈಸ್ ಜಾಯ್ನಿಂಗ್, ಇಟ್ ಜಾಯ್ನ್ಸ್ two genes or DNA. ಓಕೆ, ಇದಕ್ಕೇನೆಲ್ಲ ಬೇಕು ಅಂತ ಡೀಟೇಲ್ ಆಗಿ ಪುಸ್ತಕವನ್ನು ನೋಡ್ಲಿಕ್ಕಿದೆ. ಸೊ ನಾನು ಜಸ್ಟ್ ಒಂದು ಲೈನ್ ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾವು ವೆಕ್ಟರ್. ಸೊ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಈ ಪ್ಲಾಸ್ಮಿಡ್ ಬಗ್ಗೆ ನೋಡಿದ್ವಿ. ಓಕೆ, ಈ ಪ್ಲಾಸ್ಮಿಡ್ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಜಸ್ಟ್ ಸ್ವಲ್ಪ ಟೈಮ್ ಮುಂಚೆ. ಪ್ಲಾಸ್ಮಿಡ್ ಏನಿದೆ ಇದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಟ್ರಾನ್ಸ್ಪೋರ್ಟ್ ಮಾಡ್ತು
ಅಲ್ವಾ? ಇಟ್ ವಾಸ್ ಏಬಲ್ ಟು ಕ್ಯಾರಿ ದಿಸ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇನ್ ಟು ದ ಈಕೋಲೈ. ಕರೆಕ್ಟಾ? ಸೊ ಏನಿದು ಈಗ ಆಕ್ಚುಲಿ ಈ ಪ್ಲಾಸ್ಮಿಡ್ ಏನಿದು? ಇಟ್ ಈಸ್ ಏಬಲ್ ಟು ಆಕ್ಟ್ ಲೈಕ್ ಅ ವೆಕ್ಟರ್. ಈ ವೆಕ್ಟರ್ನ ನೀವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಲ್ಲಿ ಮಾಸ್ಕಿಟೋ ಬಗ್ಗೆ ನೋಡಿದ್ದೀರಾ. ಮಾಸ್ಕಿಟೋಸ್ ಅಂಡ್ ದೇರ್ ಆರ್ ಲಾಟ್ ಆಫ್ ಆನಿಮಲ್ಸ್, ಇನ್ಸೆಕ್ಟ್ಸ್, flies are able to act like a vector which will be carrying the disease over there. ಇಲ್ಲಿ ಈ ವೆಕ್ಟರ್ ಏನು ಕ್ಯಾರಿ ಮಾಡುವಂಥದ್ದು? ಇನ್ ಬಯೋಟೆಕ್ನಾಲಜಿ ವೆಕ್ಟರ್ಸ್ ದೇ ಕ್ಯಾರಿ ಫಾರಿನ್ ಜೀನ್. ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಮಿನ ಪ್ಲಾಸ್ಮಿಡು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ವಿಚ್ ಇಸ್ ಅ ಫಾರಿನ್ ಜೀನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಈಕೋಲೈಗೆ ಕೊಟ್ಬಿಡ್ತು. ಕರೆಕ್ಟಾ? ಸೊ ಕ್ಯಾರಿ ಫಾರಿನ್ ಜೀನ್. Simple. So one of the very good example for vector is our plasmid. Easy. Now coming to DNA polymerase. ಇದರ ಬಗ್ಗೆನೂ ಡಿಸ್ಕಸ್ ಮಾಡ್ಲಿಕ್ಕಿದೀವಿ ಮತ್ತೆ. ಓಕೆ, ಮತ್ತೆ ಮಾಡ್ಲಿಕ್ಕಿದೀವಾ ಇಲ್ವಾ ನೋಡೋಣ. ಈಗ ನಾನು ಹೇಳ್ತೀನಿ. ಓಕೆ, ಐ ಗೆಸ್ ವಿ ವೋಂಟ್ ಬಿ ಎಕ್ಸ್ಪ್ಲೇನಿಂಗ್ ಅಬೌಟ್ ಇಟ್ ಡೀಟೇಲ್ ಬಿಕಾಸ್ ಅಷ್ಟೇನು ಹೇಳಲಿಲ್ಲ ನಿಮ್ಮ NCERT ಅಬೌಟ್ DNA polymerase. ಓಕೆ, ಯಾವುದಪ್ಪ ಚಾಪ್ಟರು? ಮಾಲಿಕ್ಯುಲರ್ ಬಯಾಲಜಿ ಯಾವುದೋ ಒಂದು ಚಾಪ್ಟ್ರಲ್ಲಿ ನೀವು DNA ಪಾಲಿಮರೇಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತೀರಾ. ಬಾಟ್ನಿಯಲ್ಲಿ ಕಲ್ತಿರ್ಬೋದು. ಓಕೆ, ಕಲಿಲ್ಲ ಅಂದರೆ ಇಲ್ಲಿ ಕೇಳಿ. ಪಾಲಿಮರ್ ಅಂದ್ರೇನು? ಮೋನೋಮರ್ ಅಂದ್ರೇನು ಗೊತ್ತು ಎಲ್ರಿಗೂ? ಸಿಂಗಲ್ ಯೂನಿಟ್ ಇಸ್ ಮೋನೋಮರ್ ಅಲ್ವಾ? ಪಾಲಿಮರ್ ಅಂದ್ರೇನು? ಈ ಸಿಂಗಲ್ ಯೂನಿಟ್ ಆಫ್ ಮಾಲಿಕ್ಯೂಲ್ಸ್ ಏನಿದೆ ಇದು ಜಾಯಿನ್ ಆದಾಗ ಇಟ್ ಬಿಕಮ್ಸ್ ಅ ಪಾಲಿಮರ್. ಕರೆಕ್ಟಾ? ಮೋನೋಮರ್ ಪಾಲಿಮರ್ ಡಿಫರೆನ್ಸ್ ಗೊತ್ತಿದೆ. ಸರಿ, DNA ಪಾಲಿಮರೇಸ್ ಅಂದ್ರೆ ಏನಾಗಿರ್ಬೋದು? ಪಾಲಿಮರೇಸ್ ವಿಚ್ ಮೀನ್ಸ್ ದ ಎನ್ಸೈಮ್ ದಟ್ ಈಸ್ ಏಬಲ್ ಟು ಮೇಕ್ ದ DNA ಪಾಲಿಮರ್. ಓಕೆ, ಸೊ DNA ಪಾಲಿಮರೇಸ್ ಏನು ಮಾಡುವಂಥದ್ದು? DNA ಪಾಲಿಮರೇಸ್ ಏನು ಮಾಡುವಂಥದ್ದು? DNA ಅನ್ನ ಕಾಪಿ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು. ರೆಪ್ಲಿಕೇಶನ್ ಚಾಪ್ಟ್ರಲ್ಲಿ ನೋಡಿದ್ದೀರಾ DNA ಪಾಲಿಮರೇಸ್. ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ DNA ಪಾಲಿಮರೇಸ್ 1, 2, 3 ಅಂತೆಲ್ಲ ಇದೆ. ಕರೆಕ್ಟಾ? ಅದೇ ಥರ RNA ಪಾಲಿಮರೇಸ್ 1, 2, 3 ಅಂತೆಲ್ಲ ಇದೆ. ಕರೆಕ್ಟಾ? ಸೊ DNA ಪಾಲಿಮರೇಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕಾಪಿಂಗ್ ಆಫ್ DNA. ರೆಪ್ಲಿಕೇಶನಲ್ಲಿ ಹೆಲ್ಪ್ ಆಗುವಂಥದ್ದು DNA ಕಾಪಿ. ಪರಮಾತ್ಮ ಏನೇನೋ ಆಯಿತು. ಸರಿಯಾಗಿ ಬರೆಯೋಣ. ಕಾಪಿಂಗ್. ಹಾಂ, ಸೊ ಇದು ಜಸ್ಟ್ ಒನ್ ಲೈನರ್. ಓಕೆ, ಮೇಲೆ ಕಾಣಿಸ್ತಾ ಇಲ್ಲ ಅಲ್ವಾ ಕೆಲವು ಮಕ್ಕಳಿಗೆ? ನಂಗೆ ಈಗಷ್ಟೇ ಗೊತ್ತಾಯಿತು ಮಕ್ಕಳೇ. ಮೇಲೆ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆಯಾ? ಬೇರೆ ಎಲ್ಲ ಪರವಾಗಿಲ್ಲ, ಮೇಲೆ ಜಾಸ್ತಿನೂ ಬರೆಯಲ್ಲ ನಾನು. ಓಕೆ ಓಕೆ, ಫಸ್ಟ್ ಈ ಸ್ಲೈಡಲ್ಲಿ ಒಂದು ಸ್ಲೈಡಲ್ಲಿ ಮಾತ್ರ ಅಲ್ವಾ ಪ್ರಾಬ್ಲಮು? ಇಲ್ಲಿದೆ. ಹಾಂ, ಇದು ಪ್ಲಾಸ್ಮಿಡ್. ಓಕೆ, ಅದೊಂದೇ ಕಾಣಿಸ್ತಾ ಇಲ್ಲ. ಸರಿ, ಮೂವಿಂಗ್ ಫರ್ದರ್. ನೌ ಅಗೇನ್ ಕಮಿಂಗ್ ಬ್ಯಾಕ್ ಟು NCERT. ಈಗ ನಾನಿಲ್ಲಿ ಹೇಳಿರುವಂಥದ್ದು NCERTಲಿ ಸ್ಕ್ಯಾಟರ್ ಆಗಿ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲ ಡೆಫಿನೇಷನ್ ಒಂದು ಕಡೆ ಬರೆದು ಹಾಕ್ತೆ. ಓಕೆ, ಸಿಂಪಲ್ ಆಗಿ ಅರ್ಥ ಆಗುವಂತಹ ಡೆಫಿನೇಷನ್ ಇದೆಲ್ಲ. ನಾವು ಸೊ ಇದು ಎಕ್ಸಾಮಿಗೆ ಬರ್ಬೋದು. ವಿಚ್ ಆರ್ ದ 3 ಬೇಸಿಕ್ ಸ್ಟೆಪ್ಸ್ ಇನ್ ಜೆನೆಟಿಕಲಿ ಮಾಡಿಫೈಯಿಂಗ್ ಎನ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮ್ಸ್ ಅನ್ನವೇ ನಾನು ಮಾಡಿಫೈ ಮಾಡಬೇಕಾದ್ರೆ ಯಾವುದೆಲ್ಲ ಬೇಕು, ಸ್ಟೆಪ್ಸ್ ಯಾವುದೆಲ್ಲ, 3 ಬೇಸಿಕ್ ಸ್ಟೆಪ್ಸ್ ಯಾವುದೆಲ್ಲ ಅಂತ. ಓಕೆ, ಸೊ ಅದೇ ಸೇಮ್ ಜೆನೆಟಿಕ್ ಇಂಜಿನಿಯರಿಂಗ್ನ ಕಾನ್ಸೆಪ್ಟೇ. ಅದನ್ನು ಇಲ್ಲಿ 3 ಲೈನ್ ಆಗಿ ಬರಿಬೇಕು. ಐಡೆಂಟಿಫಿಕೇಶನ್ ಆಫ್ ದ DNA ವಿತ್ ಡಿಸೈರ್ಡ್ ಜೀನ್. ನನಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತಾದರೆ ಯಾವ ಜೀನ್, ಯಾವ DNA ಈ ಜೀನ್ ಇದೆ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಇನ್ಸುಲಿನ್ ಅಂತ ಗೊತ್ತಿರಬೇಕು. ಕರೆಕ್ಟಾ? ಈ ಜೀನ್, ಈ ಐಡೆಂಟಿಫೈಡ್ ಜೀನ್ ಏನಿದೆ ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್, ಓಕೆ, ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಇನ್ ಟು ದ ಹೋಸ್ಟ್. ಕರೆಕ್ಟಾ? ಈಗ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂನ ಪ್ಲಾಸ್ಮಿಡಿಗೆ ಹಾಕಿದ್ರು. ಕರೆಕ್ಟಾ? ಅದನ್ನು ನಾವು ಹೋಸ್ಟಿಗೆ ಹಾಕಿದ್ವಿ. ಯಾವುದು ಹೋಸ್ಟ್ ಆಗಿತ್ತು? ಈಕೋಲೈ ಆಗಿತ್ತು. ಅದಾದಮೇಲೆ ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ಡ್ DNA ಇನ್ ದ ಹೋಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ದ DNA ಟು ಇಟ್ಸ್ ಪ್ರೊಜೆನಿ.
ಇಲ್ಲಿ ಕತೆ ಮುಗಿಲಿಲ್ಲ. ನನಗೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಎಲ್ಲಿದೆಪ್ಪ ಅದು ಸೈಂಟಿಸ್ಟು, ಇಲ್ಲಿ ಯಾಕೆ ಸೈಂಟಿಸ್ಟ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ಕೊಲೆಗೆ ಹಾಕಿದ್ರು? ಬಿಕಾಸ್ their aim is to multiplicate, increase the antibiotic resistant gene. So they will make sure that there will be lot of E. coli. First of all, E. coli should be able to show replication of this particular plasmid. Replicate ಆಗಬೇಕು ಇದು. ಓಕೆ, ಇದೇ ಥರದ ಪ್ಲಾಸ್ಮಿಡ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು. ಬೇರೆ ಏನು E. coli E. coli ಮಲ್ಟಿಪ್ಲೈ ಆಗಬೇಕು. ಸೊ ದಟ್ ಈಸ್ ದ ಏಮ್ ಅಲ್ವಾ? ಮಲ್ಟಿಪ್ಲೈ ಆದರೆ ತಾನೇ ಜಾಸ್ತಿ ಜೀನ್ಸ್ ಆಗುವಂಥದ್ದು. ಕರೆಕ್ಟಾ? ಸೊ those are where are we? So those are the 3 basic steps in genetically modifying any organisms. Simple. Sari. So this can come for exam. board exam ಅಲ್ಲಿ ಬರ್ಬೋದು ಹೆಚ್ಚಾಗಿ. Okay. Now, this is the time to understand all these tools that we will be using or that we have used for biotechnology. ಇದರ ಟೂಲ್ಸ್ ಬಗ್ಗೆ ಈಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. So now we are here tools of recombinant DNA technology, starting from restriction enzymes. Restriction enzymes ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. 1963 ಅಲ್ಲಿ 2 enzymes ಅನ್ನ ಡಿಸ್ಕವರ್ ಮಾಡಿದ್ರು that are restricting the growth of bacteriophage. Bacteriophage ಅಂದ್ರೇನು? ಎಲ್ಲರಿಗೂ ಗೊತ್ತಿದೆ. that virus ಸರಿಯಾಗಿ ಬರೆಯೋಣ. virus that kill bacteria is bacteriophage. ಕರೆಕ್ಟಾ? ಸೊ 1963 ಅಲ್ಲಿ 2 enzymes ಡಿಸ್ಕವರ್ ಆಯಿತು that can restrict the growth of bacteriophage in Escherichia coli ಅಂದರೆ E. coli. ಓಕೆ, ದೇ ಐಸೋಲೇಟೆಡ್ ಅಂದ್ರೇನು? ಎಕ್ಸ್ಟ್ರಾಕ್ಟೆಡ್ ಅಂತ ಹೇಳ್ಬೋದು. ಓಕೆ, ಫ್ರಮ್ ದ ಬ್ಯಾಕ್ಟೀರಿಯಾ. ನಾವು ಯಾವುದಾಗಿತ್ತಪ್ಪ ಈ 2 enzymes ಅಂದರೆ ಇಲ್ಲಿ ಬರಿತೀನಿ. ಯಾವುದು ಈ 2 enzymes? they had properties. One was able to different color use ಮಾಡೋಣ. So one was able to add methyl group to DNA. Another was able to cut the DNA. ಅರೆ ಮ್ಯಾಮ್, ಏನಿದು ಮ್ಯಾಮ್ ಕನ್ಫ್ಯೂಸಿಂಗು? ಒಂದು ಕಟ್ ಮಾಡುತ್ತಂತೆ DNA, ಮಿಥೈಲ್ ಗ್ರೂಪನ್ನು ಆ್ಯಡ್ ಮಾಡುತ್ತೆ ಅಂತೆ. ಸೊ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪುನಃ ಓದ್ತಾ ಇದ್ದೀನಿ. 2 enzymes responsible for restricting the growth of bacteriophage in Escherichia coli was isolated. E. coli ಅಲ್ಲಿ 2 enzymes ಅನ್ನ ಏನು ತಿಳ್ಕೊಂಡ್ರು, ಎಕ್ಸ್ಟ್ರಾಕ್ಟ್ ಅಂದರೆ ಐಸೋಲೇಟ್ ಸಮೇತ ಮಾಡಿದ್ರು. ಒಂದು enzyme it was able to add methyl group, another was able to cut the DNA. Okay, so normal ನಮ್ಮ ಹತ್ರ DNA ಇದೆ ಇಲ್ಲಿ, E. coli DNA. ಓಕೆ, ಇನ್ನೊಂದು ಪ್ಲಾಸ್ಮಿಡ್. ಈಗ ಬ್ಯಾಕ್ಟೀರಿಯೋಫೇಜ್ ಈಗ ಎಂಟರ್ ಆಗ್ತಾ ಇದೆ. ರೆಡ್ ಬ್ಯಾಕ್ಟೀರಿಯೋಫೇಜ್ ಬ್ಯಾಡ್ ಅಲ್ವಾ? ಸೊ ಏನು ಮಾಡ್ತೀನಿ ಅಂದರೆ ಬ್ಯಾಕ್ಟೀರಿಯೋಫೇಜ್ನ DNA ಇನ್ಸೈಡ್ ಈ ಥರ ಒಳಗಡೆ ತೋರಿಸ್ತೀನಿ. ಓಕೆ, ಬ್ಯಾಕ್ಟೀರಿಯೋಫೇಜ್ನ DNA ಎಂಟರ್ ಆಯಿತು. ಸೊ ಒಂದು ಎನ್ಸೈಮ್ ಏನು ಮಾಡುತ್ತು ಅಂದರೆ it was able to cut the bacteriophage DNA. ಇದೇನಿದು? ಬ್ಯಾಕ್ಟೀರಿಯೋಫೇಜ್ DNA. ಎಲ್ರಿಗೂ ಲೈಸೋಜೆನಿಕ್ ಸೈಕಲ್ ಎಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದೀನಿ. ಐ ಹೋಪ್ ಯು ಆಲ್ ನೋ ಹೌ ಬ್ಯಾಕ್ಟೀರಿಯೋಫೇಜ್ ಅಂದರೆ ವೈರಸ್ ಹೇಗೆ ಇನ್ಸರ್ಟ್ ಮಾಡುತ್ತೆ DNA ಒಳಗಡೆ. ಹೌ ವೈರಸ್ ಇನ್ಸರ್ಟ್ ಜೆನೆಟಿಕ್ ಮೆಟೀರಿಯಲ್ ಇಂಟು ಬ್ಯಾಕ್ಟೀರಿಯಾ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಸೊ ಇದು ಇನ್ಸರ್ಟೆಡ್ ಬ್ಯಾಕ್ಟೀರಿಯೋಫೇಜ್ DNA ಅನ್ನ ಕ್ಲೀವ್ ಮಾಡ್ತಾ ಇದೆ ಯಾವುದು? ಒಂದು ಥರದ ಎನ್ಸೈಮ್. ಓಕೆ,
ಇನ್ನೊಂದೇನು ಮಾಡ್ತು ಅಂದರೆ ದೇ ವೇರ್ ಏಬಲ್ ಟು ಆ್ಯಡ್ ಮಿಥೈಲ್ ಗ್ರೂಪ್ ಟು ದ DNA ಆಫ್ ಬ್ಯಾಕ್ಟೀರಿಯಾ. ಸೊ ಏನಾಗ್ತಿದೆ ಇಲ್ಲಿ ಅಂದರೆ ಈ ರೆಸ್ಟ್ರಿಕ್ಷನ್ enzymes which is produced by this plasmid, they are making sure that ಬ್ಯಾಕ್ಟೀರಿಯಲ್ DNA ಡಿಸ್ಟ್ರಾಯ್ ಆಗಬೇಕು, ಆದರೆ ನನ್ನ DNA ಏನೂ ಆಗಬಾರ್ದು. ಅದಕ್ಕೋಸ್ಕರ ಮಿಥೈಲನ್ನು ಆ್ಯಡ್ ಮಾಡುವಂಥದ್ದು. ಓಕೆ, ಫಾರ್ ಇಟ್ಸ್ ಓನ್ DNA. ಸೊ ಮಿಥೈಲೇಟೆಡ್ DNA ಏನಿದೆ, they are not destroyed by restriction enzyme, because restriction enzymes ಏನಿದೆ ಇಟ್ಸ್ ಅ ಮಾಲಿಕ್ಯುಲರ್ ಸೀಸರ್. ಎಲ್ಲೆಲ್ಲ DNA ಕಾಣಿಸಕ್ಕೆ ಸಿಗುತ್ತೆ ಕಟ್ ಮಾಡುವಂಥದ್ದು. ಓಕೆ, ಆದರೆ ಇಲ್ಲೇನು ಮಾಡ್ತಾ ಇದೆ, ರಿಸ್ಟ್ರಿಕ್ಷನ್ ಎನ್ಸೈಮ್ ಪ್ರೊಡ್ಯೂಸ್ ಆದರೂ ಅದರ ಓನ್ DNA ಕಟ್ ಆಗ್ತಾ ಇಲ್ಲ, ಬಿಕಾಸ್ ಮಿಥೈಲ್ ಗ್ರೂಪನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟಿದೆ ಅದರ DNAಗೆ, ಸೊ ದಟ್ ಇಟ್ ಕ್ಯಾನ್ ಬ್ರೇಕ್ ಓನ್ಲಿ ಬ್ಯಾಕ್ಟೀರಿಯೋಫೇಜ್ DNA. ಓಕೆ, ನಾವು ಅದೆಲ್ಲ ಸರಿ ಮ್ಯಾಮ್, ಈ ಮಾಲಿಕ್ಯುಲರ್ ಸಿಸರಿಗೆ ಯಾಕೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೆಸರು? ಯಾಕೆ ಈ ಹೆಸರು ರಿಸ್ಟ್ರಿಕ್ಷನ್ ಎನ್ಸೈಮ್? ಸಿಂಪಲ್, ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ದೇ ಆರ್ ರಿಸ್ಟ್ರಿಕ್ಟಿಂಗ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ, ರಿಸ್ಟ್ರಿಕ್ಟಿಂಗ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್. ತಪ್ಪಿ ನಾನು ರಿಸ್ಟ್ರಿಕ್ಷನ್ ಎನ್ಸೈಮ್ ಸ್ಟಾಪ್ ಆರ್ ಪ್ರಿವೆಂಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಂದರೆ ಕ್ಷಮಿಸಿ, ಅದು ಬ್ಯಾಕ್ಟೀರಿಯೋಫೇಜ್ ಆಗಬೇಕು. ಓಕೆ, ನಾನು ವೈರಸ್ ಅಂತ ಹೇಳ್ಬಿಡ್ತೀನಿ, ಬ್ಯಾಕ್ಟೀರಿಯೋಫೇಜ್ ಬೇಡ. ಓಕೆ, ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ರಿಸ್ಟ್ರಿಕ್ಟ್ ಗ್ರೋತ್ of virus. Okay. So the one that is cutting the DNA ಏನide, okay, it is nothing but our restriction enzyme, okay, that are also called as restriction endonuclease. ನ್ಯೂಕ್ಲಿಯಸ್. ಓಕೆ, ನೆಕ್ಸ್ಟ್ ಏನಿದೆ ನಮ್ಮ ಹತ್ರ? ಹಾಂ, ಫೈನ್. ಸೊ ಎಲ್ರಿಗೂ ಗೊತ್ತಾಯಿತು ಅಬೌಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಡಿಸ್ಕವರಿ. ಒಂದು ಮಿಥೈಲ್ ಗ್ರೂಪನ್ನು ಆ್ಯಡ್ ಅಮಾಂಗ್ ದ 2 enzyme that they discovered. ಅದರಲ್ಲಿ ಏನು 2 enzymes responsible for restricting the growth of bacteriophage, they were able to found in Escherichia coli. It was isolated. So ಒಂದು enzyme ಏನು ಮಾಡ್ತಾ ಇತ್ತು, it was adding the group of bacteria, another one was cutting the bacteria, adding the methyl group to the bacterial DNA. ಓಕೆ, ಇದು ಬ್ಯಾಕ್ಟೀರಿಯಾ, ಇನ್ನೊಂದು DNA ಅನ್ನ ಕಟ್ ಮಾಡ್ತಾ ಇತ್ತು. ಓಕೆ, ಯಾವ DNA ಅನ್ನ? ಅದರ ಓನಲ್ಲ, ಬ್ಯಾಕ್ಟೀರಿಯೋಫೇಜ್ DNA ಅನ್ನ. ಸೊ ಈ ಬ್ಯಾಕ್ಟೀರಿಯೋಫೇಜ್ DNA ಅನ್ನ ಏನು ಕಟ್ ಮಾಡ್ತಾ ಇದೆ ಆ ಎನ್ಸೈಮು ರಿಸ್ಟ್ರಿಕ್ಷನ್ ಎನ್ಸೈಮ್, ಆಲ್ಸೋ ಕಾಲ್ಡ್ ಎಸ್ ಎಂಡೋನ್ಯೂಕ್ಲಿಯಸ್. ಸರಿ, ರಿಸ್ಟ್ರಿಕ್ಷನ್ ಹೆಸರು ಯಾಕೆ ಅಂತ ಗೊತ್ತಾಯಿತು, ಎನ್ಸೈಮ್ ಯಾಕೆ ಗೊತ್ತಾಯ್ತು, ಬಿಕಾಸ್ ಎನ್ಸೈಮ್ ಇಸ್ ಆಲ್ವೇಸ್ ಯೂಶ್ವಲಿ ಇನ್ವಾಲ್ವ್ಡ್ ಇನ್ ಕಟ್ಟಿಂಗ್ ಸಮಥಿಂಗ್, ಬ್ರೇಕಿಂಗ್ ಸಮಥಿಂಗ್. ಆದರೆ ಎಂಡೋನ್ಯೂಕ್ಲಿಯಸ್ ಅಂತ ಯಾಕೆ ಹೆಸರು, ಇನ್ನೊಂದು ಹೆಸರು ಯಾಕೆ ಅಂತ ನೋಡೋಣ. ಫೈನ್, ಎಲ್ರಿಗೂ ಗೊತ್ತು ನ್ಯೂಕ್ಲಿಯೇಸಸ್ ಅಂದರೆ ಏನು ಅಂತ, ಈಗಷ್ಟೇ ಅಂತೆ ನಾನು. ದಟ್ ಈಸ್ ಏಬಲ್ ಟು ಕ್ಲೀವ್, ಬ್ರೇಕ್ ನ್ಯೂಕ್ಲಿಕ್ ಆಸಿಡ್. ಸೊ ನ್ಯೂಕ್ಲಿಯೇಸಸ್ ಆರ್ ಆಫ್ 2 types. ಏನಪ್ಪ ಅದು? ಎಕ್ಸೋನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್. ಎಕ್ಸೋನ್ಯೂಕ್ಲಿಯೇಸಸ್, ಎಂಡೋನ್ಯೂಕ್ಲಿಯೇಸಸ್. ಓಕೆ, ಕ್ಯಾನ್ ಯು ಗೆಸ್ ಎಕ್ಸೋನ್ಯೂಕ್ಲಿಯೇಸಸ್ ಅಂದರೆ ಏನು ಅಂತ? ಎಕ್ಸೋ ಅಂದರೆ ಎಕ್ಸ್ಟೀರಿಯರ್. ಸೊ ಈ ಎಕ್ಸೋನ್ಯೂಕ್ಲಿಯಸ್ ದೇ ಆರ್ ಏಬಲ್ ಟು ಕಟ್ ದ DNA in the exterior position. ಸೊ ಈ ಥರ DNA ಇದ್ರೆ, ಡಬಲ್ ಸ್ಟ್ಯಾಂಡರ್ಡ್ DNA ಇದ್ರೆ 5' to 3', 3' to 5'. ಇದೆಲ್ಲ ಗೊತ್ತಿದೆ, ನಾನು ರಿಪೀಟ್ ಮಾಡಲ್ಲ ನಿಮಗೆ, ಬಿಕಾಸ್ ಬೇರೆ ಚಾಪ್ಟರ್ಸಲ್ಲಿ ಕಲ್ತಿದ್ದೀರ ಆಲ್ರೆಡಿ. 5' to 3', 3'. ಇದು ನಾನೀಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಟೆಕ್ನಿಕ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸ್ಟೀರಿಯರ್ ಪೊಸಿಷನ್ ಆಫ್ ದ DNA ಅಲ್ಲಿ ಯಾವ ಎನ್ಸೈಮ್ ಕಟ್ ಮಾಡ್ತಾ ಇದೆ, ಈ ಎನ್ಸೈಮಿಗೆ ನಾವು ಎಕ್ಸೋನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆ, ಸೊ ದೇ ಕಟ್ DNA exteriorly from exterior end, in the exterior end. Now coming to endonucleases. Endonucleases ಅಂದ್ರೇನು?
again 5 prime to 3 prime. So we are drawing double stranded DNA. Okay, endonuclease, they cut the DNA within. They cut DNA within. Andre interiorly they are cutting the DNA. That is endonucleases. So namma restriction enzymes comes under this category. Okay, so we have types as well. ನಾನು ಆ್ಯಡ್ ಮಾಡಿದ್ದೀನ ಅದ್ರ ಬಗ್ಗೆ ಇಲ್ಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಅಂತ ನೋಡೋಣ. ಲೈಕ್ ಟೈಪ್ 1, ಟೈಪ್ 2, ಟೈಪ್ 3 ಅಂತ ಇದೆ. ಮತ್ತೆ ನೋಡೋಣ ರಿಸ್ಟ್ರಿಕ್ಷನ್ ಎನ್ಸೈಮ್ ಟೈಪ್ಸನ್ನು ಮತ್ತೆ ನೋಡೋಣ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ನ್ಯೂಕ್ಲಿಯಸಸ್ ಅಂದರೆ ಏನು, ಎಂಡೋನ್ಯೂಕ್ಲಿಯಸ್, ಎಕ್ಸೋನ್ಯೂಕ್ಲಿಯಸ್, ಅದರಲ್ಲಿ ನಮ್ಮ ರಿಸ್ಟ್ರಿಕ್ಷನ್ ಎನ್ಸೈಮ್ ಎಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಈಸಿ, ವೆರಿ 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 ಈಸಿ. ನೌ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಫಸ್ಟ್ ಡಿಸ್ಕವರ್ಡ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಅಂದರೆ ಇಲ್ಲೇನು 1963 ಕತೆ ಹೇಳ್ತಾ ಇದ್ದೆ ನಾನು. ಓಕೆ, ಸೊ ಇಲ್ಲಿ ಡಿಸ್ಕವರ್ ಆದಂಥ ರಿಸ್ಟ್ರಿಕ್ಷನ್ ಎನ್ಸೈಮ್ ಯಾವುದಾಗಿದೆ ಅಂದರೆ ಹೈಂಡ್ 2. ಓಕೆ, ಹೈಂಡ್ 2. ಫೈನ್. So let's understand about hind 2. So the first restriction enzyme endonuclease that was discovered was hind 2, whose functioning depended on specific DNA nucleotide sequence was isolated and characterized 5 years later. So ಅದರ ಬಗ್ಗೆ ಅರ್ಥ ಮಾಡ್ಕೊಂಡದೆಲ್ಲ 5 years later ಆಗಿತ್ತು. ಸೊ NCERT lines ಇದೆಲ್ಲ. So hind 2 always cut DNA molecules at a particular point by recognizing a specific sequence of 6 base pair. Fine. Explain ಮಾಡ್ತೀನಿ ಪುನಃ. ಈಗ DNA ಅಲ್ಲಿ ಎಲ್ರಿಗೆ ಗೊತ್ತಿದೆ ಜೀನ್ಸ್ ಇದೆ ಅಂತ. ಓಕೆ, ಆದರೆ ಇನ್ ಜನರಲ್ DNA ಸ್ಮಾಲೆಸ್ಟ್ ಯೂನಿಟ್ಸ್ ಯಾವುದು, ವಿಚ್ ಇಸ್ ದ ಸ್ಮಾಲೆಸ್ಟ್? ಈಗ ಹೇಗೆ ಏನು ಹೇಳೋದು, ಸ್ಟಾರ್ಚಲ್ಲಿ ಅಥವಾ ನಾರ್ಮಲ್ ಆಗಿ ಕಾರ್ಬೋಹೈಡ್ರೇಟಲ್ಲಿ ಸ್ಮಾಲೆಸ್ಟ್ ಮೋನೋಮರ್ ಹೇಗಾಗಿರುತ್ತೋ, ಸ್ಟಾರ್ಚಲ್ಲಿ ಹೇಗೆ ಗ್ಲೂಕೋಸ್ ಒಂದು ಮೋನೋಮರ್ ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಆಗಿರುತ್ತೋ, ಅದೇ ಥರ DNA ಅಲ್ಲಿ ಯಾವುದು ಸ್ಮಾಲೆಸ್ಟ್ ಯೂನಿಟ್? ನ್ಯೂಕ್ಲಿಯೋಟೈಡ್ಸ್ ಅಲ್ವಾ? 2 ನ್ಯೂಕ್ಲಿಯೋಟೈಡ್ಸ್, ದೇ ಫಾರ್ಮ್ ಬೇಸ್ ಪೇರ್. AT ಫಾರ್ಮ್ಸ್ AT-GC, ಇದು ಬೇಸ್ ಪೇರ್ ಆಗಿದೆ. ಈಗ ಸೊ ಲೆಟ್ಸ್ ಜಸ್ಟ್ ಡ್ರಾ ಒನ್ DNA ಆ್ಯಂಡ್ ಐ ವಿಲ್ ಸೇ, ನಾನು ಹೇಳ್ತೀನಿ ಎಲ್ಲಿ ಈ ಹೈಂಡ್ 2 ಆಕ್ಟ್ ಆಗುತ್ತೆ ಅಂತ. ಓಕೆ, ಸೊ ಈ ಹೈಂಡ್ 2 ಅಂತ ಹೇಳೋ ಫಸ್ಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಎಂಡೋನ್ಯೂಕ್ಲಿಯಸ್ ಏನಿದೆ, ಓಕೆ, ಅದರ ಕ್ಯಾರೆಕ್ಟರ್ ಎಲ್ಲ ನಂತರ ಅವ್ರು ತಿಳ್ಕೊಂಡಿದ್ರು. ಇದು ಎಲ್ಲೆಲ್ಲೋ ಆಕ್ಟ್ ಆಗುವಂಥದ್ದಲ್ಲ. ಅಂದರೆ ಸುಮ್ಮನೆ ನಾರ್ಮಲ್ ಒಂದು DNA ನೀವು ಯೂಸ್ ಮಾಡಿದ್ರೆ ಎಲ್ಲೆಲ್ಲೋ ಆಕ್ಟ್ ಆಗಲ್ಲ ಇದು. ಇಟ್ ವಿಲ್ ಬಿ ಯುನೋ ರೆಕಗ್ನೈಸಿಂಗ್ ಸರ್ಟೈನ್ ಬೇಸ್ ಪೇರ್ ಆರ್ ನ್ಯೂಕ್ಲಿಯೋಟೈಡ್ಸ್ ಆ್ಯಂಡ್ ದೆನ್ ದೇ ವಿಲ್ ಬಿ ಬ್ರೇಕಿಂಗ್ ಇಟ್. ಓಕೆ, ಸೊ ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಏನು DNA ಅಂದರೆ ಫುಲ್ ಸ್ಟ್ರಕ್ಚರಲ್ DNA ಆ ಥರ ಡ್ರಾ ಮಾಡಲ್ಲ. ಈಸಿ ಒನ್, ಐ ವಿಲ್ ಬಿ ಡ್ರಾಯಿಂಗ್. GT PYAC. C IIT-JEE. ಓಕೆ, ಸೊ ಏನು ಹೇಳ್ತಾರೆ ಇವರು ಅಂದರೆ, hind 2 always cut DNA molecules at a particular point. ಎಲ್ಲೆಲ್ಲೂ ಆಕ್ಟ್ ಆಗಲ್ಲ, ಪರ್ಟಿಕ್ಯುಲರ್ ಪಾಯಿಂಟ್, ಬೈ ರೆಕಗ್ನೈಸಿಂಗ್ ದ ಸ್ಪೆಸಿಫಿಕ್ ಸೀಕ್ವೆನ್ಸ್. ಈ ಸ್ಪೆಸಿಫಿಕ್ ಸೀಕ್ವೆನ್ಸ್ ಯಾವುದು? ಇದು ಆಫ್ 6 base pairs approximately. Okay. 1 second. ತಪ್ಪು ಮಾಡಿದೆ. ಹಾಂ, PY, ಅಯ್ಯೋ ಏನನ್ನೋ ಆಯ್ತಲ್ಲ. ಹಾಂ, Y PU
PUPY. So 1 2 3 4 5 6 1 2 3 4 5 6. So ಯಾವ್ದಿದು ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ 6 ಬೇಸ್ ಪೇರ್ಸ್? ಅದು GT, ಪಿರಿಮಿಡಿನ್, ಪ್ಯೂರಿನ್, AC ಮತ್ತೆ ಏನು ನಿಮಗೆ ಗೊತ್ತು ಇನ್ನೊಂದು ಸ್ಟ್ಯಾಂಡಲ್ಲಿ ಯಾವ ನ್ಯೂಕ್ಲಿಯೋಟೈಡ್ ಇರಬೇಕು ಅಂತ. ದಟ್ ಇಸ್ ಜಿದು ಬೇಸ್ ಪೇರ್ ಯಾವತ್ತೂ ಆಗೋದು ಜಿ ಬೇಸ್ ಪೇರ್ ಆಗುವಂಥದ್ದು ಸಿ ಜೊತೆ. T is A. Pyrimidine in general always undergo base pair with purine. Purine undergoes with pyrimidine. AT CG. Okay, simple. So idu tumba important ಆಗಿರುತ್ತೆ. So which is a specific sequence of 6 base pairs of hind 2. ಅಂದ್ರೆ hind 2 ಎಲ್ಲಿ ಆಕ್ಟ್ ಮಾಡುವಂಥದ್ದು? ಇಲ್ಲಿ ಆಕ್ಟ್ ಮಾಡುವಂಥದ್ದು. ಓಕೆ, ಈ ಸ್ಪೆಸಿಫಿಕ್ ಏನು ಹೇಳೋದು ಸೀಕ್ವೆನ್ಸ್ ಮೇಲೆ ಆಕ್ಟ್ ಮಾಡುವಂಥದ್ದು. ಓಕೆ, ಅದು ಹೇಗೆ ಆಕ್ಟ್ ಮಾಡುತ್ತೆ ಅಂತ ಮತ್ತೆ ನೋಡೋಣ, ಕನ್ಫ್ಯೂಸ್ ಮಾಡಲ್ಲ. ಓಕೆ, ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂದ್ರೇನು? ಆಸ್ ಯು ನೋ, hind 2 is a restriction enzyme. Even though it is first discovered, it's a restriction enzyme. ಸೊ ಅದು ಕಟ್ ಮಾಡುವಂಥದ್ದು ಅಲ್ವಾ? ಈ ಥರ ಕಟ್ ಮಾಡುವಂಥದ್ದು ಇಲ್ಲಿ ಇಲ್ಲಿ. ಸೊ ದಟ್ ವಿ ಆರ್ ಏಬಲ್ ಟು ಸಿ ದ ಬ್ರೇಕ್ ಓವರ್ ಹಿಯರ್. ಸೊ ಅದು ನಮ್ಮ ಫಸ್ಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ hind 2 ಬಗ್ಗೆ. ನೆಕ್ಸ್ಟ್ ಗೋಯಿಂಗ್ ಟು EcoR1. ಓಕೆ, ದಟ್ ಇಸ್ ಎನಾದರ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಅದ್ರ ಬಗ್ಗೆನೂ ನೋಡೋಣ. ಫಸ್ಟಿಗೆ ಅದು ಯಾವ ಸ್ಪೆಸಿಫಿಕ್ ಸೀಕ್ವೆನ್ಸ್ ಮೇಲೆ ಆಕ್ಟ್ ಮಾಡುತ್ತೆ ಅಂತ ನೋಡೋ ಮುಂಚೆ ಈ ಹೇಗೆ ನಾವು hind 2 ಅಂತ ಯಾಕೆ ಕೊಟ್ವಿ, EcoR1 ಅಂತ ಯಾಕೆ ಕೊಟ್ವಿ ಅಂತ ನೋಡೋಣ. ಸೊ EcoR1 ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಈ ನೇಮಿಂಗ್ ಹೇಗೆ ಅಂತ, ಅದರ ನಂತರ ಅದರ ಸ್ಪೆಸಿಫಿಕ್ ಸೀಕ್ವೆನ್ಸ್ ಏನು, ಈ ಸ್ಪೆಸಿಫಿಕ್ ಸೀಕ್ವೆನ್ಸ್ಗೆ ಏನು ಹೆಸರು ಅಂತ ಹೇಳ್ತೀನಿ. ಓಕೆ ಫೈನ್. ನೇಮಿಂಗ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂದರೆ ನಾಮಕರಣ ಮಾಡುವಂಥದ್ದು ರಿಸ್ಟ್ರಿಕ್ಷನ್ ಎನ್ಸೈಮಿಗೆ. ನಾಮೆನ್ಕ್ಲೇಚರ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾವ ಥರ ಅಂತ ನೋಡೋಣ. EcoR1 ಗೆಸ್ ಮಾಡ್ಬೋದು ಇದ್ರ ಹೆಸರು ನೋಡಿ. hind ಜೊತೆ hind 1 hind 2 ಜೊತೆ ನಾನು ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. EcoR1 ಈಸಿ ಇದೆ, ಅದಕ್ಕೆ ನಾನು NCERT ಅದೇ ಕೊಟ್ಟಿರುವಂಥದ್ದು. ಓಕೆ ಓಕೆ, ಸೊ EcoR1 ನಲ್ಲಿ EcoR1 ಅಲ್ಲಿ E stands for genus. Okay, E stands for genus. First letter of the name comes from the genus. Genus ಯಾವುದು? E ಅಂದ್ರೆ ಯಾವ್ದು ನೆನಪಾಗುತ್ತೆ? Eco ಅಂದ್ರೆ ಯಾವ್ದು ನೆನಪಾಗುತ್ತೆ? Escherichia coli. So E stands for Escherichia. ಕರೆಕ್ಟಾ? Now C stands for, the second two letters come from the species of the prokaryotic cell which they were isolated. ಅದು coli ಅಲ್ವಾ? ಸೊ the second two ಇದೇನಿದೆ ಇದು ಸ್ಪೀಶೀಸ್ ನೇಮ್ Escherichia coli. R ಏನು? R ಏನಪ್ಪ ಅಂದರೆ ಇಟ್ಸ್ ಅ ಸ್ಟ್ರೈನ್. ಸೊ R ಏನಿದೆ ಅದರ ಫುಲ್ ನೇಮ್ ಏನಾಗಿರುತ್ತೆ ಅಂದರೆ RY13 ಆಗಿರುತ್ತೆ. ಓಕೆ, ಸೊ ಫಸ್ಟ್ ಲೆಟರ್ ಆಫ್ ದ ಸ್ಟ್ರೈನ್ ಇಸ್ ಬೀನ್ ಟೇಕನ್, ದಟ್ಸ್ ವೈ EcoR. ಇದು ಏನಿದು ಸ್ಟ್ರೈನ್. I repeat, first letter genus, second two letter species, the next letter is strain, and the last Roman number that we get to see EcoR1 ಅಂತ ಕೆಲವರು ಈ ಥರ ಬರೀತಾರೆ. ಇದು I ಅಲ್ಲ, ಓಕೆ, ಇದು EcoRI ಅಲ್ಲ, EcoR1 ಇದು. ಸೊ ರೋಮನ್ ನಂಬರ್ ಈ ಥರ ಬರ್ತಾರೆ, ಕೆಲವರು ಸುಮ್ಮನೆ ಈ ಥರ ಬರೀತಾರೆ. ಓಕೆ, ಸೊ that one stands for the time ಏನು they isolated, that is Roman numbers following the names indicate the order of discovery, order in which the enzymes were isolated from that strain of bacteria. ಅಂದ್ರೆ order of discovery ಏನಿದೆ, discovery is last Roman number that we get to see. ತುಂಬ ದೊಡ್ಡದಾಗಿ ಬರ್ದಿದ್ದೀನಿ ನಾನು, ಪರವಾಗಿಲ್ಲ. ಓಕೆ, ಸೊ ಅದೇ ಥರ ಇಫ್ ಯು ಸಿ hind ಇದು ಹಾಗೆ ಹಿಮೋಫಿಲಸ್
ಇನ್ಫ್ಲುಯೆನ್ಸಾ, ಡಿ ಸ್ಟ್ರೈನು, ಟು ಇದು ಏನು ಆರ್ಡರ್ ಆಫ್ ಡಿಸ್ಕವರಿ. ಓಕೆ, ಜೀನಸ್, ಸ್ಪೀಶೀಸ್, ಇದೆರಡು ಸ್ಪೀಶೀಸೇ, ಡಿ ಸ್ಟ್ರೈನ್ ಟು ಆರ್ಡರ್ ಆಫ್ ಡಿಸ್ಕವರಿ. ಓಕೆ, ಡಿಸ್ಕವರಿಯಲ್ಲೂ ಏನು ಹೇಳಿದ್ದಾರೆ, ಎನ್ಸೈಮ್ಸ್ ವೇರ್ ಐಸೋಲೇಟೆಡ್ ಫ್ರಮ್ ದ್ಯಾಟ್ ಸ್ಟ್ರೈನ್ ಆಫ್ ಬ್ಯಾಕ್ಟೀರಿಯಾ. ಐಸೋಲೇಷನ್ ಬಗ್ಗೆ ಹೇಳಿದ್ದಾರೆ ಡಿಸ್ಕವರಿ ಅಂದರೆ. ಓಕೆ, ಫಸ್ಟ್ ನೋಡಿರೋ ಅಂಥದ್ದಲ್ಲ, ಫಸ್ಟ್ ಐಸೋಲೇಟ್ ಮಾಡಿರುವಂಥದ್ದು. ದಟ್ಸ್ ವೈ ಇಟ್ ಇಸ್ ಹೈಂಡ್ 2 ನಾಟ್ ಹೈಂಡ್ 1. ತುಂಬ ಜನ ಮಕ್ಕಳಿಗೆ ಈ ಥರ ಕನ್ಫ್ಯೂಷನ್ ಇರುತ್ತೆ, ಮ್ಯಾಮ್ ಹೈಂಡ್ 1 ಆಗಬೇಕಲ್ವಾ, ಬಿಕಾಸ್ ಇಟ್ಸ್ ದ ಫಸ್ಟ್ ಡಿಸ್ಕವರ್ಡ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಲ್ವಾ. ಹೈಂಡ್ 2 ಯಾಕೆ, ಬಿಕಾಸ್ ವಿ ಆರ್ ಟಾಕಿಂಗ್ ನಾಟ್ ಅಬೌಟ್ ನಾರ್ಮಲ್ ಆರ್ಡರ್ ಆಫ್ ಡಿಸ್ಕವರಿ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆರ್ಡರ್ ಇನ್ ವಿಚ್, ಯಾವ ಥರದ ಡಿಸ್ಕವರಿ ಅದು, ಆರ್ಡರ್ ಇನ್ ವಿಚ್ the enzymes were isolated from that strain of a bacteria. Okay, now ಸರಿ, ಈಗ ಈಕೋ R1 ಏನಿದೆ ಇದರ ಏನು ಸ್ಪೆಸಿಫಿಕ್ ಸೀಕ್ವೆನ್ಸ್ ಅನ್ನ ನೋಡೋಣ. ಯಾವ ಡಿ ಎನ್ ಎ ಯಾವ ಸ್ಪೆಸಿಫಿಕ್ ಸೀಕ್ವೆನ್ಸ್ ಮೇಲೆ ಈಕೋ R1 ಏನು ಅಟ್ಯಾಕ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ ಅಂತ ನೋಡೋಣ. ಓಕೆ, GAATTC ಅಪೋಸಿಟ್ ಅಂದರೆ ಇನ್ನೊಂದು ಸ್ಟ್ರ್ಯಾಂಡ್ ನೀವು ಬರಿಬೇಕಾದ್ರೆ ATGC ಅಲ್ವಾ, AAG. ಓಕೆ, ಸೊ ಇದು ಈಕೋ R1 ನ ಏನು ಸ್ಪೆಸಿಫಿಕ್ ಸೀಕ್ವೆನ್ಸ್ ಆನ್ ವಿಚ್ ಇಟ್ ವಿಲ್ ಬಿ ಆಕ್ಟಿಂಗ್ ಅಪಾನ್. ಸೊ ಈಕೋ R1 ಯಾವ ಥರ ಆಕ್ಟ್ ಮಾಡುತ್ತೆ ಅಂದರೆ ಇನ್ ದಿಸ್ ವೇ. ಓಕೆ, ನೀವೊಂದು ವಿಚಾರ ನೋಡ್ಬೋದು ಇಲ್ಲಿ, ಈ ಏನು ಈ ಸ್ಪೆಸಿಫಿಕ್ ಸೀಕ್ವೆನ್ಸ್ಗೆ ಏನಾದರೂ ಒಂದು ಹೆಸರು ಇರ್ಬೋದಾ? ನಾವು ಯಾಕೆ ಈ ಸ್ಪೆಸಿಫಿಕ್ ಅಂತ ಕರಿತಾ ಇದ್ದೀವಿ, ಇದಕ್ಕೆ ಏನಾದರೂ ಹೆಸರು ಇರ್ಬೋದಾ? ಸೊ ಈ specific sequence on which our enzyme, restriction enzyme, act upon, it is called as you know, ಈ ಸೀಕ್ವೆನ್ಸ್ ಏನಿದೆ ಇದಕ್ಕೆ ರೆಕಾಗ್ನಿಷನ್ ಸೈಟ್ ಅಂತ ಕರಿತೀವಿ. ರೆಕಾಗ್ನಿಷನ್ ಸೈಟ್. ಓಕೆ, ಅದೇ ಥರ ಇಲ್ಲಿ ಹೈಂಡ್ 2 ಇದೇನಾಗಿರುತ್ತೆ, ಇದು ರೆಕಾಗ್ನಿಷನ್ ಸೈಟ್ ಆಗಿರುತ್ತೆ. ಸೊ ಇನ್ಮುಂದೆ ನಾನು ಈ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಂತ ಹೇಳೋ ವರ್ಡನ್ನು ಯೂಸ್ ಮಾಡಲ್ಲ. ಓಕೆ, ಐ ಯೂಸ್ ಇಟ್ ಆಸ್ ರೆಕಾಗ್ನಿಷನ್ ಸೈಟ್. ಸೊ NCERTಯಲ್ಲಿ ಕೊಟ್ಟಿರೋ ಪ್ರಕಾರ ಹೈಂಡ್ 2 ರೆಕಾಗ್ನಿಷನ್ ಸೀಕ್ವೆನ್ಸ್ ಏನಿದೆ, ಸ್ಪೆಸಿಫಿಕ್ ಸೀಕ್ವೆನ್ಸ್ ಏನಿದೆ, ಅದು ರೆಕಾಗ್ನಿಷನ್ ಸೈಟ್ ಏನಿದೆ ಅದರಲ್ಲಿರೋ ಬೇಸ್ ಪೇರ್ಸ್ ಎಷ್ಟು, 6 ಬೇಸ್ ಪೇರ್ಸ್. ಆದರೆ ನಾರ್ಮಲ್ ಆಗಿ ಓಕೆ, ಈ ರೆಕಾಗ್ನಿಷನ್ ಸೈಟ್ ಏನಿರುತ್ತೆ ಇದರಲ್ಲಿರೋ ಬೇಸ್ ಪೇರ್ಸ್ ಎಷ್ಟಿರುತ್ತೆ ಅಂದರೆ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿರಬೇಕು, ಒಂದು ಸ್ಟ್ರ್ಯಾಂಡಿನ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿರಬೇಕು, 4 to 8 ನ್ಯೂಕ್ಲಿಯೋಟೈಡ್ಸ್. ಓಕೆ, ಒಂದು ಸ್ಟ್ರ್ಯಾಂಡನ್ನು ಕನ್ಸಿಡರ್ ಮಾಡಿದ್ರೆ. ಓಕೆ, ಸರಿ, ಇದು ರೆಕಾಗ್ನಿಷನ್ ಸೈಟ್. ಈ ಸ್ಪೆಸಿಫಿಕ್ ಸೀಕ್ವೆನ್ಸ್ಗೆ ಏನು ಹೆಸರು, ರೆಕಾಗ್ನಿಷನ್ ಸೈಟ್ ಅಂತ ಹೆಸರು. ಸೊ ನಮ್ಮ ರಿಸ್ಟ್ರಿಕ್ಷನ್ ಎನ್ಸೈಮ್ ಒಂದು DNA ಕಟ್ ಮಾಡಬೇಕಾದ್ರೆ ಅದು ಇನ್ಸ್ಪೆಕ್ಟ್ ಮಾಡುತ್ತೆ. ಇಟ್ ಜಸ್ಟ್ ಇನ್ಸ್ಪೆಕ್ಟ್ಸ್ ದ DNA. ಓಕೆ, ಇನ್ಸ್ಪೆಕ್ಷನ್ ಅಂತ ಹೇಳ್ತೇವಲ್ಲ, ಪೊಲೀಸ್ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ಕರೆಕ್ಟಾ, ಕ್ರೈಮ್ ಆದಲ್ಲಿ ಏನಾಗಿದೆ, ಹೇಗಾಗಿದೆ, ಎಲ್ಲೆಲ್ಲಿ ರಕ್ತ ಕಾಣಿಸ್ತಾ ಇದೆ, ಡಿಟೆಕ್ಟಿವ್ಸ್ ಯಾವ ಥರ ಇನ್ಸ್ಪೆಕ್ಟ್ ಮಾಡ್ತಾರೆ, ಆ ಥರ ಇದು ಇನ್ಸ್ಪೆಕ್ಟ್ ಮಾಡುತ್ತೆ. ರೆಕಾಗ್ನಿಷನ್ ಸೈಟ್ ಸಿಕ್ಕಿದ ಕೂಡಲೇ, ಅದರ ಸ್ಪೆಸಿಫಿಕ್ ಸೀಕ್ವೆನ್ಸ್ ಸಿಕ್ಕಿದ ಕೂಡಲೇ ಇಟ್ ವಿಲ್ ಆಕ್ಟ್ ಅಪಾನ್. ಯಾವ ಥರ ಆಕ್ಟ್ ಆಗ್ತಾ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇದು ಮಿಡಲಲ್ಲಿ ಆಕ್ಟ್ ಆಗ್ತಾ ಇಲ್ಲ, ಅಂದರೆ ಈ ಎನ್ಸೈಮ್ ಈಕೋ R1 ಮಿಡಲಲ್ಲಿ ಬಂದು ಆಕ್ಟ್ ಆಗಿಲ್ಲ. ಅದೇ ಥರ ಇಲ್ಲಿ ಹೈಂಡ್ 2 ನೋಡಿದ್ರೆ ಇದು ಇಲ್ಲಿ ಸೈಡಲ್ಲಿ ಆಕ್ಟ್ ಆಗಲಿಲ್ಲ, ನಡುವಲ್ಲಿ ಆಕ್ಟ್ ಆಯಿತು. ಅಂದರೆ ಪ್ರತಿಯೊಂದು ರೆಸ್ಟ್ರಿಕ್ಷನ್ ಎನ್ಸೈಮಿಗೆ ಹೇಗೆ ರೆಕಾಗ್ನಿಷನ್ ಸೈಟ್ ಇರುತ್ತೋ ಅದೇ ಥರ ದೇ ವಿಲ್ ಹ್ಯಾವ್ restriction site. So recognition site, recognition sequence ittara, they will also have different color. I'll be using, they will have ide color use madana,
they will have restriction site. Okay, so restriction site ಬೇರೆ, ಇದ್ರದ್ದು ಇಲ್ಲಿ ರೆಸ್ಟ್ರಿಕ್ಷನ್ ಸೈಟು, ಇದ್ರದ್ದು ರೆಸ್ಟ್ರಿಕ್ಷನ್ ಸೈಟ್ ಇಲ್ಲಿ ಅಂದರೆ ಓಕೆ. ಈಗ ನಾನು ಯಾಕೆ ಇಲ್ಲಿ ಪುನಃ ಬರೆಯಲ್ಲ ಅಂದರೆ, ಆಲ್ವೇಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ ರಿಸ್ಟ್ರಿಕ್ಷನ್ ಸೈಟ್ ಏನು ಇದೆ, ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್ ಆಕ್ಟ್ ಆಗೋ ಪ್ಲೇಸ್ ಹೇಗಂದ್ರೆ ಬಿಟ್ವೀನ್ ದ ಏನೋ ಸೇಮ್ ಬೇಸ್ ಪೇರ್ಸ್ ಆನ್ ಬೋತ್ ದ ಸೈಡ್. ಇದನ್ನ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದೇನಾಗಿರುತ್ತೆ, ಇದು ರಿಸ್ಟ್ರಿಕ್ಷನ್ ಸೈಟ್ ಅಂದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಆಕ್ಟ್ ಆಗುವಂಥದ್ದು ಇಲ್ಲಿಗೆ ಬಂದು. ಓಕೆ ಓಕೆ, ಸೊ ಈ ರಿಸ್ಟ್ರಿಕ್ಷನ್ ಸೈಟ್ it will be same in both the strand. Okay, I'll repeat once again. Restriction site are in such a way that it is between two base pairs, okay, on two same base pair on both the strand. Two same nucleotides ಇಂದ ಬರ್ತೀನಿ. ಓಕೆ, ಇದೊಂದು ನ್ಯೂಕ್ಲಿಯೋಟೈಡ್, ಇದೊಂದು ನ್ಯೂಕ್ಲಿಯೋಟೈಡು. ಬೇಸ್ ಪೇರ್ ಅಲ್ಲ, ಇದು ಬೇಸ್ ಪೇರು. ಓಕೆ, ಇದು ಬೇಸ್ ಪೇರ್ ಆಗೋದು. ಇದು ನ್ಯೂಕ್ಲಿಯೋಟೈಡ್ಸ್. G and A are two separate nucleotides. So two same, they will be acting upon two same nucleotides of both the strand. ಅರ್ಥಾತ್ ಇಲ್ಲೂನು G ಮತ್ತೆ A ಮಧ್ಯೆ ರಿಸ್ಟ್ರಿಕ್ಷನ್ ಸೈಟ್ ಇರುವಂಥದ್ದು, ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಆಕ್ಟ್ ಆಗುವಂಥದ್ದು, ಈ ಕೋಆರ್1 ಆಕ್ಟ್ ಆಗುವಂಥದ್ದು. ಇಲ್ಲೂನು G ಮತ್ತೆ A ಮಧ್ಯೆ, ಇಲ್ಲೂನು G ಮತ್ತೆ A ಮಧ್ಯೆ, ಇಲ್ಲೂನು G ಮತ್ತೆ A ಮಧ್ಯೆ, ಅಥವಾ A ಮತ್ತೆ G ಮಧ್ಯೆ, ಅದೆರಡು ಒಂದೇ ಅಲ್ವಾ, AG GA ಒಂದೇ ಅಲ್ವಾ. ಸೊ ರಿಸ್ಟ್ರಿಕ್ಷನ್ ಸೈಟ್ ಇಸ್ ಆನ್ ಬೋತ್ ದ ಸ್ಟ್ರಾಂಡ್, ಇಟ್ಸ್ ಗೋಯಿಂಗ್ ಟು ಬಿ ಸೇಮ್. ಓಕೆ, ಅಂದರೆ G ಮತ್ತೆ A ಮಧ್ಯೆ, G ಮತ್ತೆ A ಮಧ್ಯೆ, ಅಲ್ಲಿ ಹೈಂಡ್ 2 ಅಲ್ಲೂ ಪ್ಯೂರಿನ್ ಪಿರಮಿಡಿನ್ ಮಧ್ಯೆ. ಓಕೆ ಓಕೆ, ಇಲ್ಲೊಂದು ಕ್ವೆಶನ್ ಬರುತ್ತೆ ಮಕ್ಕಳಿಗೆ, ಇದೇನು ಮ್ಯಾಮ್ ಪಿರಮಿಡಿನ್ ಪ್ಯೂರಿನ್ ಅಂತ ಕೊಟ್ಟಿದ್ದಾರೆ, ಕೆಳಗಡೆ ಪ್ಯೂರಿನ್ ಪಿರಮಿಡ್ ಅಂತ ಕೊಟ್ಟಿದ್ದಾರೆ, ಏನಿದು ಈ ಥರ ಅಂದರೆ? ಸೊ ಹಿಯರ್ ದಿಸ್ ಪಿರಮಿಡಿನ್ ಇಂಡಿಕೇಟ್ ಫಾರ್ ಪಿರಮಿಡಿನ್ ಅಂದರೆ ಯಾವುದೆಲ್ಲ AT-GC ಬಗ್ಗೆ ಗೊತ್ತು ನಿಮಗೆ ಆಲ್ರೆಡಿ. G ಮತ್ತು A ಪ್ಯೂರಿನ್ ಆಗಿರುತ್ತೆ, C ಮತ್ತು T ಪಿರಮಿಡಿನ್ ಆಗಿರುತ್ತೆ. ಸೊ ಇಲ್ಲಿ ಪಿರಮಿಡಿನ್ ಅಂದರೆ ಐದರ್ C or T, ಪ್ಯೂರಿನ್ ಅಂದರೆ ಇಟ್ ಇಸ್ ಐದರ್ A or G. ಓಕೆ, ಇಲ್ಲಿ ಒನ್ಸ್ ಅಗೇನ್ ಪ್ಯೂರಿನ್ ಅಂದರೆ ಏನು? ಪ್ಯೂರಿನ್ ಅಂದರೆ ಏನಾಗಿರುತ್ತೆ? A ಅಥವಾ G ಆಗಿರುತ್ತೆ. ಓಕೆ, ಸೊ ಇಲ್ಲಿ ಪಿರಮಿಡಿನ್, ಇಮ್ಯಾಜಿನ್ ಇಫ್ ದ ಪಿರಮಿಡಿನ್ ಹಿಯರ್ ಇಸ್ C. ಓಕೆ, ಆಪೋಸಿಟ್ ಸ್ಟ್ಯಾಂಡಲ್ಲಿರೋ ಪ್ಯೂರಿನ್ ಏನಾಗಿರಬೇಕು? G ಆಗಿರಬೇಕು. ಸೇಮ್ ವೇ ಇಲ್ಲಿ ಪ್ಯೂರಿನ್, ಲೆಟ್ಸ್ ಸೇ ಇಫ್ ಇಟ್ ಇಸ್ G, ಇಲ್ಲಿ ಪಿರಮಿಡಿನ್ ಏನಾಗಿರಬೇಕು? C ಆಗಿರಬೇಕು. ಓಕೆ, ಸೊ ಇದಕ್ಕೆ ನಾರ್ಮಲ್ ಆಗಿ ಈ ಥರ ಕೊಟ್ಟಿರುವಂಥದ್ದು. ಪಿರಮಿಡಿನಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು, ಪ್ಯೂರಿನಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು, ಆದರೆ ಡೆಫಿನೆಟ್ಲಿ ಬೇಸ್ ಪೇರ್ ಆಗೋದು ನಿಮಗೆ ಗೊತ್ತಿದೆ ಯಾವ ಥರ ಆಗಬೇಕು ಅಂತ. ಸೊ ದ್ಯಾಟ್ ಇಸ್ ಅಬೌಟ್ ನಾಮೆನ್ಕ್ಲೇಚರ್. ಅದರ ಮುಂಚೆ ನಾವು ನೋಡಿದ್ವಿ ವಿಚ್ ಇಸ್ ದ ಫಸ್ಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ ದಟ್ ಡಿಸ್ಕವರ್ಡ್, ಮೋರ್ ದೆನ್ ಡಿಸ್ಕವರ್ಡ್, ಐಸೋಲೇಟೆಡ್ ಅಂತ. ಓಕೆ, ಅದರ ನಂತರ ನೋಡಿದ್ವಿ ನಾಮೆನ್ಕ್ಲೇಚರ್ ಹೇಗೆ ಮಾಡೋದು ಅಂತ. ಅದರ ನಂತರ ರಿಸ್ಟ್ರಿಕ್ಷನ್ ರೆಕಗ್ನಿಷನ್ ಸೈಟ್ ಆರ್ ರೆಕಗ್ನಿಷನ್ ಸೀಕ್ವೆನ್ಸ್ ಬಗ್ಗೆ ನೋಡಿದ್ವಿ. ನಂತರ ರಿಸ್ಟ್ರಿಕ್ಷನ್ ಸೈಟ್. ವಾಟ್ ಇಸ್ ರಿಸ್ಟ್ರಿಕ್ಷನ್ ಸೈಟ್? ದ ಸೈಟ್ ಎಟ್ ವಿಚ್ the restriction enzyme act upon. The site at which restriction enzyme act upon is restriction site. Recognition site ಅಂದ್ರೇನು? Which the enzyme recognizes and act upon ಅಂತ. ಇಲ್ಲಿ ರೆಕಗ್ನೈಸ್ ಮಾಡಿ ಆಕ್ಟ್ ಮಾಡುವಂಥದ್ದು. ರಿಸ್ಟ್ರಿಕ್ಷನ್ ಸೈಟ್ ಅಂದರೆ ಇಟ್ಸ್ ಅ ಸೈಟ್ ವೇರ್ ಡೈರೆಕ್ಟ್ಲಿ ಎನ್ಸೈಮ್ ಆಕ್ಟ್ ಮಾಡುವಂಥದ್ದು. ಸೊ ದಿಸ್ ಇಸ್ ಸಮಥಿಂಗ್ ಸ್ವಲ್ಪ ಸಿಮಿಲರ್ ಆಗಿದೆ ನಿಮ್ಮ ರೆಪ್ಲಿಕೇಶನ್ ಟ್ರಾನ್ಸ್ಕ್ರಿಪ್ಷನಲ್ಲೆಲ್ಲ ಈ ಥರದ ಸಿಮಿಲರ್ ಏನು ಹೇಳೋದು ಎಕ್ಸ್ಪ್ಲನೇಷನ್ ನೋಡಿರ್ಬೋದು. ಒಂದು ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟಿಗೆ ಬಂದ ಕೂಡಲೇ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು. ಅದೇ ಥರ ಇಲ್ಲಿ ರೆಕಗ್ನಿಷನ್ ಸೈಟನ್ನು ಐಡೆಂಟಿಫೈ ಮಾಡಿದ್ಮೇಲೆ ರಿಸ್ಟ್ರಿಕ್ಷನ್ ಸೈಟಿಗೆ ಆಕ್ಟ್ ಆಗುವಂಥದ್ದು ಆ ಥರ. ಓಕೆ, ನಾಮೆನ್ಕ್ಲೇಚರಲ್ಲಿ ನಾವು
ಸ್ಟ್ರೈನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಥರ ಈಕೋ R1 ಎಸ್ಚರಿಷಿಯಾ ಕೋಲಾ ಇದು ಆದರೆ ಹೈಂಡ್ 2 ಯಾವುದ್ರದ್ದಾಗಿದೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸದಾಗಿದೆ ಅಲ್ವಾ. ಸೊ ಎಷ್ಟು ಸ್ಟ್ರೈನ್ ಇರ್ಬೋದು, ಎಷ್ಟು ಮೈಕ್ರೋಬ್ಸ್ ಇರ್ಬೋದು, ಐ ಬಿ ಜಸ್ಟ್ ರೈಟಿಂಗ್ ಇಟ್ ಕ್ವಿಕ್ಲಿ, ಇಲ್ಲೇ ಬರಿತೀನಿ. ಸೊ ಅಪ್ರಾಕ್ಸಿಮೇಟ್ಲಿ 900 restriction enzymes were taken from 230 strains of bacteria. ಓಕೆ, ಇಲ್ಲಿಗೆ ನಮ್ಮ ರಿಸ್ಟ್ರಿಕ್ಷನ್ ಎನ್ಸೈಮ್ನ ಜನರಲ್ ಎಕ್ಸ್ಪ್ಲನೇಷನ್ ಮುಗೀತು. ಓಕೆ, ಸೊ ಇನ್ನೂ ಇದೇ ಮುಗಿಲಿಲ್ಲ, ಆ್ಯಕ್ಷನನ್ನು ನೋಡೋಣ. ಓಕೆ, ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ. ಓಕೆ, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್, ರೆಸ್ಟ್ರಿಕ್ಷನ್ ಎನ್ಸೈಮ್ ಏನಿದೆ, ದೇ ವಿಲ್ ರೆಕಗ್ನೈಸ್ ನಾಟ್ ಜಸ್ಟ್ ಇಫ್ ಯು ಸಿ ದ ಏನು ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಂತ ಏನು ಕರೆದ್ವಿ ನಾವು, ರೆಕಗ್ನಿಷನ್ ಸೈಟ್ ಅಂತ ಏನು ಕರೆದ್ವಿ, ಏನಾಗಿದೆ ಅದು, ಇಟ್ಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಓಕೆ, ಸೊ ಇಟ್ಸ್ ಅ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇನ್ ದ DNA. ಪುನಃ ನಾನು ಇಲ್ಲಿ ತೋರಿಸಿದ್ರೆ ಇಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈಗ. ಸೊ ಓಕೆ, ಇದೆ ಈಕೋ R1 ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಂ, ಈಕೋ R1ನ ರೆಕಗ್ನಿಷನ್ ಸೈಟ್ ನೋಡಿ, ಇದು ಪ್ಯಾಲಿಂಡ್ರೋಮಿಕ್ ಆಗಿದೆ. ಪ್ಯಾಲಿಂಡ್ರೋಮಿಕ್ ಅಂದ್ರೆ ಏನು ಮ್ಯಾಮ್? ಪ್ಯಾಲಿಂಡ್ರೋಮಿಕ್ ಅಂದ್ರೆ ಏನು? ಎಕ್ಸಾಂಪಲ್ ಅನ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಯಾಲಿಂಡ್ರೋಮಿಕ್ ಅಂದ್ರೆ ಏನು ಅಂತ. ಪ್ಯಾಲಿಂಡ್ರೋಮ್, ಪ್ಯಾಲಿಂಡ್ರೋಮ್ ಎಕ್ಸಾಂಪಲ್, ಪ್ಯಾಲಿಂಡ್ರೋಮ್ ವರ್ಡ್ಸ್ ಅನ್ನ ಬರೆಯುವಂಥದ್ದು. ನಿತಿನ್, ನಿತಿನ್ ಅಲ್ಲ ಸಾರಿ, ಮಲಯಾಳಂ. ಮಲಯಾಳಂ MA. ಓಕೆ, ಮಲಯಾಳಂ ಅಂತ ಏನು ವರ್ಡ್ ಇದೆ, ಇದನ್ನ ನೀವು ಇಲ್ಲಿ ಓದಿದ್ರು ಈ ತರ ಓದಿದ್ರು ಒಂದೇ, ಈ ತರ ಓದಿದ್ರು ಒಂದೇ ಅಲ್ವಾ. ಮಲಯಾಳಂ, ಮಲಯಾಳಂ. ಅದೇ ತರ ಕನ್ನಡದಲ್ಲಿದೆ ಕುಬೇರನಿಗೇನಿರಬೇಕು, ಬರ್ದು ನೋಡಿ ಕನ್ನಡದಲ್ಲಿ, ಕುಬೇರನಿಗೇನಿರಬೇಕು. ಫಾರ್ವರ್ಡ್ ಆಗಿ ಓದಿದ್ರು ಒಂದೇ, ಬ್ಯಾಕ್ವರ್ಡ್ ಆಗಿ ಓದಿದ್ರು ಒಂದೇ, ಅದು ಕುಬೇರನಿಗೇನಿರಬೇಕು ಅಂತ ಬರುವಂಥದ್ದು. ಓಕೆ, ಸೊ ಇದೆಲ್ಲ ಏನು, ಇದೆಲ್ಲ ಪ್ಯಾಲಿಂಡ್ರೋಮ್ಸ್. ಅಂದ್ರೆ ಪ್ಯಾಲಿಂಡ್ರೋಮ್ಸ್ ಆರ್ ನಥಿಂಗ್ ಬಟ್, ಪ್ಯಾಲಿಂಡ್ರೋಮ್ಸ್ ಆರ್ ನಥಿಂಗ್ ಬಟ್ it's the word which is made up of letters which will form a same word when you read forward and backward. Okay, palindrome are nothing but word with letter which reads same when read backward and forward. I repeat, word which reads the same when you read backward and forward. ಅದು palindrome. Palindrome sequence ಅಂತ DNA ಅಲ್ಲಿ ನಾವೇನು ಕರಿತೀವಿ ಅದೇನಾಗಿರುತ್ತೆ, ಸೇಮ್. The palindrome in DNA is sequence of base pairs that reads the same on the two strands when the orientation of the reading is kept the same. Andre, if you just see GAATTC, ಏನು GAATTC? ನಮ್ಮ ಈಕೋರೈನ ರೆಕಗ್ನಿಷನ್ ಸೈಟ್ ಏನಿದೆ ಅದು ಇಲ್ಲಿದೆ. ಹಾಂ ನೋಡಿ, GAATTC, ಇಲ್ಲಿಂದ ಓದಿದ್ರು GATTC, ಇಲ್ಲಿಂದ ಓದಿದ್ರು GATTC. Okay, so palindrome in DNA is slightly different from our palindrome in English language. Okay, so palindrome in DNA is nothing but sequence of the base pair. It's a sequence of the base pair, as you can see, sequence of a base pair that reads same on the two strands when the orientation kept same. ನಾನು ಯಾಕೆ 3
ಅಯ್ಯೋ, ನಾನು ಯಾಕೆ ಈ 3-5 ಸರ್ಕಲ್ ಮಾಡ್ತಾ ಹೋದೆ? ಅಯ್ಯೋ, ನಾನೇನು ಮಾಡ್ತಾ ಇದ್ದೀನಿ ದೇವಾ? ಸಮಥಿಂಗ್ ಈಸ್ ರಾಂಗ್. ಐ ವಾಂಟೆಡ್ ಟು ರಿಮೂವ್ ದಿಸ್. ಓಕೆ, ಹಾಂ. ಸೊ ಓರಿಯಂಟೇಷನ್ ಏನು ನೋಡಿ, 5' to 3' ನೀವು ಓದಿದ್ರು ಸೇಮೇ, 5' to 3' ಇಲ್ಲಿ ಈ ಸ್ಟ್ಯಾಂಡಲ್ಲಿ ಓದಿದ್ರು ಸೇಮೇ. ಇಲ್ಲಿ 5' to 3' ಏನು GATTC, ಇಲ್ಲಿ 5' to 3' ಏನು GATTC. ಸೊ ಓರಿಯಂಟೇಷನ್ ಅಂದರೆ ಇದು. ಓಕೆ, 3', 5', 5', 3 ಇದು. ಸೊ ಓರಿಯಂಟೇಷನ್ ಸೇಮ್ ಅಂದರೆ ಏನು? 5' to 3', 5' to 3 ಇದು ಓರಿಯಂಟೇಷನ್, ಸೇಮ್ ಓರಿಯಂಟೇಷನ್ ಇರುವಂಥದ್ದು. ಓಕೆ, ಸೊ ದಟ್ಸ್ ವಾಟ್ ಪ್ಯಾಲಿಂಡ್ರೋಮ್ ಇನ್ DNA sequence stands for. Very important for board exam. ಸೆಕೆಂಡ್ PUC ಅಂತ ಬರಿತೀನಿ. ನಾನಿರುವಾಗಲೇ ಬರ್ತಾ ಇತ್ತು 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆಲ್ಲ ವಾಟ್ ಈಸ್ ಪ್ಯಾಲಿಂಡ್ರೋಮ್ ಇನ್ DNA ಸೀಕ್ವೆನ್ಸ್ ಅಂತ. 1 ಮಾರ್ಕ್ 2 ಮಾರ್ಕ್ಸಿಗೆ ಎಕ್ಸಾಂಪಲ್ ಎಲ್ಲ ಕೊಡಬೇಕಾಗುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಫೈನ್. ನಾವೀಗ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, that is types of restriction enzyme. Okay, ಸ್ವಲ್ಪ ಹೊತ್ತಿನ ಮುಂಚೆನೆ ನಾನು ಅಂದೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದೆ ಇದ್ರ ಬಗ್ಗೆ ಅಂತ, ನಾಟ್ ಟು ವರಿ ಅಂತ. ಅದು ಟೈಪ್ 1, ಟೈಪ್ 2, ಟೈಪ್ 3. So basically, we are supposed to discuss about 3 types of restriction enzyme, type 1, type 2, type 3. Type 1 restriction enzymes or restriction endonuclease, ಇದು ಯಾವ ಥರ ಅಂದರೆ they make the cut, in any different way. So there is no fixed there is no fixed site where they can make a cut. Okay, so I'll just write in baritin nanu, no fixed site that it may can cut. Random agi cut ಮಾಡುವಂತದ್ದು, ಯಾವುದೇ ತರದ ಫಿಕ್ಸ್ಡ್ ಆದ ಸೈಟ್ ಇರೋದಿಲ್ಲ. ಟೈಪ್ 2 ಅಲ್ಲಿ ಏನಂದ್ರೆ they have a fixed recognition and restriction site, and ಇನ್ನೊಂದೇನಂದ್ರೆ ಈ ರಿಸ್ಟ್ರಿಕ್ಷನ್ ಸೈಟ್ ಇಸ್ ಪ್ರೆಸೆಂಟ್ ಆನ್ ರೆಕಾಗ್ನಿಷನ್ ಸೈಟ್ and restriction site is on recognition site. ಸೊ ಈ ಥರ ಆಗೋದ್ರಿಂದ ಏನಾಗ್ತಾ ಇದೆ, ಟೈಪ್ 2 ಅನ್ನೇ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಈಗ. ಸೊ ವಿ ಆರ್ ಯೂಶ್ವಲ್ ಆಗಿ ಯೂಸ್ ಮಾಡುವಂಥದ್ದು ಟೈಪ್ 2 ರಿಸ್ಟ್ರಿಕ್ಷನ್ ಎನ್ಸೈಮ್, ಬಿಕಾಸ್ ಈ ಥರ ಫಿಕ್ಸ್ಡ್ ಆದ ರಿಸ್ಟ್ರಿಕ್ಷನ್ ಸೈಟ್ ರೆಕಗ್ನಿಷನ್ ಸೈಟ್ ಇರೋ ಕಾರಣ, ಫಿಕ್ಸ್ಡ್ ಆದ ಕಟ್ ಆಗೋ ಕಾರಣ, ರಿಸ್ಟ್ರಿಕ್ಷನ್ ಸೈಟ್ ರೆಕಗ್ನಿಷನ್ ಸೈಟ್ ಮೇಲೆ ಇರೋ ಕಾರಣ ವಿ ಆರ್ ಏಬಲ್ ಟು ಕಟ್ ಇನ್ ದ ಎಕ್ಸಾಕ್ಟ್ ಪ್ಲೇಸ್ ದ್ಯಾಟ್ ವಿ ವಾಂಟ್ ಟು ಕಟ್. ಆದರೆ ಟೈಪ್ 3 ಅಲ್ಲಿ recognition site is away from restriction. NCERT ಅಲ್ಲಿ ಡೀಟೇಲ್ ಆಗಿ ಈ ಥರ ಇಲ್ಲ. NCERT ಅಲ್ಲಿ ಏನು ಕೊಟ್ಟಿದ್ದಾರೆ, ಟೈಪ್ 2 ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡುವಂಥದ್ದು, ಎಂಡೋನ್ಯೂಕ್ಲಿಯಸ್ ಯೂಸ್ ಮಾಡುವಂಥದ್ದು ಅಂತ ಹೇಳಿದ್ದಾರೆ. ಆದರೆ ನಿಮಗೆ ಗೊತ್ತಿರಬೇಕಲ್ವಾ ಯಾಕೆ ಟೈಪ್ 1 ಆಗಲ್ಲ ಟೈಪ್ 3 ಆಗಲ್ಲ ಅಂತ. ಸೊ ಅದಕ್ಕೆ ಜಸ್ಟ್ ಕ್ವಿಕ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಟೈಪ್ 1 ಯಾಕಾಗಲ್ಲ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಫಿಕ್ಸ್ಡ್ ಸೈಟ್ ಆಫ್ ರೆಕಗ್ನಿಷನ್, ಅಂದರೆ ದೇ ಆರ್ ನಾಟ್ ಏಬಲ್ ಟು ಮೇಕ್ ಅ ಫಿಕ್ಸ್ಡ್ ಪ್ರಾಪರ್ ಕಟ್. ಓಕೆ, ಆದರೆ ಟೈಪ್ 2 ಅಲ್ಲಿ ಫಿಕ್ಸ್ಡ್ ಕಟ್ ಮಾಡ್ಬೋದು, ಬಿಕಾಸ್ ರೆಕಗ್ನಿಷನ್ ಸೈಟ್ ಮೇಲೇನೆ ರಿಸ್ಟ್ರಿಕ್ಷನ್ ಸೈಟ್ ಬರೋ ಅಂಥದ್ದು. ಇಕೋ R1 ನೋಡಿದ್ರೆ ನೀವು, ಇಫ್ ಯು ಸಿ ಓವರ್ ಹಿಯರ್, ರಿಸ್ಟ್ರಿಕ್ಷನ್ ಸೈಟ್ ಏನಿದೆ ಅದು ರೆಕಗ್ನಿಷನ್ ಸೈಟ್ ಮೇಲೆ ಇರುವಂಥದ್ದು. ಸೊ ನಮಗೆ ಕಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು, ಬಿಕಾಸ್ ವಿ ಆರ್ ಏಬಲ್ ಟು ಮೇಕ್ ಅ ಪ್ರಾಪರ್ ಕಟ್. ಆದರೆ ಈ ನಮ್ಮ ಟೈಪ್ 3 ಅಲ್ಲಿ ಏನಾಗ್ತಾ ಇದೆ ಅಂದರೆ ರಿಸ್ಟ್ರಿಕ್ಷನ್ ಸೈಟ್ ಮತ್ತು ರೆಕಗ್ನಿಷನ್ ಸೈಟು ಎವೇ ಇರುವಂಥದ್ದು, ದೂರ ದೂರ ಇರುವಂಥದ್ದು. ಸೊ ನಾವು ಎಲ್ಲಿ ಕಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ, ಅಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಬಿಕಾಸ್ ರೆಕಗ್ನೈಸ್ ಆಗುವಂಥದ್ದು ಒಂದು ಕಡೆ, ಕಟ್ ಮಾಡೋದು ಇನ್ನೊಂದು ಕಡೆ.
ಸೊ ಯೂಸ್ ಇಲ್ಲ ಅಲ್ವಾ. ಸೊ ದ ಮೋಸ್ಟ್ ಯೂಸ್ಡ್ ಒನ್ ಈಸ್ ಟೈಪ್ 2. ಓಕೆ, ಇದೆಲ್ಲ ಟೈಪ್ 2 ಅನ್ನೇ ಜಾಸ್ತಿ ಯೂಸ್ ಮಾಡುವಂಥದ್ದು ಫಾರ್ ಅವರ್ ಬಯೋಟೆಕ್ನಾಲಜಿ. ಓಕೆ, ನೆಕ್ಸ್ಟ್ ಓಕೆ, ಸೊ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಬೌಟ್ ಏನು ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಹೇಗೆ ನಾವು ಬೇಕಾದ ಜೀನನ್ನು ಹಾಕ್ಬೋದು ಒಂದು ಬೇರೆ ಒಂದು DNA ಅಂತ. ಸೊ ದಿಸ್ ಇಸ್ ದ ಅಗೇನ್ ಇಮೇಜ್ ದಟ್ ಇಸ್ ಬಿನ್ ಗಿವನ್ ಇನ್ NCERT. The enzyme cut both DNA strand at the same site. So basically ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಯೂಸ್ ಮಾಡಿಕೊಂಡು, ಅಂದರೆ ಸೇಮ್ ಎನ್ಸೈಮ್ ಅನ್ನ ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಯೂಸ್ ಮಾಡಿಕೊಂಡು ಬೋತ್ ದ DNA ಸ್ಟ್ರಾಂಡ್ಸ್ ಆರ್ ಬೀನ್ ಕಟ್ ಎಟ್ ದ ಸೇಮ್ ಟೈಮ್. ಬೋತ್ ದ DNA ಅಂದರೆ ಯಾವುದು? ಒಂದು ವೆಕ್ಟರ್ DNA ಅಂದರೆ ಪ್ಲಾಸ್ಮಿಡ್ನ DNA, ಇನ್ನೊಂದು ಫಾರಿನ್ DNA. ಈಕೋ R1 cuts the DNA between the bases G and A, ಅದು ಗೊತ್ತು ನಮಗೆ. ಓನ್ಲಿ ವೆನ್ ದ ಸೀಕ್ವೆನ್ಸ್ GAATTC is present, ಅಂದರೆ ರೆಕಾಗ್ನಿಷನ್ ಸೈಟ್ ಇದ್ರೆ ಮಾತ್ರ ಈಕೋ R1 ಆಕ್ಟ್ ಆಗುವಂಥದ್ದು. ಓಕೆ, ಫೈನ್. ಸೊ ನೀವಿಲ್ಲಿ ನೋಡಿದ್ರೆ ಈಕೋ R1 ಯೂಸ್ ಮಾಡಿಕೊಂಡು ಕಟ್ ಮಾಡಿದ್ರು ಅಲ್ವಾ. ಸೇಮ್ ಎನ್ಸೈಮ್ ಯೂಸ್ ಮಾಡಿಕೊಂಡು ಫಾರಿನ್ DNA ಕಟ್ ಮಾಡಿದ್ರು, ವೆಕ್ಟರ್ DNA ಕಟ್ ಮಾಡಿದ್ರು. ಸೊ ಯಾಕೆ ಸೇಮ್ ಎನ್ಸೈಮ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕೆ ಈಕೋ R1 ಯೂಸ್ ಮಾಡ್ತಾ ಇದ್ದಾರೆ? ಬಿಕಾಸ್ ಈಕೋ R1 ಯೂಸ್ ಮಾಡಿದ್ರೆ ರೆಕಗ್ನಿಷನ್ ಸೈಟ್ ಸೇಮ್, ರಿಸ್ಟ್ರಿಕ್ಷನ್ ಎನ್ಸೈಮ್ನ ರೆಕಗ್ನಿಷನ್ ಸೈಟ್ ಏನಿದೆ ಅದು ಫಾರಿನ್ DNAದು ಸೇಮ್ ಆಗಿರಬೇಕು, ವೆಕ್ಟರ್ DNAದು ಸೇಮ್ ಆಗಿರಬೇಕು. ಬಿಕಾಸ್ ವಿ ಆರ್ ಯೂಸಿಂಗ್ ದ ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಈಕೋ R1 ಅಲ್ವಾ. ಈ ಥರ ಸೇಮ್ ರೆಕಗ್ನಿಷನ್ ಸೈಟ್ ಇದ್ರೆ ನಮಗೆ ಜಾಯಿನ್ ಮಾಡೋಕ್ಕೆ ಈಸಿ ಆಗುತ್ತೆ, ಬೇಸ್ ಪೇರ್ ಕರೆಕ್ಟ್ ಆಗುತ್ತೆ. ಸೊ ಅದೇ ಆಗ್ತಾ ಇದೆ ಇಲ್ಲಿ. ಇಫ್ ಯು ಸಿ ಹಿಯರ್ ಕೇರ್ಫುಲಿ, ಇಲ್ಲಿ ಕಟ್ ಆಗಿರುವಂಥದ್ದು ಕರೆಕ್ಟಾ, ಇಲ್ಲಿ ಕಟ್ ಆಗಿರುವಂಥದ್ದು. ಸೊ ನಮ್ಮ ಹತ್ರ ವೆಕ್ಟರ್ DNAದು ಸ್ಟ್ರ್ಯಾಂಡ್ ಈ ಥರ ಪ್ರೊಡ್ಯೂಸ್ ಆಗಿದೆ, ಇದು ಬೇಡ ನಮಗೆ ಅಲ್ವಾ, ಇದು ಬೇಡ, ರಿಮೂವ್ ಮಾಡೋಣ. ರಿಮೂವ್ ಮಾಡ್ತಾ ಇದ್ದೀವಿ. ಜಾಸ್ತಿ ರಿಮೂವ್ ಆಗಬಾರ್ದು. ಹಾಂ, ಓಕೆ. ಅದೇ ಥರ ಫಾರಿನ್ DNA ನಾವು ಸೇಮ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಸೊ ಯಾವ ಥರ ಕಟ್ ಆಯಿತು ಇಲ್ಲಿ, ಈ ಥರ ಕಟ್ ಆಗಿದೆ. ಸೊ ಐ ಕ್ಯಾನ್ ರಿಮೂವ್ ದಿಸ್, ಕರೆಕ್ಟಾ, ಇದು ಬೇಡ. ಬಿಕಾಸ್ DNA ಇಲ್ಲಿದೆ, ಇದರ DNA ಇಲ್ಲಿದೆ. ಈಗ ಕೇರ್ಫುಲ್ ಆಗಿ ನೋಡಿದ್ರೆ ಕ್ಯಾನ್ ಐ ಜಾಯಿನ್ ದಿಸ್ ಈಸಿಲಿ? ಪಜಲ್ ಥರ ಕಾಣಿಸ್ತಾ ಇಲ್ವಾ ಅಲ್ವಾ? ಐ ಆಮ್ ಏಬಲ್ ಟು ಜಾಯಿನ್ ಇಟ್ ಈಸಿಲಿ ಬಿಕಾಸ್ ಆಫ್ ಯೂಸಿಂಗ್ ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಐ ಆಮ್ ಏಬಲ್ ಟು ಜಾಯಿನ್ ಇಟ್ ಈಸಿಲಿ. ಅದೇ ರೀಸನಿಗೋಸ್ಕರ ನಾವು ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನ ಫಾರಿನ್ DNA ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು, ಅದೇ ಥರ ವೆಕ್ಟರ್ DNA ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು. ನಾವು ಯಾಕೆ ಇದು ತುಂಬ ಈಸಿಯಾಗಿ ಜಾಯಿನ್ ಆಗ್ಬೋದು? ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ದಿ ಓವರ್ ಹ್ಯಾಂಗ್. They are producing the overhang, which is also called as sticky end, which is also called as staggered end, which is also called as cohesive end. Cohesive end. So ಇದಕ್ಕೆಲ್ಲ ಬೇರೆ ಬೇರೆ ಹೆಸರು. ನಿಮಗೆ ಹೇಗೆ ನಿಕ್ ನೇಮ್ ಇದೆ, ಒಂದು ಏನು ಪ್ರಿಯಾಂಕಾ ಅಂತ ಒಂದು ಹುಡುಗಿ ಹೆಸರಿದ್ರೆ ಪಿಂಕಿ ಅಂತ ಫ್ರೆಂಡ್ಸ್ ಕರೆಯುವಂಥದ್ದು, ಪಾಂಕಿ ಅಂತ ಮನೇಲಿ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಓಕೆ, ಇಂಕಿ ಪಿಂಕಿ ಪಾಂಕಿ ಅಲ್ಲ. ಸೊ ಅದೇ ಥರ ಇಲ್ಲಿ ಬೇರೆ ಬೇರೆ ಹೆಸರು ಸ್ಟಿಕ್ಕಿ ಎಂಡ್ಸಿಗೆ. ಓಕೆ, ಅದ್ರ ಬಗ್ಗೆನೇ ನೋಡೋಣ. ಸ್ಟಿಕ್ಕಿ ಎಂಡ್ ಇದೇ ಥರ ಎಂಡ್ ಇರೋದಾ, ಬೇರೆ ಥರ ಎಂಡು ಪ್ರೊಡ್ಯೂಸ್ ಆಗುತ್ತಾ ಅಂತ. ಸೊ ಈಗ ಈಸಿಯಾಗಿ ಈ ಫಾರಿನ್ DNA ವೆಕ್ಟರ್ DNA ಕನೆಕ್ಟ್ ಮಾಡಿ ರಿಕಾಂಬಿನೆಂಟ್ DNA ಮಾಡುವಂಥದ್ದು ಈಸಿ ಅಲ್ವಾ? ಸರಿ, ಸ್ಟಿಕ್ಕಿ ಎಂಡ್ ಅಂದರೆ ಏನು, ಯಾಕೆ ಇದು ಬೆಟರು? ಬೇರೆ ಎಂಡ್ ಇದೆಯಾ? ಬೇರೆ ಎಂಡನ್ನು ಪ್ರೊಡ್ಯೂಸ್ ಮಾಡ್ಬೋದಾ? ಹಾಂ, ನೋಡೋಣವಾ? ಎಸ್, ಸ್ಟಿಕ್ಕಿ ಎಂಡ್ ಆ್ಯಂಡ್ ಬ್ಲಂಟ್ ಎಂಡ್ ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡುವಾಗ ಕೆಲವು ರಿಸ್ಟ್ರಿಕ್ಷನ್ ಎನ್ಸೈಮ್ ದೇ ಪ್ರೊಡ್ಯೂಸ್ ಅ ಸ್ಟಿಕ್ಕಿ ಎಂಡ್. ಎಕ್ಸಾಂಪಲ್ ಈಗ ಜಸ್ಟ್ ನೋಡಿದ್ವಿ ಈಕೋ R1, ಅದು ಬಿಟ್ಟರೆ ಈಕೋ
R2 eco R5 P ST 1 ಮತ್ಯಾವುದು BAM ಬಾಮ್ 1 ಇದೆಲ್ಲ ಸ್ಟಿಕ್ಕಿ ಎಂಡನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ ಸರಿ, ಎಕ್ಸಾಂಪಲ್ ಇಕೋ R1 ಅನ್ನು ಪುನಃ ತಗೊಂಡು ಸ್ಟಿಕ್ಕಿ ಎಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಟಿಕ್ಕಿ ಎಂಡಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಸ್ಟಿಕ್ಕಿ ಎಂಡಲ್ಲಿ ರೆಕಗ್ನಿಷನ್ ಸೈಟ್ ಏನು ರೆಸ್ಟ್ರಿಕ್ಷನ್ ಎನ್ಸೈಮ್ ವಿಲ್ ಬಿ ಆಕ್ಟಿಂಗ್ ಅಪಾನ್ ಸೇಮ್ ಬೇಸ್ ಪೇರ್ಸ್ ಫ್ರಮ್ ಬೋತ್ ದ ಸ್ಟ್ರಾಂಡ್, ಅದು ಗೊತ್ತು. ದಟ್ ಈಸ್ ಅ ಪ್ರಾಪರ್ಟಿ ಆಫ್ ರೆಸ್ಟ್ರಿಕ್ಷನ್ ಏನು ಹೇಳೋದು ಎನ್ಸೈಮ್ ಅಲ್ವಾ, ರೆಕಗ್ನಿಷನ್ ಏನು ರೆಸ್ಟ್ರಿಕ್ಷನ್ ಸೈಟ್ ಅಲ್ವಾ. ಓಕೆ, ಇದು ರೆಕಗ್ನಿಷನ್ ಸೈಟ್, ಇದು ರಿಸ್ಟ್ರಿಕ್ಷನ್ ಸೈಟ್ ಕರೆಕ್ಟಾ? ಸರಿ. ಸೊ ಏನಪ್ಪ ಸ್ಟಿಕ್ಕಿ ಎಂಡಲ್ಲಿ ಏನು ಇಂಪಾರ್ಟೆನ್ಸು, ಏನು ಯಾವ ರೀಸನಿಂದಾಗಿ ಇನ್ನೊಂದು ಟೈಪ್ ಇಂದ ಡಿಫ್ರೆಂಟ್ ಅಂದರೆ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಓವರ್ ಹ್ಯಾಂಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಅಂದರೆ ಒಂದು ಹ್ಯಾಂಗಿಂಗ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಇದು ಫಾರೆನ್ DNA ಪ್ರೊಡ್ಯೂಸ್ ಆಗಿರುವಂಥದ್ದು, ಇದು ಫುಲ್ DNA, ಇದು ಸ್ಟಿಕ್ಕಿ ಎಂಡು ಫಾರೆನ್ DNAದು. ಇದು ನಮ್ಮ ಏನು ಹೇಳೋದು ವೆಕ್ಟರ್ DNA. ಸೊ ಈ ಥರ ಆದ್ಕೊಳ್ಳೆ ಈಸಿ ಅಲ್ವಾ ಸ್ಟಿಕ್ ಮಾಡೋಕ್ಕೆ. ಸೊ ಅದೇ ಆಗ್ತಾ ಇರೋದು ಇಲ್ಲಿ, ಪಝಲ್ ಥರ ಆಗಿ ಪ್ರಾಪರಾಗಿ ಸ್ಟಿಕ್ ಆಗುತ್ತೆ. ಸೊ ಯಾವ ರೀಸನಿಂದ ಸ್ಟಿಕ್ ಆಗುತ್ತೆ? ನಾರ್ಮಲ್ ಆಗಿ ಫಾಸ್ಫೋಡೈಎಸ್ಟರ್ ಬಾಂಡು DNA ಲೈಗೇಸ್ ಯೂಸ್ ಆಗುವಂಥದ್ದು. DNA ಲೈಗೇಸ್ ವಿಲ್ ಫಾರ್ಮ್ ಫಾಸ್ಫೋಡೈಎಸ್ಟರ್ ಬಾಂಡ್ ಬಿಟ್ವೀನ್ ದೀಸ್ ಟು. ಓಕೆ, ಸ್ಟ್ರ್ಯಾಂಡ್ ಅಂದರೆ ಎರಡು ನ್ಯೂಕ್ಲಿಯೋಟೈಡ್ಸ್ ಆಫ್ ದ ಡಿಫರೆಂಟ್ ಜೀನ್ ಆರ್ DNA. ಅಂದರೆ ಈ ಬ್ಯಾಕ್ ಬೋನ್ ಜಾಯ್ನ್ ಆಗೋಕ್ಕೆ ಏನು ಬೇಕು? ಫಾಸ್ಫೋಡೈಎಸ್ಟರ್ ಬಾಂಡ್ ಬೇಕು, ಫಾಸ್ಫೋಡೈಎಸ್ಟರ್ ಬೇಕು. ಅರೆ ಬ್ಲಂಟ್ ಎಂಡ್, ಆಸ್ ಅ ನೇಮ್ ಸೆ ಬ್ಲಂಟ್, ನಾವು ಕಮೆಂಟ್ ಮಾಡ್ತೀವಲ್ಲ, ಅವಳು ತುಂಬ ಬ್ಲಂಟಾಗಿ ಹೇಳ್ಬಿಡ್ತಾಳೆ, ಹೇ ನಿನ್ನೇನು ಸರಿ ಇಲ್ಲ ಅಂತ ಬ್ಲಂಟಾಗಿ ಹೇಳ್ಬಿಡ್ತಾಳೆ. ಬ್ಲಂಟ್ ಅಂದ್ರೇನು? ಸ್ಟ್ರೇಟ್. ಸೊ ಬೇಸಿಕಲಿ ಇಲ್ಲಿ ಸ್ಟ್ರೇಟ್ ಆಗಿ ಕಟ್ ಆಗುವಂಥದ್ದು. ಓಕೆ, ಸ್ಟ್ರೇಟ್ ಕಟ್ಸ್ ಆರ್ ಬ್ಲಂಟ್ ಕಟ್ ಐ ಕ್ಯಾನ್ ಸೇ ಇನ್ ಜನರಲ್. ಓಕೆ, ನೋ ಓವರ್ ಹ್ಯಾಂಗ್. ಓಕೆ, ಸೊ ಯಾವತ್ತು ಬ್ಲಂಟ್ ಆಗಿರೋರು ಯಾರಿಗೆ ಬೇಡ ಅಲ್ವಾ? ಬ್ಲಂಟಾಗಿ ಹೇಳುವಂಥವ್ರು, ಮುಖಕ್ಕೆ ಹೊಡೆದಾಗ ಹೇಳುವಂಥವ್ರು ಯಾರಿಗೆ ಬೇಡ? ಸೊ ಅದೇ ಇದು ಯಾರಿಗೆ ಬೇಡ. ಸೊ ಇದು ಅಷ್ಟೊಂದೇನೋ ಯೂಸ್ ಮಾಡಲ್ಲ, ಬಿಕಾಸ್ ಪ್ರಾಬ್ಲಮ್ ಆಗುತ್ತೆ ಈ ಥರ ಸ್ಟ್ರೇಟಾಗಿ ಕಟ್ ಮಾಡೋ ಕಾರಣ. ಇದರ ಜಾಯ್ನಿಂಗ್ ಅಷ್ಟೊಂದು ಬೆಟರ್ ಆಗಲ್ಲ. ನೋಡಿ, ಈ ಥರ ಜಾಯ್ನಿಂಗ್ ಈಸಿನಾ, ಈ ಥರ ಈಸಿನಾ? ಕಷ್ಟ ಅಲ್ಲ. ಸೊ ಇಲ್ಲದೇ ಆಗುವಂಥದ್ದು ಫಾಸ್ಫೋಡೈಎಸ್ಟರ್ ಬಾಂಡ್ ವಿಲ್ ಬಿ ಫಾರ್ಮ್ಡ್, ಬಟ್ ಇಟ್ ವಿಲ್ ಟೇಕ್ ಎನರ್ಜಿ ಅಲ್ಲ ಜಾಸ್ತಿ ತಗೊಳ್ಳುವಂಥದ್ದು. ಸೊ ದಿಸ್ ಇಸ್ ನಾಟ್ ಬೀನ್ ಮಸ್ಟ್ ಯೂಸ್. ದಿ ಬ್ಲಂಟ್ ಎಂಡ್ ಕಟ್ ಏನು ಮಾಡುತ್ತೆ? ಓಕೆ, ನಾನೊಂದು ತಪ್ಪು ಮಾಡಿದೆ, ಇಕೋ R5 ಅಲ್ಲ. ಓಕೆ, ಹಾಂ, ಇಕೋ R1 ಆ್ಯಂಡ್ 2, 5 ಅಲ್ಲ, ಇಕೋ R5 enzyme ಅಂದರೆ restriction enzyme can make blunt cuts. Apart from that, SMA1 they can also make blunt cuts. ಹಾಂ, ನಮ್ಮ ಹೈಂಡ್ 2 ಏನಿದೆ, ದೇ ಆರ್ ಆಲ್ಸೋ ಏಬಲ್ ಟು ಮೇಕ್ ಬ್ಲಂಟ್ ಕಟ್. ನೋಡ್ತೀರಾ ಇಲ್ಲಿ ಹೈಂಡ್ 2 ನೋಡಿ, ನಮ್ಮ ಹೈಂಡ್ 2 ಎಲ್ಲಿದ್ದಾರೆ? ಹಾಂ ನೋಡಿ, ಬ್ಲಂಟ್ ಕಟ್ ಮಾಡಿಬಿಟ್ಟಿದೆ ಹೈಂಡ್ 2. ಕರೆಕ್ಟಾ? ರೆಕಗ್ನಿಷನ್ ಸೈಟ್ ಏನಿದೆ DNAದು ಅದ್ರ ಮೇಲೆ ಬ್ಲಂಟ್ ಕಟ್ ಮಾಡಿಬಿಟ್ಟಿದೆ. ಸೊ ಜಾಯ್ನಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಿಕ್ಕಿ ಎಂಡ್ ಆ್ಯಂಡ್ ಬ್ಲಂಟ್ ಎಂಡ್. ಓಕೆ, ಎಲ್ಲಿದೆ? ಹಾಂ, ಸ್ಟಿಕ್ಕಿ ಎಂಡ್ ಆ್ಯಂಡ್ ಬ್ಲಂಟ್ ಎಂಡ್. ಸರಿ,
ಫೈನ್. ಸೊ ಈಗ ಏನು ನಾವು ಎಕ್ಸ್ಪ್ಲೇನ್ ಮಾಡಿದೆ ನಾನು ಅಬೌಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಎಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಫಾರಿನ್ ಡಿ ಎನ್ನ ಕಟ್ ಮಾಡಿದ್ವಿ. ಆ ಕಟ್ ಮಾಡಿದ ಫಾರಿನ್ ಡಿ ಎನ್ ಎನ್ನ ಪ್ಲಾಸ್ಮಿಡಿಗೆ ಹಾಕಿದ್ವಿ. ಸೊ ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಕಟ್ಟಿಂಗ್ ಬೋತ್ ಫಾರಿನ್ ಡಿ ಎನ್ ಎ ಆ್ಯಂಡ್ ವಿಕ್ಟರಿ ಡಿ ಎನ್ ಎ ಅಟ್ ಅ ಸ್ಪೆಸಿಫಿಕ್ ಪಾಯಿಂಟ್ ಆ್ಯಂಡ್ ಲೈಗೇಸ್ ಯೂಸ್ ಮಾಡಿಕೊಂಡು ಡಿ ಎನ್ ಎ ಲೈಗೇಸ್ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡಿದ್ವಿ. ಸೊ ರಿಕಾಂಬಿನೆಂಟ್ ಡಿ ಎನ್ ಎ ಆಯಿತು. ಸೊ ಅದನ್ನು ಹೋಸ್ಟ್ ಸೆಲ್ ಒಳಗೆ ಹಾಕಿ, if in case host cell will get, if in case if the host cell gets recombinant DNA molecule, we can call it as a transformant ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಹೋಸ್ಟ್ ಏನಿರುತ್ತೆ ಸೆಲ್ಲು ಅದು ಈಕ್ವಲೈ ಆಗಿರುತ್ತೆ ಅಲ್ವಾ. ಮತ್ತು ಈ ಹೋಸ್ಟ್ ಸೆಲ್ಸನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ಫಾರಿನ್ ಡಿ ಎನ್ ಎ, ಫಾರಿನ್ ಜೀನ್ ದ್ಯಾಟ್ ವಿ ವಾಂಟ್. ಸರಿ. ಸೊ ಇದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಓಕೆ. ಸೊ ಇದ್ರ ಮುಂಚೆನೂ ಬಂದಿತ್ತು, ಡಿಸ್ಕಸ್ ಮಾಡಿದ್ವಿ. ಓಕೆ, ಅದೇ ಥರದ್ದು. ಫೈನ್. ನಾವು ಕಮಿಂಗ್ ಟು ನಾಟ್ ಲೈಕ್ ವೆರಿ ಇಂಪಾರ್ಟೆಂಟ್ ಬಟ್ ಕ್ಯಾನ್ ಬಿ ಆಸ್ಡ್ ಫಾರ್ ದಿ CET ಎಕ್ಸಾಮ್ ಅಲ್ಲ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳಬಹುದು ಅಂತ. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಈ ರೆಸ್ಟ್ರಿಕ್ಷನ್ ಎನ್ಸೈಮ್ನ ಏನು ರೆಕಗ್ನಿಷನ್ ಸೈಟು ಯಾವ ಮೈಕ್ರೋಬಿನ ತಗೊಂಡಿದ್ದೀವಿ ಅಂತೆಲ್ಲ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಆದರೆ ಬರಬಹುದು ಅಂತ ಬೇಕಾದವರು ತಗೊಳ್ಳಿ. ಸೊ ಇಲ್ಲಿದೆ ಈಕೋ R1 ನೋಡಿದ್ವಿ, ಇದು ಈಕೋ R2. ಸೊ ಎಶ್ಚರೀಷ ಕೊಲ್ಲ ಇದು ಸ್ವಲ್ಪ ಈಸಿ ಇದೆ. ಓಕೆ, ರೆಕಗ್ನಿಷನ್ ಸೈಟ್ ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದು ಯಾರಿಗೆ ಬೇಕೋ ಅವ್ರು ಮಾತ್ರ ನೋಡ್ಕೊಂಡು ತಗೊಳ್ಳಿ. ಓಕೆ, ಹಿಮೋಫಿಲಸ್ ಇನ್ಫ್ಲುಯೆನ್ಸಾದ್ದು ರೆಕಗ್ನಿಷನ್ ಸೈಟ್ ಗೊತ್ತಿದೆ ನಮಗೆ. ಓಕೆ, ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಮೈಕ್ರೋಬಿಂದ ಸ್ಪೀಷೀಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅದು ಯಾವುದು ಹೈಂಡ್ 2 ನೋಡಿದ್ವಿ. ಇದು ಹೈಂಡ್ 2 ಅಲ್ಲ, ಇದು HAE3. ಅದೇ ಥರ ALE1 ಅಂತ ಇದೆ. ಸೊ ಆರ್ಥ್ರೋಬ್ಯಾಕ್ಟರಿಂದ ಡಿರೈವ್ ಮಾಡಿರುವಂಥದ್ದು ರೆಕಗ್ನಿಷನ್ ಸೈಟ್ ಇಲ್ಲಿದೆ. ಸೊ ನೋಡಿ ಇಲ್ಲಿ ರೆಕಗ್ನಿಷನ್ ಸೈಟ್ ನಂಬರ್ ನೋಡಿ, ಅದರ ಬೇಸ್ ಪೇರ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಅಂದರೆ ನ್ಯೂಕ್ಲಿಯೋಟೈಡ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಅಂತ ನೋಡಿ. 4 ಅಲ್ವಾ, ಇಲ್ಲಿ 4. ಮ್ಯಾಕ್ಸಿಮಮ್ ಎಷ್ಟು 3 4 5 6 6. ಸೊ 8 ಮ್ಯಾಕ್ಸಿಮಮ್ 8 ಇರಬಹುದು, 4 to 8 ಅಂತ. ಜನರಲ್ ಆಗಿ 6 ರೆಕಗ್ನಿಷನ್ ಸೈಟಲ್ಲಿರೋ ಬೇಸ್ ಪೇರ್ಸ್ ಏನಿದೆ ಅದು 6 ಆಗಿರುವಂಥದ್ದು. ಸೊ SMA1 ಅದರ ಮೈಕ್ರೋಬ್ ಹೆಸರು ಕೊಟ್ಟಿದ್ದೀವಿ ಇಲ್ಲಿ. ಸೊ ನಾವೇನು ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ಟೈಮಿನ ಮುಂಚೆ, ಬ್ಲಂಟ್ ಎಂಡ್ ಸ್ಟಿಕ್ಕಿ ಎಂಡ್, ಅದರಲ್ಲೂ ನಾನು ತೋರಿಸಿದೆ ಅಬೌಟ್ SMA1 ಇಲ್ಲಿದೆ ಅಪ್ಪ. ಹಾಂ, ಇಲ್ಲಿದೆ. ಓಕೆ, ಹಾಂ, ಇನ್ನೊಂದು ಬಾಮ್ ಹೆಚ್ಚು, ಇಟ್ ಶುಡ್ ಬಿ ಹೆಚ್. ಓಕೆ, ಹಾಂ. ಸೊ ಬ್ಲಂಟ್ ಎಂಡ್ ಸ್ಟಿಕ್ಕಿ ಎಂಡು ಅಲ್ಲಿ ಏನು ಇನ್ವಾಲ್ವ್ ಆಗಿದೆ ಕೆಲವು ಅದನ್ನು ಹೇಳಿದ್ದೀನಿ. ಅಂದರೆ SMA1 ಯಾವ ಮೈಕ್ರೋಬಿಂದ ಅಂತ ಇದೆ. ಓಕೆ, ಸೊ ಇದು ಯಾರಿಗೆ ಬೇಕೋ ಅವ್ರು ಮಾತ್ರ ತಗೊಳ್ಳಿ. ಮೂವಿಂಗ್ ಫರ್ದರ್. ನಾವು ಕಮಿಂಗ್ ಟು ಅದರ್ ಎನ್ಸೈಮ್ಸ್. ಸೊ ಬೇರೆ ಯಾವುದೆಲ್ಲ ಎನ್ಸೈಮ್ಸ್ ಬೇಕಾಗುತ್ತೆ ಫಾರ್ ಏನು ಹೇಳೋದು ಬಯೋಟೆಕ್ನಾಲಜಿ, ಎಕ್ಸ್ಪೆಷಲಿ ಲೈಕ್ ಈಗ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಮಾಡುವಾಗ ಬೇರೆ ಏನೆಲ್ಲ ಎನ್ಸೈಮ್ಸ್ ಬೇಕು ಅಂತ. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ನೋಡಿದ್ವಿ ಏನು ಅಂತ ಫಸ್ಟಿಗೆ ಬೇಕಾಗುವಂಥದ್ದು, ಕಟ್ ಮಾಡೋಕ್ಕೆ ಬೇಕಾಗುವಂಥದ್ದು, ರೈಟ್. ಅದಾದಮೇಲೆ ನಾವು ನೋಡಿದ್ವಿ ಯಾವುದು DNA ಲೈಗೇಸ್ ಬಗ್ಗೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೆ, ಜಾಯಿನ್ ಮಾಡೋಕ್ಕೆ ಅಲ್ವಾ. ಸೊ ನೆಕ್ಸ್ಟ್ ಎನ್ಸೈಮ್ DNA ಲೈಗೇಸ್. ಆಲ್ಸೋ ಕಾಲ್ಡ್ ಆಸ್ ಮಾಲಿಕ್ಯುಲಾರ್ ಗ್ಲೂ. ಏನು ಬರ್ತಾ ಇದೆ ನಾನು, ಮಾಲಿಕ್ಯುಲಾರ್ ಗ್ಲೂ. ಫೈನ್. ಸೊ DNA ಲೈಗೇಸ್ ಏನು ಮಾಡುವಂಥದ್ದು, ಲೈಗೇಟ್ ಮಾಡುವಂಥದ್ದು. ಯಾವುದ್ರನ್ನ, 2 DNA ಸ್ಟ್ರ್ಯಾಂಡ್ಸ್ ಅನ್ನ, ಕರೆಕ್ಟಾ. ಲೈಗೇಟ್ or sticks or joins 2 genes or DNA by adding phosphodiester bond.
ಒಂದು ಜನ ಒಂದು ಹೇಳ್ತಾರೆ, ಟ್ರಸ್ಟನ್ನು ಬ್ರೇಕ್ ಮಾಡೋದು ತುಂಬ ಸುಲಭ, ಆದರೆ ಒಬ್ಬರು ಏನು ಭರವಸೆಯನ್ನು ಏನು ಕೊಡೋದು, ಏನು ಹೇಳೋದು, ಟ್ರಸ್ಟ್ ಅನ್ನ ಏನು ಹೇಳೋದು, ತಗೊಳ್ಳೋದು ತುಂಬ ಕಷ್ಟ ಅಂತ. ಅದೇ ಥರ ಏನೋ ಒಂದು ಜಾಯಿನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಟ್ ಮಾಡೋದು ಈಸಿ ಆಗುತ್ತೆ. ಸೊ ಇಲ್ಲೂ ಜಾಯಿನ್ ಮಾಡೋಕ್ಕೆ, ಲೈಗೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಟ್ ವಿಲ್ ಟೇಕ್ ಎನರ್ಜಿ. ATP is being used, right? So this is about DNA ligase. It utilizes ATP to add phosphodiester bond between two DNA. Okay, it is being extracted usually from T4 DNA. Okay, bacteriophage in the extract ಮಾಡಿರುವಂಥದ್ದು ಯೂಶ್ವಲ್ ಆಗಿ. ನಾರ್ಮಲ್ ಆಗಿ DNA ಲೈಗೇಸ್ ಸಿಗಲ್ಲ ಅಲ್ವಾ? ನಾರ್ಮಲ್ ಆಗಿ ನಮಗೆ ಏನು DNA ಲೈಗೇಸ್ ಸಿಗಲ್ಲ. ನಮ್ಮ ಬಾಡಿಲಿ DNA ಲೈಗೇಸ್ ನಾರ್ಮಲ್ ಆಗಿರಲ್ಲ. ಯಾಕೆ? ನಮ್ಮ ಬಾಡಿಯಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿಲ್ಲ ಅಲ್ವಾ? ಬಿಕಾಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ವಿ ಆರ್ ಟಾಕಿಂಗ್ ಅಬೌಟ್ ಬ್ಯಾಕ್ಟೀರಿಯಾದಲ್ಲಿ ನಾರ್ಮಲ್ ಆಗಿ ಈ ಎನ್ಸೈಮ್ ಇರಲ್ಲ. So we have to introduce. That's why we are talking about biotechnology. We are talking about the techniques. We are talking about other enzymes. Correcta? So idu ನಾವು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲಿಂದ? T4. ಇದೇನಾಗಿರುತ್ತೆ? ಇದು ಬ್ಯಾಕ್ಟೀರಿಯೋಫೇಜ್ ಆಗಿರುತ್ತೆ. ಓಕೆ, ಸೊ ಇದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಎನ್ಸೈಮ್ DNA ಪಾಲಿಮರೇಸ್. ನಾನು ಹೇಳಲ್ಲ ಬಿಕಾಸ್ ಯು ಆಲ್ರೆಡಿ ನೋ. ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಇಲ್ಲ DNA ಪಾಲಿಮರೇಸ್ ಬಗ್ಗೆ. DNA polymerase is going to polymerize the DNA, going to help in copying of the DNA. Okay, easy. Next ಬಂದ್ಬಿಟ್ಟು ಇಲ್ಲಿ ಬರೆಯೋಣ. ಆಲ್ಕಲೈನ್ ಫಾಸ್ಫೇಟೇಸ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಕ್ವಿಕ್ ಆಗಿ ಒಂದು ಲೈನಲ್ಲಿ ಹೇಳ್ತೀನಿ. ಸೊ ಮೇನ್ಲಿ DNA-ಗೆ 5' to 3', 3' to 5' ಇರುತ್ತೆ ಅಲ್ವಾ? ಪ್ಲಾಸ್ಮಿಡಲ್ಲೂ ಸೇಮ್ ಥಿಂಗ್, 5' to 3', 3' to 5' ಇರುತ್ತೆ. ಸೊ ಈ ಥರ ಕಟ್ ಮಾಡಿದ್ರೆ ನಾವು ಪ್ಲಾಸ್ಮಿಡನ್ನು, ದ ಚಾನ್ಸ್ ಆಫ್ ಜಾಯ್ನಿಂಗ್ 5' to 3' ಇಸ್ ಮೋರ್. ಓಕೆ, 3' to 5', 5' to 3' ಜಾಯ್ನ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಕಟ್ ಮಾಡಿದ್ಮೇಲೂ. ಅದಕ್ಕೆ ನಾವು ಆಲ್ಕಲೈನ್ ಫಾಸ್ಫೇಟೇಸ್ ಯೂಸ್ ಮಾಡ್ತೀವಿ, ವಿಚ್ breaks, which phosphatase ಅಂದ್ರೇನು? Phosphate is getting removed, is actually broken. So phosphate ಅನ್ನ phosphodiester bond ಇಂದ ಏನು phosphate ಇರುತ್ತೆ, okay, that is present in the ಏನು 5', this particular enzyme will be removing it. Okay, simple, it's not like very important. So ಒಮ್ಮೆ ಜಸ್ಟ್ ಹೇಳ್ಬಿಟ್ಟೆ ಅಷ್ಟೇ. ಫೈನ್. ಸೊ ಮೂವಿಂಗ್ ಫರ್ದರ್, ಎಂಜೈಮ್ಸ್ ಎಲ್ಲ ನೋಡಿ ಆಯಿತು. ನಾವು DNA ಫ್ರಾಗ್ಮೆಂಟ್ ನಾವು ಏನು ಫಾರಿನ್ DNA ಇಂದ ತಗೊಂಡ್ವಿ, ಆ ಜೀನು ನಮಗೆ ಹೇಗೆ ಗೊತ್ತಾಗಬೇಕು? ಹೌ ಕ್ಯಾನ್ ವಿ ಕನ್ಫರ್ಮ್ ದ್ಯಾಟ್ ದ ಫಾರಿನ್ ಜೀನ್ ದ್ಯಾಟ್ ವಿ ಗಾಟ್ ಬೈ ಬ್ರೇಕಿಂಗ್ ದ DNA, ಹೌ ಆರ್ ವಿ ಏಬಲ್ ಟು ಕನ್ಫರ್ಮ್ ದ್ಯಾಟ್ ಓಕೆ ಇದರಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಕನ್ಫರ್ಮ್ ಮಾಡೋದು? ಬಿಕಾಸ್ ನಾನು ಒಂದು ಡಿಸೈರ್ಡ್ ಜೀನನ್ನು ತಗೊಳ್ಳೋ ಮುಂಚೆ ನಾನು ಕೆಲವು ಎನ್ಸೈಮ್ಸನ್ನು ಕೊಟ್ಟು ಸೆಲ್ಲನ್ನು ಬ್ರೇಕ್ ಮಾಡಿ DNA ಬ್ರೇಕ್ ಮಾಡಿ ಏನು ಇರುತ್ತೆ ಅಲ್ವಾ ಸೊಲ್ಯೂಷನ್, ಅದರಲ್ಲಿ ಮಿಕ್ಸ್ಚರ್ ಇರ್ಬೋದು. ಕೆಲವು DNA ಬ್ರೇಕ್ ಆಗಿರ್ಬೋದು, ಕೆಲವು ಆಗಿರದೇ ಇರ್ಬೋದು. ಡಿಸೈರ್ಡ್ ಜೀನ್ ಎಲ್ಲಿದೆ, ಹೇಗಿದೆ ಅಂತ ಹೇಗೆ ಗೊತ್ತಾಗೋದು? ಕಾಣಿಸಲ್ಲ ಕಣ್ಣಿಗೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಇನ್ ದ ಮಾಲಿಕ್ಯುಲರ್ ಲೆವೆಲ್. ಸೊ ವಿ ಹ್ಯಾವ್ ಟು ಸಪರೇಟ್ ಆ್ಯಂಡ್ ಐಸೋಲೇಟ್ ದ DNA ಫ್ರಾಗ್ಮೆಂಟ್. ವೆನ್ ಐ ಸೇ DNA ಫ್ರಾಗ್ಮೆಂಟ್, ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ? ದ DNA ಫ್ರಾಗ್ಮೆಂಟ್ ವಿಚ್ ಹ್ಯಾಸ್ ಡಿಸೈರ್ಡ್ ಜೀನ್. ನಂಗೆ ಬೇಕಾದ ಜೀನು ಈ DNA ಫ್ರಾಗ್ಮೆಂಟ್ಸಲ್ಲಿ ಇದೆ. ಸೊ ನಾನು ಅದನ್ನು ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡಬೇಕು ಅಲ್ವಾ? ನನಗೆ ಕಾಣಕ್ಕೆ ಸಿಗಲ್ಲ. ಐ ಕಾಂಟ್ ಸಿ ದ ಡಿಸೈರ್ಡ್ ಜೀನ್. ಐ ಹ್ಯಾವ್ ಟು ಎಕ್ಸ್ಪರಿಮೆಂಟಲಿ ಮೇಕ್ ಔಟ್ ದಟ್ ಓಕೆ ನನ್ನ ಹತ್ರ ಇರೋ ಫ್ರಾಗ್ಮೆಂಟ್ ಏನಿದೆ, ಜೀನ್ ಫ್ರಾಗ್ಮೆಂಟು, DNA ಫ್ರಾಗ್ಮೆಂಟು, ಇದರಲ್ಲಿ ಡಿಸೈರ್ಡ್ ಜೀನ್ ಇದೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಐ ಹ್ಯಾವ್ ಟು ಸಪರೇಟ್ ಆ್ಯಂಡ್ ಐಸೋಲೇಟ್. ಸೊ ಇದಕ್ಕೆ ನಾವು ಯೂಸ್ ಮಾಡೋ ಟೆಕ್ನಿಕ್ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್.
Agarose gel electrophoresis technique has been used to separate the DNA fragment. Fine. ಹೇಗಪ್ಪ ನಾವು ಈ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನ ಯೂಸ್ ಮಾಡಿಕೊಂಡು DNA ಫ್ರಾಗ್ಮೆಂಟ್ ಅನ್ನ ಸಪರೇಟ್ ಮಾಡ್ಬೋದು? ಇದೇನು ಟಾಪಿಕ್ ಮ್ಯಾಮ್? ಹೇಳ್ತೀನಿ. ಎಗಾರೋಸ್ ಜೆಲ್ ಅಂತ ಹೇಳೋದು ಒಂದು ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಸ್ ಅ ನೇಮ್ ಸೆಟ್ ಇಸ್ ಅ ಜೆಲ್ಲಿ ಮೆಟೀರಿಯಲ್. ಓಕೆ, ಐ ಕ್ಯಾನ್ ಲಿಟ್ರಲಿ ಮೇಕ್ ನಿಮ್ಮ ಸೋಪಿನ ಒಂದು ಏನು ಫ್ಲಾಪ್ ಏನು ಹೇಳ್ತೀವಿ, ಸೋಪ್ ಯಾವ ಥರ ಇರುತ್ತೆ ಅದೇ ಥರ ಐ ಕ್ಯಾನ್ ಮೇಕ್ something similar with the help of agarose gel, but it is going to be jelly. ನನಗೆ ಏನು ಶೇಪ್ ಬೇಕು, ಜೆಲ್. ಈಗ ನಂಗೆ ಒಂದು ಜೆಲ್ಲಿ, ನಾನು ಒಂದು ಚಾಕ್ಲೇಟ್ ತಿನ್ನಬೇಕು ಅಂತಾದರೆ, ಇಫ್ ಐ ಹ್ಯಾವ್ ಟು ಮೇಕ್ ಅ ಜೆಲ್ಲಿ, ಐ ಕ್ಯಾನ್ ಮೇಕ್ ಇಟ್ ವಿತ್ ಎನಿ ಸೈಜ್ ಐ ವಾಂಟ್, ಎನಿ ಶೇಪ್ ಐ ವಾಂಟ್ ಅಲ್ವಾ? ಅದೇ ಥರ ಎಗಾರೋಸ್ ಜೆಲ್ಲನ್ನು ಯೂಸ್ ಮಾಡಿಕೊಂಡು, ಬಿಕಾಸ್ ಇಟ್ಸ್ ನಥಿಂಗ್ ಬಟ್ ಜೆಲ್ಲಿ ಮೆಟೀರಿಯಲ್. ಓಕೆ, ಇಟ್ಸ್ ದ, I can say, matrix. It will act like a medium for the DNA fragments to move. ಮಾತ್ರ ನಾನು ಎಲ್ಲಿಂದ ಇದನ್ನ ಡಿರೈವ್ ಮಾಡ್ಬೋದು? ಎಗಾರೋಸ್ ಜೆಲ್ ಎಲ್ಲಿ ಸಿಗುತ್ತೆ ನನಗೆ? ಇಟ್ ಈಸ್ ಬಿಂಗ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀವೀಡ್. ಓಕೆ, ಗೊತ್ತಿರ್ಬೋದು ನಿಮಗೆ. ಓಕೆ, ಸೊ ಐ ಆಮ್ ಯೂಸಿಂಗ್ ಎಗಾರೋಸ್ ಜೆಲ್ ಟು ಮೇಕ್ ದ ಜೆಲ್ ಆಫ್ ಮೈ ಚಾಯ್ಸ್, ಮೈ ವಾಟ್ ಎವರ್ ಸೈಜ್ ದಟ್ ಐ ವಾಂಟ್. ಆಸ್ ಯು ಕ್ಯಾನ್ ಸಿ, ಇಲ್ಲಿ ಬ್ಲೂ ಕಲರ್ ಏನು ಒಂಥರ ರೆಕ್ಟ್ಯಾಂಗ್ಯುಲರ್ ಫ್ಲಾಟ್ ಮೆಟೀರಿಯಲ್ ಏನು ಕಾಣಿಸ್ತಾ ಇದೆ, ಇದು ನಥಿಂಗ್ ಬಟ್ ಎಗಾರೋಸ್ ಜೆಲ್ ಅನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಓಕೆ, ಇದು ಮ್ಯಾಟ್ರಿಕ್ಸ್ ಅಂತ ನಾನು ಯಾಕೆ ಕರೆದೆ ಅಂದರೆ, ದೇರ್ ಇಸ್ ಗೋಯಿಂಗ್ ಟು ಬಿ ಸ್ಮಾಲ್ ಪೋರ್ಸ್. ಈ ಜೆಲ್ ನೀವೇನು ತಿಂತೀರಾ, ಜೆಲ್ಲಿ ಏನು ತಿಂತೀರಾ ಅಲ್ವಾ? ಜೆಲ್ಲಿ ಫಿಶ್ ಅಲ್ಲ, ಜೆಲ್ಲಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಜೆಲ್ಲಿ ಚಾಕ್ಲೇಟ್ ಆದ್ರೂ ಗೊತ್ತು ಅಲ್ವಾ? ಸೊ ಇದು ಇದರಲ್ಲಿ ಸಣ್ಣ ಪೋರ್ಸ್ ಇರುತ್ತೆ. That's why they have that flexibility. Okay, ಈ ಸಣ್ಣ ಪೋರ್ಸ್ ಇಂದ DNA ಫ್ರಾಗ್ಮೆಂಟ್ಸ್ ಮೂವ್ ಆಗುವ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ಎಗಾರೋಸ್ ಜೆಲ್ ಆಸ್ ಅ ಮ್ಯಾಟ್ರಿಕ್ಸ್ ಫಾರ್ ಸಪರೇಟಿಂಗ್ ದ DNA ಫ್ರಾಗ್ಮೆಂಟ್ಸ್. ಸೊ ಈ ಥರ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಯೂನಿಟ್ ಏನಿದೆ ಅದಕ್ಕೆ ನಾನು ಜೆಲ್ ಹಾಕಿ ಸಾಲಿಡಿಫೈ ಮಾಡಿದ್ರೆ ಜೆಲ್ ಮಾಡಿದ್ದೀನಿ. ಇಟ್ ವಿಲ್ ಆಲ್ಸೋ ಹ್ಯಾವ್ ಅ ಸ್ಯಾಂಪಲ್ ವೆಲ್, ಅಂದರೆ ಸ್ವಲ್ಪ ಹೋಲ್ ಇರುತ್ತೆ ಇಲ್ಲಿ, ವೇರ್ ಐ ಕ್ಯಾನ್ ಪುಟ್ ಮೈ DNA ಫ್ರಾಗ್ಮೆಂಟ್ಸ್. ಅಂದರೆ DNA ಫ್ರಾಗ್ಮೆಂಟ್ಸ್ ಅಂದರೆ ಎಕ್ಸ್ಟ್ರಾಕ್ಟೆಡ್ ಏನಿದೆ ನಂತರ ಸಿಕ್ಕಿದೆ ನನಗೆ, ವಿಚ್ ಮೇ ಹ್ಯಾವ್ ಎನಿ ನಂಬರ್, ಎನಿ ಸೈಜ್ಡ್, ಎನಿ ಶೇಪ್ಡ್ DNA ಫ್ರಾಗ್ಮೆಂಟ್, ವಿಚ್ ಮೇ ಆಲ್ಸೋ ಹ್ಯಾವ್ ದ ಒನ್ ದಟ್ ಐ ಡು ನಾಟ್ ವಾಂಟ್. ಅದೆಲ್ಲ ನಾನು ಇಲ್ಲಿ ಹಾಕ್ತೀನಿ. ಒಂದು ಸೊಲ್ಯೂಷನ್ ಇರುತ್ತೆ ಅಲ್ವಾ, ಅದರಲ್ಲಿ ನನ್ನ ಎಲ್ಲ ಥರದ ಜೀನ್ಸ್ ಇರುತ್ತೆ, DNA ಫ್ರಾಗ್ಮೆಂಟ್ಸ್ ಇರುತ್ತೆ, ನಾನು ಇಲ್ಲಿ ಹಾಕ್ಬಿಡ್ತೀನಿ ಸಿಂಪಲ್ ಆಗಿ. ನಂತರ ಐ ವಿಲ್ ಬಿ ಕೀಪಿಂಗ್ ಸರ್ಟನ್ ಸೊಲ್ಯೂಷನ್ ಆ್ಯಂಡ್ ಪವರ್ ಸಪ್ಲೈ ಕೊಡ್ತೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡ್ತಾ ಇದ್ದೀನಿ. DNA ನೇಚರ್ ಏನು? ವಾಟ್ ಈಸ್ ದ ನೇಚರ್ ಆಫ್ ದ DNA? DNA ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಕರೆಕ್ಟಾ? ಸೊ ಇಟ್ಸ್ ಅ ಚಾರ್ಜ್, ಇಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಟ್ಟಾಗ ಏನಾಗಬೇಕು? ಇಟ್ ಹ್ಯಾಸ್ ಟು ಗೋ ಟು, since it is negatively charged, DNA will be definitely going to positive electrode. Andre they will go to anode. Okay, positive electrode ಏನಿದೆ ಅಂದರೆ anode ಏನಿದೆ ಅದಕ್ಕೆ ಹೋಗುತ್ತೆ. DNA will be traveling. ಸೊ ನಾನು ಇಲ್ಲಿ ನೋಡಿ, ವೆಲ್ ಎಲ್ಲಿದೆ ನೋಡಿ, ವೆಲ್ ಇಸ್ ಇನ್ ನೆಗೆಟಿವ್ ಎಲೆಕ್ಟ್ರೋಡ್, ವೆಲ್ ಇಸ್ ನಿಯರ್ ನೆಗೆಟಿವ್ ಎಲೆಕ್ಟ್ರೋಡ್, ಕರೆಕ್ಟಾ? ಸೊ ಈ ವೆಲ್ಲನ್ನು ನಾವು ಯಾವ ಥರ ಪ್ಲೇಸ್ ಮಾಡಿದ್ದೀವಿ? DNA ಹಾಕೋ ಪ್ಲೇಸ್ ಏನಿದೆ ಇದು ಎಲ್ಲಿದೆ? ಇಟ್ ಇಸ್ ನಿಯರ್ ಟು ನೆಗೆಟಿವ್ ಎಲೆಕ್ಟ್ರೋಡ್, ಕರೆಕ್ಟಾ? ಸೊ ಇಲ್ಲಿ ನಾನು DNA ಹಾಕಿದ ಕೂಡಲೇ it should be going to, I am placing it in such a way, I am placing this gel in such a way that it should be able to go to its opposite electrode. Andre negatively charged DNA will go to positive electrode, andre anode. So electric field kotte DNA fragments ಹೋಗ್ತಾ ಇದೆ. ಯಾವ ತರ ಹೋಗ್ತಾ ಇದೆ DNA fragments? ಯಾವ ತರ DNA fragments ಹೋಗ್ತಾ ಇದೆ? ಯಾವ ತರ ಅಂದ್ರೆ according to its size. If you just see over here, ಹೆಚ್ಚಾಗಿ ಸ್ವಲ್ಪ ದಪ್ಪಗಿರೋರಿಗೆ ಓಡೋಕ್ಕೆ ಕಷ್ಟ ಆಗುತ್ತೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ. ತೆಳ್ಳಗಿರೋರು ಬೇಗ ಓಡ್ಬಿಡ್ಬೋದು. ಓಕೆ, ಪ್ರೊವೈಡೆಡ್ ಆಲ್ ಆಫ್ ದೆಮ್ ಆರ್ ಬೀನ್ ಗಿವನ್ ಪ್ರಾಪರ್ ನ್ಯೂಟ್ರಿಷನ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಓಕೆ ಓಕೆ
ಸೊ ಈ ಫ್ಯಾಟ್ ಆಗಿರೋ ಅಂದರೆ ಈ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ವಿಚ್ ಇಸ್ ಆ್ಯಕ್ಚುಲಿ ಲಾಂಗರ್, ವಿಚ್ ಇಸ್ ಆ್ಯಕ್ಚುಲಿ ಹೆವಿ, ದೇ ವಿಲ್ ಬಿ ಏಬಲ್ ಟು ಮೂವ್ ಟು ದ ಆಪೋಸಿಟ್ ವೆರಿ ಸ್ಲೋಲಿ. ಆದರೆ ಸ್ಮಾಲ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಏನಿದೆ, ದೇ ಆರ್ ಏಬಲ್ ಟು ಗೋ ಟು ದ ಆಪೋಸಿಟ್ ಎಲೆಕ್ಟ್ರೋಡ್ ವೆರಿ ಕ್ವಿಕ್ಲಿ. ಇಲ್ಲಿ ಹಾಕಿರುವಂಥದ್ದು ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಎಲ್ಲ ಓಕೆ, ಸೊ ಸೈಜ್ ಪ್ರಕಾರ ಮೂವ್ ಆಗುವಂಥದ್ದು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಪರೇಟ್ ದ ಸ್ಮಾಲರ್ ಫ್ರಾಗ್ಮೆಂಟ್ಸ್. ಅಂದರೆ ಡೆಫಿನೆಟ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟು ಸ್ಮಾಲರ್ ಫ್ರಾಗ್ಮೆಂಟಲ್ಲೇ ಇರೋವಂಥದ್ದು, ಬಿಕಾಸ್ we have given the restriction enzyme to break the small gene of interest that we want. Okay. ಈ ಲೇನ್ ಒನ್ ಅಂದ್ರೇನು, ಇದಕ್ಕೆ ಲೇನ್ 1 ಅಂತ ಹೇಳುವಂಥದ್ದು. ರನ್ನಿಂಗ್ ರೇಸಲ್ಲಿ ಹೇಗೆ ಲೇನ್ 1, ಲೇನ್ 2, ಲೇನ್ 3 ಇದೆ, ಅದೇ ಥರ ಇಲ್ಲೂ ಲೇನ್ 1, ಲೇನ್ 2, ಲೇನ್ 3, ಲೇನ್ 4 ಅಂತ ಇದೆ ಅಲ್ವಾ. ಸೊ ಟಿಪಿಕಲ್ ಎಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಶೋಯಿಂಗ್ ಅ ಮೈಗ್ರೇಷನ್ ಆಫ್ undigested DNA and the digested set of DNA fragments in lane 2, 3, 4. Okay. ಸೊ ನಾನು ಇಲ್ಲಿರೋ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಏನಿದೆ ನಾನು ಕನ್ಸಿಡರೇ ಮಾಡೋದು, ನಂಗೆ ಇದು ಬೇಡ, ರೈಟ್. ಸೊ ಸಪರೇಟೆಡ್ ಬ್ಯಾಂಡ್ಸ್ ಆಫ್ ಡಿ ಎನ್ ಎ ಆರ್ ಕಟ್ ಔಟ್. ಸೊ ನನಗೆ ಗೊತ್ತು ನನ್ನ ಏನು ಬೇಕಾದ ಸೈಜಿನ ಡಿ ಎನ್ ಎ ಫ್ರಾಗ್ಮೆಂಟ್ ಎಲ್ಲಿದೆ ಅಂತ ಗೊತ್ತು, ಬಿಕಾಸ್ ವಿ ವಿಲ್ ಆಲ್ಸೋ ರೈಟ್ ಸೈಜ್ ಹಿಯರ್. ಓಕೆ, ಸೈಜ್ ಮೆಷರ್ಮೆಂಟು ಇರುತ್ತೆ ಎಲೆಕ್ಟ್ರೋಫೋರೆಟಿಕ್ ಯೂನಿಟಲ್ಲಿ. ಸೊ ಇಮ್ಯಾಜಿನ್ ಇಫ್ ಮೈ ಜೀನ್ ಆಫ್ ಇಂಟ್ರೆಸ್ಟ್ ಇಸ್ ಹಿಯರ್, ನಾನು ಇದನ್ನು ಕಟ್ ಮಾಡ್ತೀನಿ, ಈ ಜೆಲ್ಲನ್ನು ಕಟ್ ಮಾಡ್ತೀನಿ, ವಿಚ್ ವಿಲ್ ಆಲ್ಸೋ ಹ್ಯಾವ್ ಮೈ ಡಿಸೈರ್ಡ್ ಡಿ ಎನ್ ಎ. ಸೊ ಐ ವಿಲ್ ಬಿ ಎಕ್ಸ್ಟ್ರಾಕ್ಟಿಂಗ್ ದ ಡಿ ಎನ್ ಎ ಫ್ರಮ್ ಹಿಯರ್. ಸೊ ಐ ವಿಲ್ ನೋ ನೌ, ಓಕೆ, ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ ಅಂತ. ಸೊ ದ ಸಪರೇಟೆಡ್ ಬ್ಯಾಂಡ್ಸ್ ಆಫ್ ಡಿ ಎನ್ ಎ ಆರ್ ಕಟ್ ಔಟ್ from the agarose gel and extracted from the gel piece. ಇದಕ್ಕೆ ಹೇಳೋದು ಎಲ್ಯೂಷನ್ ಅಂತ. ಅಂದರೆ ಜೆಲ್ಲನ್ನು ಕಟ್ ಮಾಡಿ ಅದರಿಂದ ಡಿ ಎನ್ ಎನ ತಗೊಳ್ಳೋದಕ್ಕೆ ಎಲ್ಯೂಷನ್ ಅಂತ ಹೇಳೋದು. ಓಕೆ, ಸೊ ದಿಸ್ ಇಸ್ ಹೌ ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ ಡಿಸೈರ್ಡ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಇಸ್ ಬೀನ್ ಡನ್. ಓಕೆ, ವಿತ್ ದ ಹೆಲ್ಪ್ ಆಫ್ agarose gel electrophoresis. By giving the electric field, we are able to see DNA fragments moving to from negative to positive electrode, anode-ಗೆ ಹೋಗುವಂಥದ್ದು, based upon their size. Okay. So coming back, ಸೊ ಇದು ನಾನು ಮುಂಚೆನೇ ಹೇಳಬೇಕಾಗಿತ್ತೋ ನಂತರ ಹೇಳಬೇಕಾಗಿತ್ತೋ ಗೊತ್ತಿಲ್ಲ, ರಿಗಾರ್ಡಿಂಗ್ ಏನು ಐಸೋಲೇಷನ್ ಆ್ಯಂಡ್ ಸಪರೇಷನ್ ಆಫ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಸೊ ಏನಂದರೆ NCERT-ಯಲ್ಲಿ ಸ್ವಲ್ಪ ಸ್ಕ್ಯಾಟ್ರಾಗಿ ಕೊಟ್ಟಿದ್ದಾರೆ, ಎಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಓಕೆ, ಸೊ ಡಿ ಎನ್ ಎ ಸಪರೇಟ್ ಆಗಿದೆ ಗೊತ್ತೀಗ, ಈಗ ನಾವು ಪ್ಲಾಸ್ಮಿಡಿಗೆ ಹಾಕಬೇಕು ಅಲ್ವಾ, ವೆಕ್ಟರಿಗೆ ಹಾಕಬೇಕು. ಐ ರಿಪೀಟ್ ಒನ್ಸ್ ಅಗೇನ್, ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡಿ ಡಿ ಎನ್ ಎ ಕಟ್ ಮಾಡಿದ್ವಿ. ಅದಾದಮೇಲೆ ಕಟ್ ಮಾಡಿದ ಡಿ ಎನ್ ಎ ಯಾವುದು ಎಲ್ಲಿದೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ separation of DNA fragments, isolation ಮಾಡಿದ್ವಿ with the help of agarose gel electrophoresis. Now we have a desired gene. ಕರೆಕ್ಟಾ? ಅದನ್ನು ನಾನು ವೆಕ್ಟರ್ಸಿಗೆ ಹಾಕಬೇಕು, ಪ್ಲಾಸ್ಮಿಡಿಗೆ ಹಾಕಬೇಕು. ಕರೆಕ್ಟಾ? ಸೊ ಈ ವೆಕ್ಟರ್ಸ್ ಅಂದರೆ ಏನು? ಆಗಷ್ಟೇ ಅಂದೆ, ಇಟ್ಸ್ ನಥಿಂಗ್ ಬಟ್ ವೆಹಿಕಲ್ ವಿಚ್ transports foreign ಅಥವಾ desired gene ಅಂತ. ನಿಮಗೆಲ್ಲರಿಗೂ ಈಗ ಸದ್ಯಕ್ಕೆ ಏನಂತ ಗೊತ್ತಿರೋದು, ವೆಕ್ಟರ್ಸ್ ಅಂದರೆ ಪ್ಲಾಸ್ಮಿಡ್ ಅಂದರೆ ವೆಕ್ಟರ್ಸ್ ಅಲ್ಲ ಆ್ಯಕ್ಚುಲಿ. ಹೌದು, ಆಲ್ಮೋಸ್ಟ್ ಇಟ್ಸ್ ಕರೆಕ್ಟ್, ಓನ್ಲಿ ವಾಟ್ ಎವರ್ ಐ ಜಸ್ಟ್ ಟೋಲ್ಡ್. ವೆಕ್ಟರ್ ಅಂದರೆ ಇಟ್ಸ್ ಅ ನಾರ್ಮಲ್ ಏನು ವೆಹಿಕಲ್. ಐ ಆಮ್ ಟಾಕಿಂಗ್ ಅಬೌಟ್ ಬಯೋಟೆಕ್ನಾಲಜಿ ವೆಕ್ಟರ್ಸ್ ವಿಚ್ ಇಸ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಲೈಕ್ ಅ ವೆಹಿಕಲ್ ಟು ಟ್ರಾನ್ಸ್ಪೋರ್ಟ್ ದ ಡಿಸೈರ್ಡ್ ಜೀನ್ ಆರ್ ಫಾರಿನ್ ಜೀನ್. ಓಕೆ, ಆದರೆ ಈ ವೆಕ್ಟರ್ಸ್ ಏನಿದೆ ಇದು ಬೇರೆ ಬೇರೆ ಥರದ್ದಿರುತ್ತೆ. ಬರೀ ಪ್ಲಾಸ್ಮಿಡ್ ಒಂದೇ ವೆಕ್ಟರ್ ಅಲ್ಲ, ಬೇರೆ ವೆಕ್ಟರ್ಸು ಇದೆ. ಸೊ ನಾವು ಪ್ಲಾಸ್ಮಿಡ್
ಬೇರೆ ವೆಕ್ಟರ್ಸ್ ಬಗ್ಗೆ ಈಗ ಸದ್ಯ ಮಾತಾಡೋದು ಬೇಡ. ವೆಕ್ಟರ್ಸಿಗೆ ಯಾವ ಪ್ರಾಪರ್ಟಿ ಇರಬೇಕು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ದ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ವೆಕ್ಟರ್ಸ್ ಈಸ್ ಒರಿಜಿನ್ ಆಫ್ ರೆಪ್ಲಿಕೇಶನ್. ಅಂದರೆ ರೀಜನ್ ಅಂತ ಅಂತ ಹೇಳೋ ಒರಿಜಿನ್ ಆಫ್ ರೆಪ್ಲಿಕೇಶನ್ ಜೀನ್ ಇರಬೇಕು. ಅಂದರೆ ಇಟ್ ಈಸ್ ಏಬಲ್ ಟು ಶೋ replication by itself. Okay, so sequence from where the replication starts and any piece of DNA when linked to this sequence can be made to replicate within the host cell. ಅಂದ್ರೆ ನನ್ನ ಹತ್ರ ಇರೋ ವೆಕ್ಟರ್ ಅಲ್ಲಿ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇದ್ರೆ ನಾನು ಒಂದು ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಇಲ್ಲಿಗೆ ಹಾಕಿದ್ರೆ ಈ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅನ್ನ ಈ ಜೀನ್ ಯೂಸ್ ಮಾಡಿಕೊಂಡು it should be able to replicate. It should be able to replicate in the next vector. So basically vector ಹೇಳೋದು it should be able to produce more and more desired gene ಅಲ್ವಾ. ಸೊ ಅದು ಆಗೋದು ಹೇಗೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇದ್ರೆ ಮಾತ್ರ. ಸೊ ಬರೀ ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಸಾಲದು ರೀಜನ್, ಬಟ್ ಆಲ್ಸೋ ಏನು ಮಾಡಬೇಕು, when the gene of our interest, when we give it to them, ಏನು ಮಾಡಬೇಕು, it should be able to replicate within the host cell. ಈ ಜೀನನ್ನು ಹೋಸ್ಟ್ ಸೆಲ್ಲಲ್ಲೂ ರೆಪ್ಲಿಕೇಟ್ ಮಾಡಬೇಕು ಈ ಒರಿಜಿನ್ ಆಫ್ ರೆಪ್ಲಿಕೇಶನ್. ಓಕೆ, ಬರೀ ರೆಪ್ಲಿಕೇಶನ್ ಮಾತ್ರ ಸ್ಟಾರ್ಟ್ ಮಾಡೋದಲ್ಲ, ಡಿಸೈರ್ಡ್ ಜೀನನ್ನು ಸಹ ರೆಪ್ಲಿಕೇಟ್ ಮಾಡೋ ಹಾಗಿರಬೇಕು. ಓಕೆ, ಅದು ಅಲ್ಲದೆ ಈ ಒರಿಜಿನ್ ಆಫ್ ರೆಪ್ಲಿಕೇಶನ್ ಏನಿದೆ, they regulate, okay, they regulate the copy numbers. Andre origin of replication, it can regulate how many copies of the genes that this vector can do anta. So ಕೆಲವು origin of replication na copy number high irutte. ಅಂದ್ರೆ ಕೆಲವು ಒರಿಜಿನ್ ಆಫ್ ರೆಪ್ಲಿಕೇಶನ್ ಏನು ರೀಜನ್ ಇರುತ್ತೆ, ಇಟ್ ಕ್ಯಾನ್ ಪ್ರೊಡ್ಯೂಸ್ ಹೈ ಕಾಪಿ ನಂಬರ್ ಆಫ್ ದ ಜೀನ್ಸ್ ಆಫ್ ಅವರ್ ಇಂಟ್ರೆಸ್ಟ್. ಇಟ್ ವಿಲ್ ಸಪೋರ್ಟ್ ಫಾರ್ ಪ್ರೊಡಕ್ಷನ್ ಆಫ್ ಮೋರ್ ಅಂಡ್ ಮೋರ್ ಜೀನ್ಸ್ ಇನ್ ಇಟ್ ಸೆಲ್ಫ್. ಓಕೆ, ಸೊ ದಟ್ ಈಸ್ another property, that is it is able to regulate the copy number of the genes of our interest. Okay, next property. Okay, these are very important 4 properties in NCERT ಮಕ್ಕಳೇ. selectable marker. Okay, selectable marker ಎಲ್ಲರಿಗೂ ಗೊತ್ತು. ಸೆಲೆಕ್ಟೇಬಲ್ ಅಂದ್ರೆ ಏನು ಅಂತ, ಅಂದ್ರೆ ಸೆಲೆಕ್ಟಿಂಗ್. ಸೊ ವೆಕ್ಟರ್ ಅಂತ ಹೇಳೋದು it should be helpful to select the bacteria, select the ಏನು ಹೇಳೋದು, I repeat once again, selectable marker andre it helps in identifying and eliminating the non-transformant. Andre if the bacterial cell is not transformed and athwa if the bacterial cell is transformed, this selectable marker will be able to identify it. It will be able to make out, andre it will help us to identify it. Okay, ಅದಕ್ಕೆ ಹೆಸರು selectable marker. ಮಾರ್ಕರ್ ಅಂದ್ರೇನು, ಮಾರ್ಕರ್ ಪೆನ್ ಯಾವಾಗ ಯೂಸ್ ಮಾಡ್ತೀರಾ, ಮಾರ್ಕರ್ ಎಲ್ಲ ಮಾರ್ಕ್ ಮಾಡೋಕ್ಕೆ. ಓಕೆ, ಇಟ್ ಇಸ್ ರಾಂಗ್, ಇಟ್ ಇಸ್ ರೈಟ್. ಐ ವಾಂಟ್ ಯು, ಐ ಡು ನಾಟ್ ವಾಂಟ್ ಯು. ಟೀಚರ್ಸ್ ಎಲ್ಲ ಲಿಸ್ಟ್ ಮಾಡುವಾಗ ಲೆಟ್ಸ್ ಸೇ ಫಾರ್ ಸರ್ಟೆನ್ ವಾಲಂಟರಿ ಆರ್ ಏನೋ ಒಂದು ಸ್ಕೂಲ್ ಫೆಸ್ಟ್, ಕಾಲೇಜ್ ಫೆಸ್ಟ್ ಎಲ್ಲ ಇರುವಾಗ ಟೀಚರ್ಸ್ ಕೆಲವರನ್ನ ಸೆಲೆಕ್ಟ್ ಮಾಡ್ತಾರೆ, ಮಾರ್ಕರ್ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ತಾರೆ ಅಟೆಂಡೆನ್ಸಲ್ಲಿ ಅಲ್ವಾ. ಸೊ ಸೆಲೆಕ್ಟೇಬಲ್ ಮಾರ್ಕರ್ ಅಂದರೆ ಅದೇ ಥರ. ಸೊ it is able to mark, it is able to identify whether the cell has underwent transformation or not. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆಯಾ ಇಲ್ವಾ, ಈ ಬ್ಯಾಕ್ಟೀರಿಯಾ ಸೆಲ್ ಈ ಹೋಸ್ಟ್ ಒಳಗಡೆ ಪ್ಲಾಸ್ಮಿಡ್ ದಟ್ ಇಸ್ ಹ್ಯಾವಿಂಗ್ ಅ ಜೀನ್ ಆಫ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಸೆಲೆಕ್ಟೇಬಲ್ ಮಾರ್ಕರ್ ಹೇಳುತ್ತೆ. ಓಕೆ, ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದ ಗ್ರೋತ್ ಆಫ್ ಟ್ರಾನ್ಸ್ಫಾರ್ಮೆಂಟ್. ಸೊ ಈ ಸೆಲೆಕ್ಟೇಬಲ್ ಮಾರ್ಕರ್ ಏನಿದೆ, they are of 2 types. Okay, NCERT ಅಲ್ಲಿ ಸುಮ್ಮನೆ ಈ ಥರ ಬಿಸಾಕಿದ್ದಾರೆ. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇಟ್ ಇನ್ ಅ ಬೆಟರ್ ವೇ. ಸೆಲೆಕ್ಟೇಬಲ್
marker. One is with the help of antibiotic genes, antibiotic resistant genes. We are able to select. Another is with the help of beta galactosidase enzyme genes ಅಂದ್ರೆ ಲ್ಯಾಕ್ ಝೆಡ್. ಲ್ಯಾಕ್ ಪೆರಾನ್ ಗೊತ್ತಿರೋರು ಲ್ಯಾಕ್ ಝೆಡ್ ಬಗ್ಗೆ ಗೊತ್ತಿರಬಹುದು. ಓಕೆ, ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಲಿಕ್ಕಿದ್ದೀನಿ. ಓಕೆ, ಸೊ ಸೆಲೆಕ್ಟೇಬಲ್ ಮಾರ್ಕರ್ ಅಂದರೆ ವೆಕ್ಟರಲ್ಲಿ ಸೆಲೆಕ್ಟೇಬಲ್ ಮಾರ್ಕರ್ ಇರಬೇಕು. ಸೆಲೆಕ್ಟೇಬಲ್ ಮಾರ್ಕರ್ ವೆಕ್ಟರಲ್ಲಿ ಇರಬೇಕು. ಇಲ್ಲೆಲ್ಲಿದೆ ಸೆಲೆಕ್ಟೇಬಲ್ ಮಾರ್ಕರ್? ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆಯಾ? they should have antibiotic resistant gene. ಅಂದರೆ ಯಾವುದೆಲ್ಲ ಏನು bacterial cell which has got this particular vector with the gene of interest, they should be able to survive in the particular type of antibiotic that we give. Okay, ಅದು ಈ ಥರ ನಾನು ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ. So I repeat, antibiotic resistant antibiotic resistant gene presence ಇರಬೇಕು. ಅಂದರೆ let's say if I am using a particular vector which now has a gene of interest ಅಂತ ತಿಳ್ಕೊಳ್ಳಿ. Okay, I should be able to make out that transformation is done. So how I'll be able to make out that the transformation is done? How ಹೇಗೆ ನಾನು ತಿಳ್ಕೊಳ್ಬೋದು gene of interest ಈ vector ಅಲ್ಲಿ ಇದೆ ಅಂತ? That is with the help of antibiotic resistant gene that this plasmid or this vector that has. Okay, ಅದು ಹೇಗೆ ನಂಗೆ ಗೊತ್ತಾಗುತ್ತೆ? If it is able to survive in certain medium which is having certain antibiotic. Okay, ಅದೊಂದು ಟೈಪು ಕಾಣಿಸ್ತಾ ಇತ್ತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಜೀನ್ ಅಂದರೆ ಜೀನ್ ದಟ್ ಇಸ್ ಏಬಲ್ ಟು ಪ್ರೊಡ್ಯೂಸ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್. ಯುನೋ ಏನಂದರೆ ನಾವು ಈ ನಮ್ಮ ವೆಕ್ಟರಲ್ಲಿ ಈ ಜೀನ್ ಇದ್ದರೆ ಇಲ್ವಾ ಇದ್ದರೆ ಏನು ಮಾಡ್ಬೋದು ಅಂದರೆ ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಕಲರ್ ಓನ್ಲಿ ವಿ ಆರ್ ಏಬಲ್ ಟು ಮೇಕ್ ಔಟ್ ಕಲರ್ ಪ್ರೆಸೆನ್ಸ್ ಆಫ್ ಸರ್ಟೇನ್ ಕಲರ್ಡ್ ಕಾಲನಿ ಇಂದ ನಮಗೆ ವಿ ಕ್ಯಾನ್ ಮೇಕ್ ಔಟ್ ದ್ಯಾಟ್ ಓಕೆ ಈ ಬ್ಯಾಕ್ಟೀರಿಯಾ ಟ್ರಾನ್ಸ್ಫಾರ್ಮ್ ಆಗಿದೆ, ಈ ಬ್ಯಾಕ್ಟೀರಿಯಾ ಆಗಿಲ್ಲ ಅಂತ. ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಭಯ ಪಡಬೇಡಿ. ಓಕೆ, ಸೊ ಜಸ್ಟ್ ಟೈಪಿಗೆ ಹೇಳಿಬಿಟ್ಟೆ ಇಲ್ಲಿ, ಭಯ ಪಡಬೇಡಿ. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಡೀಟೇಲ್. ಸೊ ಎಕ್ಸಾಂಪಲ್ ಫಾರ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್: ಆಂಫಿಸಿಲಿನ್, ಕ್ಲೋರಂಫೆನಿಕಾಲ್, ಟೆಟ್ರಾಸೈಕ್ಲಿನ್, ಕೆನಾಮೈಸಿನ್. ಇಲ್ಲೇ ಬರಿಬೇಕಿತ್ತು ನಾನು ಆ್ಯಕ್ಚುಲಿ. ಎಕ್ಸಾಂಪಲ್, ಇದರ ಎಕ್ಸಾಂಪಲ್ kanamycin resistant gene, ampicillin resistant gene, tetracycline resistant gene, chloramphenicol resistant gene. Okay, so these are the example for antibiotic resistant gene which comes under selectable marker. Okay, next going to cloning sites. So cloning site andrenu? Gene cloning bere, that is multiple copy of the identical genes, ಅದು ಬೇರೆ. ಕ್ಲೋನಿಂಗ್ ಸೈಟ್ ಅಂದರೆ ರೆಕಗ್ನಿಷನ್ ಸೈಟ್ ಆನ್ ಪ್ಲಾಸ್ಮಿಡ್. ಈ ರೆಕಗ್ನಿಷನ್ ಸೈಟಲ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ ಕಟ್ ಮಾಡಿ ಫಾರಿನ್ ಜೀನ್ ಬರುವಂಥದ್ದು. ಓಕೆ, ಅಲ್ಲಿ ಮತ್ತೆ ಕ್ಲೋನ್ ಮಲ್ಟಿಪಲ್ ಕಾಪೀಸ್ ಆಗುವಂಥದ್ದು ಬೇಕಾದರೆ. ಸೊ ಈ ರೆಕಗ್ನಿಷನ್ ಸೈಟಿಗೆ ವಿಚ್ ಇಸ್ ಆನ್ ಪ್ಲಾಸ್ಮಿಡ್, ವಿಚ್ ಇಸ್ ಆನ್ ವೆಕ್ಟರ್, ಇಸ್ ಕಾಲ್ಡ್ ಅಸ್ ಕ್ಲೋನಿಂಗ್ ಸೈಟ್. ಸಿಂಪಲ್ ಅಲ್ವಾ? ರೆಕಗ್ನಿಷನ್ ಸೈಟಿಗೆ ಕ್ಲೋನಿಂಗ್ ಸೈಟ್ ಅಂತ ಹೇಳುವಂಥದ್ದು. So these are the locations in the vectors where recombinant DNA is cloned. So ಇದೊಂದು ವೆಕ್ಟರ್, ಇಟ್ ಈಸ್ ಅ ಪ್ಲಾಸ್ಮಿಡ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾನು ಇಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಹಾಕ್ತಾ ಇದ್ದೀನಿ. ಓಕೆ, ಸೊ ಇದೇನಿದೆ ಇದು ರೆಕಗ್ನಿಷನ್ ಸೈಟ್ ಅಲ್ವಾ? ಬಿಕಾಸ್ ಇದು ರೆಕಗ್ನಿಷನ್ ಸೈಟ್ ಆದ ಕಾರಣ ರೆಸ್ಟ್ರಿಕ್ಷನ್ ಎನ್ಸೈಮ್ ಬಂದು ಬ್ರೇಕ್ ಮಾಡ್ತು, ಕರೆಕ್ಟಾ? ಅದಕ್ಕೆ ನಾನು ಇಲ್ಲಿ ಜೀನ್ ಆಫ್ ಮೈ ಇಂಟ್ರೆಸ್ಟ್ ಹಾಕ್ಲಿಕ್ಕಾಯ್ತು, ಕರೆಕ್ಟಾ?
So this is nothing but a cloning site. It is the site where DNA is inserted into the vector. Fine. Vectors for cloning genes in plants and animals. ಸೊ ನಾವು ಯಾವುದೆಲ್ಲ ವೆಕ್ಟರ್ಸನ್ನು ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸಲ್ಲಿ ಏನೋ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಯುವರ್ NCERT, ಸೊ NCERTಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಥರ 4 ಫೀಚರ್ಸ್ ಕೊಟ್ಟು, ಎಸೆನ್ಷಿಯಲ್ ಫೀಚರ್ಸ್ ಕೊಟ್ಟು, ಕೊನೆಗೆ ಲೇಟರ್ ದೇ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಎಲ್ಲ ಯೂಸ್ ಮಾಡ್ಬೋದು ಅಂತ. ಸೊ NCERT ಪ್ರಕಾರ ಹೋಗೋಣ, ಯಾವುದೆಲ್ಲ ವೆಕ್ಟರ್ಸು ಸ್ಪೆಸಿಫಿಕ್ ಆಗಿ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸಲ್ಲಿ ಯೂಸ್ ಮಾಡಬಹುದು ಅಂತ. ಓಕೆ, ಫೈನ್. ಸೊ ಲೆಟ್ ಮೀ ಯೂಸ್ ಡಿಫರೆಂಟ್ ಸ್ಲೈಡ್. ಸೊ ಸ್ಟಾರ್ಟಿಂಗ್ ವಿತ್ plants. So cloning vectors used in plants. Okay. So ಬೇರೆ ಬೇರೆ ಥರದ ವೆಕ್ಟರ್ಸನ್ನು ಯೂಸ್ ಮಾಡ್ಬೋದು. ಓಕೆ, in order to clone in the case of plants, ಅಂದರೆ ಪ್ಲಾಂಟ್ಸಲ್ಲಿ ಕೆಲವು ಪ್ರೋಟೀನ್ ಎಕ್ಸ್ಪ್ರೆಸ್ ಆಗಬೇಕು, ಜೀನ್ಸ್ ಎಕ್ಸ್ಪ್ರೆಸ್ ಆಗಬೇಕು ಅಂತಂದರೆ ಬೇರೆ ಬೇರೆ ಥರದ ವೆಕ್ಟರ್ಸನ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋದು ಯಾವುದಂದರೆ ಡೆಫಿನೆಟ್ಲಿ TI ಪ್ಲಾಸ್ಮಿಡ್. ಸೊ ಏನಪ್ಪ ಇದು TI ಪ್ಲಾಸ್ಮಿಡ್? ಎಲ್ರಿಗೂ ಪ್ಲಾಸ್ಮಿಡ್ ಬಗ್ಗೆ ಒಂದು ಸ್ವಲ್ಪ ಅಂದಾಜಿದೆ ಏನು ಅಂತ. ಆದರೆ TI ಪ್ಲಾಸ್ಮಿಡ್ ಏನು? Okay, very interesting. Listen to me carefully. So, there is a bacteria called as Agrobacterium tumefaciens ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿ ಹೇಗೆ ಕೆಲವು ರೆಟ್ರೋವೈರಸಸ್ ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ. ಕ್ಯಾನ್ಸರ್ ಅಂದರೆ ಏನು? ಅನ್ಕಂಟ್ರೋಲೆಬಲ್ ಸೆಲ್ ಡಿವಿಷನ್ ಆಗಿ ಟ್ಯೂಮರ್ ಆಗುವಂಥದ್ದು. ಸೊ ಈ ಬ್ಯಾಕ್ಟೀರಿಯಾ ಏನಿದೆ, ಇದು ಪ್ಲಾಂಟ್ಸಲ್ಲಿ ಕ್ರೌನ್ ಗಾಲ್ ಡಿಸೀಸನ್ನು ಕಾಸ್ ಮಾಡುತ್ತೆ. ಓಕೆ, ಕ್ರೌನ್ ಗಾಲ್ ಡಿಸೀಸನ್ನು ಕಾಸ್ ಮಾಡುತ್ತೆ. ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಟ್ಯೂಮರ್. ಫೈನ್. ಈ ಟ್ಯೂಮರಿಗೂ ಪ್ಲಾಸ್ಮಿಡಿಗೂ ವೆಕ್ಟರಿಗೂ ಏನು ಸಂಬಂಧ ಮ್ಯಾಮ್? ಓಕೆ, ಸೊ ಈ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಏನಿದೆ, ಇದು ಯಾವ ಥರ ಕ್ರೌನ್ ಗಾಲ್ ಡಿಸೀಸನ್ನು ಕಾಸ್ ಮಾಡುತ್ತೆ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್? ಅಂದರೆ ಹೇಗೆ ಇದು ಟ್ಯೂಮರನ್ನು ಕಾಸ್ ಮಾಡುತ್ತೆ ಅಂದರೆ, ದೇ ಟ್ರಾನ್ಸ್ಫರ್ ದೇಯರ್ TDNA, ಅಂದರೆ ದೇ ಟ್ರಾನ್ಸ್ಫರ್ ದೇಯರ್ ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ ಏನು? ಅದೇ ನಮ್ಮ TI ಪ್ಲಾಸ್ಮಿಡ್. TI ಪ್ಲಾಸ್ಮಿಡ್ ಅಂದ್ರೇನು? ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಅಂದರೆ if this particular bacteria has to cause tumor in the case of plants, they have to transfer this plasmid. ಅದಾದ್ರೇನೆ ಈ ಥರ ಟ್ಯೂಮರ್ ಆಗೋದು ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್. ಓಕೆ, ಸೊ ನಾವೇನು ಮಾಡ್ತೀವಿ ಅಂದರೆ ಇನ್ ದ ಕೇಸ್ ಆಫ್ ಸೈಂಟಿಸ್ಟ್ ಏನು ಮಾಡ್ತಾರೆ ಅಂದರೆ, ಹೇಗಿದ್ರೂ ನೀನು TI ಪ್ಲಾಸ್ಮಿಡ್ ಪ್ಲಾಂಟ್ಸಿಗೆ ಕೊಡ್ತೀಯಾ, TI ಪ್ಲಾಸ್ಮಿಡ್ಸ್ ಜೊತೆ ನಮಗೆ ಬೇಕಾದ ಜೀನ್ಸನ್ನು ಕೊಟ್ಬಿಡು ಪ್ಲಾಂಟ್ಸಿಗೆ ಅಲ್ವಾ. ನಮಗೆ ಬೇಕಾದ ಜೀನ್ಸನ್ನು ಕೊಟ್ಟರೆ ಪ್ಲಾಂಟ್ಸ್ ಕ್ಯಾನ್ ಎಕ್ಸ್ಪ್ರೆಸ್ ದ ಪ್ರೋಟೀನ್ ದಟ್ ವಿ ವಾಂಟ್, ಎಕ್ಸ್ಪ್ರೆಷನ್ ದಟ್ ವಿ ವಾಂಟ್. ಓಕೆ, ಸೊ ದಟ್ಸ್ ಹೌ ವಿ ಆರ್ ಆ್ಯಕ್ಚುಲಿ ಯೂಸಿಂಗ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್. ನಾವು ಈ ರೀಸನ್ನಿಂದಾಗಿ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನಿಗೆ ಒಂದು ಪಟ್ಟ ಕೊಟ್ಟಿದ್ದಾರೆ ಸೈಂಟಿಸ್ಟು. ಅದು ನೀನು ನ್ಯಾಚುರಲ್ ಜೆನೆಟಿಕ್ ಎಂಜಿನಿಯರ್ ಅಂತ. ಹೌದು. ಸೊ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಬ್ಯಾಕ್ಟೀರಿಯಾ ಈಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ನ್ಯಾಚುರಲ್ ಜೆನೆಟಿಕ್ ಇಂಜಿನಿಯರ್. ಯಾಕೆ ನ್ಯಾಚುರಲ್ ಜೆನೆಟಿಕ್ ಇಂಜಿನಿಯರ್? ಬಿಕಾಸ್ ಲಿಟ್ರಲಿ ಇಟ್ ಈಸ್ ಕಾಸಿಂಗ್ ಜೆನೆಟಿಕ್ ಇಂಜಿನಿಯರಿಂಗ್. ಅದರ TI ಪ್ಲಾಸ್ಮಿಡನ್ನು ಟ್ಯೂಮರ್ಸಿಗೆ ಕೊಟ್ಟು ದ ಪ್ಲಾಂಟ್ಸಿಗೆ ಕೊಟ್ಟು ಟ್ಯೂಮರ್ ಇಂಡ್ಯೂಸ್ ಮಾಡುತ್ತಲ್ಲ, ಸೊ ಅದರ ಜೊತೆ ದೇ ವಿಲ್ ಆಲ್ಸೋ scientists are also able to transfer the gene of our interest into the plant, into the host. So ಇದು ನಮ್ಮ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ ಬಗ್ಗೆ. ಫೈನ್, ಮೂವಿಂಗ್ ಫರ್ದರ್. ಸೊ ಇದು ಪ್ಲಾಂಟ್ಸಲ್ಲಿ ಬರೀ ಇದು ಮಾತ್ರ ವೆಕ್ಟರ್ ಅಲ್ಲ,
TI ಪ್ಲಾಸ್ಮಿಡ್ ಮಾತ್ರ ವೆಕ್ಟರ್, ಬೇರೆ ಬೇರೆ ಥರದ ವೆಕ್ಟರ್ಸನ್ನು ಸಹ ಯೂಸ್ ಮಾಡ್ತೀವಿ. ನಾನು NCERT ಪ್ರಕಾರ ಹೋಗ್ತಾ ಇದ್ದೀನಿ. ಅಂದರೆ ಈ ಟೈಟಲ್ ಕೆಳಗಡೆ ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಅಂಡರ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫಿಕೇಷನ್ ಬಗ್ಗೆ ಹೇಳಿದ್ದಾರೆ. ಈ TI ಪ್ಲಾಸ್ಮಿಡಲ್ಲಿ ಏನಿರುವಂಥದ್ದು tDNA ಇರುವಂಥದ್ದು. ಇದು ನಾರ್ಮಲ್ ಪ್ಲಾಸ್ಮಿಡ್ ಥರನೇ ಕಾಣಿಸುತ್ತೆ. ಓಕೆ, ಅಂದರೆ ಈ ನಾರ್ಮಲ್ ಪ್ಲಾಸ್ಮಿಡಲ್ಲಿ ಏನೆಲ್ಲ ಇರುತ್ತೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರುವಂಥದ್ದು, ಕೆಲವು ಪ್ರೋಟೀನ್ ಪ್ರೊಡ್ಯೂಸ್ ಮಾಡುವಂತಹ ಜೀನ್ಸ್ ಇರುವಂಥದ್ದು, ಅದರ ಜೊತೆ tDNAನೂ ಇರುತ್ತೆ ಇನ್ ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫಿಕೇಷನ್. ಫೈನ್, ಮೂವಿಂಗ್ ಫರ್ದರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಆನಿಮಲ್ಸ್. ವೆಕ್ಟರ್ಸ್ ಯೂಸ್ಡ್ ಇನ್ ಪ್ಲಾಂಟ್ಸ್ ಆಯಿತು, ವೆಕ್ಟರ್ಸ್ ಯೂಸ್ಡ್ ಇನ್ ಆನಿಮಲ್ಸ್. ಓಕೆ, ಆನಿಮಲ್ಸಲ್ಲಿ ಯಾವ ವೆಕ್ಟರ್ಸ್ ಅಪ್ಪ ಯೂಸ್ ಮಾಡೋದು? ಆನಿಮಲ್ಸ್ ಅಂದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ವಾ? ಹೌದು. ಸೊ ನಮ್ಮ ಸೈಂಟಿಸ್ಟ್ ಎಷ್ಟು ಸ್ಮಾರ್ಟ್ ಅಂದರೆ, ಹೇಗೆ ಈ ಪ್ಲ್ಯಾಂಟ್ಸಲ್ಲಿ ಒಂದು ಡಿಸೀಸ್ ಕಾಸ್ ಮಾಡೋ ಬ್ಯಾಕ್ಟೀರಿಯಾವನ್ನು ಯೂಸ್ ಮಾಡಿಕೊಂಡು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿಸಿದ್ರು ಆ ಬ್ಯಾಕ್ಟೀರಿಯಾದಿಂದ, ಮತ್ತು ಪಟ್ಟನೂ ಕೊಟ್ಟರು ಅದಕ್ಕೆ. ಅದೇ ಥರ ಆ್ಯನಿಮಲ್ಸಲ್ಲೂ ಯಾವುದು ಆ್ಯನಿಮಲ್ಸಲ್ಲಿ ತುಂಬ ಡೇಂಜರಸ್ ಆಗಿರೋ ಪ್ಯಾಥೋಜನ್? ವೈರಸ್ ಅಲ್ವಾ? ಹೌದು. ಸೊ ಈ ವೈರಸನ್ನು ಯೂಸ್ ಮಾಡಿಕೊಂಡು ನಾವು ಯಾವ ವೈರಸ್ ಮ್ಯಾಮ್? HIV-ನ ಯಾವ ವೈರಸ್ ಮ್ಯಾಮ್? ಏನು ಡಿಸೀಸ್ ಮಾಡೋವಂಥ ವೈರಸ್ಸಾ? ಹೌದು. ಡಿಸೀಸ್ ಕಾಸ್ ಮಾಡೋ ವೈರಸಸ್ ಏನಿದೆ ಅದನ್ನು ಡಿಸ್ಆರ್ಮ್ಡ್ ಮಾಡ್ತಾರೆ. ಓಕೆ, ಸೊ ಎಡಿನೋ ಪ್ಯಾಪಿಲೋಮಾ ವೈರಸ್ ಅಂತ ಹೇಳೋ ಒಂದು ವೈರಸನ್ನು ಡಿಸ್ಆರ್ಮ್ ಅಂದರೆ ಅದರ ಪ್ಯಾಥೋಜೆನಿಕ್ ಪ್ರಾಪರ್ಟಿಯನ್ನು ತೆಗೆಯುವಂಥದ್ದು, ಇನ್ಆಕ್ಟಿವೇಟ್ ಮಾಡುವಂಥದ್ದು. ಸೊ ಆ ಥರ ಯೂಸ್ ಮಾಡಿ ಅದೊಂದು ನಾರ್ಮಲ್ ಏನು ಡಿಸೀಸ್ ಕಾಸ್ ಮಾಡದೇ ಇರೋ ಹಾಗೆ ಮಾಡಿ ಅದನ್ನು ವೆಕ್ಟರಾಗಿ ಯೂಸ್ ಮಾಡುವಂಥದ್ದು. ಸರಿ, ಪ್ಲಾಸ್ಮಿಡ್ ಬಗ್ಗೆ ಆದರೂ ಗೊತ್ತು ಮ್ಯಾಮ್, ದ್ಯಾಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ದ ಜೀನ್ಸ್ ಅಂತ ಗೊತ್ತು. ಇಟ್ ಕ್ಯಾನ್ ಟೇಕ್ ಎನಿ ಜೀನ್ಸ್ ಇಫ್ ಯು ಟ್ರೈ ಇನ್ಸರ್ಟಿಂಗ್ ಅಂತ ಗೊತ್ತು. ಫೈನ್. ಆದರೆ ಹೇಗೆ ವೈರಸ್ ಅಲ್ವಾ? ವೈರಸ್ ಹೇಗೆ ಒಂದು ವೆಕ್ಟರ್ ಆಗಿ ಯಾಕೆ ಮಾಡ್ಬೋದು? ಸೊ ಮಕ್ಕಳೇ, ನೀವು ಈ ಬ್ಯಾಕ್ಟೀರಿಯೋಫೇಜ್ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಸೊ ಬ್ಯಾಕ್ಟೀರಿಯೋಫೇಜಲ್ಲಿ ಏನಾಗುತ್ತೆ? ಬ್ಯಾಕ್ಟೀರಿಯೋಫೇಜ್ ಅಂದ್ರೇನು? ದ ವೈರಸ್ ದಟ್ ಇಸ್ ಏಬಲ್ ಟು ಅಟ್ಯಾಕ್, ಕಿಲ್ ದ ಬ್ಯಾಕ್ಟೀರಿಯಾ. ಸೊ ಹೇಗೆ ಈ ಬ್ಯಾಕ್ಟೀರಿಯೋಫೇಜ್ ಬ್ಯಾಕ್ಟೀರಿಯಾದೊಳಗಡೆ DNA-ಅನ್ನು, ಜೆನೆಟಿಕ್ ಮೆಟೀರಿಯಲನ್ನು ಇಂಜೆಕ್ಟ್ ಮಾಡಿ ಆ ಜೆನೆಟಿಕ್ ಮೆಟೀರಿಯಲ್ ಬ್ಯಾಕ್ಟೀರಿಯಾ DNA ಒಳಗಡೆ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೇಕಾದ ಹಾಗೆ ಲೈಟಿಕ್ ಸೈಕಲ್, ಲೈಸೋಜೆನಿಕ್ ಸೈಕಲ್ ಮಾಡುವಂಥದ್ದು ಅಂತೆಲ್ಲ ಗೊತ್ತು ನಿಮಗೆ. ಸೊ ಅದರಿಂದ ಗೊತ್ತು. ಫೈನ್. ಈ ಫೇಜ್ ಏನಿದೆ, ವೈರಸ್ ಏನಿದೆ, ದೇ ಕ್ಯಾನ್ ಆ್ಯಕ್ಚುಲಿ ದೇ ಕ್ಯಾನ್ ಟ್ರಾನ್ಸ್ಫರ್ ದೇರ್ DNA ಇಂಟು ಏನು ಅದರ್ ಆರ್ಗ್ಯಾನಿಸಮ್ಸ್ ಅಂತ. ಅದೇ ಥರ ನೀವು ನಮ್ಮ HIV ಕಾನ್ಸೆಪ್ಟಲ್ಲೂ ನೋಡಿರ್ಬೋದು. HIV ಏಡ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡುವಾಗ ಹೇಳಿದೆ, ಈ ವೈರಲ್ DNA, ಫಸ್ಟ್ ಆಫ್ ಆಲ್ ವೈರಲ್ RNA, ಅದು HIV-ಯಲ್ಲಿ RNA ಇರುವಂಥದ್ದು, ಅದು ನಮ್ಮ ಬಾಡಿಯೊಳಗೆ ಬಂದು ನಮ್ಮ ಹೋಸ್ಟ್ ಮೆಕ್ಯಾನಿಸಮನ್ನು ಅಟ್ಯಾಕ್ ಮಾಡಿ DNA ಆಗಿ ಕನ್ವರ್ಟ್ ಮಾಡಿ, ಅದನ್ನು DNA ಆಗಿ ಕನ್ವರ್ಟ್ ಮಾಡಿ ಆ DNA ಗೆಟ್ ಇನ್ಕಾರ್ಪೊರೇಟೆಡ್ ಇನ್ ಟು ಅವರ್ ಹ್ಯೂಮನ್ ಸೆಲ್ಸ್ DNA ಅಲ್ವಾ? ಸೊ ಇಷ್ಟೆಲ್ಲ ಕಾರ್ಬಾರ್ ಮಾಡುವಾಗ ನಮಗೆ ಬೇಕಾದ DNA, ನಮಗೆ ಬೇಕಾದ ಜಿನ್ನನ್ನು ಯಾಕೆ ಇನ್ಸರ್ಟ್ ಮಾಡಬಾರ್ದು ಅಲ್ವಾ? ಸೊ ಅದೇ ಮೆಕ್ಯಾನಿಸಮನ್ನು ಯೂಸ್ ಮಾಡಿಕೊಂಡು ವೆಕ್ಟರ್ಸ್ ಆರ್ ಬೀನ್ ಯೂಸ್ಡ್. ಅಂದರೆ ಈ ಡಿಸಾರ್ಮ್ಡ್ ಏನು ಹೇಳೋದು, ರೆಟ್ರೋವೈರಸಸ್ ಆರ್ ಬೀನ್ ಯೂಸ್ಡ್ ಆಸ್ ವೆಕ್ಟರ್ಸ್ ಇನ್ ದ ಕೇಸ್ ಆಫ್ animals. Very important, disarmed retroviruses are being used in the case of animals as vectors. Simple. ಸರಿ, ಇದೆಲ್ಲ ಕತೆ ನೋಡಿ ಆಯಿತು. ನಾವು ಕಮಿಂಗ್ ಟು ಪ್ಲಾಸ್ಮಿಡ್. ಇನ್ನೊಂದು ವಿಚಾರ. ಓಕೆ, ಪ್ಲಾಸ್ಮಿಡ್ ಮುಂಚೆ, ಸೊ ಇದು ಆ್ಯಸ್ NCERT ಏನು ಹೇಳ್ತಾ ಇದ್ದಾರೆ NCERT-ಯಲ್ಲಿ, ಸೊ ಅಕಾರ್ಡಿಂಗ್ ಟು ದ್ಯಾಟ್ ಐ ಜಸ್ಟ್ ಎಕ್ಸ್ಪ್ಲೇನ್ಡ್ ಅಲ್ವಾ? ಎಲ್ಲಿದೆ? ಸ್ಟಾರ್ಟಿಂಗ್ ಸ್ಲೈಡಲ್ಲಿದೆ. ಹಾಂ, ಇಲ್ಲಿದೆ. ಸೊ ನಾರ್ಮಲ್ ವೆಕ್ಟರ್ಸ್ನ ಪ್ರಾಪರ್ಟಿ ಏನಾಗಿರಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ NCERT-ಯಲ್ಲಿ 4 ಟೈಟಲ್ಸ್ ಕೊಟ್ಟಿದ್ದಾರೆ, ಅದರ ಅಂಡರ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದೆಲ್ಲ ಡಿಸ್ಕಸ್ ಮಾಡಿ ಆಯಿತು. ಸರಿ, ಪ್ಲಾಸ್ಮಿಡ್ ಬಗ್ಗೆ ನೋಡೋ ಮುಂಚೆ ಯಾವುದೆಲ್ಲ ಬೇರೆ ಬೇರೆ ಥರದ ವೆಕ್ಟರ್ಸ್ ಇದೆ ಅದು ಗೊತ್ತಿರಬೇಕಲ್ವಾ?
ಕರೆಕ್ಟಾ? ಆನಿಮಲ್ಸ್, ಪ್ಲಾಂಟ್ಸ್ ಅಲ್ಲಿ ಯಾವ ವೆಕ್ಟರ್ಸ್ ಅಂತ ಗೊತ್ತು ಸರಿ, ಆದರೆ ಈ ಬ್ರಾಡ್ ಡಿವಿಷನ್ ಟೈಪ್ಸ್ ಏನು ವೆಕ್ಟರ್ಸ್ ಇದು ಅದು ನೋಡೋಣ. ಟೈಪ್ಸ್ ಆಫ್ ವೆಕ್ಟರ್ಸ್. ಫಸ್ಟಿಗೆ ನಮ್ಮೆಲ್ಲರ ಫೇವರೇಟ್ ವೆಕ್ಟರ್ ಅನ್ನ ಬರೆಯೋಣ, ಅದು ಪ್ಲಾಸ್ಮಿಡ್. ಈ ಪ್ಲಾಸ್ಮಿಡ್ ಬಗ್ಗೆ ಡೀಟೇಲ್ ಆಗಿ ನೋಡಲಿಕ್ಕೆ ಇದ್ದೀವಿ. ಓಕೆ, ಎಕ್ಸಾಮಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. NCERTಯಲ್ಲಿ ಕೊಟ್ಟಿರೋ ಪ್ಲಾಸ್ಮಿಡ್ ಎಲ್ಲ ನಿಮಗೆ ಡ್ರಾ ಮಾಡ್ಲಿಕ್ಕೆ ಬರಬೇಕು. ಓಕೆ, ಸೆಕೆಂಡ್ PUC ಎಕ್ಸಾಮಲ್ಲೂ ಕೇಳಬಹುದು. ಮತ್ತು ರಿಲೇಟೆಡ್ ಕ್ವೆಶನ್ ನಿಮ್ಮ CET ಮತ್ತು ಯಾವುದು ನೀಟಲ್ಲಿ ಎಲ್ಲ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಪ್ಲಾಸ್ಮಿಡ್ ಬಗ್ಗೆ ಹೇಳಲಿಕ್ಕಿದ್ದೀನಿ ಡೀಟೇಲ್ ಆಗಿ, ಸ್ವಲ್ಪ ನಿಮಗೂ ಗೊತ್ತು. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಅದ್ಯಾವುದು? ಕೆಲವು ಫೇಜಸ್. ಓಕೆ, ಲ್ಯಾಂಬ್ಡಾ ಫೇಜ್ ಇರ್ಬೋದು, ಮತ್ತು ಇನ್ನೊಂದು ಯಾವುದು M13 ಫೇಜ್ ಇರ್ಬೋದು. ಸೊ ಇನ್ ಜನರಲ್ ಫೇಜಸ್, ಬ್ಯಾಕ್ಟೀರಿಯೋ ಫೇಜಸ್ ಅನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ದಿಸ್ ಇಸ್ ಅನಾದರ್ ಟೈಪ್ ಆಫ್ ವೆಕ್ಟರ್. ಅಂದರೆ ವೈರಸ್ ಇಸ್ ಬೀನ್ ಯೂಸ್ಡ್ ಆಸ್ ಅ ವೆಕ್ಟರ್. ಕರೆಕ್ಟಾ? ನಾವು ಥರ್ಡ್ ಒನ್. ಸೊ ನಿಮ್ಮ TI ಪ್ಲಾಸ್ಮಿಡು ಇನ್ನೊಂದು ಮತ್ತೊಂದು ಎಲ್ಲ ಇದ್ರ ಅಂಡರೇ ಬರುತ್ತೆ. ಓಕೆ, ಪ್ಲಾಸ್ಮಿಡ್ ಅಂದರೆ ಏನು ಹೇಳೋದು, ಬೇರೆ ಏನು ನಾರ್ಮಲ್ ಪ್ಲಾಸ್ಮಿಡ್ಸ್ ಏನು ನಾವು ಡಿಸ್ಕಸ್ ಮಾಡ್ತೀವಿ ಅದೆಲ್ಲ ಇದ್ರ ಅಂಡರ್ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಅಂತ ಕೇಳಿದ್ದೀರಾ, BSc ಅಲ್ಲ BSc ಅಂದರೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡುವಂಥದ್ದು ಆಸ್ ಅ ನೇಮ್ ಸೇ. ಸೊ ನಿಮಗೆಲ್ಲರಿಗೂ F ಪ್ಲಾಸ್ಮಿಡ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅಲ್ವಾ? ಸೊ ನಿಮಗೆ ಗೊತ್ತು, ಬ್ಯಾಕ್ಟೀರಿಯಾ ಈಸ್ ನಾಟ್ ಆಲ್ವೇಸ್ ಏಬಲ್ ಟು ಶೋ ಎಸೆಕ್ಷುವಲ್ ರಿಪ್ರೊಡಕ್ಷನ್. ದೇರ್ ಇಸ್ ಏನು ಹೇಳೋದು, ಎಕ್ಸೆಪ್ಷನ್ಸ್ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿರ್ಬೋದು ನೀವು ಲೋವರ್ ಕ್ಲಾಸಲ್ಲಿ. ಅಂದರೆ ಬ್ಯಾಕ್ಟೀರಿಯಾದಲ್ಲಿರುವ ಕೆಲವು DNA ನೆಕ್ಸ್ಟ್ ಇನ್ನೊಂದು DNAಗೆ ಟ್ರಾನ್ಸ್ಫರ್ ಆಗಬಹುದು ಅಂತ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಸೆಕ್ಸ್ ಪೈಲೈ ಅಂತೆಲ್ಲ ನೋಡಿರ್ಬೋದು ನೀವು ಮುಂಚೆ. ಸೊ ಈ ಸರ್ಕ್ಯುಲಾರ್ DNA ಏನು ಹೋಗುತ್ತೆ ಇನ್ನೊಂದು ಬ್ಯಾಕ್ಟೀರಿಯಾಗೆ, ಅದೇನಾಗಿರುತ್ತೆ, F ಫ್ಯಾಕ್ಟರ್ ಆಗಿರುತ್ತೆ. F+, F-, if a bacteria is F- means it doesn't has F plasmid, but if it is having F plasmid, it is F+. ಇದೆಲ್ಲ ನೋಡಿರ್ಬೋದು ಆಲ್ರೆಡಿ, ಎಲ್ಲೋ ಕಲ್ತಿರ್ಬೋದು. ಕರೆಕ್ಟಾ? ಸೊ ಎರಡು ಬ್ಯಾಕ್ಟೀರಿಯಾ ಈ ಥರ ಇದ್ದರೆ, ಈ ಥರ ಎರಡು ಬ್ಯಾಕ್ಟೀರಿಯಾ ಇಲ್ಲಿದ್ರೆ, ಇದು ನಾರ್ಮಲ್ DNA, ಇದು F DNA. ಕರೆಕ್ಟಾ? ಸೊ ಎಲ್ಲಾದರೂ ನಾನು ಈ ಥರ ಬರೆದ್ರೆ F+, F- ಅಂತ ಬರೆದ್ರೆ, ಈ ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಇದೆ, F ಪ್ಲಾಸ್ಮಿಡ್ ಇದೆ. ಕರೆಕ್ಟಾ? ಇದರಲ್ಲಿ ಇಲ್ಲ. ಆದರೆ ದಿಸ್ ಕ್ಯಾನ್ ರೆಪ್ಲಿಕೇಟ್ ಆ್ಯಂಡ್ ಟ್ರಾನ್ಸ್ಫರ್ ಇಟ್ಸ್ ಪ್ಲಾಸ್ಮಿಡ್. ಕರೆಕ್ಟಾ? ಸೊ ಇದೇನಿದು ಫ್ಯಾಕ್ಟರ್ ಇದೆ, F ಫ್ಯಾಕ್ಟರ್ ಅಂತ ಏನು ಕರೀತಾರೆ, ಇದು ನಥಿಂಗ್ ಬಟ್ F ಪ್ಲಾಸ್ಮಿಡ್. ಕರೆಕ್ಟಾ? ಸೊ BAC ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮಲ್ಲಿ F ಪ್ಲಾಸ್ಮಿಡನ್ನು ಯೂಸ್ ಮಾಡುವಂಥದ್ದು. ಈಸಿ. ನಾವು ಕಮಿಂಗ್ ಟು ಯಾಕ್. ನಮ್ಮ ಹಿಮಾಲಯದಲ್ಲಿ ಸಿಗೋ ಯಾಕಲ್ಲ, YAC, ಸೇಮ್ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಸೊ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂದ್ರೇನು? ಡೆಫಿನೆಟ್ಲಿ ಈಸ್ಟಿನ ಕ್ರೋಮೋಸೋಮನ್ನು ಯೂಸ್ ಮಾಡುವಂಥದ್ದು ಫಾರ್ ಏನು, ಆಸ್ ಅ ವೆಕ್ಟರ್. ಸೊ ನಮಗೆ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಏನೋ ಒಂದು ಜೀನನ್ನು ಎಕ್ಸ್ಪ್ರೆಸ್ ಮಾಡಬೇಕು, ನಮಗೆ ಬೇಕಾದ ಜೀನನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಬ್ಯಾಕ್ಟೀರಿಯಾದಲ್ಲಿ ಮಾಡೋದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಲ್ಲ ಎಲ್ಲರಿಗೂ ಗೊತ್ತು. ಆದರೆ ನಮಗೆ ಯುಕ್ಯಾರಿಯೋಟ್ ಸೆಲ್ಸ್ ಅಂದರೆ ಯೂಶ್ವಲ್ ಆಗಿ ಈಸ್ಟ್ ಸೆಲ್ಸ್ ಏನು ಯುಕ್ಯಾರಿಯೋಟಿಕ್ ಸೆಲ್ಸ್ ಅಲ್ವಾ? ಸೊ ಅದ್ರಲ್ಲಿ ನಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಏನೋ ಜೀನ್ಸ್, ಅದನ್ನು ಹೋಸ್ಟ್ ಆಗಿ ತಗೊಳ್ಬೇಕು ಅಂತಾದರೆ ವಿ ಹ್ಯಾವ್ ಟು ಯೂಸ್ ಯಾಕ್, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ಸ್. ಎಲ್ಲೋ ನೀವು ಇದು ಕೇಳಬಹುದು ಅಥವಾ ಕೇಳಿರಬಹುದು ಆಲ್ರೆಡಿ, ಯಾಕ್ ಬ್ಯಾಕ್ ಅದು ಗೊತ್ತಿದ್ರೆ ಒಳ್ಳೆಯದು. ಸೊ
whenever you are using eukaryotic cells like yeast, we use yak alva. So plasmid, phages, back yak. So idella broad types of vectors. Now we will be discussing your favorite, my favorite, plasmid. Okay, plasmid ಅಂದ್ರೇನು? ಫಸ್ಟಿಗೆ ಅದ್ರನ್ನ ಬರೆಯೋಣ. 10 ಸಲ ಬರ್ದ್ನಾ ಅಂತಲ್ಲ, ಪ್ಲಾಸ್ಮಿಡ್ 10 ಸಲ ಬರೀದಿಲ್ಲ, 2-3 ಟೈಮ್ಸ್ ಇರ್ಬೋದು ಅಷ್ಟೇ. ಓಕೆ, ಸೊ ಪ್ಲಾಸ್ಮಿಡ್ ಅಂದ್ರೇನು? ನಾರ್ಮಲ್ ಡೆಫಿನೇಷನ್ ಏನು? ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಅದರ ಸ್ವಲ್ಪ ಜನರಲ್ ಫೀಚರ್ಸ್ ಅನ್ನ ಬರಿತಾ ಹೋಗ್ತೀನಿ. ಓಕೆ, ಏನ್ ಕಾಣಿಸ್ತಾ ಇದೆ ನಿಮಗೆ? ಎರಡು ಏನ್ ಹೇಳೋದು, ಸರ್ಕಲ್ ಕಾಣಿಸ್ತಾ ಇದೆ, ಅದರೊಳಗಡೆ ಎಲ್ಲ ಕಾಣಿಸ್ತಾ ಇದೆ. ಸೊ ಇದು ಎರಡೇನಿದು? ದಿಸ್ ಇಸ್ ನಥಿಂಗ್ ಬಟ್ ಡಬಲ್ ಸ್ಟ್ರಾಂಡೆಡ್ DNA. ಕರೆಕ್ಟಾ? ಇದು ಲೀನಿಯರ್ DNA-ಯಾ ಸರ್ಕ್ಯುಲರ್ DNA-ಯಾ? ಕಾಣಿಸ್ತಾ ಇದೆ ಕಣ್ಣಿಗೆ, ಸರ್ಕ್ಯುಲರ್. ಕರೆಕ್ಟಾ? ಸರ್ಕ್ಯುಲರ್ DNA. ಸರಿ, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಆಯಿತು ಇದರ ಬಗ್ಗೆ ಡಿಸ್ಕಸ್ ಮಾಡಿ. ನಾವು ಕಮಿಂಗ್ ಟು ಏನೆಲ್ಲ ಇದೆ ಇದರಲ್ಲಿ ನೋಡುವಾಗ ಏನೆಲ್ಲ ಕಾಣಿಸ್ತಾ ಇದೆ ನಿಮಗೆ? ಒಂದು ಒರಿ. ಒರಿ ಅಂದ್ರೇನು? ಒರಿ ಅಂದ್ರೆ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಲ್ವಾ? ಸೊ ಇಟ್ ಶುಡ್ ಹ್ಯಾವ್ ಒರಿ ರೀಜನ್, ಅಂದ್ರೆ ಒರಿಜಿನ್ ಆಫ್ ರೆಪ್ಲಿಕೇಶನ್ ರೀಜನ್ ಇರಬೇಕು. ಸೊ ಈ ಒರಿಜಿನ್ ಆಫ್ ರೆಪ್ಲಿಕೇಶನ್ ರೀಜನ್ ಇದ್ರೆ ಕ್ಯಾನ್ ಐ ಸೇ ಇಟ್ ಈಸ್ ಏಬಲ್ ಟು ಸೆಲ್ಫ್ ರೆಪ್ಲಿಕೇಟ್, ಆಟೋನಾಮಸ್ ರೆಪ್ಲಿಕೇಶನ್ ಆಗ್ಬೋದು ಅಂತ ಹೇಳ್ಬೋದಾ ನಾನು? ಹೌದು, ಆಟೋನಾಮಸ್ ರೆಪ್ಲಿಕೇಶನ್. ಕರೆಕ್ಟಾ? ಒರಿ ಇದ್ರೆ ಕಾಪಿ ನಂಬರು ಎಲ್ಲ ಡಿಸೈಡ್ ಮಾಡುವಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಏನು ಕಾಣಿಸ್ತಾ ಇದೆ ಇಲ್ಲಿ? ನೆಕ್ಸ್ಟ್ ಏನು ಕಾಣಿಸ್ತಾ ಇದೆ? AMPR TETR ಅಂತ ಕಾಣಿಸ್ತಾ ಇದೆ. ಇದೇನಿದು AMPR TETR? ಎಲ್ರಿಗೂ ಗೊತ್ತು, ಇಟ್ಸ್ ಏನು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರುವಂಥದ್ದು. ಸೊ ದೇ ಮೇ ಹ್ಯಾವ್ antibiotic resistance genes. Correcta? That is able to act like a selectable marker. ಸೊ ನಮಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ಈ ಪ್ಲಾಸ್ಮಿಡ್ ಅಲ್ಲಿ ನಂಗೆ ಬೇಕಾದ ಜೀನ್ ಇದೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರಾಪರ್ಟಿ, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರೋ ಪ್ರಾಪರ್ಟಿಯಿಂದ. ಓಕೆ, ನನಗೆ ತುಂಬ ಕಾಪಿ ನಂಬರ್, ನನಗೆ ನನ್ನ ಜೀನ್ಸ್, ಡಿಸೈರೇಬಲ್ ಜೀನ್ ತುಂಬ ಕಾಪಿ ಆಗಬೇಕು, ತುಂಬ ಪ್ರೊಡ್ಯೂಸ್ ಆಗಬೇಕು ಅಂತಾದರೆ ಐ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಅದರ ಒರಿಜಿನ್ ಆಫ್ ರೆಪ್ಲಿಕೇಶನ್ ಶುಡ್ ಸಪೋರ್ಟ್ ದ ಹೈ ಕಾಪಿ ನಂಬರ್ ಆಫ್ ಜೀನ್ ಆಫ್ ಮೈ ಇಂಟ್ರೆಸ್ಟ್. ಕರೆಕ್ಟಾ? ಸಿಂಪಲ್. ಅದು ಬಿಟ್ಟರೆ ಬೇರೆ ಏನು ಕಾಣಿಸುತ್ತೆ? ROP ಅಂತ ಏನೋ ಕಾಣಿಸ್ತಾ ಇದೆ. ಏನಿದು ROP? ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್. ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ ಏನ್ ಮಾಡುತ್ತೆ ಇದು? ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಸರ್ಟೇನ್ ಪ್ರೋಟೀನ್ ವಿಚ್ ಕ್ಯಾನ್ ರೆಗ್ಯುಲೇಟ್ ದ ಕಾಪಿ ನಂಬರ್ ಆಫ್ ಮೈ ಪ್ಲಾಸ್ಮಿಡ್. ಕರೆಕ್ಟಾ? ಅದು ಬಿಟ್ರೆ ಡೆಫಿನೆಟ್ಲಿ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್, MCS ಅಂತ ಹೇಳೋ ರೀಜನ್ ಇರುತ್ತೆ ಎಲ್ಲ ಹೆಚ್ಚಿನ ಪ್ಲಾಸ್ಮಿಡ್ಗೆ. ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಅಂದ್ರೇನು? ದೇ ವಿಲ್ ಹ್ಯಾವ್ ಮೆನಿ ಕ್ಲೋನಿಂಗ್ ಸೈಟ್, ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಮೆನಿ ರಿಸ್ಟ್ರಿಕ್ಷನ್ ಸೈಟ್ ವೇರ್ ಮೈ ಡಿಸೈರ್ಡ್ ಜೀನ್ ಕ್ಯಾನ್ ಗೆಟ್ ಇನ್ಕಾರ್ಪೊರೇಟೆಡ್ ಇನ್ ಟು ದಿಸ್. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್, ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಅಂದ್ರೇನು? ತುಂಬ ಕ್ಲೋನಿಂಗ್ ಸೈಟ್ ಇರುವಂಥದ್ದು. ಕ್ಲೋನಿಂಗ್ ಸೈಟ್ನ ಡೆಫಿನೇಷನ್ ನಾವು ಸ್ವಲ್ಪ ಟೈಮ್ನ ಮುಂಚೆನೇ ನೋಡಿದ್ವಿ ಅಲ್ವಾ? ಕ್ಲೋನಿಂಗ್ ಸೈಟ್ ಅಂದ್ರೇನು? ರೆಕಗ್ನಿಷನ್ ಸೈಟ್ ಆನ್ ಪ್ಲಾಸ್ಮಿಡ್ಸ್ ಆರ್ ಕಾಲ್ಡ್ ಎಸ್ ಕ್ಲೋನಿಂಗ್ ಸೈಟ್. ಏನು ಮಾಡುತ್ತೆ ಈ ಕ್ಲೋನಿಂಗ್ ಸೈಟು?
It is a site where the DNA is inserted into the vector. Okay, so ಎಲ್ಲೆಲ್ಲ ಇದೆ ಇಲ್ಲಿ ಕ್ಲೋನಿಂಗ್ ಸೈಟ್ಸು ತುಂಬ ಇದೆ ನೋಡಿ. PST1, PVU1, BAMH1 ಇದೆಲ್ಲ ಕ್ಲೋನಿಂಗ್ ಸೈಟ್. ಕರೆಕ್ಟಾ? ಸರಿಯಾ? ಇನ್ನೊಂದು ವಿಚಾರ ಮಿಸ್ ಮಾಡಿದೆ ಅಂತ ಅಂದ್ಕೊಂಡಿದ್ದೆ. ಅದು ಐ ಗೆಸ್ ಐ ಹ್ಯಾವ್ ಮಿಸ್ ಸಮಥಿಂಗ್ ಟು ಸೇ ಇನ್ ದ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ನಾನು ಹೇಳುವಾಗ. ಅದೇನೆಂದರೆ ಒಂದು ಏನು ಹೇಳೋದು, ಒಂದು ರೆಸ್ಟ್ರಿಕ್ಷನ್ ಎನ್ಸೈಮಿಗೆ if I'm talking about a plasmid and a restriction enzyme, ಎಷ್ಟು ರೆಕಗ್ನಿಷನ್ ಸೈಟ್ ಇರಬೇಕು? ತುಂಬ ಇರಬೇಕಾ, ಕಮ್ಮಿ ಇರಬೇಕಾ? ಡು ಐ ಹ್ಯಾವ್ ಅ ಇಮೇಜ್ ಫಾರ್ ದ್ಯಾಟ್? ಒಂದು ನಿಮಿಷ. ಇಲ್ಲ, ಐ ಗೆಸ್ ಐ ಡೋಂಟ್ ಹ್ಯಾವ್. ಓಕೆ, ಸೊ ನೀವಿಲ್ಲಿ ನಮ್ಮದು ಒಂದು ಪ್ಲಾಸ್ಮಿಡನ್ನು ಕನ್ಸಿಡರ್ ಮಾಡಿದ್ರೆ, ಈಗ ಈಕೋ R1 ಇದು ಈಕೋ R1ಗೆ ಈಕೋ R1 ಏನಿದೆ ಇದೇನಿದು, ಇದು ರಿಸ್ಟ್ರಿಕ್ಷನ್ ಎನ್ಸೈಮ್ ಅಲ್ವಾ? ರಿಸ್ಟ್ರಿಕ್ಷನ್ ಎನ್ಸೈಮ್ಗೆ ಯಾವತ್ತು ರಿಸ್ಟ್ರಿಕ್ಷನ್ ಸೈಟ್ ಇರುತ್ತೆ, ರೆಕಗ್ನಿಷನ್ ಸೈಟ್, ಅದ್ರ ಮೇಲೆ ರಿಸ್ಟ್ರಿಕ್ಷನ್ ಸೈಟ್ ಇರುತ್ತೆ. ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಟೈಪ್ 2, ಎಕ್ಸಾಕ್ಟ್ ಆಗಿ ಒಂದು ಕಡೆ ಬೇಕಾದ ಹಾಗೆ ನಮಗೆ ಕಟ್ ಮಾಡುವಂತಹ ರಿಸ್ಟ್ರಿಕ್ಷನ್ ಎನ್ಸೈಮ್ ಆಗಿರುತ್ತೆ ಇದು ಅಂತ ತಿಳ್ಕೊಳ್ಳಿ ನಾವು. ಸೊ ಈ ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ಪ್ಲಾಸ್ಮಿಡಲ್ಲಿ ಜಾಸ್ತಿ ರೆಕಗ್ನಿಷನ್ ಸೈಟ್ ಇರಬೇಕಾ, ಅಂದರೆ ಜಾಸ್ತಿ ರಿಸ್ಟ್ರಿಕ್ಷನ್ ಸೈಟ್ ಇರಬೇಕಾ, ಕಮ್ಮಿ ಇರಬೇಕಾ? ಡೆಫಿನೆಟ್ಲಿ ಕಮ್ಮಿ ಇರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. NCERT ಎಲ್ಲೋ ಒಂದು ಕಡೆ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ದಟ್ ಹ್ಯಾವ್ ಏನು ಹಾಕಿದೇನಾ ಇಲ್ವಾ ಅಂತ ಗೊತ್ತಿಲ್ಲ ಸ್ಲೈಡಲ್ಲಿ. ಸೊ ಕೊಟ್ಟಿದ್ದಾರೆ NCERTಯಲ್ಲಿ. ಒಂದು ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ಒಂದು ಪ್ಲಾಸ್ಮಿಡಲ್ಲಿ ತುಂಬ ರಿಸ್ಟ್ರಿಕ್ಷನ್ ಸೈಟ್ ಇರಬಾರ್ದು. ಯಾಕಂದರೆ ಇಫ್ ಐ ಹ್ಯಾವ್ ಟು ಇನ್ಸರ್ಟ್ ಮೈ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಓಕೆ, ಇಮ್ಯಾಜಿನ್ ಇದರ ರಿಸ್ಟ್ರಿಕ್ಷನ್ ಸೈಟ್ ಏನಿದೆ ಈಕೋ R1, ಅದು ಇಲ್ಲಿ ಒಂದಿದೆ, ಇಮ್ಯಾಜಿನ್ ಇಲ್ಲೊಂದಿದೆ ಅಂತ ತಿಳ್ಕೊಳ್ಳಿ. ಈಕೋ R1 ಅಂತ ಬರಿತೀನಿ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಥರ ತುಂಬ ರಿಸ್ಟ್ರಿಕ್ಷನ್ ಸೈಟ್ ಇದ್ದ ಕೂಡಲೇ ನನಗೆ ಬೇಕಾದ ಜೀನ್ ನಾನು ಏನು ಇನ್ಸರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಅದು ಎಲ್ಲ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ನನಗೆ ಒಂದೇ ಕಡೆ ಅದನ್ನು ಹಾಕಿ ಅದರ ಎಕ್ಸ್ಪ್ರೆಷನ್ ನೋಡಬೇಕು ಅಲ್ವಾ? ಅದು ಅಲ್ಲದೆ ನಾನು ಎಲ್ಲೆಲ್ಲೋ ಹಾಕಿದ್ರೆ ಐ ಕಾಂಟ್ ಕನ್ಫರ್ಮ್ ದ್ಯಾಟ್ ಮೈ ಜೀನ್ ಇಸ್ ಪ್ರೆಸೆಂಟ್ ಇನ್ ದ ದಿಸ್ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್. ಓಕೆ, ಸೊ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ಒಂದು ಪ್ಲಾಸ್ಮಿಡಲ್ಲಿ ಜಾಸ್ತಿ ರಿಸ್ಟ್ರಿಕ್ಷನ್ ಸೈಟ್ ಇರಬಾರ್ದು. ಓಕೆ, ನಾವು ಯಾಕೆ ಸ್ಟ್ರಗಲು? ಹಾಂ, ಫೈನ್, ಮೂವಿಂಗ್ ಫರ್ದರ್. ಓಕೆ, ಸೊ ಪ್ಲಾಸ್ಮಿಡ್ ಬಗ್ಗೆ ಡಿಸ್ಕಸ್ ಮಾಡಿ ಆಯಿತು. ಅದು ಅಲ್ಲದೆ ನಾರ್ಮಲ್ ಆಗಿ ಏನೇ ಒಂದು ವೆಕ್ಟರನ್ನು ನಾವು ಡಿಸ್ಕಸ್ ಮಾಡುವಾಗ ಅದರ ಸೈಜ್ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಓಕೆ, ಸೈಜ್ ಆಫ್ ದ ವೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ದೊಡ್ಡ ಸೈಜ್ ಇದ್ರೆ ವೆಕ್ಟರ್ ಇದು, ಇಟ್ ಕಾಂಟ್ ಎಂಟರ್ ಇನ್ ಟು ದ ಹೋಸ್ಟ್, ಅದು ಹೋಸ್ಟ್ ಸೆಲ್ಸನ್ನು ಡಿಸ್ಟ್ರಾಯ್ ಮಾಡಬಹುದು. ತುಂಬ ಸಣ್ಣದಿದ್ರೆ ಎಗೈನ್ ಅದರ ನಮಗೆ ಬೇಕಾದ ಜೀನ್ ಅದರೊಳಗಡೆ ಹೋಗಿ ಇನ್ಸರ್ಟ್ ಆಗಿ ನಮಗೆ ಬೇಕಾದ ಜೀನ್ ಎಕ್ಸ್ಪ್ರೆಷನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ದಟ್ಸ್ ಅ ಸ್ಮಾಲ್ ಥಿಂಗ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್. ಸೊ MCS ಅಂದರೆ ಏನು ಅಂತ ಗೊತ್ತಾಯಿತು. ಸೊ ದಟ್ಸ್ ಆಲ್ ಅಬೌಟ್ ಫೀಚರ್ಸ್ ಆಫ್ ಪ್ಲಾಸ್ಮಿಡ್. ಈಗ ನಾವು ಕೆಲವು ಇಂಪಾರ್ಟೆಂಟ್ ಪ್ಲಾಸ್ಮಿಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ನಮ್ಮ PBR 322 ಬಿಕಾಸ್ ಇಟ್ ಇಸ್ ದೇರ್ ಇನ್ NCERT. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್, ಸರಿಯಾಗಿ ನೋಡಿ ಮಕ್ಕಳೇ, ಸರಿಯಾಗಿ ನೋಡಿ. ನಾನು ಎಕ್ಸ್ಪ್ಲೇನ್ ಮಾಡೋ ವಿಚಾರವನ್ನು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ PBR 322 ವಾಟ್ ಈಸ್ ದಿಸ್ ಇಂಡಿಕೇಟ್? ಇದರ ಅರ್ಥ ಏನು? ಇದರ ಅರ್ಥ ಏನು? PBR 322. P stands for plasmid, B stands for Bowyer, R stands for Rodriguez. ಓಕೆ, 322 ನಂಬರ್ ಕೊಡುವಂಥದ್ದು. ಓಕೆ, ಎಲ್ಲ ಪ್ಲಾಸ್ಮಿಡಿಗೆ ಒಂದು ರೋಮನ್ ನಂಬರ್ ಅಂತ ಏನು ಹೇಳೋದು, ಬೇರೆ ಡಿಸ್ಕವರಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದೇ ಥರದ ಸೇಮ್ ಆಲ್ಮೋಸ್ಟ್ ಸೇಮ್ ಪ್ಲಾಸ್ಮಿಡ್, ಸ್ವಲ್ಪ ಡಿಫ್ರೆನ್ಸ್ ಅಂತ
ಸಿಕ್ಕಿದ್ರೆ ಬೇರೆ ನ್ಯೂ ಪ್ಲಾಸ್ಮಿಡ್ ನಾವು ಕ್ರಿಯೇಟ್ ಮಾಡುವಾಗ ಅದರ ನಂಬರ್ ಚೇಂಜ್ ಆಗುವಂಥದ್ದು. ಸೊ ಇದು ಆ್ಯಕ್ಚುಲಿ ಸೈಂಟಿಸ್ಟ್ ಹೆಸರಾಗಿರುತ್ತೆ, ಬೋವಿಯರ್ ಮತ್ತು ರಾಡ್ರಿಗಸ್. ಓಕೆ, ಹೂ ಡಿಸ್ಕವರ್ಡ್ ಮೇಡ್ ದಿಸ್ ಪ್ಲಾಸ್ಮಿಡ್ ಅಂತ ಹೇಳ್ಬೋದು. ಈಗ ಈ PBr 322 ಅಲ್ಲಿ ಏನಿದೆ ಅಂತ ಕರೆಕ್ಟಾಗಿ ನೋಡೋಣ. ಓಕೆ, ಫಸ್ಟಿಗೆ ಇಫ್ ಯು ಸಿ ಡೆಫಿನೆಟ್ಲಿ ಇದರಲ್ಲಿ ಒರಿ ರೀಜನ್ ಇದೆ. It has ORI region, it has ROP, it has antibiotic resistant gene. ಕರೆಕ್ಟಾ? ಸೊ ಯಾವುದೆಲ್ಲ ಈ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಆಗಿದೆ ಇಲ್ಲಿ? ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್. ಕರೆಕ್ಟಾ? ಫೈನ್. ಇದು ಬೇಸಿಕ್ ಗೊತ್ತೇ ಇರಬೇಕಿದು. ಓಕೆ, ನಾವು ಯಾವ್ಯಾವ ರೀಜನಲ್ಲಿ ಏನೆಲ್ಲ ಇದೆ ಅಂತ ನೋಡಿ. ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಮೇಲೆ ಇಫ್ ಯು ಕೇರ್ಫುಲಿ ಸಿ PVU1 PST1. ಏನಿದು PVU1 ಮತ್ತು PST1? ಬೇರೆ ಕಲರ್ ಯೂಸ್ ಮಾಡೋಣ. PVU1 PST1 ಏನಿದು? ದಿಸ್ ಇಸ್ ನಥಿಂಗ್ ಬಟ್ ದ ರೆಸ್ಟ್ರಿಕ್ಷನ್ ಸೈಟ್. ಅಂದರೆ PVU1 ಹೇಳೋ ರೆಸ್ಟ್ರಿಕ್ಷನ್ ಎನ್ಸೈಮ್ ಈ ಪರ್ಟಿಕ್ಯುಲರ್ ಪ್ಲೇಸ್ ಏನಿದೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನಲ್ಲಿ ಕಟ್ ಮಾಡುವಂಥದ್ದು. PVU1 ಸ್ವಲ್ಪ ಮೇಲೆ, PST1 ಸ್ವಲ್ಪ ಕೆಳಗಡೆ. BAMH1SAL1 ಅಂತ ನೋಡ್ಬೋದು. ಇದೇನಿದು? ಒನ್ಸ್ ಅಗೇನ್ ಇಟ್ಸ್ ಅ ರಿಸ್ಟ್ರಿಕ್ಷನ್ ಸೈಟ್. ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ BAMH1 ಮತ್ತು SALH1 ಇಲ್ಲಿ ಬ್ರೇಕ್ ಮಾಡುವಂಥದ್ದು. ಇದೆಲ್ಲಿರುವಂಥದ್ದು? ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಮೇಲ್ಗಡೆ ಇರುವಂಥದ್ದು. BAMH1 SALH1. ಯಾಕೆ ನಾನು ಹಿಂದೆ ಹೋಗ್ತಾ ಇದ್ದೀನಿ? ಹಾಂ, BAMH1 SALH. ವಾಟ್ ಇಸ್ ದ್ಯಾಟ್? ಹಾಂ, SAL1. ಓಕೆ, ಸೊ ಇದು ಗೊತ್ತಿರಲೇಬೇಕು. ಇನ್ನೇನು ಉಳಿದಿದೆ ಗೊತ್ತಿರೋಕ್ಕೆ, ನೆನ್ಪಿಟ್ಕೊಳ್ಳೋಕ್ಕೆ? ಅದು ಇನ್ನೊಂದು 2 ರೆಸ್ಟ್ರಿಕ್ಷನ್ ಸೈಟ್ ಇದೆ. ಓಕೆ, ಇದು ಪುಣ್ಯಕ್ಕೆ ಆಂಫಿಸಿಲಿನ್ ಅಥವಾ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಮೇಲೆ ಇಲ್ಲ, ಇದು ಬೇರೆ ಒಂದು ಮೇಲೆ ಜೀನ್ ಮೇಲಿದೆ. ಅದು CLA1 ಹೈಂಡ್ 3. ಇದು ಇನ್ನೆರಡು ರೆಸ್ಟ್ರಿಕ್ಷನ್ ಸೈಟ್ ಆಗಿದೆ. ಓಕೆ, CLA1 ಮತ್ತು ಹೈಂಡ್ 3. ಓಕೆ, ಸೊ ಇದನ್ನ ಬರೆಯಲ್ಲ. ಸೊ ದಿಸ್ ಯು ಹ್ಯಾವ್ ಟು ನೋ. ಅದಲ್ಲದೆ ಇನ್ನೊಂದು ನೋಡಿ, PVU2 ಎಲ್ಲಿದೆ? ROP ಜೀನ್ ಮೇಲ್ಗಡೆ ಇದೆ. ಕರೆಕ್ಟಾ? ROP ಜೀನ್ ಮೇಲ್ಗಡೆ ಏನದು? PVU2. ಇದು PVU1, ಇದು PVU2. ಕರೆಕ್ಟಾ? ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಉಳ್ದೆರಡು ಬರೆದು ಬಿಡ್ತೀನಿ ಇಲ್ಲೇ. ಒಂದು and 3. Okay. So this is about PBr 322 plasmid. ಫೈನ್. ನಮಗೆ ಇದೆಲ್ಲ ನೀವು NCERT ಅಲ್ಲಿ ಏನಿದೆ ಅದ್ರ ಪ್ರಕಾರನೇ ಮಾಡಿ. ಓಕೆ, ಲೈಕ್ NCERT ಅಲ್ಲಿ ಯಾವ ಇಮೇಜ್ ಕೊಟ್ಟಿದ್ದಾರೆ? ಐ ಗೆಸ್ ಇದೇ ಇಮೇಜ್ ಕೊಟ್ಟಿದ್ದಾರೆ NCERT ಅಲ್ಲಿ. ನೆಕ್ಸ್ಟ್, ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ನಾವು ಡಿಸ್ಕಸ್ ಮಾಡಬೇಕಾಗಿದೆ ಈಗ ಅಂದರೆ, ವೇರ್ ಆರ್ ವಿ? ಓಕೆ, ಸರಿ. ಸೊ ಯಾಕಪ್ಪ ಇಷ್ಟೊಂದು ಇಫ್ ಯು ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್, ಓಕೆ, ಇದು ಈಕೋಲೈ ಕ್ಲೋನಿಂಗ್ ವೆಕ್ಟರ್ ಆಗಿದೆ. ಅಂದರೆ ಹೋಸ್ಟ್ ಯಾವತ್ತು ಇದರದ್ದು ಯಾವುದು ಹೋಸ್ಟ್ ಆಗಿದೆ? ಈಕೋಲೈ ಆಗಿದೆ. ಓಕೆ, ಇನ್ನೊಂದು ವಿಚಾರ, ಹೆಚ್ಚಾಗಿ ನಾವು ಹೋಸ್ಟನ್ನು ಈಕೋಲೈ ಆಗಿ ತಗೊಳ್ತೀವಿ. ಓಕೆ, ಇವನ್ ಇನ್ ದ ಕೇಸ್ ಆಫ್ ಫೇಜಸ್ ಆಸ್ ವೆಲ್ ನಾವು ಹೋಸ್ಟ್ ಯಾವತ್ತು ಈಕೋಲೈ ಆಗಿ ತಗೊಳ್ತೀವಿ. ಓಕೆ, ಈಗ ಯಾಕಿಲ್ಲಿ ಇಷ್ಟೊಂದು ರೆಸ್ಟ್ರಿಕ್ಷನ್ ಸೈಟ್ಸ್ ಇದೆ? ಯಾಕಿದಿಷ್ಟು ಇಂಪಾರ್ಟೆಂಟ್? ಹವೆವರ್ ಇಟ್ ಇಸ್ ಮೇಡ್ ಬೈ ಹ್ಯೂಮನ್ಸ್. ಓಕೆ, ಇಟ್ ಈಸ್ ನಾಟ್ ನ್ಯಾಚುರಲಿ ಎಕ್ಸಿಸ್ಟಿಂಗ್. PBr 322 ನ್ಯಾಚುರಲಿ ಎಕ್ಸಿಸ್ಟ್ ಆಗಿರೋ ಪ್ಲಾಸ್ಮಿಡ್ ಎಲ್ಲ ಮಾಡಿರುವಂಥದ್ದು. ಸೊ ಯಾಕೆ ಇಷ್ಟೊಂದು ರೆಸ್ಟ್ರಿಕ್ಷನ್ ಸೈಟ್ ಕೊಡಬೇಕು?
ಯಾಕೆ ಇಷ್ಟೊಂದು ರೆಸಿಸ್ಟೆನ್ಸ್ ಕೊಡಬೇಕು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ರೆಸಿಸ್ಟೆನ್ಸ್ ಜೀನ್ಸನ್ನು ನಾವು ಇಟ್ಕೊಂಡಿರಬೇಕು ನಮ್ಮ ಪ್ಲಾಸ್ಮಿಡಲ್ಲಿ. ಬಿಕಾಸ್ ಮೇನ್ ಆಗಿ ನಮಗೆ ನಮ್ಮ ಜೀನ್ ಆಫ್ ಇನ್ಸರ್ಟ್ ಏನಿದೆ, ಡಿಸೈರ್ಡ್ ಜೀನ್ ಏನಿದೆ, ಇದು ಎಕ್ಸ್ಪ್ರೆಸ್ ಆಗಬೇಕು, ಕರೆಕ್ಟಾ? ಸೊ ಇದು ಎಕ್ಸ್ಪ್ರೆಸ್ ಆಯಿತು ಅಂತ ಅಥವಾ ಆಗ್ತಾ ಇದೆ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡೋದು? ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಆರ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಅಂದರೆ ಇಫ್ ಇನ್ ಕೇಸ್ ನನ್ನ ಒಂದು ಏನು ಹೇಳೋದು ನನ್ನ ಪ್ಲಾಸ್ಮಿಡಲ್ಲಿ ಇದೆರಡು ಇದ್ದರೆ ಈ ಥರದ ರಿಸ್ಟ್ರಿಕ್ಷನ್ ಈ ಥರದ ಏನು ಹೇಳೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇದ್ದರೆ ನನಗೆ ಇದು ನನ್ನ ಬ್ಯಾಕ್ಟೀರಿಯಾ, ನನ್ನ ಹೋಸ್ಟ್ ಸೆಲ್ಸ್ ಅಲ್ಲಿ ನನಗೆ ಬೇಕಾದ ಜೀನ್ ಆಫ್ ಇನ್ಸರ್ಟ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೋದು. ಅದು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ನಾನು ಅಂತ ಹೇಳಿದ್ರೆ, ಹಿಯರ್ ವಿ ಹ್ಯಾವ್. ಓಕೆ, ಸೊ ಸರಿಯಾಗಿ ನೋಡಿ, ಲೆಟ್ ಸ್ಟಾರ್ಟ್ ವಿತ್ tetracycline resistant gene of plasmid PBr322 and the restriction site that is present on them. So ನನ್ನ gene of interest ಅನ್ನ ನಾನು BAM-H1 restriction enzyme ಅನ್ನ ಯೂಸ್ ಮಾಡಿಕೊಂಡು, ಸರಿಯಾಗಿ ಕೇಳಿ ಮಕ್ಕಳೇ, ನನಗೆ ಬೇಕಾದ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ನಾನು BAM-H1 restriction enzyme ಅನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಸರಿ, ಅದಕ್ಕೇನಾಯಿತು? ಸೊ BAM-H1 ಸೇಮ್ ರಿಸ್ಟ್ರಿಕ್ಷನ್ ಎನ್ಸೈಮನ್ನು ನಾನು ಯೂಸ್ ಮಾಡಿಕೊಂಡು ಈ ಪ್ಲಾಸ್ಮಿಡನ್ನು ಸಹ ಕಟ್ ಮಾಡಬೇಕು. ಬಿಕಾಸ್ ನನ್ನ ಜೀನ್ ಆಫ್ ಇಂಟ್ರೆಸ್ಟನ್ನು ನಾನು BAM-H ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡೆ, ಕರೆಕ್ಟಾ? ಸೊ ನಾನು ಇಲ್ಲಿ ಪ್ಲಾಸ್ಮಿಡನ್ನು ಸಹ ಅದೇ ಎನ್ಸೈಮನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಸರಿ, ಕಟ್ ಮಾಡ್ಕೊಂಡ್ವಿ. ಓಕೆ, ಸೊ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಬರಬೇಕು? ಟೆಕ್ನಿಕಲ್ ಆಗಿ ಎಲ್ಲಿ ಬಂದು ಕೂತ್ಕೊಳ್ಬೇಕು? ಇಲ್ಲಿ ಬಂದು ಕೂತ್ಕೊಳ್ಬೇಕು. ಕೂತ್ಕೊಂತು. ಸರಿ, ಈಗ ಹೇಳಿ, ಈ ಪ್ಲಾಸ್ಮಿಡ್ನ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಏನಿದೆ ಅದು ಎಕ್ಸ್ಪ್ರೆಸ್ ಆಗುತ್ತೋ ಇಲ್ವೋ? ಆಗಲ್ಲ. ಯಾಕೆ? ಬಿಕಾಸ್ ಐ ಡಿಸ್ಟ್ರಾಯ್ಡ್ ದಿಸ್ I destroyed the tetracycline resistant gene by inserting my gene of interest. Okay, ಯಾಕೆ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲೇ ಬಂದು ಕೂತ್ಕೊಂಡೆ? ಬಿಕಾಸ್ ಐ ಯೂಸ್ BAM-H1 ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿಕೊಂಡು ಡಿಸೈಡ್ ಕಟ್ ಮಾಡಿದೆ. ಆ ಜೀನನ್ನು ನಾನು ಇದಕ್ಕೆ ಹಾಕಬೇಕಾದ್ರೆ ಒನ್ಸ್ ಅಗೇನ್ ಐ ಹ್ಯಾವ್ ಟು ಯೂಸ್ BAM-H1 ಓನ್ಲಿ ಆಸ್ ಅ ರಿಸ್ಟ್ರಿಕ್ಷನ್ ಎನ್ಸೈಮ್ ಟು ಕಟ್ ದಿಸ್ ವೆಕ್ಟರ್. ಸೊ ಇಲ್ಲಿ ಬಂದು ಕೂತ್ಕೊಂಡು ಕಾರಣ ನನ್ನ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಪ್ರಾಪರ್ಟಿ ಏನಾಯಿತು? ಅದು ಡಿಸ್ಟ್ರಾಯ್ ಆಯಿತು. ಓಕೆ, ಡಿಸ್ಟ್ರಾಯ್ ಆದರೆ ನಾನು ಏನು ಮಾಡಲಿ ಈಗ? ಹೌ ವಿಲ್ ಐ ಬಿ ಏಬಲ್ ಟು ಕನ್ಫರ್ಮ್ ದ್ಯಾಟ್ ಮೈ ಜೀನ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪ್ಲಾಸ್ಮಿಡ್ ಆರ್ ನಾಟ್? ಕೇಳಿ ಕತೆ. ಓಕೆ, ಸೊ ಇಫ್ ಯು ಸಿ ದಿಸ್ ಪ್ಲಾಸ್ಮಿಡ್, ನೋ, ಇದರಲ್ಲಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಪ್ರಾಪರ್ಟಿ ಸ್ಪಾಯ್ಲ್ ಆದರೂ, ಹಾಳಾದರೂ, ಆಂಫಿಸಿಲಿನ್ ಇದೆ, ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಪ್ರಾಪರ್ಟಿ ಇದೆ ಅಲ್ವಾ? ಸೊ ಈಗ ನಾನು ಇದನ್ನು ಯೂಸ್ ಮಾಡಿಕೊಂಡು, ಓಕೆ, ಐ ಹ್ಯಾವ್ ಟು ಕನ್ಫರ್ಮ್ ದ್ಯಾಟ್ ವೆದರ್ ದ ಪ್ಲಾಸ್ಮಿಡ್ ಇಸ್ ರಿಯಲಿ ಹ್ಯಾವಿಂಗ್ ದಿಸ್ ಆರ್ ನಾಟ್. ನಾನಿಲ್ಲಿ ಡ್ರಾ ಮಾಡಿದ ಕೂಡಲೇ ಜೀನ್ ಬರಲ್ಲ. ಇಫ್ ಐ ಹ್ಯಾವ್ ಟು ರಿಯಲಿ ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್, ನಾನು ಡ್ರಾ ಮಾಡಿದ ಕೂಡಲೇ ಬರಲ್ಲ. ಐ ಹ್ಯಾವ್ ಟು ಚೆಕ್, ಎಲ್ಲ ಕನ್ಫರ್ಮ್ ಮಾಡಲೇಬೇಕು ಅಲ್ವಾ? ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, so I am talking about bacteria because E. coli ಒಳಗಡೆನೆ I can transfer this plasmid PBr322 ಅಲ್ವಾ? ಸೊ ಬ್ಯಾಕ್ಟೀರಿಯಾವನ್ನು ನಾನು ಫಸ್ಟು ಕಲ್ಚರ್ ಮಾಡ್ಕೊಳ್ಬೇಕು. ಬಿಕಾಸ್ ನನ್ನ ಏಮ್ ಏನು? ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ ಆಗಬೇಕು. ಅದು ಎಕ್ಸ್ಪ್ರೆಸ್ ಆಗಬೇಕಾದ್ರೆ ಹ್ಯಾವ್ ಟು ಕನ್ಫರ್ಮ್ ದ್ಯಾಟ್ ನನ್ನ ಪ್ಲಾಸ್ಮಿಡಲ್ಲಿ, ಬೇಕಾದ ಪ್ಲಾಸ್ಮಿಡಲ್ಲಿ ಅದನ್ನು ನಾನು ಹಾಕಿದೇನಾ ಇಲ್ವಾ, ಅದು ಬಂದಿದೆಯಾ ಇಲ್ವಾ ಅಂತ, ಕರೆಕ್ಟಾ? ಸೊ ಸ್ಟಾರ್ಟಿಂಗ್ ಪ್ರೊಸೆಸ್ ಏನಾಗಿರುತ್ತೆ? ಬ್ಯಾಕ್ಟೀರಿಯಾ ಕಾಲನಿಯನ್ನು ತಗೊಳ್ಬೇಕು. ಓಕೆ, ತಗೊಂಡೆ, ಬ್ಯಾಕ್ಟೀರಿಯಾ ಕಾಲನಿ ತಗೊಂಡೆ. ಮಾತ್ರ ಇದರಲ್ಲಿ ನಂಗೆ ಬೇಕಾದ ಬ್ಯಾಕ್ಟೀರಿಯಾನ ಗ್ರೋ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಕಾಲನೀಸ್ ಕಾಣಿಸ್ತಾ ಇದ್ದಾರೆ, ಇದೆಲ್ಲ ಕಾಲನೀಸ್ ಆಫ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? E. coli. ಸರಿ, ನಾನು ಈ ಪ್ಲೇಟನ್ನು ನಾನು ಯಾವುದು ಏನು ಹೇಳೋದು ಬ್ಯಾಕ್ಟೀರಿಯಾವನ್ನ ಕಲ್ಚರ್ ಮಾಡಿದೆ ಈ ಪ್ಲೇಟಲ್ಲಿ, ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಐ ಹ್ಯಾವ್ ಟು ಡೂ ರೆಪ್ಲಿಕಾ ಪ್ಲೇಟಿಂಗ್. ರೆಪ್ಲಿಕಾ ಅಂದ್ರೇನು? ಕಾಪಿ. ಓಕೆ, ಪ್ಲೇಟಿಂಗ್ ಅಂದ್ರೇನು? ಇಮ್ಯಾಜಿನ್ ಇಟ್ಸ್ ಅ ನಾರ್ಮಲ್ ಪ್ಲೇಟ್. ಓಕೆ, ಸೊ ನಾನು ಕಾಪಿ ಮಾಡ್ಕೊಳ್ಬೇಕು ಬೇರೆ ಒಂದು ಪ್ಲೇಟಲ್ಲಿ. ಈ ಬ್ಯಾಕ್ಟೀರಿಯಾ ಕಾಲನಿಯನ್ನು ನಾನು
ಬೇರೊಂದು ಪ್ಲೇಟಲ್ಲಿ ಕಾಪಿ ಮಾಡಬೇಕು. ಯಾಕೆ ಕಾಪಿ ಮಾಡಬೇಕು ಅಂತ ಕೊನೆಗೆ ಗೊತ್ತಾಗುತ್ತೆ. ಯಾಕೆ ನಾನು ಡೈರೆಕ್ಟ್ ಆಗಿದ್ರೆ ಯೂಸ್ ಮಾಡಬಾರ್ದು ಅಂತ ಕೊನೆಗೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಸರಿ. ನಾನು ಹೇಗೆ ನಾನು ರೆಪ್ಲಿಕಾ ಪ್ಲೇಟಿಂಗ್ ಮಾಡಲಿ ಅಂದರೆ, ವೆಲ್ವೆಟ್ ಪ್ಯಾಡನ್ನು ಯೂಸ್ ಮಾಡಿಕೊಂಡು ವೆಲ್ವೆಟ್ ಪ್ಯಾಡನ್ನು ಯೂಸ್ ಮಾಡಿಕೊಂಡು ನಾನು ಇದರನ್ನು ರೆಪ್ಲಿಕಾ ಪ್ಲೇಟಿಂಗನ್ನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇದು ನನ್ನ ವೆಲ್ವೆಟ್ ಪ್ಯಾಡ್. ಓಕೆ, ಇದು ಮೊಬೈಲು, ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ವೆಲ್ವೆಟ್ ಪ್ಯಾಡ್ ಅಂತ. ಸೊ ವೆಲ್ವೆಟ್ ಎಲ್ಲರಿಗೂ ಗೊತ್ತು, ವೆಲ್ವೆಟ್ ಡ್ರೆಸ್ ಬಗ್ಗೆ ಎಲ್ಲ ಗೊತ್ತು, ಅಂಟ್ಕೊಳ್ಳೋದು ಜಾಸ್ತಿ ವೆಲ್ವೆಟಲ್ಲಿ. ಸೊ ನಾನೇನು ಮಾಡ್ತೀನಿ, ಈ ವೆಲ್ವೆಟ್ ಪ್ಯಾಡನ್ನು ಈ ಕಾಲನಿ ಮೇಲೆ ಈ ಥರ ಹಾಕಿ ಇನ್ನೊಂದು ಮೀಡಿಯಾ ಏನಿದೆ ಅದ್ರ ಮೇಲೆ ಈ ಥರ ಹಾಕ್ತೀನಿ. ಸೊ ಇಲ್ಲೇನೆಲ್ಲ ಕಾಲನೀಸ್ ಇದೆ ಬ್ಯಾಕ್ಟೀರಿಯಾ, ಅದೆಲ್ಲ ಇಲ್ಲಿಗೆ ಬರುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ಹೌ ಐ ಪರ್ಫಾರ್ಮ್ ರೆಪ್ಲಿಕಾ ಪ್ಲೇಟಿಂಗ್ ವಿತ್ ದ ಹೆಲ್ಪ್ ಆಫ್ ವೆಲ್ವೆಟ್ ಪ್ಯಾಡ್. ಸರಿ, ಈಗ ಈ ಬ್ಯಾಕ್ಟೀರಿಯಾ ಕಾಲನಿ ಏನಿದೆ, ಓಕೆ, ಇದೇನಾಗಿರುತ್ತೆ, ನಾನು ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಅಂದರೆ ನನ್ನ ಡಿಸೈರ್ಡ್ ಜೀನನ್ನು ನಾನು ಇದಕ್ಕೆ ಹಾಕೋಕ್ಕೆ ಟ್ರೈ ಮಾಡಿರೋ ಬ್ಯಾಕ್ಟೀರಿಯಲ್ ಕಾಲನೀಸ್ ಆಗಿರುತ್ತೆ. ಈ ಬ್ಯಾಕ್ಟೀರಿಯಾ ಕಾಲನಿ ಏನಿದೆ ಇದರಲ್ಲಿ ನಾನು ಹಾಕಿರೋ ಜೀನ್ಸ್ ಇರಬಹುದು, ಇಲ್ಲದೆ ಇರಬಹುದು, ಹೇಗೂ ಇರ್ಬೋದು. ಬಿಕಾಸ್ ಈ ಬ್ಯಾಕ್ಟೀರಿಯಾ ನಂಗೆ ಹೇಗೆ ಸಿಕ್ಕಿರುವಂಥದ್ದು, ಸುಮ್ಮನೆ ನಾನು ಅಲ್ಲಿಂದ ತಗೊಂಡು ಬಂದಿರೋ ಬ್ಯಾಕ್ಟೀರಿಯಾ ಅಲ್ಲ. ಫುಲ್ಲು ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಎಷ್ಟು ಟೈಮು, ಸ್ಟಾರ್ಟಿಂಗಿಂದ ಜೀನ್ ಆಫ್ ಇಂಟ್ರೆಸ್ಟ್ ತಗೊಂಡು ರಿಸ್ಟ್ರಿಕ್ಷನ್ ಎನ್ಸೈಮಿಂದ ಅದನ್ನು ಕಟ್ ಮಾಡಿಕೊಂಡು ಪ್ಲಾಸ್ಮಿಡನ್ನು ಕಟ್ ಮಾಡಿ ಅದಕ್ಕೆ ಹಾಕಿ, ಸೊ ಇದೆಲ್ಲ ಪ್ರೊಸೆಸ್ ಏನೆಲ್ಲ ಹೇಳ್ತಾ ಇದ್ದೆ, ಕೊನೆಗೆ ನಾನು ಹೋಸ್ಟ್ ಸೆಲ್ಲಿಗೆ ಹಾಕಿ, ಆ ಹೋಸ್ಟ್ ಸೆಲ್ಲೇ ಇದು ಈಕ್ವಲೈ ಇರುವಂತಹ ಬ್ಯಾಕ್ಟೀರಿಯಲ್ ಕಾಲನಿ ಆಗಿರುತ್ತೆ ಇದು, ವಿಚ್ ಮೇ ಹ್ಯಾವ್ ಆರ್ ವಿಚ್ ಮೇ ನಾಟ್ ಹ್ಯಾವ್ ಮೈ ಡಿಸೈರ್ಡ್ ಜೀನ್. ಓಕೆ, ಇದನ್ನು ನಾನು ಕನ್ಫರ್ಮ್ ಮಾಡಬೇಕು. ಸೊ ಪಾಸಿಬಿಲಿಟೀಸ್ ಎಲ್ಲ ಏನು, ಈ ಬ್ಯಾಕ್ಟೀರಿಯಾ ಕಾಲನಿಯ ಪಾಸಿಬಿಲಿಟೀಸ್ ಏನಾಗಿರುತ್ತೆ, ಇದರಲ್ಲಿ ನಂಗೆ ಬೇಕಾದ ಪ್ಲಾಸ್ಮಿಡ್, ನಂಗೆ ಬೇಕಾದ ಡಿಸೈರ್ಡ್ ಜೀನ್ ಬಾರದೇ ಇರಬಹುದು, ಅಂದರೆ ಪ್ಲಾಸ್ಮಿಡ್ ಆಬ್ಸೆಂಟ್ ಆಗಿರ್ಬೋದು. ಅದಕ್ಕೆ ನಾನೇನು ಕರಿತೀನಿ, ಅದನ್ನು ನಾನು ನಾನ್ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಾ ಅಂತ ಕರಿತೀನಿ. ಓಕೆ, ಇಮ್ಯಾಜಿನ್ ಬ್ಯಾಕ್ಟೀರಿಯಾದ ಒಳಗಡೆ, ಈ ಕಾಲನಿಯಲ್ಲಿರೋ ಬ್ಯಾಕ್ಟೀರಿಯಾದ ಒಳಗಡೆ ನನ್ನ ಪ್ಲಾಸ್ಮಿಡ್ ಬಂದಿರಬಹುದು, ವೈಟ್ ಕಲರ್ ಕಾಣಿಸ್ತಾ ಇದೆಯಾ, ಪ್ಲಾಸ್ಮಿಡ್ ಬಂದಿರಬಹುದು. ಓಕೆ, ಆದರೆ ಜೀನ್ ಆಫ್ ಮೈ ಇಂಟ್ರೆಸ್ಟ್ ಬಾರದೇ ಇರಬಹುದು. ಸೊ ಇಫ್ ಅ ಬ್ಯಾಕ್ಟೀರಿಯಾ ಹ್ಯಾಸ್ ದ ಪ್ಲಾಸ್ಮಿಡ್ ಅಂದರೆ ಏನರ್ಥ, ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಅಂತ. ಅಂದರೆ ನನ್ನ ಎಫರ್ಟ್ ಫುಲ್ ವೇಸ್ಟ್ ಆಗಿಲ್ಲ, ಯಾಕಂದರೆ ನಾನು ಪ್ಲಾಸ್ಮಿಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೆ ಅಲ್ವಾ, ವಿಚ್ ವಿಲ್ ಹ್ಯಾವ್ ಜೀನ್ ಆಫ್ ಮೈ ಇಂಟ್ರೆಸ್ಟ್ ಅಲ್ವಾ, ಕರೆಕ್ಟಾ? ಸೊ ಪ್ಲಾಸ್ಮಿಡ್ ಹೇಗೋ ಬಂದುಬಿಟ್ಟಿದೆ, ಆದರೆ ಜೀನ್ ಆಫ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಕರೆಕ್ಟಾ? ಸೊ ದಿಸ್ ಬ್ಯಾಕ್ಟೀರಿಯಲ್ ಸೆಲ್ ದ್ಯಾಟ್ ಯು ಆರ್ ಏಬಲ್ ಟು ಸಿ, ಕಾಲನಿ ಯು ಆರ್ ಏಬಲ್ ಟು ಸಿ, ಈಸ್ ಟ್ರಾನ್ಸ್ಫಾರ್ಮ್ಡ್. ಆದರೆ ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮೈ ಜೀನ್ ಆಫ್ ಇಂಟ್ರೆಸ್ಟ್, ಅದು ಟ್ರಾನ್ಸ್ಫಾರ್ಮ್ಡ್ ನಾನ್ ರಿಕಾಂಬಿನೆಂಟ್ ಅಂತ ಹೇಳ್ಬೋದು ನಾನು, ವಿಚ್ ಇಸ್ ಹ್ಯಾವಿಂಗ್ ಆಬ್ಸೆನ್ಸ್ ಆಫ್ ಡಿಸೈರ್ಡ್ ಜೀನ್. Okay, if the bacterial colony or bacterial cells have the gene of my interest, adenagirutte transformed and it is recombinant. Transformed anta and koodle recombinant DNA adrolage irlebekagilla, gene of my interest irlebekagilla. Okay, transformed and koodle transform agide andre plasmid transfer agide, recombinant ಆಗಿರಲೇಬೇಕಾಗಿಲ್ಲ. ಕರೆಕ್ಟಾ? ಸೊ ಎರಡು ಥರದ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಇರ್ಬೋದು, ಟ್ರಾನ್ಸ್ಫಾರ್ಮ್ಡ್ ಅಂಡ್ ರಿಕಾಂಬಿನೆಂಟ್, ಟ್ರಾನ್ಸ್ಫಾರ್ಮ್ಡ್ ನಾನ್ ರಿಕಾಂಬಿನೆಂಟ್. ಸರಿ, ನಾನೀಗ ಕನ್ಫರ್ಮ್ ಮಾಡ್ಕೊಳ್ಬೇಕು ನನ್ನ ರಿಕಾಂಬಿನೆಂಟ್ DNA ಅದರಲ್ಲಿ ಈ ಬ್ಯಾಕ್ಟೀರಿಯಾದಲ್ಲಿ ಇದೆಯಾ, ಯಾವುದ್ರಲ್ಲಿದೆ ಇದ್ದರೆ, ಯಾವ ಕಾಲನಿಯಲ್ಲಿದೆ, ಯಾವ ಬ್ಯಾಕ್ಟೀರಿಯಾಸಲ್ಲಿದೆ ಅಂತ. ಸೊ ಅದಕ್ಕೆ ನಾವೊಂದು ಎಕ್ಸ್ಪರಿಮೆಂಟನ್ನು ಮಾಡಬೇಕಾಗುತ್ತೆ. ಏನಪ್ಪ ಈ ಎಕ್ಸ್ಪರಿಮೆಂಟು? ಸೊ ನಾನು ಸ್ಟಾರ್ಟಿಂಗಲ್ಲಿ ಏನಂದೆ, ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ನಾನು ಎಲ್ಲಿ ಹಾಕಿದ್ದೀನಿ, ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿದೆ ನೋಡಿ ನನ್ನ ಜೀನ್ ಆಫ್ ಇಂಟ್ರೆಸ್ಟ್. ಬಾಮ್ ಹೆಚ್ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಆ ಪ್ಲೇಸಲ್ಲಿ ನಂದು ಡಿಸೈರ್ಡ್ ಜೀನ್ ಬಂದು ಬಿದ್ದುಬಿಟ್ಟಿದೆ, ಅಂದರೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಡಿಸ್ಟ್ರಾಯ್ ಆಗಿದೆ. ಕರೆಕ್ಟಾ? ಸರಿ, ಈಗ ನಾನು ಈ ಬ್ಯಾಕ್ಟೀರಿಯಲ್ ಕಾಲನಿಯನ್ನು ತಗೊಂಡು ನಾನು ಮೀಡಿಯಾದಲ್ಲಿ ಗ್ರೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ಎಲ್ಲ ಬ್ಯಾಕ್ಟೀರಿಯಲ್ ಕಾಲನಿನ ತಗೊಂಡು ನಾನು
ಫುಲ್ ಬ್ಯಾಕ್ಟೀರಿಯಲ್ ಕಾಲನಿ ಏನು ರೆಪ್ಲಿಕಾ ಪ್ಲೇಟಿಂಗ್ ಮಾಡಿದ್ದೀನಿ ಅದೆಲ್ಲ ತೊಗೊಂಡು ನಾನು ಮೀಡಿಯಾದಲ್ಲಿ ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ ಮೀಡಿಯಾದಲ್ಲಿ ನಾನು ಏನೆಲ್ಲ ಕೊಡ್ತಾ ಇದ್ದೀನಿ, ಆಂಫಿಸಿಲಿನ್ ಅನ್ನು ಕೊಡ್ತಾ ಇದ್ದೀನಿ. ಆಂಫಿಸಿಲಿನ್ ಅಂದ್ರೆ ಏನು? ಎಗೇನ್ ಆಂಟಿಬಯೋಟಿಕ್ ಆಗಿರುತ್ತೆ. ಆಂಫಿಸಿಲಿನ್ ಅನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಬ್ಯಾಕ್ಟೀರಿಯಲ್ ಕಾಲನಿ ಯಾವುದೆಲ್ಲ ಕಾಲನಿ ಅವ್ರು ಯಾವುದೆಲ್ಲ ಬ್ಯಾಕ್ಟೀರಿಯಲ್ ಸೆಲ್ಸ್ ಸಾಯ್ತಾ ಇದೆ, ಕಾಲನಿ ಸಾಯ್ತಾ ಇದೆ ಅಂತಾದರೆ ಟ್ರಾನ್ಸ್ಫಾರ್ಮೇಷನೇ ಆಗಿಲ್ಲ ಅಂತ ಲೆಕ್ಕ ಅಲ್ವಾ. ಸೊ ದೇ ಆರ್ ನಾನ್ ಟ್ರಾನ್ಸ್ಫಾರ್ಮ್ಡ್. ಇಫ್ ಇನ್ ಕೇಸ್ my bacterial colony is dying in the ampicillin containing media, it means it is not transformed. Some of the bacterial colony, if it is surviving, okay, it means it is transformed. ಆದರೆ ನನಗೆ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ಇದು ನನ್ನ ಬ್ಯಾಕ್ಟೀರಿಯಲ್ ಕಾಲನಿಯಲ್ಲಿ ನನ್ನ ಡಿಸೈರ್ಡ್ ಜೀನ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ ಈಗ, ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಅನ್ನು ಮೀಡಿಯಾದಲ್ಲಿ ಹಾಕ್ತೀನಿ. ಓಕೆ, ಡೆಫಿನೆಟ್ಲಿ ಬ್ಯಾಕ್ಟೀರಿಯಾ ಸರ್ವೈವ್ ಆಗ್ತಾ ಇಲ್ಲ ಅಂತಾದರೆ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕಲ್ಲಿ ಡೆಫಿನೆಟ್ಲಿ ಬ್ಯಾಕ್ಟೀರಿಯಾ ಸರ್ವೈವೇ ಆಗ್ತಿಲ್ಲ ಅಂತಾದರೆ ಯಾವ ಬ್ಯಾಕ್ಟೀರಿಯಾ ಉಳಿಯಲ್ಲ, ಇಟ್ ವಿಲ್ ಡೈ. ಯಾಕೆ? ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ದೇ ಆರ್ ನಾಟ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಅಲ್ವಾ. ಪ್ಲಾಸ್ಮಿಡ್ ಇದ್ರೆ ತಾನೇ ಅವರು ರೆಸಿಸ್ಟೆಂಟು. ಓಕೆ, ಸೊ ಪ್ಲಾಸ್ಮಿಡೇ ಬಂದಿಲ್ಲ, ಟ್ರಾನ್ಸ್ಫಾರ್ಮೇಷನೇ ಆಗಿಲ್ಲ, ಸೊ ದೇ ವಿಲ್ ಡೈ ಇನ್ ಎನಿ ಆಂಟಿಬಯೋಟಿಕ್. ಓಕೆ, ಆದರೆ ಇಫ್ ಮೈ ಬ್ಯಾಕ್ಟೀರಿಯಲ್ ಕಾಲನಿ ಇಫ್ ಇಟ್ ಈಸ್ ಸರ್ವೈವಿಂಗ್, ಓಕೆ, ಇನ್ ದ ಟೆಟ್ರಾಸೈಕ್ಲಿನ್ antibiotic, if it is surviving, it means it is transformed but it is non-recombinant. Because I am talking, ನಾನು ಬ್ಯಾಕ್ಟೀರಿಯಲ್ ಕಾಲನಿ ಅಂತ ಹೇಳುವಾಗ ನಾನು ಇದರ ಬಗ್ಗೆ ಹೇಳ್ತಾ ಇರೋದು ನಾನು. ಓಕೆ, ಆಂಫಿಸಿಲಿನ್ ಕೊಟ್ಟಾಗ ಈ ಎರಡು ಕಾಲನಿ ಇದು ಸರ್ವೈವ್ ಆಗ್ತಾ ಇದೆ, ಇದು ಟ್ರಾನ್ಸ್ಫಾರ್ಮ್ ಆಗಿದೆ. ಓಕೆ, ಆದರೆ ರಿಕಾಂಬಿನೆಂಟ್ DNA ಅದರೊಳಗೆ ಬಂದಿಲ್ಲ. ಓಕೆ, ಬಿಕಾಸ್ ನಾನು ಆಂಫಿಸಿಲಿನ್ ಜೀನನ್ನು ಡಿಸ್ಟ್ರಾಯ್ ಮಾಡಿಲ್ಲ, ನಂಗಿದು ಬೇಕಾಗಿಲ್ಲ. ನಾನು ಡಿಸ್ಟ್ರಾಯ್ ಮಾಡಿರೋದು ಯಾವುದು? ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನನ್ನು ಡಿಸ್ಟ್ರಾಯ್ ಮಾಡಿರುವಂಥದ್ದು. ಸೊ ಯಾವ ಕಾಲನಿ ನಾನು ಇಫ್ ಇಟ್ ಈಸ್ ಏಬಲ್ ಟು ಸರ್ವೈವ್ ಕಾಲನಿ ಇದು. ಸೊ ಯಾವುದೆಲ್ಲ ಬ್ಯಾಕ್ಟೀರಿಯಲ್ ಕಾಲನಿ ಅದು ಗ್ರೋ ಆಗ್ತಾನೆ ಇಲ್ಲ ಅಂತಾದರೆ, ಓಕೆ, ಇಟ್ ಮೀನ್ಸ್ ಇಲ್ಲಿ ಗ್ರೋ ಆಗ್ತಾ ಇಲ್ಲ. ಆಂಫಿಸಿಲಿನ್ ಆಂಟಿಬಯೋಟಿಕ್ ನಾನು ಮೀಡಿಯಾದಲ್ಲಿ ಕೊಟ್ಟಾಗ ಯಾವುದೆಲ್ಲ ಕಾಲನಿ ಗ್ರೋ ಆಗ್ತಾ ಇಲ್ಲ ಅಂತಾರೆ, ಆ ಕಾಲನೀಸ್ ಟ್ರಾನ್ಸ್ಫಾರ್ಮೇ ಆಗಿಲ್ಲ ಅಂತ ಲೆಕ್ಕ ಅಲ್ವಾ. ಆದರೆ ಯಾವುದೆಲ್ಲ ಬ್ಯಾಕ್ಟೀರಿಯಲ್ ಕಾಲನಿ ಗ್ರೋ ಆಗ್ತಾ ಇದೆ ಆಂಫಿಸಿಲಿನ್ ಆಂಟಿಬಯೋಟಿಕ್ ಕೊಟ್ಟಾಗ, ಇದೆಲ್ಲ ಏನು ಅಂತ ಲೆಕ್ಕ? ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಲೆಕ್ಕ. ಆದರೆ ರಿಕಾಂಬಿನೆಂಟ್ ಆಗಿದೆಯಾ, ರಿಕಾಂಬಿನೆಂಟ್ DNA ಇದೆಯಾ ಇಲ್ವಾ ಅಂತ ಪುನಃ ಕ್ವೆಶ್ಚನ್. ಆದರೆ ಯಾವ ಕಾಲನಿ ನಾನು ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕನ್ನು ಕೊಡ್ತೀನಿ ಆ ಟೈಮಲ್ಲಿ ಗ್ರೋ ಆಗ್ತಾ ಇಲ್ಲ ಅಂತಾದರೆ, ಓಕೆ, ಐ ಆಮ್ ಕಂಟಿನ್ಯೂಯಿಂಗ್. ಸೇಮ್ ಕಾಲನಿಯನ್ನು ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರುವಂಥದ್ದು. ಸೊ ಯಾವ ಕಾಲನಿ ಗ್ರೋ ಆಗ್ತಾ ಇಲ್ಲ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಕೊಟ್ಟಾಗ, ಆ ಕಾಲನಿ ರಿಕಾಂಬಿನೆಂಟ್ DNA ಇರುವಂತಹ ಕಾಲನಿ, ಜೀನ್ ಆಫ್ ಇಂಟ್ರೆಸ್ಟ್ ಇರುವಂತಹ ಕಾಲನಿ ಆಗಿರುತ್ತೆ. ಓಕೆ, ಸೊ ಆಂಫಿಸಿಲಿನ್ ಅಲ್ಲಿ ಗ್ರೋ ಆಗುತ್ತೆ. ಓಕೆ, ಆಂಫಿಸಿಲಿನ್ ಆಂಟಿಬಯೋಟಿಕಲ್ಲಿ ನನ್ನ ಈ ರಿಕಾಂಬಿನೆಂಟ್ DNA ಇರುವಂತಹ ಕಾಲನಿ ಗ್ರೋ ಆಗುತ್ತೆ. ಆದರೆ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಕೊಟ್ಟಾಗ ಗ್ರೋ ಆಗಲ್ಲ. ಓಕೆ, ಸೊ ವಿಚ್ ಮೀನ್ಸ್ ಇಟ್ಸ್ ನಾಟ್ ರಿಕಾಂಬಿನೆಂಟ್, ಇಟ್ ಇಸ್ ನಾಟ್ ಹ್ಯಾವಿಂಗ್ ಅ ರಿಕಾಂಬಿನೆಂಟ್ DNA. ಅದು ಇದೆರಡು ಕಾಲನಿ ಆಗಿರುತ್ತೆ, ಬಿಕಾಸ್ ಇಲ್ಲಿ ಗ್ರೋ ಆಗ್ತಾ ಇಲ್ಲ ಆ ಕಾಲನಿ, ಆದರೆ ಇದು ಗ್ರೋ ಆಗ್ತಾ ಇದೆ. ಓಕೆ, ಇದು ಟ್ರಾನ್ಸ್ಫಾರ್ಮ್ಡ್ ಬಟ್ ನಾಟ್ ರಿಕಾಂಬಿನೆಂಟ್, ಇದು ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ರಿಕಾಂಬಿನೆಂಟ್. ಸೊ ನಾನು ಈ ಕಾಲನಿಯನ್ನು ಗ್ರೋ ಮಾಡಬೇಕು ಬಿಕಾಸ್ ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ಮೈ ಜೀನ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ ದ ಪ್ರೋಟೀನ್ ಆಫ್ ಮೈ ಇಂಟ್ರೆಸ್ಟ್ ಇನ್ ಫ್ಯೂಚರ್. ಜೀನ್ ಆಫ್ ಇಂಟ್ರೆಸ್ಟ್ ಇರುವಂತಹ ಕಾಲನಿ, ಸೊ ಅದರನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಸೊ ಆಂಫಿಸಿಲಿನಲ್ಲಿ ಗ್ರೋ ಆದಂತಹ ಕಾಲನಿ ಟ್ರಾನ್ಸ್ಫಾರ್ಮ್ಡ್, ಕರೆಕ್ಟಾ? ಬಟ್ ವಿ ಕಾಂಟ್ ಡಿಸೈಡ್ ಸ್ಟಿಲ್.
ಆದರೆ ನಾವು ಅದೇ ಕಾಲನಿಯನ್ನು ವೆನ್ ವಿ ಟ್ರೈ ಟು ಗ್ರೋ ಇನ್ ಟೆಟ್ರಾಸೈಕ್ಲಿನ್ ಇಫ್ ಇಟ್ ಡೈಸ್. ಯಾಕೆ ಡೈ ಆಗುವಂಥದ್ದು? ಬಿಕಾಸ್ ಐ ಹ್ಯಾವ್ ಡಿಸ್ಟ್ರಾಯ್ಡ್ ದ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಅದಕ್ಕೆ ಈ ಬ್ಯಾಕ್ಟೀರಿಯಲ್ ಸೆಲ್ಸ್ ಗ್ರೋ ಆಗಲ್ಲ ಬಿಕಾಸ್ ಐ ಡಿಸ್ಟ್ರಾಯ್ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಡಿಸ್ಟ್ರಾಯ್ ಮಾಡಿದ್ಮೇಲೆ ಹೇಗೆ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕಲಿ ಗ್ರೋ ಆಗುತ್ತೆ? ದೇ ವಿಲ್ ಡೈ ಬಿಕಾಸ್ ಆಫ್ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್. ಓಕೆ, ಸೊ ಅದೇ ಥರ ಇಫ್ ಇನ್ ಕೇಸ್ ನಾನು ಬೇರೆ ಎನ್ಸೈಮ್ಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ PST1 ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡಿಕೊಂಡು ಜೀನ್ ಆಫ್ ಇಂಟ್ರೆಸ್ಟನ್ನು ಕಟ್ ಮಾಡಿದೆ. ಹಾಗೆ ನಾನು ಅದೇ ಜೀನನ್ನು ಈ ಪ್ಲಾಸ್ಮಿಡ್ಗೆ ಹಾಕ್ತಾ ಇದ್ದೀನಿ. ಸೊ ನಾನು PST1 ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡಿಕೊಂಡು ಈ ಪ್ಲಾಸ್ಮಿಡನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ PST1 ಇಲ್ಲಿ ಆ್ಯಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಏನಾಯಿತು? ಆಂಫಿಸಿಲಿನ್ ರೆಸಿಸ್ಟೆಂಟಿನ ಜೀನು ಡಿಸ್ಟ್ರಾಯ್ ಆಯಿತು. ಕರೆಕ್ಟಾ? ಈಗ ಇಫ್ ಇನ್ ಕೇಸ್ if the bacterial colony, if all die when I give the antibiotics, that means definitely it is not transformed. Okay, ಯಾವುದೇ ಆಂಟಿಬಯೋಟಿಕಲ್ಲಿ ಗ್ರೋ ಆಗ್ತಾ ಇಲ್ಲ ಅಂತಾದರೆ ಟ್ರಾನ್ಸ್ಫಾರ್ಮೇಷನೇ ಆಗಿಲ್ಲ ಅಂತ ಲೆಕ್ಕ. ಆದರೆ if it is able to die specifically when I give ampicillin, but it is able to survive when I give tetracycline, it means it is transformed. Okay, recombinant ಅಂತ ಅಂದರೆ ಈ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆಂಫಿಸಿಲಿನ್ ಕೊಟ್ಟಾಗ ಇದು ಸಾಯುತ್ತೆ, ಟೆಟ್ರಾಸೈಕ್ಲಿನ್ ಕೊಟ್ಟಾಗ ಬ್ಯಾಕ್ಟೀರಿಯಲ್ ಕಾಲನಿ ಸರ್ವೈವ್ ಆಗುತ್ತೆ ಬಿಕಾಸ್ ಟ್ರಾನ್ಸ್ಫಾರ್ಮ್ ಆಗಿದೆ, ಹಾಗೆ ರಿಕಾಂಬಿನೆಂಟು ಆಗಿದೆ ಅಲ್ವಾ? ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಬಂದು ಕೂತ್ಕೊಂಡಿದೆ. ದಟ್ಸ್ ವೈ ಟೆಟ್ರಾಸೈಕ್ಲಿನ್ ಕೊಟ್ಟಾಗ ಸರ್ವೈವ್ ಆಗುತ್ತೆ, ಆಂಫಿಸಿಲಿನ್ ಕೊಟ್ಟಾಗ ಡೈ ಆಗುವಂಥದ್ದು. ಓಕೆ, ಇದು ಇನ್ನೊಂದು ಸಿಚುವೇಶನ್. ಓಕೆ, ಇಫ್ ಐ ಕನ್ಸಿಡರ್ ಅದರ್ ಎನ್ಸೈಮ್ಸ್, ಅದರ್ ಕ್ಲೋನಿಂಗ್ ಸೈಟ್. ಓಕೆ, ಸಿಂಪಲ್. ಓಕೆ, ಮೂವಿಂಗ್ ಫರ್ದರ್. ಸೊ ನಿಮ್ಮ NCERTಯಲ್ಲಿ ಇನ್ನೊಂದು ವಿಚಾರ ಕೊಟ್ಟಿದ್ದಾರೆ. ಇನ್ನೊಂದು ಹೇಳಲೇಬೇಕು. ಏನಾಗ್ತಾ ಇದೆ ಇಲ್ಲೀಗ? ಈ ಪ್ರಾಪರ್ಟಿ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಓಕೆ, ರಿಗಾರ್ಡಿಂಗ್ ಸೆಲೆಕ್ಟೇಬಲ್ ಮಾರ್ಕರ್. ಓಕೆ, ಐ ಡೋಂಟ್ ಹ್ಯಾವ್ ಎನಿ ಸ್ಲೈಡ್. ಇಲ್ಲಿ ಬರೆಯೋಣ. ಓಕೆ, ಏನೀಗ ಇಷ್ಟು ಡಿಸ್ಕಸ್ ಮಾಡ್ತಾ ಇದ್ದೆ ನಾನು, ದಿಸ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಇದಕ್ಕೆ ಅನ್ನೋದು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ. ಅಂದರೆ gene which synthesizes enzyme when gene of our interest inserted. Okay, so gene which synthesizes enzyme. How can I do this mistake? So standard definition ಏನಂದ್ರೆ for insertional inactivation, gene which synthesizes enzyme gets inactivated when gene of or desired gene or gene of interest is inserted into it. ಇದೊಂದು ತರದ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಹೇಳ್ಬೋದು ಫಾರ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಸೊ ಏನಾಗ್ತಾ ಇರುವಂಥದ್ದು ಇಲ್ಲಿ, ವೆನ್ ಐ ಆಮ್ ಇನ್ಸರ್ಟಿಂಗ್ my gene of interest, when I am inserting my gene of interest, this is the example I'm taking where I'm inactivating ampicillin. Okay, so gene of interest ನಾನು ಇನ್ಸರ್ಟ್ ಮಾಡಿದ ಕೂಡಲೇ ಇಲ್ಲಿ ಆಲ್ರೆಡಿ ಇದ್ದಂತಹ ಜೀನು ಇನ್ಆಕ್ಟಿವೇಟ್ ಆಗೋದಕ್ಕೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳುವಂಥದ್ದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸೆಲೆಕ್ಟೇಬಲ್ ಮಾರ್ಕರ್ ಆಂಟಿಬಯೋಟಿಕ್ ಆರ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ನೆಕ್ಸ್ಟ್ ನಾವು ಎನ್ಸೈಮ್ ಬಗ್ಗೆ ನೋಡೋಣ. ಅಂದರೆ
ಕೆಲವು ಎನ್ಸೈಮ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ವಿ ಕ್ಯಾನ್ ಕನ್ಫರ್ಮ್ ದ್ಯಾಟ್ ಅವರ್ ಹೋಸ್ಟ್ ಸೆಲ್ಸ್ ಆರ್ ಏನು ಹೇಳೋದು ನಮ್ಮ ಸೆಲ್ಸ್ ರಿಕಾಂಬಿನೆಂಟ್ DNA ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋ ಅಂತ ನೋಡೋಣ. ಓಕೆ, ಸೊ ಒಂದು ಪ್ಲಾಸ್ಮಿಡ್ ಇದೆ PUC 8 ಅಂತ. PUC ಸ್ಟ್ಯಾಂಡ್ಸ್ ಫಾರ್ ಪ್ಲಾಸ್ಮಿಡ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ. ಓಕೆ, ಸೊ ಈ ಪ್ಲಾಸ್ಮಿಡಲ್ಲಿ ಎಲ್ಲ ಥರದ ಪ್ಲಾಸ್ಮಿಡ್ ಥರ ಒರಿ ಇರುತ್ತೆ, ಹಾಗೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಪ್ರಾಪರ್ಟಿನೂ ಇದೆ. ಓಕೆ, ಅದು ಬಿಟ್ಟರೆ ಒಂದು ಸ್ಪೆಷಲ್ ಆಗಿರೋ ಜೀನ್ ಇದೆ, ದಟ್ ಈಸ್ LAC-Z ಅಂತ. ಸೊ ಎಲ್ರಿಗೂ ಲ್ಯಾಕೋಪೆರಾನ್ ಬಗ್ಗೆ ಗೊತ್ತು ಅಲ್ವಾ? ಸೊ ಲ್ಯಾಕೋಪೆರಾನಲ್ಲಿ ಹೇಗೆ ಕೆಲವು ಜೀನ್ಸ್ ಕೆಲವು ಎನ್ಸೈಮ್ಸನ್ನು ಸಿಂಥಸೈಸ್ ಮಾಡ್ತಾ ಇತ್ತು, ಅದೇ ಥರ ಇಲ್ಲೂ LAC-Z ಎನ್ಸೈಮ್ಸನ್ನು ಸಿಂಥಸೈಸ್ ಮಾಡುತ್ತೆ. ಓಕೆ, ಆದರೆ ಏನು ಪ್ರಾಬ್ಲಮ್ ಅಂದರೆ ಈ LAC-Z ಈ LAC-Z ಜೀನಲ್ಲಿ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ಸ್ ಇದೆ. ಅಂದರೆ ತುಂಬಾ ರೆಕಗ್ನಿಷನ್ ಸೈಟ್ಸ್ ಇದೆ, ರೆಸ್ಟ್ರಿಕ್ಷನ್ ಸೈಟ್ಸ್ ಇದೆ ಇಲ್ಲಿ. ಓಕೆ, ಸೊ ಈ ಥರ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾವುದು? BAM H1, EcoR1, KPN1. ಸೊ ಇದೆಲ್ಲ ರೆಸ್ಟ್ರಿಕ್ಷನ್ ಎನ್ಸೈಮ್ ಕ್ಯಾನ್ ಈಸಿಲಿ break this plasmid and insert. It can help in insert the gene of interest. Okay, so ನಾವೇನು ಮಾಡೋಣ ಅಂದರೆ we will take one random restriction enzyme. Let's say we are taking BAM H1. Okay, so same story. ಪ್ಲಾಸ್ಮಿಡ್ ಅನ್ನು ನಾನು BAM H1 ರೆಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಫ್ ಐ ಕಟ್ ದ ಪ್ಲಾಸ್ಮಿಡ್ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್ ವಿತ್ ದ ಹೆಲ್ಪ್ ಆಫ್ BAM H1, ಇಲ್ಲಿ ಬ್ರೇಕ್ ಆಗುತ್ತೆ, ಕರೆಕ್ಟಾ? ಸೊ ಏನಾಗಬೇಕು? LAC-Z ಜೀನ್ ಏನಿದೆ ಅದು ಡಿಸ್ಟ್ರಾಯ್ ಆಗುತ್ತೆ. ಸೊ ದೇ ಕಾಂಟ್ ಸಿಂಥಸೈಸ್ ದಿ ಎನ್ಸೈಮ್, ಕರೆಕ್ಟಾ? ಸೊ ಐ ಆಮ್ ಆ್ಯಕ್ಚುಲಿ ಪ್ಲೇಸಿಂಗ್ ಮೈ ಜೀನ್ ಆಫ್ ಇಂಟ್ರೆಸ್ಟ್ ಹಿಯರ್ ಬಿಕಾಸ್ BAM H-ಅನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಿದೆ. ಸೊ ಅದೇ ಪ್ಲೇಸಲ್ಲಿ ಐ ಕ್ಯಾನ್ ಪ್ಲೇಸ್ ದ ಜೀನ್ ಆಫ್ ಮೈ ಇಂಟ್ರೆಸ್ಟ್ ಬಿಕಾಸ್ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ನಾನು BAM H1 ಯೂಸ್ ಮಾಡಿಕೊಂಡೆ ಕಟ್ ಮಾಡಿ ಹಾಕಿದ್ದೀನಿ. ಓಕೆ, ಸೊ LAC-Z ಡಿಸ್ಟ್ರಾಯ್ ಆಯಿತು. ಸೊ ಇದರ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ವಿ ಕ್ಯಾನ್ ಐಡೆಂಟಿಫೈ ದ್ಯಾಟ್ ವೆದರ್ ನಮ್ಮ ಸೆಲ್ಲಲ್ಲಿ ರಿಕಾಂಬಿನೆಂಟ್ DNA ಇದೆಯೋ ಇಲ್ವೋ, ಜೀನ್ ಆಫ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ವಿ ವಿಲ್ ಸಿ ಕ್ವಿಕ್ಲಿ. LAC-Z ಅನ್ನೋ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡೋ ಎನ್ಸೈಮ್ ಯಾವುದಾಗಿರುತ್ತೆ? ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಅಂತ, ಕರೆಕ್ಟಾ? LAC-Z ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಾವೇನು ಮಾಡ್ತೀವಿ ಅಂದರೆ ಬ್ಯಾಕ್ಟೀರಿಯಾವನ್ನು ನಾವು ಗ್ರೋ ಮಾಡುವಾಗ ಮೀಡಿಯಾದಲ್ಲಿ ಸಬ್ಸ್ಟ್ರೇಟ್ ಹಾಕ್ತೀವಿ. ಯಾವುದದು ಸಬ್ಸ್ಟ್ರೇಟು? ಎಕ್ಸ್ ಗ್ಯಾಲಕ್ಟೋಸ್. ಓಕೆ, ಎಕ್ಸ್ ಗ್ಯಾಲಕ್ಟೋಸ್ ಸಬ್ಸ್ಟ್ರೇಟನ್ನು ಹಾಕ್ತೀವಿ. ಓಕೆ, ಸೊ ವಿಚ್ ಇಸ್ ಸಾರ್ಟ್ ಆಫ್ ಇಟ್ಸ್ ಸಾರ್ಟ್ ಆಫ್ ಅ ವೈಟ್ ಸಬ್ಸ್ಟ್ರೇಟ್. ಓಕೆ, ಅಂದರೆ ಈ ಸಬ್ಸ್ಟ್ರೇಟ್ ಬ್ರೇಕ್ ಆಗಿಲ್ಲ ಅಂದರೆ ವೈಟೇ ಕಾಣಿಸೋಕೆ ಸಿಗುತ್ತೆ. ಆ ಸಬ್ಸ್ಟ್ರೇಟ್ ವಿಲ್ ಅಪಿಯರ್ ವೈಟ್. ಓಕೆ, ಸೊ ಎಲ್ಲಾದರೂ ಈ ಎನ್ಸೈಮ್ ಎಕ್ಸ್ಗಾಲನ್ನು ಬ್ರೇಕ್ ಮಾಡಿದ್ರೆ ದೇ ಪ್ರೊಡ್ಯೂಸ್ ಅ ಬ್ಲೂ ಪ್ರಾಡಕ್ಟ್. ಓಕೆ, ದೇ ಆರ್ ಪ್ರೊಡ್ಯೂಸಿಂಗ್ ಬ್ಲೂ ಪ್ರಾಡಕ್ಟ್. ಓಕೆ, ಸೊ ನಾವು ನಮ್ಮ ಮೀಡಿಯಾದಲ್ಲಿ ಈ ಎಕ್ಸ್ಗಾಲನ್ನು ಹಾಕಿದ್ವಿ ಆ್ಯಂಡ್ ನಾವು ವಿ ಆರ್ ಟ್ರೈಂಗ್ ಟು ಗ್ರೋ ಅವರ್ ಟ್ರೈಡ್ ಕಾಲೋನಿ. ನಾವೇನೆಲ್ಲ ಟ್ರೈ ಮಾಡಿದ್ವಿ ಬ್ಯಾಕ್ಟೀರಿಯಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ, ರಿಕಾಂಬಿನೆಂಟ್ DNA ಪ್ರೊಡ್ಯೂಸ್ ಮಾಡೋಕ್ಕೆ ಏನು ಕಾಲೋನಿಯನ್ನು ಟ್ರೈ ಮಾಡಿದ್ವಿ, ನಾವು ಬ್ಯಾಕ್ಟೀರಿಯನ್ ಕಾಲೋನಿಯನ್ನು ಟ್ರೈ ಮಾಡಿದ್ವಿ, ಅದನ್ನು ನಾನು ಈ ಮೀಡಿಯಾಕ್ಕೆ ಹಾಕ್ತೀನಿ. ಏನಾಗುತ್ತೆ? ಯಾವುದೆಲ್ಲ ಬ್ಯಾಕ್ಟೀರಿಯಲ್ ಕಾಲೋನಿ ವೈಟ್ ಕಾಲೋನಿಯಾಗಿ ತೋರಿಸುತ್ತೋ ಆ ಕಾಲೋನಿಯಲ್ಲಿ ಎಕ್ಸ್ಗಾಲ್ ಬ್ರೇಕ್ ಆಗಿಲ್ಲ ಅಂತ ಅರ್ಥ. ವಿಚ್ ಮೀನ್ಸ್ LAC-Z ಸಿಂಥಸೈಸ್ ಮಾಡಿಲ್ಲ ಅಂತ ಅರ್ಥ. LAC-Z ಎನ್ಸೈಮನ್ನು ಸಿಂಥಸೈಸ್ ಮಾಡಿಲ್ಲ ಅಂತ ಅರ್ಥ. ಸೊ ಐ ಆಮ್ ಏಬಲ್ ಟು ಸಿ ವೈಟ್ ಕಾಲೋನಿ. ಓಕೆ, ಆದರೆ ಯಾವುದೆಲ್ಲ ಬ್ಲೂ ಪ್ರಾಡಕ್ಟ್ ಕಾಣಿಸ್ತಾ ಇದೆ, ಓಕೆ, ಯಾವುದೆಲ್ಲ ಕಾಲೋನಿಯಲ್ಲಿ ಯಾವುದೆಲ್ಲ ಕಾಲೋನಿಯಲ್ಲಿ ಬ್ಲೂ ಕಾಲೋನೀಸ್ ಇದೆ, ಯಾವುದೆಲ್ಲ ಕಾಲೋನೀಸ್ ಬ್ಲೂ ಆಗಿದೆ, ಅದು ಟ್ರಾನ್ಸ್ಫಾರ್ಮ್ ಆಗಿದೆ, ಆದರೆ ರಿಕಾಂಬಿನೆಂಟ್ ಆಗಿಲ್ಲ, ಜೀನ್ ಆಫ್ ಇಂಟ್ರೆಸ್ಟ್ ಅದರಲ್ಲಿಲ್ಲ ಅಂತ ಅರ್ಥ. ಓಕೆ, ಯಾಕೆ? ಬಿಕಾಸ್ LAC-Z is producing beta galactosidase. ಅರ್ಥ ಆಯ್ತಾ? ಸರಿ, ಆಂಫಿಸಿಲಿನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ಏನಿದೆ ಈ ಪ್ಲಾಸ್ಮಿಡ್ ಇದು. ಓಕೆ, ಸೊ ಇದರ ಇಂಪಾರ್ಟೆನ್ಸ್ ಏನು ಮ್ಯಾಮ್ ಇಲ್ಲಿ ಅಂದರೆ
ಸೊ ಯಾವುದೆಲ್ಲ ಕಾಲನಿಯನ್ನು ನಾನು ನೋಡ್ತಾ ಇದ್ದೀನಿ, ಬ್ಲೂ ಇರ್ಬೋದು, ಯಾವುದೇ ಕಲರ್ ಇರ್ಬೋದು, ಯಾವುದೆಲ್ಲ ಕಾಲನೀಸ್ ಇಲ್ಲಿ ಇದೆ, ಓಕೆ, ವೈಟ್ ಇರ್ಬೋದು, ಬ್ಲೂ ಇರ್ಬೋದು, ಓಕೆ, ಈ ಎಲ್ಲ ಕಾಲನೀಸ್ ಯಾಕಿದೆ ಇಲ್ಲಿ? ಯಾಕಿದೆ? ಬಿಕಾಸ್ ಇದೆಲ್ಲ ಕಾಲನಿ ಟ್ರಾನ್ಸ್ಫಾರ್ಮ್ಡ್. ಓಕೆ, ಯಾಕೆ ಟ್ರಾನ್ಸ್ಫಾರ್ಮ್ಡ್ ಅಂತ ಅಂದೆ? ಬಿಕಾಸ್ ನಾನು ಮೀಡಿಯಾದಲ್ಲಿ ಆಂಫಿಸಿಲಿನ್ ಹಾಕಿದ್ದೀನಿ. ಓಕೆ, ವಿಷ ಹಾಕಿದ್ದೀನಿ ನಾನು ಬ್ಯಾಕ್ಟೀರಿಯಾ. ಸೊ ಅದಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫಾರ್ಮ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ರಿಕಾಂಬಿನೆಂಟ್, ನಾನ್ ರಿಕಾಂಬಿನೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಐ ಮೇಡ್ ಶೋರ್ ದ್ಯಾಟ್ ಲೈಕ್ ಇನ್ ದ ಎಕ್ಸ್ಪೆರಿಮೆಂಟ್ ನಾವೇನು ಮಾಡಿದ್ದೀವಿ ಅಂದರೆ ಮೀಡಿಯಾದಲ್ಲಿ ಆಂಫಿಸಿಲಿನ್ ಹಾಕಿದ್ದೀವಿ. ಸೊ ಖಂಡಿತವಾಗಿಯೂ ಟ್ರಾನ್ಸ್ಫಾರ್ಮ್ ಆಗಿರುವಂತಹ ಬ್ಯಾಕ್ಟೀರಿಯಲ್ ಸೆಲ್ಸ್ ಓನ್ಲಿ ಕ್ಯಾನ್ ಸರ್ವೈವ್, ಅದರ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಆಂಟಿಬಯೋಟಿಕ್. ಓಕೆ, ಸೊ ಬ್ಲೂ ಕಾಲನಿ ಏನು ಟ್ರಾನ್ಸ್ಫಾರ್ಮ್ ಆಗಿಲ್ಲ, ಬಿಕಾಸ್ ಎಕ್ಸ್ಗ್ಯಾಲ್ ಆ್ಯಕ್ಟ್ ಮಾಡಿ ಎನ್ಸೈಮ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಎಕ್ಸ್ಗ್ಯಾಲ್ ಮೇಲೆ ಆ್ಯಕ್ಟ್ ಮಾಡಿ ಬ್ಲೂ ಪ್ರಾಡಕ್ಟನ್ನು ಮಾಡ್ತು. ಈ ಎನ್ಸೈಮ್ ಪ್ರೊಡ್ಯೂಸ್ ಮಾಡಿರೋದು ಯಾರು? ಲ್ಯಾಕ್ಸೆಡ್ಡು, ವಿಚ್ ವಾಸ್ ದೇರ್ ಇನ್ ಪ್ಲಾಸ್ಮಿಡ್. ಆದರೆ ವೈಟ್ ಕಾಲನಿ ಯಾಕೆ ಕಾಣಿಸ್ತಾ ಇದೆ? ಬಿಕಾಸ್ ಇಟ್ ಈಸ್ ರಿಕಾಂಬಿನೆಂಟ್. ಹೇಗೆ ರಿಕಾಂಬಿನೆಂಟ್ ಅಂತ ಕನ್ಫರ್ಮ್ ಮಾಡಿದ್ವಿ ನಾವು? ಬಿಕಾಸ್ ಲ್ಯಾಕ್ಸೆಡ್ಡು ಡಿಸ್ಟ್ರಾಯ್ ಆಗಿರುತ್ತೆ ಅಲ್ವಾ? ಬಿಕಾಸ್ ನಾನು ಹಾಕಿರೋ ಡಿಸೈರ್ಡ್ ಜೀನು ಲ್ಯಾಕ್ಸೆಡ್ ಮೇಲಿರೋ ಕಾರಣ, ಲ್ಯಾಕ್ಸೆಡ್ ಡಿಸ್ಟ್ರಾಯ್ ಆಗಿರೋ ಕಾರಣ, ಈ ಎನ್ಸೈಮೇ ಪ್ರೊಡ್ಯೂಸ್ ಆಗದಿರೋ ಕಾರಣ, ವೈಟ್ ಸಬ್ಸ್ಟ್ರೇಟು ಹಾಗೆ ಇರೋ ಕಾರಣ ಐ ಕ್ಯಾನ್ ಸಿ ದ ವೈಟ್ ಕಾಲನಿ. ಸೊ ಇಲ್ಲಿಗೆ ನಮ್ಮ 2 ಸೆಲೆಕ್ಟೇಬಲ್ ಮಾರ್ಕರ್ನ ಎಕ್ಸ್ಪ್ಲನೇಷನ್ ಡನ್. ಓಕೆ, ಮೂವಿಂಗ್ ಫರ್ದರ್. ಸೊ ಸರಿ, ಐ ಆಮ್ ಏಬಲ್ ಟು ಕನ್ಫರ್ಮ್ ಇದೆಲ್ಲ ಕನ್ಫರ್ಮೇಷನ್ ಏನು ಟೆಸ್ಟ್ ಅಂತ ಹೇಳ್ಬೋದು, ಅಥವಾ ಸೆಲೆಕ್ಟಬಲ್ ಮಾರ್ಕರ್ನ ಹೇಗೆ ಯೂಸ್ ಆಗೋದು ಅಂತ ಹೇಳ್ಬೋದು. ಆದರೆ ಈ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮಾಡೋದು ಮ್ಯಾಮ್? ಪ್ಲಾಸ್ಮಿಡ್ ಒಳಗಡೆ ಹೇಗೋ ರಿಸ್ಟ್ರಿಕ್ಷನ್ ಎನ್ಸೈಮ್ ಎಲ್ಲ ಯೂಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಜೀನ್ ಆಫ್ ಇಂಟ್ರೆಸ್ಟ್ ಎಲ್ಲ ಹಾಕಿ ಆಯಿತು. ಓಕೆ, ಆದರೆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮಾಡೋದು? ಈ ಪ್ಲಾಸ್ಮಿಡನ್ನು ನಾನು ವಿಚ್ ಇಸ್ ಹ್ಯಾವಿಂಗ್ ಜೀನ್ ಆಫ್ ಮೈ ಇಂಟ್ರೆಸ್ಟ್, ಇದನ್ನು ಹೇಗೆ ನಾನು ನನ್ನ ಹೋಸ್ಟ್ ಸೆಲ್ ಈಕ್ವಲೈಯೋ ಅಥವಾ ಸೆಲ್ಸಿಗೆ ಹಾಕೋದು? ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂಡರ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಸೊ ಇದನ್ನ ಒಂದು ಸೈಡ್ ಹೆಡ್ಡಿಂಗ್ ಅಂಡರ್ ಕೊಟ್ಟಿದ್ದಾರೆ, ಕಾಂಪಿಟೆಂಟ್ ಹೋಸ್ಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ವಿತ್ ದ ರಿಕಾಂಬಿನೆಂಟ್ DNA ಅಂತ. ಸೊ ಕಾಂಪಿಟೆಂಟ್ ಹೋಸ್ಟ್ ಅಂದ್ರೇನು? The host cells that are able to take up recombinant DNA. Recombinant DNA ಅಂದ್ರೇನು? ರಿಕಾಂಬಿನೆಂಟ್ DNA ಅಂದ್ರೇನು? ಪ್ಲಾಸ್ಮಿಡ್ ಇದೆ, ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇದೆ ಇಲ್ಲಿ, ಇದು ರಿಕಾಂಬಿನೆಂಟ್ DNA. ಓಕೆ, ಸೊ ಕಾಂಪಿಟೆಂಟ್ ಸೆಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಹೋಸ್ಟ್ ಸೆಲ್ಸ್ ದಟ್ ಕ್ಯಾನ್ ಸಿಂಪ್ಲಿ ಟೇಕ್ ಅಪ್ ಈಸಿಲಿ ದ ರಿಕಾಂಬಿನೆಂಟ್ DNA. ಸೊ ಹೇಗೆ ನಾನು ಈ ಕಾಂಪಿಟೆಂಟ್ ಹೋಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಹೇಗೆ ನನ್ನ ರಿಕಾಂಬಿನೆಂಟ್ DNA ನಾನು ಹಾಕ್ಬೋದು ಅಂದರೆ ಫಸ್ಟ್ ಮೆಥಡ್ ಇಸ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಸಿಂಪಲಾಗಿ ಹೇಳೋದಾದರೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಓಕೆ, ರಿಕಾಂಬಿನೆಂಟ್ DNA ಬ್ಯಾಕ್ಟೀರಿಯಾ ಸೆಲ್ಸ್ ಒಳಗಡೆ. ಸೊ ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನು ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಾದಲ್ಲಿ. ಹೌದು, ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನು ಆಗ್ತಾ ಇರುತ್ತೆ ನೇಚರಲ್ಲಿ ಇನ್ ದ ಕೇಸ್ ಆಫ್ ಬ್ಯಾಕ್ಟೀರಿಯಾ. But we are talking right now about artificial transformation because we are doing it, correct? So coming to bacteria cell. Bacteria cell, nam cell tarane almost, they will have cell membrane. Okay, cell membrane is more of hydrophobic, correct? Cell membrane is more of hydrophobic. So if I have a DNA, recombinant irli ene irli, I can't directly transfer my DNA into what we call plasma membrane. No, idagalla, correcta? So I have to create a pore. Okay, so hegappa ee pore na create madodu? So I have to keep bacteria in the ice. Okay, which I have to transformation yaudral ಮಾಡಬೇಕು ಅದನ್ನ ice ಅಲ್ಲಿ ಇಡಬೇಕು, and I have to expose or I have to
ಟ್ರೀಟ್ ಇಟ್ ವಿತ್ ದ ಡೈವ್ಯಾಲೆಂಟ್ ಅಯಾನ್ಸ್ ಲೈಕ್ ಕ್ಯಾಲ್ಶಿಯಂ. ಸರಿ, ಕ್ಯಾಲ್ಶಿಯಂ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಚಾನಲ್ ಕ್ರಿಯೇಟ್ ಆಗುತ್ತೆ ವಿಚ್ ಕ್ಯಾನ್ ಟ್ರಾನ್ಸ್ಫರ್ DNA, ಬಟ್ ಅದರಲ್ಲಿ ಸ್ಪೇಸ್ ಇರಲ್ಲ ಹೋಗೋಕ್ಕೆ, ಆಸ್ ಯು ಕ್ಯಾನ್ ಸಿ. ಓಕೆ, ಇಟ್ ಈಸ್ ಸ್ಟಿಲ್ ಇಟ್ ಲುಕ್ಸ್ ಲೈಕ್ ಅ ಪ್ಲಗ್. ಬಟ್ ಇಫ್ ಐ ಗಿವ್ ಹೀಟ್ ಶಾಕ್, ಅಂದರೆ ವೆರಿ ಫ್ಯೂ ಸೆಕೆಂಡ್ಸ್ ಆಫ್ ಹೀಟ್ ಶಾಕ್ ಟು ಕ್ರಿಯೇಟ್ ಅ ಪೋರ್, ಆಗೇನಾಗುತ್ತೆ, ಈ ಥರ ಚಾನಲಲ್ಲಿ ಪೋರ್ ಕ್ರಿಯೇಟ್ ಆಗಿ ಕ್ಯಾಲ್ಶಿಯಂ ಜೊತೆಗೆ DNA ಒಳಗಡೆ ಹೋಸ್ಟ್ ಸೆಲ್ ಒಳಗಡೆ ಹೋಗುತ್ತೆ. ನೌ I can say this is a competent cells. I created a competent cell which took my recombinant DNA. ಕ್ವಿಕ್ ಆಗಿ ಐಸಿಗೆ ಹಾಕಬೇಕು, ಬಿಕಾಸ್ ಈ ಪೋರ್ ಅದೇ ಥರ ಓಪನ್ ಆಗೇ ಇದ್ರೆ ಇಲ್ಲಿ ಮೋರ್ ಪೋರ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಪುನಃ DNA ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಏಬಲ್ ಟು ಡೂ ಟ್ರಾನ್ಸ್ಫಾರ್ಮೇಷನ್. ದಿಸ್ ಇಸ್ ಜಸ್ಟ್ ಒನ್ ಮೆಥಡ್. ಓಕೆ, ಹೀಟ್ ಶಾಕನ್ನು ಕೊಟ್ಟು ಏನು ಹೇಳೋದು, ಕ್ಯಾಲ್ಶಿಯಂ ಡೈವ್ಯಾಲೆಂಟ್ ಅಯಾನ್ಸ್ ಕ್ಯಾಲ್ಶಿಯಮನ್ನು ಕೊಟ್ಟು ಪೋರ್ಸ್ ಕ್ರಿಯೇಟ್ ಮಾಡಿ DNA ಹಾಕುವಂಥದ್ದು. ಇನ್ನೊಂದು ಥರ ಪೋರ್ಸನ್ನು ಕ್ರಿಯೇಟ್ ಮಾಡ್ಬೋದು, ಎಲೆಕ್ಟ್ರೋಪೊರೇಷನ್ ಅಂತ, ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟು. ಸೊ ಬೇರೆ ಬೇರೆ ಥರದ ಟ್ರಾನ್ಸ್ಫಾರ್ಮೇಷನ್ ಸ್ಟೆಪ್ಸ್ ಇದೆ. ಇನ್ನೊಂದು ಯಾವುದಪ್ಪ, ಕ್ಯಾಲ್ಶಿಯಂ ಫಾಸ್ಫೇಟ್ ಯಾವುದು ಪ್ರೆಸಿಪಿಟೇಷನ್ ಮೆಥಡ್ ಯೂಸ್ ಮಾಡಿಕೊಂಡು DNA ಒಳಗಡೆ ಹಾಕುವಂಥದ್ದು. ಅದಲ್ಲದೆ ನ್ಯಾಚುರಲ್ ಆಗಿಯೂ ಏನು ಆಗುತ್ತೆ ಕೆಲವು ಬ್ಯಾಕ್ಟೀರಿಯಾದಲ್ಲಿ. ಓಕೆ, ದೇ ನ್ಯಾಚುರಲ್ ಆಲ್ಸೋ ನ್ಯಾಚುರಲಿ ದೇ ಆರ್ ಏಬಲ್ ಟು ಟೇಕ್ ಅಪ್ ದ DNA. ನಾನು ಆಗಷ್ಟೇ ಅಂದೆ ಅಲ್ವಾ, ಏನದು ಸೆಕ್ಸ್ ಪೈಲೈ, ಥ್ರೂ ಸೆಕ್ಸ್ ಪೈಲೈ ದೇ ಆರ್ ಏಬಲ್ ಟು ಟೇಕ್ ಅಪ್. ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ನ್ಯಾಚುರಲಿ ಅಲ್ವಾ. ಓಕೆ, ಮೂವಿಂಗ್ ಫರ್ದರ್. ಟ್ರಾನ್ಸ್ಫಾರ್ಮೇಷನ್ ಅರ್ಥ ಆಯಿತು. ನಾವು ಕಮಿಂಗ್ ಟು one second. Micro injection. This is next step to create a competent, next type of creating competent host. As the name say, micro andrenu, microscopically with a very thin needle ಇಂಜೆಕ್ಷನ್ ಅನ್ನು ಕೊಡುವಂಥದ್ದು. ಇಂಜೆಕ್ಟ್ ಮಾಡುವಾಗ ಏನಿರುತ್ತೆ, ಅದರಲ್ಲಿ DNA ಇರುತ್ತೆ. ಸೊ ಬೇಸಿಕಲಿ ಆಸ್ ಯು ಕ್ಯಾನ್ ಸಿ ಓವರ್ ಹಿಯರ್, ಮೈಕ್ರೋ ಇಂಜೆಕ್ಷನ್ನ ನೀಡಲನ್ನು ಯೂಸ್ ಮಾಡಿಕೊಂಡು ನಮ್ಮ ರಿಕಾಂಬಿನೆಂಟ್ DNA ಅಥವಾ ಫಾರಿನ್ DNA ಡೈರೆಕ್ಟಾಗಿ ನ್ಯೂಕ್ಲಿಯಸ್ಸಿಗೆ ಹಾಕುವಂಥದ್ದು, ಹೋಸ್ಟ್ ಸೆಲ್ಲಿನ ನ್ಯೂಕ್ಲಿಯಸ್ಸಿಗೆ ಹಾಕುವಂಥದ್ದು. ದಿಸ್ ಇಸ್ ನಥಿಂಗ್ ಬಟ್ ಮೈಕ್ರೋ ಇಂಜೆಕ್ಷನ್. ವೆರಿ ಸಿಂಪಲ್. ಓಕೆ, ಸಿಂಪಲ್ ಅಂದರೆ ಹೇಳಕ್ಕೆ ಸಿಂಪಲು, ಮಾಡೋಕ್ಕಲ್ಲ. ಸೊ ಎಕ್ಸ್ಪ್ಲನೇಷನ್ ಇಸ್ ವೆರಿ ಸಿಂಪಲ್. ಅಂದರೆ ನೀವು ಇಮೇಜಸ್ ಹಾಕು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಸೈಟೋಪ್ಲಾಸಮ್ ಒಳಗಡೆ ನ್ಯೂಕ್ಲಿಯಸ್ ಇದೆ, ಮೈಕ್ರೋ ಇಂಜೆಕ್ಷನಿಂದ ಫಾರಿನ್ DNA ನ್ಯೂಕ್ಲಿಯಸ್ಸಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ಕಮಿಂಗ್ ಟು ಬಯೋಲಿಸ್ಟಿಕ್ ಮೆಥಡ್. ಬಯೋಲಿಸ್ಟಿಕ್ ಮೆಥಡ್ ಅಂದ್ರೇನು, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಜೀನ್ ಗನ್ ಅಂತ. ಗನ್ ಥರ ಕಾಣಿಸ್ತಾ ಇಲ್ವಾ ಇದು, ಅದಕ್ಕೆ ಜೀನ್ ಗನ್ ಅಂತ ಹೆಸರು ಇದಕ್ಕೆ. ಸೊ ಏನು ಮಾಡ್ತಾರೆ ಇಲ್ಲಿ ಅಂದರೆ, ಗೋಲ್ಡ್ ಅಥವಾ ಟಂಗ್ಸ್ಟನ್ನ ಪರ್ಟಿಕಲ್ಸನ್ನು ಹೈ ವೆಲಾಸಿಟಿ ಯೂಸ್ ಮಾಡಿಕೊಂಡು ಏನು ಪ್ಲಾಂಟ್ಸಲ್ಲಿ ಹಾಕುವಂಥದ್ದು. ಸೊ ವೆನ್ ಎ ಸೆ ಗೋಲ್ಡ್ ಟಂಗ್ಸ್ಟನ್ ಪರ್ಟಿಕಲ್ಸ್, ದಿಸ್ ಗೋಲ್ಡ್ ಟಂಗ್ಸ್ಟನ್ ಪರ್ಟಿಕಲ್ಸ್ ಏನಿದೆ, ಇಟ್ ಈಸ್ ಆ್ಯಕ್ಚುಲಿ ಕೋಟೆಡ್. ಇದು ಗೋಲ್ಡ್ ಅಂತ ಆದರೆ ಇಟ್ಸ್ ಕೋಟೆಡ್ ವಿತ್ ಅವರ್ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, ಟಂಗ್ಸ್ಟನ್ ಅಥವಾ ಗೋಲ್ಡ್ ಪರ್ಟಿಕಲ್ ಇದು ಅಂತ ಆದರೆ ಇಟ್ಸ್ ಕೋಟೆಡ್ ವಿತ್ ದ ಜೀನ್ ಆಫ್ ಅವರ್ ಇಂಟ್ರೆಸ್ಟ್, ಆ್ಯಂಡ್ ವಿತ್ ದ ಹೈ ವೆಲಾಸಿಟಿ ವಿ ಆರ್ ಶೂಟಿಂಗ್ ಇಟ್ ಇನ್ ಟು ದ ಹೋಸ್ಟ್, ಅಂದರೆ ಪ್ಲಾಂಟ್. ಇಲ್ಲಿ ಎಕ್ಸಾಂಪಲ್ ಪ್ಲಾಂಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಬಯೋಲಿಸ್ಟಿಕ್ ಮೆಥಡ್. ಇದು ಸಿಂಪಲೇ. ಇದು ಬಿಟ್ಟರೆ ನೆಕ್ಸ್ಟ್, ಸೊ NCERTಯಲ್ಲಿ ಪುನಃ ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಓಕೆ, ಡಿಸಾರ್ಮ್ಡ್ ಪ್ಯಾಥೋಜನ್ ವೆಕ್ಟರ್, ಇದೆಲ್ಲರಿಗೂ ಗೊತ್ತು ಏನು ಅಂತ. ದ್ಯಾಟ್ ಈಸ್ ನಮ್ಮ ಏನು ಕೆಲವು ಪ್ಯಾಥೋಜನ್ನ ಡಿಸಾರ್ಮ್ ಮಾಡುವಂಥದ್ದು, ಕೆಲವು ರೆಟ್ರೋ ವೈರಸನ್ನು ಡಿಸಾರ್ಮ್ ಮಾಡಿ, ಅಂದರೆ ದೇ ಆರ್ ನಾಟ್ ಏಬಲ್ ಟು ಕಾಸ್ ಎನಿ ಇನ್ಫೆಕ್ಷನ್ ಬಟ್ ದೇ ಆರ್ ಏಬಲ್ ಟು ಟ್ರಾನ್ಸ್ಫರ್. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ NCERTಯಲ್ಲಿ ಇಲ್ಲ, ಇದು ಟ್ರಾನ್ಸ್ಡಕ್ಷನ್ ಅಂತ.
with the help of retroviruses, but it is disarmed. Transformation, transduction, biolistic method also called as gene gun method, micro injection. So idella different ways to make a competent host. Next, so ನಾವು ಹೇಗೋ ಮಾಡಿ ಹೋಸ್ಟಲ್ಲಿ ಹಾಕಿದ್ವಿ ಜಿನ್ ಆಫ್ ಇಂಟ್ರೆಸ್ಟನ್ನು, ರಿಕಾಂಬಿನೆಂಟ್ DNA ಏನೋ ಮಾಡಿ ಕಷ್ಟಪಟ್ಟು ಹಾಕಿದ್ವಿ, ಟ್ರಾನ್ಸ್ಫಾರ್ಮೇಷನ್ ಆಯಿತು. ಓಕೆ, ಕನ್ಫರ್ಮ್ ಹೇಗೆ ಗೊತ್ತು ಆಲ್ರೆಡಿ. ಕನ್ಫರ್ಮ್ ಮಾಡೋದು ಹೇಗೆ? ಐದರ್ ಯು ಕ್ಯಾನ್ ಯೂಸ್ ಲ್ಯಾಗ್ ಝೆಡ್ ಬ್ಲೂ ವೈಟ್ ಕಾಲನಿ ಕಾನ್ಸೆಪ್ಟ್, ಆರ್ ಯು ಕ್ಯಾನ್ ಯೂಸ್ ಇನ್ಸರ್ಷನಲ್ ಇನ್ ಆಕ್ಟಿವೇಶನ್ ಟು ಕನ್ಫರ್ಮ್. ಓಕೆ, ಸರಿ, ಕನ್ಫರ್ಮು ಮಾಡಿ ಆಯಿತು. ದ್ಯಾಟ್ ನಾವು ನಮ್ಮ ಕಾಲನಿಯಲ್ಲಿ ಇದೆ ಅಂತ ಗೊತ್ತಾಯಿತು, ಕಾಲನಿನೂ ಸಿಕ್ಕಿತ್ತು. ಓಕೆ, ಕಾಲನಿ ಸಿಕ್ಕಿತ್ತು, ಇದೆರಡು ಕಾಲನಿ ವಿಚ್ ಇಸ್ ಹ್ಯಾವಿಂಗ್ ಜೀನ್ ಆಫ್ ಮೈ ಇಂಟ್ರೆಸ್ಟ್. ಏನು ಮಾಡೋದು ಅಂತ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಇಲ್ಲಿ ಅಲ್ಲ. ಸೊ ಇದೊಂದು ಪುನಃ NCERTಯಲ್ಲಿ ಕೊಟ್ಟಿರುವಂಥದ್ದು ಪ್ರೋಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 10 ಸಲ ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ. ಓಕೆ, ಸೊ ಯಾವ್ದು ಬರೆದ್ರು ಆಲ್ಮೋಸ್ಟ್ ಅದು ಒಂದೇ. ಸೊ ಎಕ್ಸಾಮಲ್ಲಿ ಮಕ್ಕಳೇ ತುಂಬ ಸಲ ಸೆಕೆಂಡ್ PUCಯಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಆಸ್ಕ್ ಯು ಟು ಡ್ರಾ. ಓಕೆ, ಇದೇ ಕ್ವೆಶನನ್ನು ಡಯಾಗ್ರಾಮ್ಯಾಟಿಕಲಿ ಎಕ್ಸ್ಪ್ಲೇನ್ recombinant DNA technology. So illinda illivarege or something similar you have to explain just through the diagrams. Okay, so konege NCERT alli ಏನು ಮಾಡಿದ್ದಾರೆ ಅಂದರೆ ಬಿಗಿನಿಂಗ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅಲ್ವಾ ಸ್ಟೆಪ್ಸ್ ಎಲ್ಲ. ಸೊ ಕೊನೆಗೆ ಏನು ಮಾಡಿದ್ದಾರೆ ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸಮರಿಯ ಮೂಲಕ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಏನು ಈ ಥರ ದೊಡ್ಡ ಹೆಡ್ಡಿಂಗ್ ಕೊಟ್ಟು ಸಬ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಅದರಲ್ಲಿ ರಿಪೀಟೆಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಓಕೆ, ಅದನ್ನೊಮ್ಮೆ ನೋಡಿ ಎಕ್ಸ್ಪ್ಲೇನು ಮಾಡ್ತೀನಿ. ಹವೆವರ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್, ಬಟ್ ಜಸ್ಟ್ ಐಮ್ ಗೋನಾ ಟೆಲ್ ಒನ್ಸ್. ಐಸೋಲೇಷನ್ ಆಫ್ DNA. ಓಕೆ, ಸೊ ನನ್ನ ಜಿನ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನು ನಾನು ಫಸ್ಟು ಐಸೋಲೇಟ್ ಮಾಡಬೇಕು, ಸೆಲ್ಲಿಂದ ತೊಗೊಳ್ಬೇಕು. ಅದಕ್ಕೆ ಸೆಲ್ಲನ್ನು ಬ್ರೇಕ್ ಮಾಡಬೇಕು, ಆ ಸ್ಟೆಪ್ಸನ್ನು ಹೇಳಲಿಕ್ಕಿದ್ದೀನಿ. ಓಕೆ, ನಂತರ DNA ಸಿಕ್ತು. ಫುಲ್ DNA ನಾನು ಯೂಸ್ ಮಾಡೋ ಹಾಗಿಲ್ಲ ಅಲ್ವಾ, ಬಿಕಾಸ್ ನನಗೆ ಬೇಕಾದೊಂದು ಸಣ್ಣ ಜೀನನ್ನು ನಾನು ನನಗೆ ಬೇಕಾದ ಸೆಲ್ಲಿಗೆ ಹಾಕಿ ಬೇಗ ಬೇಗ ಪ್ರೊಡ್ಯೂಸ್ ಮಾಡಿ ಪ್ರೋಟೀನನ್ನು ಯೂಸ್ ಮಾಡ್ಕೊಳ್ಬೇಕು, ಅದು ನನ್ನ ಏಮ್. ಸೊ ಐ ಹ್ಯಾವ್ ಟು ಫ್ರಾಗ್ಮೆಂಟ್ ದ್ಯಾಟ್ DNA ಟು ಗೆಟ್ ಜೀನ್ ಆಫ್ ಮೈ ಇಂಟ್ರೆಸ್ಟ್. ಹೇಗೆ ಫ್ರಾಗ್ಮೆಂಟ್ ಮಾಡ್ತೀನಿ? ವಿತ್ ಹೆಲ್ಪ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಸರಿ, ಫ್ರಾಗ್ಮೆಂಟ್ ಮಾಡಿದ್ಮೇಲೆ ಐಸೋಲೇಟ್ ಮಾಡಬೇಕು. ಎಲೆಕ್ಟ್ರೋಫೋರಸಿಸಲ್ಲಿ ನಾವು ನೋಡಿದ್ವಿ ಅಲ್ವಾ ಹೇಗೆ ಫ್ರಾಗ್ಮೆಂಟ್ ಎಲ್ಲ ಸಪರೇಟ್ ಆಗಿದೆ ಅಂತ. ಮತ್ತು ಸಣ್ಣ ಫ್ರಾಗ್ಮೆಂಟ್ ಏನಿದೆ ಅದರಲ್ಲಿ ನನ್ನ ಜಿನ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು ಬೈ ದ ಸೈಜ್. ಸೊ ಐ ಹ್ಯಾವ್ ಟು ಐಸೋಲೇಟ್ ದ್ಯಾಟ್ ಫ್ರಮ್ ದ ಎಲೆಕ್ಟ್ರೋಫೋರಸಿಸ್. ಕರೆಕ್ಟಾ? ನಂತರ ನನ್ನ ಜಿನ್ ಆಫ್ ಇಂಟ್ರೆಸ್ಟ್ ಇದೆ, ಅದೇ ಥರ ಪ್ಲಾಸ್ಮಿಡನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದೇ ಥರ ಕಟ್ ಮಾಡಿಕೊಂಡು ಪ್ಲಾಸ್ಮಿಡನ್ನು ಇಟ್ಕೊಂಡಿದ್ದೀನಿ, ಫ್ರಾಗ್ಮೆಂಟ್ ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನದು ಈಗ ಲೈಗೇಟ್ ಮಾಡಬೇಕು, ಜಾಯಿನ್ ಮಾಡಬೇಕು. DNA ಲೈಗೇಸ್ T4 DNA ಲೈಗೇಸನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈಗೇಟ್ ಆಯಿತು, ರಿಕಾಂಬಿನೆಂಟ್ DNA ಪ್ರೊಡ್ಯೂಸ್ ಆಯಿತು. ಓಕೆ, ನಂತರ ಅದನ್ನು ಹೋಸ್ಟಿಗೆ ಹಾಕ್ತಾ ಇದ್ದೀನಿ. ಸೊ ಹೋಸ್ಟಲ್ಲಿ ಇದು ಏನು ಹಾಕಿದ್ಮೇಲೆ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಐ ಹ್ಯಾವ್ ಟು ಕಲ್ಚರ್ ದ ಹೋಸ್ಟ್ ಸೆಲ್ಸ್ ಇನ್ ಅ ಮೀಡಿಯಮ್ ಎಟ್ ಅ ಲಾರ್ಜ್ ಸ್ಕೇಲ್. ಬಿಕಾಸ್ ನನಗೆ ಒಂದು ಡ್ರಾಪ್ ಇನ್ಸುಲಿನ್ ಸಾಕಾಗಲ್ಲ, ಐ ವಾಂಟ್ ಇನ್ಸುಲಿನ್ ಇನ್ ಲೀಟರ್ಸ್. ಸೊ ಐ ಹ್ಯಾವ್ ಟು ಯೂಸ್ ಏನು ಲಾರ್ಜ್ ಸ್ಕೇಲಲ್ಲಿ ನಾನು ಪ್ರೊಡ್ಯೂಸ್ ಮಾಡಬೇಕು ಈ ಪ್ರೋಟೀನನ್ನು, ಇನ್ಸುಲಿನನ್ನು. ಅದೆಲ್ಲ ಆದಮೇಲೆ ಪ್ರೊಡ್ಯೂಸ್ ಆದಮೇಲೆ ಲಾರ್ಜ್ ಸ್ಕೇಲಲ್ಲಿ ಬಯೋರಿಯಾಕ್ಟರ್ ಫರ್ಮೆಂಟರ್ಸಲ್ಲಿ ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಡಿಸೈರ್ಡ್ ಪ್ರಾಡಕ್ಟ್. ಬ್ಯಾಕ್ಟೀರಿಯಾ ಏನು ನನ್ನ ಹೋಸ್ಟ್ ಸೆಲ್ಸ್ ಏನಿದೆ ಲಾರ್ಜ್ ಸ್ಕೇಲಲ್ಲಿ ಅದು ನಂಗೆ ಬೇಕಾದ ಪ್ರೊಡಕ್ಟ್ಸನ್ನೇ ಪ್ರೊಡ್ಯೂಸ್ ಮಾಡುತ್ತಾ ಇಲ್ಲ, ಇಂಪ್ಯೂರಿಟೀಸ್ ಇರುತ್ತೆ. ಐ ಹ್ಯಾವ್ ಟು ಸ್ಪೆಸಿಫಿಕಲಿ ಎಕ್ಸ್ಟ್ರಾಕ್ಟ್ ಏನು ಡಿಸೈರ್ಡ್ ಪ್ರಾಡಕ್ಟ್. ಈಗ ಇದರನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಏನು ಡೀಟೇಲ್ ಆಗಿ, ಬಿಕಾಸ್ ವಿ ನೆವರ್ ಟಾಕ್ಡ್ ಅಬೌಟ್ ದಿಸ್ ಇನ್ ದ ಬಿಗಿನಿಂಗ್. ಓಕೆ, ಇದೆಲ್ಲ ಗೊತ್ತು ಅಲ್ಪ ಸ್ವಲ್ಪ, ಆದರೆ ಇದು ಗೊತ್ತಿಲ್ಲ, ಕಲ್ಚರಿಂಗ್ ಬಗ್ಗೆ ಗೊತ್ತಿಲ್ಲ, NCERTಯಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಲಿಲ್ಲ. ಕರೆಕ್ಟಾ? ಸೊ ಇದು ಪರವಾಗಿಲ್ಲ, ಲೈಕ್ ಯು ನೋ, ಬಟ್ ಇದು ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ನೌ. ಫೈನ್, ಸ್ಟಾರ್ಟಿಂಗ್ ವಿತ್ ದ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಸೆಲ್ಸ್.
ಕೆಲವರು ಮಾಡಿರ್ಲಬಹುದು ಕ್ಲಾಸಸಲ್ಲಿ, ಕೆಲವರು ಹೈಯರ್ ಕ್ಲಾಸಲ್ಲಿ ಮಾಡ್ತೀರಾ ಎಕ್ಸ್ಟ್ರಾಕ್ಷನ್ ಆಫ್ DNA. ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ನಾನು ನನ್ನ MSc BSc ಮಾಡ್ತಿರುವಾಗ ಮೈ ಟೀಚರ್ ನಮ್ಮ ಲ್ಯಾಬಲ್ಲಿ ಮೋಟರ್ ಪೆಸಲ್ ಇಟ್ಕೊಂಡು, ಲೈಕ್ ಐ ರಿಮೆಂಬರ್ ದ್ಯಾಟ್ situation. So first we have to break the plant product, or if you are using yeast for extraction of DNA, yeast ಅನ್ನ ಬ್ರೇಕ್ ಮಾಡ್ತೀರಾ. ಬ್ಯಾಕ್ಟೀರಿಯಾಕ್ಕೆಲ್ಲ ಬೇರೆ ಬೇರೆ ಮೆಥಡ್ ಇದೆ. ಓಕೆ, ಸೆಂಟ್ರಿಫ್ಯೂಜೇಷನ್ ಇನ್ನೊಂದು ಮತ್ತೊಂದು. ಸೊ ಪ್ಲಾಂಟ್ ಸೆಲ್ಲಿಂದ ನಾನು DNA ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಾದರೆ ಒಂದು ಸ್ಟ್ಯಾಂಡರ್ಡ್ ಇದೆ, ಪ್ರೋಟೋಕಾಲ್ ಇದೆ. ಇಟ್ಸ್ ವೆರಿ ಈಸಿ. ಓಕೆ, ಎಥನಾಲ್ ಇದ್ದರೆ ಮತ್ತು ಕೆಲವು ಕೆಮಿಕಲ್ ಇದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಪ್ಲ್ಯಾಂಟನ್ನು ಫುಲ್ ಬ್ರೇಕ್ ಎಲ್ಲ ಮಾಡಿ motor pestle I have to use certain enzymes. So if I have to extract the DNA from the bacteria to break the cell wall, I have to use lysozyme. Okay, plant cells anna use ಮಾಡಬೇಕು, ಪ್ಲಾಂಟ್ DNA ಬೇಕು ಅಂತಂದರೆ I have to use cellulase, which actually break the cell wall. ಸೊ ಯಾಕೆ ಸೆಲ್ ವಾಲನ್ನು ಬ್ರೇಕ್ ಮಾಡಬೇಕು? ಬಿಕಾಸ್ DNA ಎಲ್ಲಿರುವಂಥದ್ದು ನ್ಯೂಕ್ಲಿಯಸ್ ಒಳಗಿರುವಂಥದ್ದು. ಸೊ ಫಸ್ಟು ಸೆಲ್ ವಾಲ್ ಬ್ರೇಕ್ ಮಾಡಬೇಕು, ಅದಕ್ಕೆ ಸೆಲ್ಯುಲೇಸ್ ಬೇಕು. ಇನ್ ದ ಕೇಸ್ ಆಫ್ ಫಂಜೈ ಕೈಟಿನೇಸ್ ಬೇಕು, ಯಾಕಂದರೆ ಕೈಟಿನಲ್ಲಿ ಸೆಲ್ ವಾಲಲ್ಲಿ ಇರೋದು ಯಾವುದು ಕೈಟಿನ್. ಓಕೆ, ಅದನ್ನು ಬ್ರೇಕ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಟು ಬ್ರೇಕ್ ಓಪನ್ ದ ಸೆಲ್ ವಾಲ್. ಫೈನ್, ಬರೀ ಸೆಲ್ ವಾಲ್ ಬ್ರೇಕ್ ಮಾಡಿದ್ರೆ ಆಯಿತಾ? ಇಲ್ಲ. ಈ ಸೆಲ್ ವಾಲಲ್ಲಿ, ಈ ಸೆಲ್ ಮೆಂಬ್ರೇನಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್, ಇನ್ನೊಂದು ಮತ್ತೊಂದು ಸುಮಾರಿರುತ್ತೆ. ಸೊ ಐ ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಎನ್ಸೈಮ್ಸ್ ಲೈಕ್ ನಾಟ್ ಜಸ್ಟ್ ಟು ಬ್ರೇಕ್ ದ ಸೆಲ್ ವಾಲ್, ಇದಿಷ್ಟೇ ಅಲ್ಲ, ಪ್ರೋಟಿಯೇಸ್ ಮತ್ತು ಕಾರ್ಬೋಹೈಡ್ರೇಟ್ ಡೈಜೆಸ್ಟಿಂಗ್ ಎನ್ಸೈಮ್ಸ್, ಲಿಪಿಡ್ ಡೈಜೆಸ್ಟಿಂಗ್ ಎನ್ಸೈಮ್ಸ್ ಎಲ್ಲ ಯೂಸ್ ಮಾಡಿ ಕಡೆಗೆ ಐ ಹ್ಯಾವ್ ಟು ಆಲ್ಸೋ ಯೂಸ್ ರೈಬೋನ್ಯೂಕ್ಲಿಕ್ ಆಸಿಡ್ ಬ್ರೇಕಿಂಗ್ ಎನ್ಸೈಮ್ಸ್, ಅದು ರೈಬೋನ್ಯೂಕ್ಲಿಯಸ್. ಬಿಕಾಸ್ ನಮಗೆ ಬೇಕಾಗಿರೋದು ಯಾವುದು DNA, RNA ಅಲ್ಲ. ಸೊ ಹ್ಯಾವ್ ಟು ಆಲ್ಸೋ ಬ್ರೇಕ್ ದ RNA. ಪ್ರೋಟೀನ್ ಕ್ಯಾನ್ ಬಿ ರಿಮೂವ್ಡ್ ಬೈ ಪ್ರೋಟಿಯೇಸ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಈ ಥರ ಕೊನೆಗೆ ನ್ಯೂಕ್ಲಿಕ್ ಆ್ಯಸಿಡನ್ನು ಬ್ರೇಕ್ ಮಾಡಿದ್ಮೇಲೆ, ಇದೆಲ್ಲ ಬ್ರೇಕ್ ಮಾಡಿದ್ಮೇಲೆ ನಮ್ಮಲ್ಲಿರೋ DNA ಹೇಗಿರುತ್ತೆ ಗೊತ್ತೇ ಆಗಲ್ಲ ಅಲ್ವಾ? ಬಿಕಾಸ್ ಇಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ದಿ ವಾಟರ್. ಓಕೆ, ಟೆಸ್ಟ್ ಟ್ಯೂಬಲ್ಲಿ ನನ್ನ ಹತ್ರ ಈಗ ಫೈನಲ್ ಪ್ರಾಡಕ್ಟ್ ಇದೆ, DNA ಇದೆ ಇದರೊಳಗಡೆ, ಮಾತ್ರ ಗೊತ್ತಾಗ್ತಾ ಇಲ್ಲ ನನಗೆ. DNA ಕಾಣಿಸ್ತಾ ಇಲ್ಲ, ತೆಗಿಯೋಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ಚಿಲ್ಡ್ ಎಥನಾಲನ್ನು ಹಾಕ್ತೀವಿ. ಓಕೆ, ಏನಾಗುತ್ತೆ ಆ ಥರ ಚಿಲ್ಡ್ ಎಥನಾಲನ್ನು ಹಾಕಿದ ಕೂಡಲೇ DNA ಗೆಟ್ಸ್ ಪ್ರೆಸಿಪಿಟೇಟೆಡ್. ವಿ ಆರ್ ಏಬಲ್ ಟು ಸಿ ಸಮ್ ಪ್ರೆಸಿಪಿಟೇಷನ್ ವಿಚ್ ವಿಲ್ ಹ್ಯಾವ್ DNA. ಓಕೆ, ಸೊ ವಿ ವಿಲ್ ಸ್ಪೂಲ್ ಇಟ್ ಔಟ್. ಅದನ್ನು ನಾವು ರಿಮೂವ್ ಮಾಡ್ಬೋದು. ಓಕೆ, ಸೊ ಯಾಕೆ ಚಿಲ್ಡ್ ಎಥನಾಲ್ ಹಾಕಿದ ಕೂಡಲೇ DNA ಬರಬೇಕು? ಎನಿ ಐಡಿಯಾ? ಸೊ ಏನಾಗುತ್ತೆ ಅಂದರೆ ಈ DNA ದೇ ಆರ್ ನಾಟ್ ಏಬಲ್ ಟು ಗೆಟ್ ಡಿಸಾಲ್ವ್ಡ್ ಇನ್ ಎಥನಾಲ್. ಸೊ ಎವ್ರಿಥಿಂಗ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ಎಥನಾಲ್. ಸೊ ದಟ್ಸ್ ವೈ ಎಥನಾಲ್ ಹಾಕಿದ ಕೂಡಲೇ ಇದು ಪ್ರೆಸಿಪಿಟೇಟ್ ಆಗಿ ಹೊರಗಡೆ ಬರುವಂಥದ್ದು. ಓಕೆ, ಹೊರಗಡೆ ಅಂದರೆ ಟೆಸ್ಟ್ ಟ್ಯೂಬ್ ಹೊರಗಡೆ ಹಾರಲ್ಲ DNA, ಇಟ್ ವಿಲ್ ಬಿ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್. ಬೇರೆ ಬೇರೆ ರೀಸನ್ಸ್ ಇದೆ, ಹೇಗೇನು ಯಾಕೆ ಚಿಲ್ಡು, ಅದೆಲ್ಲ ರೀಸನ್ಸ್ ಇದೆ. ಸೊ ಪ್ಯೂರಿಫೈ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ಬರೀ DNA ಎಲ್ಲ ಬೇರೆ ಏನೇನೋ ಇರ್ಬೋದು, ಸ್ವಲ್ಪ ಪ್ರೋಟೀನ್ ಬ್ರೋಕನ್ ಪ್ರೋಟೀನ್ ಈ ಥರ ಎಲ್ಲ ಇರ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ವಿ ಐಸೋಲೇಟ್, ವಿ ಸಪರೇಟ್ DNA ಫ್ರಮ್ ದ ಸೆಲ್. ಮೂವಿಂಗ್ ಫರ್ದರ್. ಸರಿ, ಐಸೋಲೇಟ್ ಮಾಡಿ ಆಯಿತು. ಬೇರೆ ಬೇರೆ ಪ್ಯೂರಿಫಿಕೇಷನ್ ಮೆಥಡ್ ಎಲ್ಲ ತುಂಬ, ಸೆಂಟ್ರಿಫ್ಯೂಜೇಷನ್ ಇನ್ನೊಂದು ಮತ್ತೊಂದು ಅಂತೆಲ್ಲ ಇದೆ. ಸೊ ಪ್ಯೂರಿಫಿಕೇಷನ್ ಎಲ್ಲ ಆದಮೇಲೆ ಐ ಹ್ಯಾವ್ ಟು ಕಟ್ ದ DNA. ಓಕೆ, ಕಟ್ಟಿಂಗ್ ಆಫ್ ದ DNA ಎಟ್ ಸ್ಪೆಸಿಫಿಕ್ ಲೊಕೇಶನ್. ಹೇಗೆ ಕಟ್ ಮಾಡೋದು ಎಲ್ರಿಗೂ ಗೊತ್ತು, ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಬೇಕು ಅಂತ. ಸೊ ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಏನಿದೆ ಆರ್ ಪರ್ಫಾರ್ಮ್ಡ್ ಲೈಕ್ ಈ ಡೈಜೆಷನ್ ಏನಿದೆ, ರಿಸ್ಟ್ರಿಕ್ಷನ್ ಡೈಜೆಷನ್ ಅಂತ ಕರೀತಾರೆ, ರಿಸ್ಟ್ರಿಕ್ಷನ್ ಎನ್ಸೈಮ್ ಡೈಜೆಷನ್ ಅಂತ ಕರೀತಾರೆ. ಸೊ ಆರ್ ಪರ್ಫಾರ್ಮ್ಡ್ ಬೈ incubating purified DNA molecules with a restriction enzyme. DNA molecules is purified, okay? At optimal condition. Random ಆಗಿ ಎಲ್ಲ ನಾನೀಗ ಇಷ್ಟು ಹೊತ್ತು ಹೇಳ್ತಾ ಇರೋ ಪ್ರೊಸೆಸ್ ಎಲ್ಲ ಇಟ್ ಶುಡ್ ಬಿ ಇನ್ ದ ಆಪ್ಟಿಮಲ್ ಕಂಡೀಷನ್. ಟೆಂಪರೇಚರ್ ಇರ್ಬೋದು, ಸ್ಟೆರಿಲಿಟಿ ಇರ್ಬೋದು,
ಆ್ಯಂಡ್ ಎಲೆಕ್ಟ್ರೋಫೋರೆಸಿಸನ್ನು ಯೂಸ್ ಮಾಡಿಕೊಂಡು ಬ್ರೋಕನ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎನ್ನು ಸಪ್ರೇಟ್ ಮಾಡಿದ್ವಿ. ಓಕೆ, ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿದೆ ಈ ಬ್ರೋಕನ್ ಫ್ರಾಗ್ಮೆಂಟ್ಸ್ ಯಾವ ಥರ ಮೂವ್ ಆಗುತ್ತೆ ಆಪೋಸಿಟ್ ಎಲೆಕ್ಟ್ರೋಡಿಗೆ ಅಂತ, ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಅಂತ. ದ ಸ್ಮಾಲರ್ ಫ್ರಾಗ್ಮೆಂಟ್ ಗೋ ಫಾಸ್ಟರ್, ದ ಲಾರ್ಜರ್ ಒನ್ ಗೋ ಸ್ಲೋ. ಸೊ ಬೇಸ್ಡ್ ಆನ್ ದ ಸೈಜ್ ದೇ ಗೆಟ್ ಸಪರೇಟೆಡ್. ಓಕೆ, ಸೊ ನಮಗೆ ಗೊತ್ತಿರಬೇಕು ನಮ್ಮ ಡಿಸೈರ್ಡ್ ಡಿ ಎನ್ ಎ ಸೈಜ್ ಯಾವುದು ಅಂತ. ಸೊ ಅದೇ ಥರ ವಿ ಕ್ಯಾನ್ ಪಿಕ್ ಅಪ್ ಅವರ್ ಡಿಸೈರ್ಡ್ ಫ್ರಾಗ್ಮೆಂಟ್ ಫ್ರಮ್ ದ ಎಲೆಕ್ಟ್ರೋಫೋರೆಟಿಕ್ ಯೂನಿಟ್. ಸಿಂಪಲ್. ಸೊ ಕಟ್ ಮಾಡಿ ಆಯಿತು, ಡಿ ಎನ್ ಎ ಫ್ರಾಗ್ಮೆಂಟ್ ಸಪರೇಟ್ ಮಾಡಿ ಆಯಿತು. ನಾವು sometimes we might have to increase the quantity of our desired gene. ಓಕೆ, ಡಿಸೈರ್ಡ್ ಡಿ ಎನ್ ಎ ಅಂದರೆ ತುಂಬ ಚಿಕ್ಕದಿರ್ಬೋದು ನಮ್ಮ ಡಿಸೈರ್ಡ್ ಡಿ ಎನ್ ಎ. ನನಗೆ ತುಂಬ ಸೆಲ್ಸಲ್ಲಿ ನಾನು ಟ್ರೈ ಮಾಡಬೇಕು, ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಟ್ರೈ ಮಾಡಬೇಕು. ಬಿಕಾಸ್ ಸಕ್ಸಸ್ ರೇಟ್ ತುಂಬ ಕಮ್ಮಿ ಅಲ್ವಾ, ಎಕ್ಸ್ಪೆನ್ಸಿವ್ ಬೇರೆ ಅಲ್ವಾ. ಸೊ ಒಂದೆರಡು ಮಾಡಿದ್ರೆ ಸಾಕಾಗಲ್ಲ. ಹ್ಯಾವ್ ಟು ಕ್ರಿಯೇಟ್ ಲಾಟ್ ಆಫ್ ಡಿಸೈರ್ಡ್ ಜೀನ್ ಆ್ಯಂಡ್ ದೆನ್ ವೆನ್ ಐ ಸೇ ಲಾಟ್, ಇಟ್ ಈಸ್ ನಾಟ್ ಇನ್ ದ ಬಯೋರಿಯಾಕ್ಟರ್ ಇಂಡಸ್ಟ್ರಿ ಲೆವೆಲ್. ಲಾಟ್ ಅಂದರೆ ಒಂದು 100 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಈ ಥರ ಡೌಟ್ ಇರ್ಬೋದು, ಮ್ಯಾಮ್ ಆಂಪ್ಲಿಫಿಕೇಶನ್ ಮಾಡ್ತೀರಿ ಅಂತಾದರೆ ರಿಕಾಂಬಿನೆಂಟ್ ಡಿ ಎನ್ ಎ ಯಾಕೆ ನಾವು ಟೆಕ್ನಾಲಜಿ ಯಾಕೆ ನಾವು ಯೂಸ್ ಮಾಡಬೇಕು ಅಂತಲ್ಲ. ಸೊ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿ ಆರ್ ಪ್ರೊಡ್ಯೂಸಿಂಗ್ ದ ಪ್ರೋಟೀನ್, ಡಿಸೈರ್ಡ್ ಪ್ರೋಟೀನ್ ಇನ್ ವೆರಿ ಲಾರ್ಜ್ ಕ್ವಾಂಟಿಟಿ. ಅಂದರೆ ಬಯೋರಿಯಾಕ್ಟರ್ ಇಂಡಸ್ಟ್ರಿಯಲ್ಲೆಲ್ಲ ಎಷ್ಟು ಬಿಗ್ ಬಿಗ್ ಟ್ಯಾಂಕ್ ಎಲ್ಲ ಏನಿದೆ ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ಆಂಪ್ಲಿಫಿಕೇಶನ್ ಆಫ್ ಜೀನ್ಸ್ ಯಾಕೆ ಮಾಡಬೇಕು ನಾವು? ಬಿಕಾಸ್ ಐ ಹ್ಯಾವ್ ಟು ಡೂ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಇನ್ ಮೆನಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಟು ಇನ್ಕ್ರೀಸ್ ದ ಸಕ್ಸಸ್ ರೇಟ್. ಓಕೆ, ಸೊ ಆಂಪ್ಲಿಫಿಕೇಶನ್ ಅಂದ್ರೇನು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲದವರಿಗೆ ಹೇಳ್ತೀನಿ. ಆಂಪ್ಲಿಫಿಕೇಶನ್, ಆಂಪ್ಲಿಫೈ, ಇನ್ಕ್ರೀಸಿಂಗ್. ಓಕೆ, ಸೊ PCR is been used to amplify the gene of interest. PCR ಅಂದ್ರೇನು? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಂದರೆ ಇದೊಂದು ಚೈನ್ ರಿಯಾಕ್ಷನ್, ಸೈಕ್ಲಿಕಲ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಪಾಲಿಮರೇಸ್. ಯಾವ ಪಾಲಿಮರೇಸ್ ಏನು ಮತ್ತೆ ನೋಡೋಣ. ಓಕೆ, ಸೊ ಏನು ಬೇಕಾಗುತ್ತೆ ಅಪ್ಪ ಈ PCRಗೆ ಅಂದರೆ ಇಟ್ಸ್ ಅ ಸ್ಟೆಪ್ಸ್, ಇಟ್ಸ್ ಅ ಸೈಕಲ್. Okay, so it requires two set of primers. ಪ್ರೈಮರ್ ಅಂದರೆ ಎಲ್ರಿಗೂ ಗೊತ್ತಿದೆ, ರೆಪ್ಲಿಕೇಶನಲ್ಲಿ ನೀವು ನೋಡಿರಬಹುದು ಪ್ರೈಮರ್ ಅಂದರೆ ಏನು ಅಂತ ಅಲ್ವಾ. ಸೊ ಈ ಪ್ರೈಮರ್ ಏನಿದೆ, ಇಟ್ ಈಸ್ ಕಾಂಪ್ಲಿಮೆಂಟರಿ ಟು ದ ಡಿ ಎನ್ ಎ ಸ್ಟ್ರ್ಯಾಂಡ್ ದಟ್ ವಿ ಆರ್ ಯೂಸಿಂಗ್. ಓಕೆ, ದಟ್ ಈಸ್ ಒನ್ ರಿಕ್ವೈರ್ಮೆಂಟ್, ಪ್ರೈಮರ್. ಅದು ಬಿಟ್ಟರೆ ವಿ ವಾಂಟ್ ಎನ್ಸೈಮ್ ಡಿ ಎನ್ ಎ ಪಾಲಿಮರೇಸ್ ಟು ಆಂಪ್ಲಿಫೈ. ಸೊ ಇದನ್ನು ನೋಡೋ ಮುಂಚೆ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತ. ಸೊ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಇದನ್ನು. ಸೊ ಫಸ್ಟಿಗೆ ನಾನು ಒಂದು ಸಣ್ಣ ಚಿಕ್ಕ ಡಿ ಎನ್ ಎ ಸ್ಟ್ಯಾಂಡ್ ಇದೆ, ಹ್ಯಾವ್ ಟು ಆಂಪ್ಲಿಫೈ ಇಟ್ ಅಲ್ವಾ. ನೀವು ರೆಪ್ಲಿಕೇಶನಲ್ಲಿ ನೋಡಿದಿರ ಈ ಡಿ ಎನ್ ಎನ್ನು ನಾನು ಫಸ್ಟ್ ಸಪ್ರೇಟ್ ಮಾಡಬೇಕು ರೆಪ್ಲಿಕೇಶನ್ ಮಾಡಬೇಕಾದ್ರೆ. ಸೊ ಇದು ಅ ಟೈಪ್ ಆಫ್ ಆರ್ಟಿಫಿಷಿಯಲ್ ರೆಪ್ಲಿಕೇಶನ್. ಓಕೆ, ಸೊ ಫಸ್ಟ್ ನಾನು ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ ರೆಪ್ಲಿಕೇಶನ್ ಫೋರ್ಕ್ ಇನ್ನೊಂದು ಮತ್ತೊಂದೆಲ್ಲ ಆಗೋಕ್ಕೆ ವಿ ಡೋಂಟ್ ಹ್ಯಾವ್ ಅ ನ್ಯಾಚುರಲ್ ಎನ್ಸೈಮ್ ಪ್ರೋಟೀನ್ ಅಲ್ಲ ಅಲ್ವಾ. ಸೊ ವಿ ಆರ್ ಯೂಸಿಂಗ್ ಸರ್ಟನ್ ಆರ್ಟಿಫಿಷಿಯಲ್ ಮೆಥಡ್. ಸೊ ಹ್ಯಾವ್ ಟು ನಾವು ಸಪರೇಟ್ ದ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಇಂಟು ಸಿಂಗಲ್ ಸ್ಟ್ಯಾಂಡ್, ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಹೀಟ್, ಅಂದರೆ ಡಿನ್ಯಾಚುರೇಷನ್. ಓಕೆ, ಸೊ ಡಿನ್ಯಾಚುರೇಷನಲ್ಲಿ ಇದು NCERT ಇಲ್ಲ, ಬೇಕಾದವರು ಬರ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಹೈ ಟೆಂಪರೇಚರ್ ಆಫ್ 94 to 95 ಡಿಗ್ರಿ ಸೆಲ್ಸಿಯಸ್ ಫಾರ್ 30 seconds ಕೊಟ್ಟ ಕೂಡಲೇ ಡಿನೇಚರ್ ಆಯಿತು ನನ್ನ ಡಿ ಎನ್ ಎ. ಇಟ್ ಬಿಕೇಮ್ ಡಬಲ್ ಟು ಸಿಂಗಲ್ ಲೈಕ್ ದಿಸ್. ನಂತರ ಪ್ರೈಮರನ್ನು ನಾವು ಕೊಡ್ತೀವಲ್ವಾ. ಸೊ ಇಟ್ ವಿಲ್ ಬಿ ಅಟ್ಯಾಚ್ಡ್ ಟು ದ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ, ದ ಡಿ ಎನ್ ಎ ಸ್ಟ್ರ್ಯಾಂಡ್ ದಟ್ ಯು ಕ್ಯಾನ್ ಸಿ. ಇದಕ್ಕೆ ಏನು ಹೇಳೋದು, ಈ ಜಾಯ್ನಿಂಗಿಗೆ ಏನು ಹೇಳೋದು, ಎನೀಲಿಂಗ್ ಅಂತ ಹೇಳೋದು. ಓಕೆ, ಸೊ ಎನೀಲಿಂಗ್ ಆಗೋದು, ಈ ಪ್ರೈಮರ್ ಇಲ್ಲಿ ಸ್ಟ್ರ್ಯಾಂಡಿಗೆ ಬಂದು ಜಾಯಿನ್ ಆಗುತ್ತೆ ಅಲ್ವಾ. ಸೊ ಇದು 30 seconds ಇಟ್ ವಿಲ್ ಟೇಕ್ ಆ್ಯಂಡ್ ಟೆಂಪರೇಚರ್ ಇಸ್ ಬಿನ್ ಗಿವನ್ 50 to 56 ಡಿಗ್ರಿ ಸೆಲ್ಸಿಯಸ್. ಸರಿ, ಪ್ರೈಮರ್ ಬಂದು ಜಾಯಿನ್ ಆಯಿತು, ನಂತರ ಏನಾಗಬೇಕು,
ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ? ಇಲ್ಲ. ವಿ ಹ್ಯಾವ್ ಟು ಗಿವ್ ದ ಎನ್ಸೈಮ್ ಪಾಲಿಮರೇಸ್. ಯಾವ ಪಾಲಿಮರೇಸ್? ನಾರ್ಮಲ್ DNA ಪಾಲಿಮರೇಸ್ ಕೊಟ್ಟರೆ ನಡೆಯುತ್ತಾ? ಇಲ್ಲ. ಬಿಕಾಸ್ ಟೆಂಪರೇಚರ್ ನೋಡಿ ಹೈ ಇದೆ ಅಲ್ವಾ, ಜಾಸ್ತಿ ಇದೆ. ಸೊ ವಿ ಆರ್ ಗಿವಿಂಗ್ ದ using the enzyme DNA polymerase of the bacteria Thermus aquaticus. Okay, it's a extremophile, extreme high temperature ಅನ್ನ ಸಸ್ಟೈನ್ ಮಾಡುವಂತಹ ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಅದರ DNA ಪಾಲಿಮರೇಸ್ ಹೆಸರೇನು? ಟ್ಯಾಕ್ ಪಾಲಿಮರೇಸ್ ಅಂತ. ಸೊ ಟ್ಯಾಕ್ ಪಾಲಿಮರೇಸ್, ಥರ್ಮಸ್ ಎಕ್ವಾಟಿಕಸ್ ಬ್ಯಾಕ್ಟೀರಿಯಾ ದ ಪಾಲಿಮರೇಸ್ ಏನು ಹೆಸರೇನು ಟ್ಯಾಕ್ ಪಾಲಿಮರೇಸ್ ಆಗಿರುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅದೇ ಥರ ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂದರೆ DNTPs ಅನ್ನ ಸಹ ನಾವು ಕೊಡ್ತಿರ್ತೀವಿ ಮೀಡಿಯಾದಲ್ಲಿ. ಇಟ್ ಕ್ಯಾನ್ ಬಿ GTP, GDP, ಬಿಕಾಸ್ ಅಲ್ಟಿಮೇಟ್ಲಿ ನ್ಯೂಕ್ಲಿಯೋಟೈಡ್ಸ್ ಆ್ಯಡ್ ಆಗಬೇಕು ಅಲ್ವಾ. ಸೊ ದಟ್ಸ್ ವೈ ವಿ ಗಿವ್ DNTPs, ಡಿಆಕ್ಸಿರೈಬೋ ನ್ಯೂಕ್ಲಿಯೋಟೈಡ್ಸ್. GTP, ATP ಎಲ್ಲ ನ್ಯೂಕ್ಲಿಯೋಟೈಡ್ಸ್, ATGC ಅನ್ನು ಕೊಡ್ತಾ ಇದ್ದೀವಿ. ಸೊ ನಾವು ವಿ ಆರ್ ಏಬಲ್ ಟು ಸಿ ಎಲಾಂಗೇಷನ್. ಓಕೆ, ಎಲಾಂಗೇಷನ್ ಆಫ್ the DNA with the help of primer, DNTPs and TAC polymerase. So this extension is called as, extension will be taking place approximately at 72 degrees Celsius and the duration is 2 minutes. Fine. So, ಈ ಥರ ಏನು till extension ಏನು ಹೇಳಿದೆ ನಾನು, it will happen for 30 cycles to produce billions of DNA, approximately 1 billion of DNA. Okay, so we'll come back to a little bit of explanation. Naviga adranne ನಾನು explain ಮಾಡಿದೆ, but just not to miss out anything. If the process of replication of DNA is repeated many times, the segment of the DNA can be amplified to approximately billion times. 30 times cycle repeat ಮಾಡುವಾಗ billion time copies, DNA copies produce ಆಗುತ್ತೆ. So the amplified DNA fragment, if desired, can now be used to ligate. So ನಮಗೆ ಬೇಕಾದ desired fragment ಸಿಕ್ಕಿತು ಅಂತ ಆದಮೇಲೆ I can ligate it easily to the plasmid. Okay, ಇದನ್ನು ನಾನು ligate ಮಾಡ್ಬೋದು ಅಂತ. So that's about PCR. I hope ಎಂತ ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸಿಂಪಲ್. ಇದು ರೀಜನ್ ಆಫ್ ಆಂಪ್ಲಿಫೈಡ್, ಹೀಟ್ ಕೊಟ್ವಿ, ಡಿನೇಚರ್ ಆಯಿತು, ಸೊ ಸಪರೇಟ್ ಆಯಿತು, ಎನಿಲ್ ಮಾಡ್ತಾ ಇದ್ವಿ ಪ್ರೈಮರ್ ಕೊಟ್ಟು. ವಾಟ್ ಇಸ್ ಪ್ರೈಮರ್ ಬೈ ದ ವೇ? ಪ್ರೈಮರ್ ಅಂದ್ರೇನು? ಪ್ರೈಮರ್ ಇಸ್ ನಥಿಂಗ್ ಬಟ್ chemically synthesized oligonucleotides. ಅಂದರೆ ಇಟ್ಸ್ ಅ ವೆರಿ ಶಾರ್ಟ್ ಫ್ರಾಗ್ಮೆಂಟ್ ಆಫ್ DNA. ಆಲಿಗೋನ್ಯೂಕ್ಲಿಯೋಟೈಡ್ ಅಂದ್ರೂ ಸ್ವಲ್ಪ ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ಇದರಲ್ಲಿ. ಓಕೆ, ಬಟ್ ಇಟ್ ಇಸ್ ಕೆಮಿಕಲಿ ಸಿಂಥಸೈಸ್ಡ್ ಫಾರ್ ಅವರ್ PCR. ಓಕೆ, 2 ಸೆಟ್ ಬೇಕು. ಅಂದರೆ ಒಂದು ಕಾಂಪ್ಲಿಮೆಂಟರಿ ಟು 3' to 5' and another 5' to 3' end DNA polymerase from Thermus aquaticus. So this is about PCR. Next, insertion of recombinant DNA into the host cells. Already ನೋಡಿದ್ದೀವಿ ಇದು ಹೇಗೆ ಇನ್ಸರ್ಟ್ ಮಾಡೋದು ರಿಕಾಂಬಿನೆಂಟ್ DNA ಅನ್ನ ಅಂತ ಅಲ್ವಾ. ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನ ಯೂಸ್ ಮಾಡಿಕೊಂಡು ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಯೂಸ್ ಮಾಡಿಕೊಂಡು ಪ್ಲಾಸ್ಮಿಡನ್ನು ಬ್ರೇಕ್ ಮಾಡಿ, ಜೀನ್ ಆಫ್ ಇಂಟ್ರೆಸ್ಟ್ ಇದೆ ನಮ್ಮ ಹತ್ರ. ಓಕೆ, ಐ ಹ್ಯಾವ್ ಟು ಆ್ಯಡ್ ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA ಇಂಟು ಹೋಸ್ಟ್ ಸೆಲ್. ಸಾರಿ ಇದು ಆಲ್ರೆಡಿ ರಿಕಾಂಬಿನೆಂಟ್ DNA. ಇದನ್ನ ನಾನೀಗ ಹೋಸ್ಟ್ ಸೆಲ್ಲಿಗೆ ಹಾಕಬೇಕು. ಫಸ್ಟ್ ಲೆಟ್ ಮಿ ರಿಮೂವ್ ಆಲ್ ದ ಥಿಂಗ್ಸ್. This is my recombinant DNA. Okay, plasmid ಇದೆ, gene of interest ಇದೆ. Gene of interest ಬೇರೆ, recombinant DNA ಬೇರೆ. ಇದು recombinant DNA, gene of interest. ಇದನ್ನ ನಾನು ಹೋಸ್ಟ್ ಸೆಲ್ಸ್ಗೆ ಹಾಕ್ತಾ ಇದ್ದೀನಿ. ಯಾವುದು ಹೋಸ್ಟ್ ಸೆಲ್ಸು? ಈಕೋಲೈ.
ಓಕೆ, ಹೇಗೆ ಹಾಕ್ಬೋದು? ಟ್ರಾನ್ಸ್ಡಕ್ಷನ್, ಟ್ರಾನ್ಸ್ಫಾರ್ಮೇಷನ್, ಬಯೋಲಿಸ್ಟಿಕ್ ಮೆಥಡ್, ಜೀನ್ ಗನ್, ಈಗೇನು ಡಿಸ್ಕಸ್ ಮಾಡಿದ್ವಿ ಅದೇ ಕತೆ. ಓಕೆ, ಸೊ ಪುನಃ ರಿಪೀಟ್ ಮಾಡಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ? ಸೊ ಆಯಿತು. ನೆಕ್ಸ್ಟ್ ಈ ಏನು ನಮ್ಮ ಹೋಸ್ಟ್ ಸೆಲ್ಸಲ್ಲಿ ಏನು ಜೀನ್ ಆಫ್ ಇಂಟ್ರೆಸ್ಟ್ ಅಂದರೆ ಈ ರೆಕಾಂಬಿನೆಂಟ್ DNA ಬಂದಿದೆ. ಓಕೆ, ನಾವು ಐ ಹ್ಯಾವ್ ಟು ಫರ್ದರ್ ಕಲ್ಚರ್ ಇಟ್ ಅಲ್ವಾ? ತುಂಬ ಪ್ರೊಡ್ಯೂಸ್ ಮಾಡಬೇಕು. ಈಗ ಈಕ್ವಲೈ ಒಳಗಡೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ, ರಿಕಾಂಬಿನೆಂಟ್ DNA ಬಂದಿದೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಏನು ಮಾಡಬೇಕು? ವೆನ್ ಐ ಆಮ್ ಕನ್ಫರ್ಮ್ಡ್ ಅಬೌಟ್ ಇಟ್, ತುಂಬ ಕಲ್ಚರ್ ಮಾಡಬೇಕು. ಅಂದರೆ ಐ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಲಾಟ್ ಆಫ್ ಸಚ್ such cells that is able to express the protein gene of my choice. Alva? So, next is obtaining the foreign gene product. So, ee foreign gene na product enide, idranna nanu hege obtain ಮಾಡ್ಕೊಳ್ಳಬಹುದು in the culture ಅನ್ನೋದು ಇಲ್ಲಿದೆ. So, if any protein encoded by the gene is expressed in a heterologous host, it is called as recombinant protein. So recombinant protein andre simple agi ಏನು ಅರ್ಥ ಅಂದರೆ, recombinant protein ಅಂದರೆ the protein that is produced from the recombinant DNA ಅಷ್ಟೇ. Okay, so any protein encoding gene, if it is expressed in the heterologous host ಅಂದರೆ different host. ಈ ಜೀನ್ ಏನಿದೆ ಇದು ಈ ಹೋಸ್ಟ್ ಸೆಲ್ಸಿನ ಜೀನ್ ಅಲ್ಲ ಅಲ್ವಾ? ಸೊ ಅದಕ್ಕೇನು ಹೇಳೋದು, ಇದು ಹೆಟೆರೋಲೋಗಸ್ ಹೋಸ್ಟ್ ಅಂತ ಕರೆಯೋದು ಇದಕ್ಕೆ. ಓಕೆ, ಇದು ಇದರ ಒರಿಜಿನಲ್ ಏನು ಪ್ಲೇಸ್ ಇದಲ್ಲ. ಫಸ್ಟ್ ಆಫ್ ಆಲ್ ಇನ್ಸುಲಿನ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಕರೆಕ್ಟಾ? ಇನ್ಸುಲಿನ್ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತಾನೋ? ಅವಳಿಗೆ ಯಾಕೆ ಬೇಕು ಇನ್ಸುಲಿನ್? ಬೇಡ ಅಲ್ವಾ? ಸೊ ದಿಸ್ ಇಸ್ ಫ್ರಮ್ ದ ಡಿಫ್ರೆಂಟ್ ಹೋಸ್ಟ್, ಡಿಫ್ರೆಂಟ್ ಆರ್ಗ್ಯಾನಿಸಮ್, ಹ್ಯೂಮನ್ ಅಂತ ತಿಳ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಜೀನು ನಾವು ಏನೋ ಮಾಡಿ ವಿ ಪ್ರೊಡ್ಯೂಸ್ಡ್ ವಿಚ್ ಇಸ್ ಏಬಲ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ಸೊ ಇಟ್ ಇಸ್ ನಾಟ್ ಆಫ್ ದಿಸ್ ಹೋಸ್ಟ್, ಇಟ್ ಇಸ್ ನಾಟ್ ಆಫ್ ದಿ ಈಕ್ವಲೈ. ಸೊ ಇಟ್ ಇಸ್ ಆಫ್ ದಿಸ್ ಇಸ್ ಬಿಲಾಂಗಿಂಗ್ ಟು ಹೆಟೆರೋಲೋಗಸ್ ಹೋಸ್ಟ್, ಡಿಫ್ರೆಂಟ್ ಹೋಸ್ಟ್. ಈ ಜೀನ್ ಇಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಹೋಸ್ಟ್, ನಾಟ್ ಇಟ್ಸ್ ಓನ್ ಒರಿಜಿನ್ ಅಂತ. ಸೊ ಸಚ್ ಪ್ರೋಟೀನ್ ಇಸ್ ಕಾಲ್ಡ್ ಆಸ್ ರಿಕಾಂಬಿನೆಂಟ್ ಪ್ರೋಟೀನ್ ಅಷ್ಟೇ. ಓಕೆ, ನಂತರ ಈ ಏನು ಜೀನ್ ಪ್ರಾಡಕ್ಟ್ ಏನಿದೆ ಅಂದರೆ ಈ ಪ್ರೋಟೀನ್ ಏನಿದೆ ಇದು ನಮ್ಮ ಕಲ್ಚರ್ ಮೀಡಿಯಮಲ್ಲಿ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಹಾಂ, ಓಕೆ, ಇಲ್ಲಿಲ್ಲ, ಮತ್ತೆ ಪುನಃ ಹೇಳ್ತೀನಿ. ಸೊ ನಾನೀಗ ವೆನ್ ಐ ಆಮ್ ಕನ್ಫರ್ಮ್ಡ್ ದ್ಯಾಟ್ our host cells equali is transformed and having recombinant DNA, ನಾನೇನು ಮಾಡ್ತೀನಿ, ಐ ಟ್ರೈ ಟು ಇನ್ಕ್ರೀಸ್ ದ ಕಲ್ಚರ್, ಅಂದರೆ ಜಾಸ್ತಿ ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಕರೆಕ್ಟಾ? ನಾನೆಲ್ಲಿ ಗ್ರೋ ಮಾಡ್ತಾ ಇರೋದು? ಲ್ಯಾಬಲ್ಲಿ ಅಲ್ವಾ? ಸೊ ತುಂಬ ಕಮ್ಮಿ ಅಮೌಂಟಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಅಲ್ವಾ? ಸೊ ದ ಸೆಲ್ಸ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಇನ್ ಅ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ wherein the used medium is drained out from one side. Okay, so to maximize my gene product, to maximize the host cells that is having my genes, okay, adra quantity ana increase madake, population multiplication madake ನಾನು ಏನು ಮಾಡ್ತೀನಿ ಅಂದರೆ I will drain out the used medium, okay, and fresh medium is added from other side to maintain the cells in their physiologically most active log or exponential phase. ಸೊ ಈ ಈಕ್ವಲೈ ಜಾಸ್ತಿ ಜೀನ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಾದರೆ, ಅದರ ನಂಬರ್ ಜಾಸ್ತಿ ಆಗಬೇಕು ಅಂತಾದರೆ ಓಲ್ಡ್ ಮೀಡಿಯಮನ್ನು ತೆಗಿಬೇಕು, ಓಲ್ಡ್ ನ್ಯೂಟ್ರಿಯೆಂಟ್ಸ್ ಯೂಸ್ಡ್ ಅಪ್ಪನ್ನು ತೆಗಿಬೇಕು, ನ್ಯೂವನ್ನು ಹಾಕಬೇಕು. ಸೊ ದ್ಯಾಟ್ ಈ ಬ್ಯಾಕ್ಟೀರಿಯಲ್ ಗ್ರೋತು ಜಾಸ್ತಿ ಆಗುತ್ತೆ, ಆಗೋ ಹಾಗೆ ಮಾಡುವಂಥದ್ದು ಅಂತ. ಸೊ ಅದರನ್ನು ಇವರು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ತಾರೆ, ಲಾಗ್ ಫೇಸ್ ಅಂತ ಹೇಳ್ತಾರೆ. ಸರಿ, ಈ ಬ್ಯಾಕ್ಟೀರಿಯಾದ ಡಿಫ್ರೆಂಟ್ ಫೇಸಸ್ ಏನು ಕಲ್ಚರ್ ಮೀಡಿಯಮಲ್ಲಿ? ಇಲ್ಲಿದೆ ನೋಡಿ. ಸೊ ಟೈಮಿನ ಇದು ಕೊಟ್ಟಿದ್ದಾರೆ, ಮತ್ತು ನಂಬರ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾಗೆ
ನಾವೊಂದು ಕಲ್ಚರ್ ಮೀಡಿಯಮಲ್ಲಿ ಗ್ರೋ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಲ್ಯಾಗ್ ಫೇಸ್ ಅಂತ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಟು ಗೆಟ್ ಅಡ್ಜಸ್ಟೆಡ್ ಟು ದ ಮೀಡಿಯಮ್. ಒಮ್ಮೆ ಅಡ್ಜಸ್ಟ್ ಆಯಿತು, ಒಮ್ಮೆ ನ್ಯೂಟ್ರಿಯೆಂಟ್ಸ್ ಬೇಕಾದ್ದು ಸಿಕ್ಕಿತು, ನ್ಯೂಟ್ರಿಯೆಂಟ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಟ್ ಶೋ ಎಕ್ಸ್ಪೋನೆನ್ಷಿಯಲ್ ಫೇಸ್, ಲಾಗ್ ಫೇಸ್. ಓಕೆ, ಎಕ್ಸ್ಪೋನೆನ್ಷಿಯಲ್ ಫೇಸ್ ಇಸ್ ಆಲ್ಸೋ ಕಾಲ್ಡ್ as ಲಾಗ್ ಫೇಸ್. ಸೊ ಈ ಫೇಸಲ್ಲಿ ದ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ಮ್ಯಾಕ್ಸಿಮಮ್. ಕ್ಯಾನ್ ಯು ಸಿ ಲಾಗ್ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಬಿಕಮಿಂಗ್ ಸಡನ್ಲಿ ಮೋರ್ ಅಲ್ವಾ? ಸೊ ಇದು ಲಾಗ್ ಫೇಸ್ ಆಗಿರುತ್ತೆ. ಜಾಸ್ತಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿರುತ್ತೆ, ವಿಚ್ ಮೀನ್ಸ್ ನನ್ನ ಜೀನ್ ಪ್ರಾಡಕ್ಟ್ ಏನಿದೆ ಜಾಸ್ತಿ ಆಗ್ತಾ ಇರುತ್ತೆ. ಕರೆಕ್ಟಾ? ಆದರೆ ಸ್ವಲ್ಪ ಟೈಮ್ ನಂತರ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾ ಇರುತ್ತೆ ಅಲ್ವಾ ನ್ಯೂಟ್ರಿಯೆಂಟ್ಸ್, ಆಲ್ಮೋಸ್ಟ್ ಅದು ಎಲ್ಲ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾ ಇದ್ದ ಹಾಗೆ ಇಟ್ ಗೋಸ್ ಟು ದ ಬ್ಯಾಕ್ಟೀರಿಯಲ್ ಕಾಲೋನಿ ಗೋಸ್ ಟು ಸ್ಟೇಷನರಿ ಫೇಸ್. ಓಕೆ, ವಿಚ್ ಇಸ್ ಅ ಸ್ಟೇಷನರಿ ಲೈನ್ ಕಾಣಿಸ್ತಾ ಇದೆ, ಸ್ಟ್ರೇಟ್ ಲೈನ್ ಇಲ್ಲಿ ಥರ. ಆ್ಯಂಡ್ ದೆನ್ ಆಫ್ಟರ್ ಯುಟಿಲೈಸಿಂಗ್ ಆಲ್ ದ ನ್ಯೂಟ್ರಿಯೆಂಟ್ಸ್, ಓಕೆ, ಏನಾಗುತ್ತೆ ಅಂದರೆ ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಟಾಕ್ಸಿನ್ಸ್. ಓಕೆ, ಬೈ ಪ್ರಾಡಕ್ಟ್ ಟಾಕ್ಸಿನ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬ್ಯಾಕ್ಟೀರಿಯಲ್ ಕಾಲೋನಿ. ದಟ್ ಇಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಡೆತ್ ಫೇಸ್. ಓಕೆ, so this is about lag, log, stationary and death phase of bacterial culture. So this type of culturing method produces large biomass leading to higher yield of desired protein. Andre ಈ ಥರ ನಾವು ಯೂಸ್ಡ್ ಪ್ರಾಡಕ್ಟ್, ಯೂಸ್ಡ್ ನ್ಯೂಟ್ರಿಯೆಂಟ್ಸನ್ನು, ಮೀಡಿಯವನ್ನು ತೆಗೆದು ಹೊಸ ನ್ಯೂ ಮೀಡಿಯವನ್ನು ಹಾಕ್ತಾ ಇದ್ದ ಹಾಗೆ ಲಾಗ್ ಫೇಸ್, ಎಕ್ಸ್ಪೋನೆನ್ಷಿಯಲ್ ಫೇಸ್ ಆಫ್ ದ ಬ್ಯಾಕ್ಟೀರಿಯಾ ವಿಲ್ ಬಿ ಮೇಂಟೈನ್ಡ್ ಅಲ್ವಾ? ಸೊ ಈ ಟೈಮಲ್ಲಿ ನಮ್ಮ ಡಿಸೈರ್ಡ್ ಪ್ರೋಟೀನ್ ಏನಿದೆ ಅದರ ಈಲ್ಡು ಜಾಸ್ತಿ ಅಂತ NCERT ಲೈನ್ಸ್. ಫೈನ್, ಕೊನೆಗೆ ಬಂದ್ಬಿಟ್ಟು ಸರಿ, ಕಲ್ಚರ್ ಮೀಡಿಯಮಲ್ಲಿ ಪೆಟ್ರಿ ಪ್ಲೇಟಲ್ಲಿ ಎಷ್ಟು ಗ್ರೋ ಮಾಡ್ಬೋದು ನಾವು ಬ್ಯಾಕ್ಟೀರಿಯಾವನ್ನು ಅಲ್ವಾ? ನಮ್ಮ ಏಮೇನು 1 ml ಇನ್ಸುಲಿನ್ ಅಲ್ಲ, ನಮ್ಮ ಏಮೇನು ಲೀಟರ್ಸ್ ಆಫ್ ಇನ್ಸುಲಿನ್, ಲೀಟರ್ಸ್ ಆಫ್ ಪ್ರೋಟೀನ್ ಅಲ್ವಾ? ಬಿಕಾಸ್ ನಾವಿದು ಯಾಕೆ ಮಾಡ್ತಾ ಇದ್ದೀವಿ? ಇಟ್ಸ್ ಗುಡ್ ಮೆಡಿಕಲ್ ಇಂಡಸ್ಟ್ರಿಗೆ ಬೇಕಾದ ಹಾಗೆ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ ಬೇಕಾದ ಹಾಗೆ ದಿಸ್ ಟೆಕ್ನಾಲಜಿ ಇಸ್ ಬೀನ್ ಸ್ಟಾರ್ಟೆಡ್ ಅಲ್ವಾ? ಸೊ ವಿ ಹ್ಯಾವ್ ಟು ಸೆಲ್, ಮಾರ್ಕೆಟ್, ಸೊ ಕ್ವಾಂಟಿಟೀಸ್ ಜಾಸ್ತಿ ಬೇಕು. ಕರೆಕ್ಟಾ? ಸೊ ದಟ್ಸ್ ವೈ ವಿ ಯೂಸ್ ಬಯೋರಿಯಾಕ್ಟರ್ಸ್. ಫರ್ಮೆಂಟರ್ಸ್ ಅಂತ ನೀವು ಒಂದು ಕೇಳಿರ್ಬೋದು. ಫರ್ಮೆಂಟರ್ಸ್, ಫರ್ಮೆಂಟೇಷನ್ ಆಗುವಂಥದ್ದು ಇಲ್ಲಿ ಆರ್ ನಥಿಂಗ್ ಬಟ್ ಅ ಟೈಪ್ ಆಫ್ ಬಯೋರಿಯಾಕ್ಟರ್. ಸೊ ಬಯೋರಿಯಾಕ್ಟರ್ ಇನ್ ಜನರಲ್ ಅಂದ್ರೇನು? ಇಟ್ ವಿಲ್ ಇನ್ವಾಲ್ವ್ ಹ್ಯೂಜ್ ವೆಸಲ್ಸ್. ಓಕೆ, ಅಪ್ರಾಕ್ಸಿಮೇಟ್ಲಿ 100 to 1000 ಲೀಟರ್ ವಾಲ್ಯೂಮ್ ಇರುವಂತಹ ಕಲ್ಚರ್ ವೆಸಲ್ಸ್, ಈ ಥರ ಇಟ್ ವಿಲ್ ಬಿ ಇನ್ವಾಲ್ವಿಂಗ್. ಸೊ ದಿಸ್ ಇಸ್ ಹೌ ದ ಬಯೋರಿಯಾಕ್ಟರ್ಸ್ ವಿಲ್ ಲುಕ್ ಲೈಕ್. ಇಷ್ಟು ದೊಡ್ಡದಲ್ಲ, ಈ ರೂಮಲ್ಲಿ ಮೇ ಬಿ ಒಂದು ಟ್ಯಾಂಕ್ ವೆಸಲ್ಸ್ ಫಿಟ್ ಆಗ್ಬೋದು ಆ ಥರ. ಸೊ ವೆಸಲ್ಸ್ ಇನ್ ವಿಚ್, ಓಕೆ, ಬಯೋರಿಯಾಕ್ಟರ್ ಅಂದ್ರೇನು? ಲೈಕ್ ಹಿಯರ್ ದ ವೆಸಲ್ಸ್ ಇನ್ ವಿಚ್ raw materials are biologically converted into specific products, individual enzymes, using microbial plant, animal or human cells. So bioreactor alli use ago vessels, so it can produce enzymes and so many things from different animal source, animal cells, plant cells, microbial cells, itara ella. Okay, so it provides optimal condition. ಸೊ ಆದರೆ ನಾನು ಹೋಗಿದ್ದೀನಿ ತುಂಬ ಈ ಥರ ಇಂಡಸ್ಟ್ರೀಸ್ಗೆ ಹೋಗಿದ್ದೀನಿ. ಆಲ್ಕಹಾಲ್ ಪ್ರೊಡ್ಯೂಸ್ ಮಾಡೋ ಇಂಡಸ್ಟ್ರಿ, ಮತ್ತು ಕರ್ಡು, ಕೆಲವು ಜ್ಯೂಸ್, ಐ ಡೋಂಟ್ ರಿಮೆಂಬರ್ ಎಲ್ಲೆಲ್ಲಿಗೆಲ್ಲ ಹೋಗಿದ್ದೀನಿ ಅಂತ. ಸೊ ಐ ಹ್ಯಾವ್ ಸೀನ್ ಲಾಟ್ ಆಫ್ ಟೈಮ್ ಸಚ್ ಥಿಂಗ್ಸ್. ಓಕೆ, ಸೊ ಏನು ಮಾಡ್ತಾರೆ ಅಂದರೆ ವೆನ್ ಯು ವಾಂಟ್ ಟು ಇಂಡಸ್ಟ್ರಿಯಲ್ ಟ್ರಿಪ್ಪಲ್ಲೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಮುಂದೆ ಹೋಗ್ಬೋದು ನೀವು. ಸೊ ನೀವು ಇವನ್ ನಿನ್ನ ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲ, ನೀವು ಹೋಗುವಾಗ ಚಪ್ಪಲ್ ತೆಗಿರಿ, ಮಾಸ್ಕ್ ಹಾಕಿ, ಕವರ್ ಮಾಡಿ ಹೇರೆಲ್ಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಸ್ಟಿರೈಲ್ ಕಂಡೀಷನ್, ಆಪ್ಟಿಮಲ್ ಕಂಡೀಷನ್ ಬೇಕು. ಒಂದೊಂದು ರೂಮಲ್ಲಿ ಒಂದೊಂದು ಟೆಂಪರೇಚರ್ ಇರುತ್ತೆ, ಹೈ ಟೆಂಪರೇಚರ್, ಲೋ ಟೆಂಪರೇಚರ್, ಮೀಡಿಯಮ್, ಇದೆಲ್ಲ. ಓಕೆ, ಸೊ ಆಪ್ಟಿಮಲ್ ಟೆಂಪರೇಚರನ್ನು ಕಂಡೀಷನನ್ನು ಕೊಡ್ತಾರೆ ಇನ್ ಬಯೋರಿಯಾಕ್ಟರ್ಸ್ ಅಲ್ವಾ, ಫಾರ್ ಅಚೀವಿಂಗ್ ದ ಡಿಸೈರೇಬಲ್ ಪ್ರಾಡಕ್ಟ್. ಸ್ವಲ್ಪ ಕಂಟ್ಯಾಮಿನೇಷನ್ ಆದರೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ ಅಲ್ವಾ, ಬಿಕಾಸ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಹತ್ರ ಎಲ್ಲ ಇದು ಬಯೋರಿಯಾಕ್ಟರ್ಸ್ ಇರುವಂಥದ್ದು. ಓಕೆ, ದುಡ್ಡೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಲ್ವಾ. ಸೊ ಬೈ ಪ್ರೊವೈಡಿಂಗ್ ಆಪ್ಟಿಮಮ್ ಗ್ರೋತ್ ಕಂಡೀಷನ್, ದೇ ಹ್ಯಾವ್ ಟು ಕೀಪ್ ಅ ಆಪ್ಟಿಮಲ್ ಗ್ರೋತ್ ಆಫ್
bacteria, whatever microbes that they are using, they should have optimal condition as well. ಅಂದರೆ optimal condition ಅಲ್ಲಿ ಯಾವ್ದು ಬರುತ್ತೆ, ಟೆಂಪರೇಚರು, pH, ಮತ್ತೆ ಸಾಲ್ಟ್, ವೈಟಮಿನ್ಸ್, ಆಕ್ಸಿಜನ್ that they are using should be optimal, perfect. Okay, so that's about bioreactor. ಈಗ ಬಯೋರಿಯಾಕ್ಟರ್ ಅಲ್ಲಿ ಟೈಪ್ಸ್ ಇದೆ ಅಗೈನ್ ಅಕಾರ್ಡಿಂಗ್ ಟು ಯುವರ್ NCERT. ಸೊ ಹೆಚ್ಚಾಗಿ ಯೂಸ್ ಮಾಡುವಂತಹ ಏನು ರಿಯಾಕ್ಟರ್ಸ್ ಏನಿದೆ, ಇದು ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ಸ್ ಆಗಿರುತ್ತೆ. ಓಕೆ, ಸೊ ಈ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ ಅಂಡರ್ ನಾವು 2 ಟೈಪ್ಸನ್ನು ನೋಡ್ಲಿಕ್ಕಿದ್ದೀವಿ. ಒಂದು ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್, ಇನ್ನೊಂದು ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಅಂತ. ಓಕೆ, ಸೊ ಈ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ ಏನಿದೆ ಡೆಫಿನೆಟ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಎಲ್ಲ. ಸೊ ನೀವಿದ್ರ ಕನ್ಸ್ಟ್ರಕ್ಷನ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋ ಹಾಗೆ ಸಿಲಿಂಡ್ರಿಕಲ್ ಬಾಟಮ್ ಕಾಣಿಸ್ತಾ ಇದೆ, ಹೌದಾ? ಸಿಲಿಂಡ್ರಿಕಲ್ ಆರ್ ಕರ್ವ್ಡ್ ಬೇಸ್. ಸೊ ಯಾಕೆ ಈ ಥರ ಕರ್ವ್ಡ್ ಬೇಸ್ ಅಥವಾ ಸಿಲಿಂಡ್ರಿಕಲ್ ಬೇಸನ್ನು ಇಟ್ಕೊಳ್ತಾರೆ ಅಂದರೆ, ಇನ್ ದ ಕೇಸ್ ಆಫ್ ಸಚ್ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್, ಫಾರ್ ಮಿಕ್ಸಿಂಗ್, ಫಾರ್ ಮ್ಯಾಕ್ಸಿಮಮ್ ಏನು ಹೇಳೋದು, ಯೂನಿಫಾರ್ಮ್ ಮಿಕ್ಸಿಂಗ್ ಅಂತ ಹೇಳ್ಬೋದು. ಓಕೆ, ಫಾರ್ ದ ಯೂನಿಫಾರ್ಮ್ ಮಿಕ್ಸಿಂಗ್, ಇವನ್ ಮಿಕ್ಸಿಂಗ್, ಈ ಥರ ಕರ್ವ್ಡ್ ಬೇಸನ್ನು ಇಟ್ಕೊಳ್ಳುವಂಥದ್ದು. ಓಕೆ, ಇಲ್ಲೂ ಬರೆಯೋಣ, ಕರ್ವ್ಡ್ ಬೇಸ್. ಓಕೆ, ನೆಕ್ಸ್ಟ್ ಯಾಕೆ ಹೆಸರು ಸ್ಟಿರ್ಡ್ ಟ್ಯಾಂಕ್ ಅಂತ? ಬಿಕಾಸ್ ಕಾಣಿಸ್ತಾ ಇದೆಯಾ, ಸ್ಟಿರ್ಡ್ ಕಾಣಿಸ್ತಾ ಇದೆಯಾ, ಸ್ಟಿರರನ್ನು ಯೂಸ್ ಮಾಡುವಂಥದ್ದು. ಸೊ ಓಕೆ, ಅದ್ರ ಬಗ್ಗೆ ಪುನಃ ಬರ್ತೀನಿ. ನೆಕ್ಸ್ಟ್ ದ ಸ್ಟಿರರ್ ಫೆಸಿಲಿಟೇಟ್ಸ್, ಸ್ಟಿರರ್ ಏನಿದೆ, ದಿಸ್ ಫೆಸಿಲಿಟೇಟ್ಸ್ ಇವನ್ ಮಿಕ್ಸಿಂಗ್ ಆ್ಯಂಡ್ ಆಕ್ಸಿಜನ್ ಅವೈಲಬಿಲಿಟಿ ಥ್ರೂ ಔಟ್ ದ ಬಯೋರಿಯಾಕ್ಟರ್. ಸೊ ಇಲ್ಲಿ ನೋಡಿದ್ರೆ ನೀವು 2 ಥರದ ಸ್ಟಿರರನ್ನು ಕಾಣಿಸಕ್ಕೆ ಸಿಗುತ್ತೆ. ಒಂದು ಇದು ಇಲ್ಲಿರೋ ಸ್ಟಿರರ್ ಏನಿದೆ, ಇದಕ್ಕೆ ಸ್ಪಾರ್ಜರ್ ಅಂತ ಹೆಸರು. ಈ ಥರದ ಸ್ಟಿರಿಂಗ್ ಏನು ಯೂಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಸ್ಪಾರ್ಜರ್ ಅಂತ ಹೆಸರು. ಅದಕ್ಕೆ ಈ ಥರದ ರಿಯಾಕ್ಟರಿಗೆ ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ ಅಂತ ಕರೆಯುವಂಥದ್ದು. ಓಕೆ, ಸೊ ಏನು ಮಾಡುತ್ತೆ ಈ ಸ್ಪಾರ್ಜರ್ ಅಂತ ಹೇಳೋ ಏನು ಸ್ಟಿರರ್ ಏನು ಮಾಡುತ್ತೆ ಅಂದರೆ, ಇಲ್ಲಿದೆ ನೋಡಿ, ಇದು ತುಂಬ ಬಬಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಪಾತ್ರೆ ತಗೊಳ್ತೀರಾ, ಸೌಂಡ್ ತಗೊಳ್ತೀರಾ, ನೀರು ಹಾಕ್ತೀರಾ, ಈ ಥರ ಏನು ಕ್ವಿಕ್ಕಾಗಿ ಈ ಥರ ನೀವು ಸ್ಟಿರ್ ಮಾಡ್ತಾ ಹೋದರೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಹೌದಾ? ಸೊ ಆ ಸ್ಪೇಸಿಂದ ಆಕ್ಸಿಜನ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದೀಸ್ ಬಬಲ್ಸ್ ಡ್ರಮ್ಯಾಟಿಕಲಿ ಇನ್ಕ್ರೀಸಸ್ ದ ಆಕ್ಸಿಜನ್ ಟ್ರಾನ್ಸ್ಫರ್ ಏರಿಯಾ. ಸೊ ಈ ರಿಯಾಕ್ಟರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಬ್ಯಾಕ್ಟೀರಿಯಾ ರಿಕ್ವೈರ್ ಆಕ್ಸಿಜನ್, ಕರೆಕ್ಟಾ, ಫಾರ್ ದ ಕ್ವಿಕ್ ಪ್ರೊಡಕ್ಷನ್ ಆಫ್ ದ ಪ್ರೋಟೀನ್ ದ್ಯಾಟ್ ವಿ ವಾಂಟ್. ಸೊ ಈ ಥರ ಸ್ಪಾರ್ಜರನ್ನು ಯೂಸ್ ಮಾಡೋ ಕಾರಣ ಬಬಲ್ಸ್ ಏನು ಕ್ರಿಯೇಟ್ ಆಗುತ್ತೆ, ಅದು ಡ್ರಮ್ಯಾಟಿಕಲಿ ಅಂದರೆ ಸ್ಲೋ ಆಗಿ ಇಟ್ ಇನ್ಕ್ರೀಸಸ್ ದ ಆಕ್ಸಿಜನ್ ಟ್ರಾನ್ಸ್ಫರ್. ಓಕೆ, ಆಕ್ಸಿಜನ್ ಟ್ರಾನ್ಸ್ಫರ್ ಏರಿಯಾ ಏನಿದೆ ಅದನ್ನು ಜಾಸ್ತಿ ಮಾಡುತ್ತೆ ಈ ಸ್ಪಾರ್ಜರ್. ಓಕೆ, ನೆಕ್ಸ್ಟ್ ಇಫ್ ಯು ಸಿ ಹಿಯರ್, ಇಲ್ಲಿ ನೋಡಿ ಯಾವ ಥರದ ಸ್ಟಿರಿಂಗ್ ಮಿಷನನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಫ್ಲ್ಯಾಟ್ ಬ್ಲೇಡೆಡ್ ಇಂಪೆಲ್ಲರ್ ಕಾಣಿಸ್ತಾ ಇದೆಯಾ? ಫ್ಲ್ಯಾಟ್ ಬ್ಲೇಡೆಡ್ ಇಂಪೆಲ್ಲರ್. ಇದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಫ್ಲ್ಯಾಟ್ ಆಗಿರೋ ಬ್ಲೇಡೆಡನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ, ಅಮ್ಮ ಮೊಸರು ಕಡಿಯೋ ಏನದು ಸ್ಟಿರರ್ ನೆನಪಾಗುತ್ತೆ ಅಲ್ವಾ? ಸೊ ದ್ಯಾಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಇನ್ ಬೆಟರ್ ಮಿಕ್ಸಿಂಗ್. ಓಕೆ, ಸೊ ಈ ಥರದ ಸ್ಟಿರರ್ ಏನಿದೆ, ಫ್ಲ್ಯಾಟ್ ಬ್ಲೇಡೆಡ್ ಇಂಪೆಲ್ಲರ್, ಸೊ ದಿಸ್ ಹೆಲ್ಪ್ಸ್ ಇನ್ ಮಿಕ್ಸಿಂಗ್. ಓಕೆ, ದಿಸ್ ಗಿವ್ಸ್ ಆಕ್ಸಿಜನ್ ಸ್ಪಾರ್ಜರ್. ಫೈನ್. ಅದು ಬಿಟ್ಟರೆ ಈ ಇಮೇಜನ್ನು ನೋಡಿದ್ರೆ ಫೋಮ್ ಬ್ರೇಕರ್ ಕಾಣಿಸ್ತಾ ಇದೆ. ಓಕೆ, ಫೋಮ್ ಬ್ರೇಕರ್. ಇಲ್ಲಿ ಫೋಮ್ ಬ್ರೇಕರ್ ಅಂದರೆ, ಫೋಮ್ ಅಂದರೆ ಎಲ್ರಿಗೂ ಗೊತ್ತು ಅಲ್ವಾ?
ಸೊ ಈ ಫೋಮಿಂದಾಗಿ ನಾವು ಪೆಪ್ಸಿ ಬಾಟಲಲ್ಲಿರೋ ಪೆಪ್ಸಿನ ನಾವು ಗ್ಲಾಸಿಗೆ ಹಾಕುವಾಗ ಫೋಮಿಂದಾಗಿ ಅದರ ಕ್ವಾಂಟಿಟಿ ಫುಲ್ ಏನು ನಾವು ತಿಳ್ಕೊಂಡಿರೋ ಕ್ವಾಂಟಿಟಿ ಒಂದಿರುತ್ತೆ, ಅದು ಇರೋ ಕ್ವಾಂಟಿಟಿ ಒಂದಿರುತ್ತೆ ಅಲ್ವಾ. ಸೊ ಇಟ್ ವಿಲ್ ಇನ್ಕ್ರೀಸ್ ದ ವಾಲ್ಯೂಮ್, ಅನ್ನೆಸರಿ ವಾಲ್ಯೂಮನ್ನು ಈ ಫೋಮ್ ತಗೊಳ್ಳೋ ಕಾರಣ ಆ ಫೋಮ್ ಬೇಕಾಗಿರೋಲ್ಲ ನಮಗೆ. ಸೊ ಫೋಮ್ ಬ್ರೇಕರ್ ಇರುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಸಿಡ್ ಬೇಸ್ pH ಕಂಟ್ರೋಲ್ ಎಲ್ಲ ಇರಲೇಬೇಕು, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ರಿಯಾಕ್ಟರ್ ಅಲ್ವಾ. ಅದೇ ಥರ ಸ್ಟಿರೈಲ್ ಏರನ್ನು ಕೊಡ್ತಾರೆ, ಸ್ಟೆರಿಲಿಟಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಸ್ಟೀಮ್ ಫಾರ್ ಸ್ಟೆರಿಲೈಸೇಷನ್ ಆ್ಯಂಡ್ ಸ್ಟೆರೈಲ್ ಏರ್ ಇಸ್ ಆಲ್ಸೋ ಬೀನ್ ಗಿವನ್. ಸೊ ಅದು ಬಿಟ್ಟರೆ ಬೇರೆ ಲೈನ್ಸ್ ಕೊಟ್ಟಿದ್ದಾರೆ. ಎಜಿಟೇಟರ್ ಸಿಸ್ಟಮ್, ಆ್ಯನ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್, ಸ್ಟೆರೈಲ್ ಏರ್ ಕೊಡುವಂಥದ್ದು. ಆ್ಯಂಡ್ ಅ ಫೋಮ್ ಕಂಟ್ರೋಲ್ ಸಿಸ್ಟಮ್, ಫೋಮ್ ಬ್ರೇಕರ್, ಟೆಂಪರೇಚರ್ pH ಅಲ್ವಾ ಕಂಟ್ರೋಲ್ ಸಿಸ್ಟಮ್, ಸ್ಯಾಂಪ್ಲಿಂಗ್ ಪೋರ್ಟ್ ಸೊ ದ್ಯಾಟ್ ಸ್ಯಾಂಪಲ್ ವಾಲ್ಯೂಮ್ಸ್ ಆಫ್ ದ ಕಲ್ಚರ್ ಕ್ಯಾನ್ ಬಿ ವಿಡ್ರಾನ್ ಪೀರಿಯಾಡಿಕಲಿ. ಅಂದರೆ ಈ ಸ್ಯಾಂಪಲ್ ಏನು ಪ್ರೊಡ್ಯೂಸ್ ಆಗುತ್ತೆ ರಿಯಾಕ್ಟ್ರಲ್ಲಿ ಅದನ್ನು ಕಲೆಕ್ಟ್ ಮಾಡುವಂತಹ ಸಿಸ್ಟಮನ್ನು ಸಹ ಏನು ಇರುತ್ತೆ ಈ ರಿಯಾಕ್ಟರ್ಸಲ್ಲಿ ಅಂತ. ಈಸಿ ವಿಚಾರ ಇದೆಲ್ಲ ಅಬೌಟ್ ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್, 2 ಟೈಪ್ಸ್, ಸಿಂಪಲ್ ಮತ್ತು ಸ್ಪಾರ್ಚ್ಡ್. ಮೂವಿಂಗ್ ಫರ್ದರ್. ಓಕೆ, ಇದು NCERTಯಲ್ಲಿಲ್ಲ, ಬೇಕಾದವರು ತಿಳ್ಕೊಳ್ಳಿ, ಜಾಸ್ತಿ ಓದ್ಬೋದು ಇದ್ರ ಬಗ್ಗೆ. CETಗೆ ಇಂಪಾರ್ಟೆಂಟ್ ಆಗಬಹುದು, ನಾಟ್ ಇಂಪಾರ್ಟೆಂಟ್, CETಯಲ್ಲಿ ಕೆಲವೊಮ್ಮೆ ಬರಬಹುದು ಅಂತ. ಸೊ ಟೈಪ್ಸ್ ಆಫ್ ಕಲ್ಚರ್ ಇದು. ಟೈಪ್ಸ್ ಆಫ್ ಕಲ್ಚರ್: ಬ್ಯಾಚ್ ಕಲ್ಚರ್, ಫೆಡ್ ಬ್ಯಾಚ್ ಕಲ್ಚರ್, ಕಂಟಿನ್ಯೂಸ್ ಕಲ್ಚರ್. ಬ್ಯಾಚ್ ಕಲ್ಚರಲ್ಲಿ ವಾಲ್ಯೂಮ್ ಆಫ್ ಏನು ಮೀಡಿಯಮ್ ಇರ್ಬೋದು, ವಾಲ್ಯೂಮ್ ಏನೆಲ್ಲ ನಾವು ಹಾಕ್ತೀವಿ ರಿಯಾಕ್ಟರಿಗೆ ಅದು ಕಾನ್ಸ್ಟೆಂಟ್, ಅದು ಸೇಮ್. ಒಮ್ಮೆ ಹಾಕಿದ್ಮೇಲೆ ಅದನ್ನು ಮುಟ್ಟೋ ಹಾಗಿಲ್ಲ. ಓಕೆ, ಪ್ರಾಡಕ್ಟನ್ನು ತೆಗೆಯುವಾಗಲೇ ಮುಟ್ಟುವಂಥದ್ದು ಈ ಏನು ಬ್ಯಾಚ್ ಕಲ್ಚರಲ್ಲಿ. ಓಕೆ, ಸೊ ಇನ್ ಬ್ಯಾಚ್ ಕಲ್ಚರ್ ದ ವಾಲ್ಯೂಮ್ ಈಸ್ ಡಿಸ್ಟರ್ಬೇ ಮಾಡೋ ಹಾಗಿಲ್ಲ. ಸೊ ಪ್ರಾಡಕ್ಟ್ ಆದಮೇಲೆ ಫುಲ್ಲೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಪುನಃ ಯೂಸ್ ಮಾಡುವಂಥದ್ದು, ಅದು ಬ್ಯಾಚ್ ಕಲ್ಚರ್. ಫೆಡ್ ಬ್ಯಾಚಲ್ಲಿ ಏನಂದರೆ ಇಲ್ಲಿನೂ ಅದನ್ನು ಅಷ್ಟು ಡಿಸ್ಟರ್ಬ್ ಮಾಡಲ್ಲ ನಾವು. ಓಕೆ, ಆದರೆ ವಿ ಕೀಪ್ ಫೀಡಿಂಗ್, ಅಂದರೆ ನ್ಯೂಟ್ರಿಯೆಂಟ್ಸ್ ಮೀಡಿಯಮ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಫೈನಲ್ ಮತ್ತು ಇನಿಷಿಯಲ್ ವಾಲ್ಯೂಮ್ ಅಂತ ಹೇಳೋದು ಈ ಥರ ಸಪರೇಟ್ ಆಗುವಂಥದ್ದು ಫೆಡ್ ಬ್ಯಾಚಲ್ಲಿ. ಓಕೆ, ಈ ಕಂಟಿನ್ಯೂಸ್ ಕಲ್ಚರಲ್ಲಿ ಆ್ಯಸ್ ಆ್ಯಂಡ್ ವೆನ್ ವಿ ಫೀಡ್ ಪ್ರಾಡಕ್ಟ್ ಏನು ಪ್ರೊಡ್ಯೂಸ್ ಆಗುತ್ತೆ, ಓಕೆ, ಅದನ್ನು ವಿ ಕ್ಯಾನ್ ಹಾರ್ವೆಸ್ಟ್ ಆ್ಯಸ್ ವೆಲ್. ಓಕೆ, ಸೊ ಈ ಥರದ್ದು ಸಿಸ್ಟಮ್ ಬೆಸ್ಟ್ ಆಗಿರುತ್ತೆ. ಸೊ ಏನು ಲಾಗ್ ಫೇಸಲ್ಲಿ ಬ್ಯಾಕ್ಟೀರಿಯಾ ಅವತ್ತು ಎಕ್ಸ್ಪೋನೆನ್ಷಿಯಲ್ ಫೇಸಲ್ಲಿ ಇರುತ್ತೆ ಇಲ್ಲಿ, ಬಿಕಾಸ್ ಕಂಟಿನ್ಯೂಸ್ ಆಗಿ ಮೀಡಿಯಾ ಕೊಡ್ತಾನೆ ಇರ್ತೀವಿ. ಆದರೆ ಇಲ್ಲಿ ಬ್ಯಾಚ್ ಕಲ್ಚರಲ್ಲಿ ಆಲ್ಸೋ ಕಾಲ್ಡ್ ಎಸ್ ಕ್ಲೋಸ್ಡ್ ಕಲ್ಚರ್, ಇಲ್ಲೇನಾಗುತ್ತೆ ಅಂದರೆ ಜಾಸ್ತಿ ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ಬ್ಯಾಕ್ಟೀರಿಯಾ ವಿಲ್ ಗೋ ಟು ದ ಡೆತ್ ಫೇಸ್, ಆರ್ ಐ ಕ್ಯಾನ್ ಸೇ ಏನು ಹೇಳೋದು, ಬ್ಯಾಕ್ಟೀರಿಯಾದ ಟಾಕ್ಸಿನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುವಂಥದ್ದೆಲ್ಲ ಜಾಸ್ತಿ ಇಲ್ಲಿ. ಆದರೆ ಇಲ್ಲಿ ಸಿನ್ಸ್ ವಿ ಕಂಟಿನ್ಯೂಸ್ಲಿ ಗಿವ್ ದ ಫೀಡ್ ಆ್ಯಂಡ್ ಆಲ್ಸೋ ರಿಮೂವ್ ದ ಬೈ ಪ್ರಾಡಕ್ಟ್ ಟಾಕ್ಸಿನ್ಸ್ ಪೀರಿಯಾಡಿಕಲಿ, ಇದು ಸ್ವಲ್ಪ ಬೆಸ್ಟ್ ಮೆಥಡ್ ಅಂತ. ಓಕೆ, ವಾಲ್ಯೂಮ್ ಇಸ್ ಮೇಂಟೈನ್ಡ್, ಹವೆವರ್ ಬಿಕಾಸ್ ಫೀಡು ಕೊಡ್ತೀವಿ, ರಿಮೂವ್ ಮಾಡ್ತೀವಿ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಕಲ್ಚರ್. ಓಕೆ, ದ ಲಾಸ್ಟ್ ಸ್ಟೆಪ್ ಆಫ್ ಬಯೋಟೆಕ್ನಾಲಜಿ ಯಾವುದಂದರೆ ಡೌನ್ ಸ್ಟ್ರೀಮಿಂಗ್. ಅಪ್ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಬಗ್ಗೆ ಹೇಳ್ತೀನಿ, ಅಪ್ಸ್ಟ್ರೀಮ್ ಬಗ್ಗೆನೂ ಮತ್ತೆ ಹೇಳ್ತೀನಿ. ಇಷ್ಟರವರೆಗೆ ನಾವೇನು ಮಾತಾಡ್ತಾ ಇದ್ವಿ, ಪ್ರೊಡಕ್ಷನ್ ಆಫ್ ಅ ಪ್ರೋಟೀನ್ ಅಲ್ವಾ, ಅದು ಅಪ್ಸ್ಟ್ರೀಮ್. ಓಕೆ, ಪ್ರೊಡಕ್ಷನ್ ಆಫ್ ಅ ಡಿಸೈರ್ಡ್ ಪ್ರೋಟೀನ್ ಇಸ್ ಅಪ್ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೇನು? ಸೊ ಒಮ್ಮೆ ನಾವು ಈ ಥರ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಬಯೋರಿಯಾಕ್ಟರಲ್ಲಿ ಕೆಲಸ ಮುಗಿಲಿಲ್ಲ. ಓಕೆ, ಕ್ವಾಲಿಟಿ ಇನ್ನೊಂದು ಮತ್ತೊಂದೆಲ್ಲ ತುಂಬ ಇರುತ್ತೆ. ಸೊ ದ ಪ್ರೊಸೆಸ್ ಇನ್ಕ್ಲೂಡ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ವಿಚ್ ಆರ್ ಕಲೆಕ್ಟಿವ್ಲಿ ರೆಫರ್ಡ್ ಆಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಅಂದರೆ ಡೌನ್ ಸ್ಟ್ರೀಮಲ್ಲಿ ಪ್ರಾಡಕ್ಟ್ ಏನು ಪ್ರೊಡ್ಯೂಸ್ ಆಗುತ್ತೆ ರಿಯಾಕ್ಟರ್ಸಲ್ಲಿ, ಇಟ್ ವಿಲ್ ಬಿ ಸಪರೇಟೆಡ್ ಫ್ರಮ್ ದ ಕಲ್ಚರ್ ಅಲ್ವಾ, ಆ್ಯಂಡ್ ಇಟ್ ಈಸ್ ಪ್ಯೂರಿಫೈಡ್. ಸೊ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಫರ್ದರ್ ಫಾರ್ಮ್ಯುಲೇಟೆಡ್ ವಿತ್ ದ ಸುಟೇಬಲ್ ಪ್ರಿಸರ್ವೇಟಿವ್ಸ್. ಹೌದು, ಪ್ರಿಸರ್ವೇಟಿವ್ಸ್ ಹಾಕಬೇಕಾಗುತ್ತೆ. ನಂತರ ಪ್ರಾಡಕ್ಟ್ ಮಾಡಿದ್ಮೇಲೆ ಮುಗಿಲಿಲ್ಲ, ಪ್ರಿಸರ್ವೇಟಿವ್ ಹಾಕಿ ಪ್ರಿಸರ್ವ್ ಆಗೋ ಥರ ಮಾಡಬೇಕು ಅಲ್ವಾ. ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ಸ್ ಹೋಗಬೇಕು. ಅಂದರೆ ಸರಿ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದೆ ನಾನು, ಮುಗಿತಾ ಕೆಲಸ ಇಲ್ಲ, ಅದನ್ನು ಪ್ರಿಸರ್ವ್ ಮಾಡುವಂತಹ ಏನಾದರೂ ಒಂದು ಸ್ಟೆಪ್ಪನ್ನು ತಗೊಳ್ಬೇಕು.
ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆದ ಇನ್ಸುಲಿನ್ ಪ್ರಿಸರ್ವ್ ಆಗಬೇಕು, ಕರೆಕ್ಟಾ? ಪ್ರಿಸರ್ವ್ ಆದಮೇಲೆ ಅದು ಹ್ಯೂಮನ್ಸ್ ತಗೊಳ್ಳುವಂಥ ಇನ್ಸುಲಿನ್ನ ನೋಡಬೇಕು. ಸೊ ಕ್ಲಿನಿಕಲ್ ಟ್ರಯಲ್, ಪ್ರೀ ಕ್ಲಿನಿಕಲ್ ಟ್ರಯಲ್, ಪೋಸ್ಟ್ ಕ್ಲಿನಿಕ್, ಏನೆಲ್ಲ ಬೇರೆ ಬೇರೆ ಥರದ್ದಿದೆ. ಅಂದರೆ ರ್ಯಾಟಲ್ಲಿ ಬೇರೆ ಬೇರೆ ಆ್ಯನಿಮಲ್ಸಲ್ಲಿ ಟೆಸ್ಟ್ ಮಾಡಿದ್ಮೇಲೆ ಹ್ಯೂಮನ್ಸಲ್ಲಿ ಟೆಸ್ಟ್ ಮಾಡ್ತೀವಿ. ಹ್ಯೂಮನ್ಸಲ್ಲೂ ಹಾಗೆ ಫಸ್ಟಿಗೆ ಸ್ವಲ್ಪ ಕಮ್ಮಿ ಪಾಪ್ಯುಲೇಷನ್, ಸ್ವಲ್ಪ ಜಾಸ್ತಿ, ತುಂಬ ಜಾಸ್ತಿ ಪಾಪ್ಯುಲೇಷನ್, ಹೀಗೆ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಹೋಗುತ್ತೆ. ಓಕೆ, ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಆಲ್ಸೋ ವಿಲ್ ಬಿ ಟೇಕನ್ ಪ್ಲೇಸ್ ಫಾರ್ ದ ಪ್ರಾಡಕ್ಟ್ ದ್ಯಾಟ್ ವಿ ಮೇಕ್. ಸೊ ಇದೆಲ್ಲ ಡೌನ್ ಸ್ಟ್ರೀಮ್ ಪ್ರೊಸೆಸ್ಸಲ್ಲಿ ಬರುವಂಥದ್ದು. ಸೊ ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಯಾಕಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಮೆಡಿಸಿನ್ಸ್. ಎನಿಥಿಂಗ್ ದ್ಯಾಟ್ ವಿ ಇನ್ಟೇಕ್, ಏನೂ ಮಾಡ್ಬೋದು. ಇನ್ಸುಲಿನ್ ಎಲರ್ಜಿಕ್ ಆಗಬಾರ್ದಲ್ವ ಮನುಷ್ಯರಿಗೆ, ಯೂಸ್ ಮಾಡುವಂಥದ್ದಿರಬೇಕು. ಸೊ ಕ್ವಾಲಿಟಿ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್. ಸೊ ನಾವು ಬಯೋಟೆಕ್ನಾಲಜಿಲಿ ಮಾತಾಡುವಂಥದ್ದು ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಓನ್ಲಿ ಅಲ್ವಾ. ಸೊ ಇದೆಲ್ಲ ಡೌನ್ ಸ್ಟ್ರೀಮಿಂಗ್ ಅಂಡರ್ ಬರುವಂಥದ್ದು. ಆ್ಯಂಡ್ ವಿ ಆರ್ ಡನ್ ವಿತ್ ಬಯೋಟೆಕ್ನಾಲಜಿ ಚಾಪ್ಟರ್. ಅಂದರೆ ದ ಫಸ್ಟ್ ಚಾಪ್ಟರ್ ಆಫ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಎಲ್ಲ ನೋಡಿ ಆಯಿತು. ನೆಕ್ಸ್ಟ್ ಚಾಪ್ಟರ್ ಈಸ್ ಆಫ್ ಅಪ್ಲಿಕೇಶನ್, ಈಸಿ ಚಾಪ್ಟರ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸೊ ಕ್ವಿಕ್ ಆಗಿ ಕ್ವೆಶನ್ಸ್ ನೋಡೋಣ. NEET PYQ, the process of separation and purification of expressed protein before marketing is called as. Marketing ಮಾಡೋ ಮುಂಚೆ the process of separation and purification, ಈ separation ಮತ್ತು purification of the protein, expressed protein, ಏನದು? downstream processing. Okay, actually marketing doesn't come under any of this. Maybe post production ಅಂದಿರ್ಬೋದು, I'm not very sure. ಸೊ ಓಕೆ, ಹೇಳ್ತೀನಿ ಪುನಃ. ಬಯೋ ಪ್ರೊಸೆಸಿಂಗ್ ಅಂದರೆ ಸ್ವಲ್ಪ ಸ್ಟಿರಿಲಿಟಿ ರಿಲೇಟೆಡ್ ಅಲ್ಲ. ಅಪ್ಸ್ಟ್ರೀಮ್ ಅಂತ ಅಂದರೆ ಗೊತ್ತು ನಿಮಗೆಲ್ಲರಿಗೂ, ಪ್ರೊಡಕ್ಷನ್ ಆಫ್ ಸರ್ಟೈನ್ ಪ್ರೋಟೀನ್, ಏನು ಜಸ್ಟ್ ಪ್ರೊಡಕ್ಷನ್ ಆಫ್ ಸಮ್ ಪ್ರೋಟೀನ್ ಇಸ್ ಅಪ್ಸ್ಟ್ರೀಮ್. ಡೌನ್ಸ್ಟ್ರೀಮ್ ಅಂದರೆ ಸಪರೇಷನ್, ಪ್ಯೂರಿಫಿಕೇಷನ್, ಇದೆಲ್ಲ. ಓಕೆ, ಮಾರ್ಕೆಟಿಂಗ್ ಎಲ್ಲ ಇಲ್ಲಿ ಬರಲ್ಲ ಆ್ಯಕ್ಚುಲಿ. ಸೊ ಕ್ಲಿನಿಕಲ್ ಟ್ರಯಲ್ ಎಲ್ಲ ಆದಮೇಲೆ ಕಡೆಗೆ ದಿಸ್ ಇಸ್ ದ ಪರ್ಫೆಕ್ಟ್ ಒನ್ ಅಂತಂದರೆ ಮತ್ತೆ ಮಾರ್ಕೆಟಿಂಗ್ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವೆಶನ್, NEET PYQ 2017. ನೆಕ್ಸ್ಟ್, ವಾಟ್ ಈಸ್ ದ ಕ್ರೈಟೀರಿಯಾ ಫಾರ್ DNA ಫ್ರಾಗ್ಮೆಂಟ್ಸ್ ಮೂವ್ಮೆಂಟ್ ಆನ್ ಎಗಾರೋಜೆಲ್ ಎಲೆಕ್ಟ್ರೋಫೋರೆಸಿಸ್? ನಾವು ಏನು ನೋಡಿದ್ವಿ, ಅದರಲ್ಲಿ DNA ಫ್ರಾಗ್ಮೆಂಟ್ನ ಮೂವ್ಮೆಂಟ್ನ ಕ್ರೈಟೀರಿಯಾ ಏನು ಅಂತ ಡ್ಯೂರಿಂಗ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್. The larger the fragment size, the farther it moves. The smaller the fragment size, the farther it moves. Positively charged fragments move to farther end. Negatively charged fragments do not move. So now ನೋಡಿದ ಪ್ರಕಾರ ಇದು ನಮ್ಮ ಜೆಲ್ಲು, ಇದು ನಮ್ಮ ವೆಲ್ಲು. ಜೆಲ್ ವೆಲ್. ಓಕೆ, ಸೊ DNA ಫ್ರಾಗ್ಮೆಂಟ್ಸ್ ನಾವು ಹಾಕಿದ್ವಿ ವೆಲ್ಲಲ್ಲಿ. ದೊಡ್ಡ ದೊಡ್ಡ ಫ್ರಾಗ್ಮೆಂಟ್ಸು ಇಲ್ಲೇ ಉಳ್ಕೊಳ್ತಾ ಇದೆ, ಆದರೆ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸು ಮುಂದೆ ಮುಂದೆ ಹೋಗ್ತಾ ಇದೆ. ಕರೆಕ್ಟಾ? ನೆನಪಿದೆಯಾ ಇರಬೇಕು ಅಲ್ವಾ? ಸೈಜ್ ಕರೆಕ್ಟಾಗಿ ಬರೀಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ ಆಗ ಎಕ್ಸ್ಪ್ಲೇನ್ ಮಾಡುವಾಗಲೂ, ಸ್ವಲ್ಪ ದಪ್ಪಗಿರೋರಿಗೆ ಓಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸಣ್ಣಗಿರೋರಿಗೆ ಓಡಕ್ಕೆ ಈಸಿ ಆಗುತ್ತೆ ಅಂತ. ಅದೇ ಥರ ದಪ್ಪಗಿರೋ ಫ್ರಾಗ್ಮೆಂಟು ಕರೆಕ್ಟಾಗಿ ಫ್ರಾಗ್ಮೆಂಟ್ ಆಗದೆ ಇರೋವಂತಹ DNA ಏನಿದೆ, ದ್ಯಾಟ್ ವಿಲ್ ಬಿ ರಿಮೈನಿಂಗ್, ದೇ ವಿಲ್ ಗೋ ವೆರಿ ಸ್ಲೋಲಿ. ಬಟ್ ಸ್ಮಾಲರ್ ಫ್ರಾಗ್ಮೆಂಟ್, the smaller the fragment is, the farther it moves. So answer is going to be B. Moving for the next question. CET. KCET question 22 or 21 idu. Okay. An antibiotic resistant gene is a vector usually helps in the selection of. Antibiotic resistant gene ಬಗ್ಗೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಯಾಕೆ ಬೇಕು ನಮಗೆ? ಯಾಕೆ? Is it to determine the competent cells? No, competent cells are the cells they are able to take up. They are able to take up the recombinant DNA. ಅಲ್ವಾ? ಯಾಕೆ ಬೇಕು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್? ಫಾರ್ transformed cells. ಅಂದರೆ to confirm that our cell is been transformed. Our cell has got the plasmid. Okay? So that's why ಏನೆಲ್ಲ ಪ್ಲಾಸ್ಮಿಡ್ ನೋಡಿದ್ವಿ ನಾವು, ಎಲ್ಲ ಪ್ಲಾಸ್ಮಿಡಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇತ್ತು.
Okay, because we are using such plasmids for to confirm whether the cell has been transformed or not. Last question, second PUC 2020 question. Answer already ಹೇಳಿದ್ದೀನಿ. Diagrammatically represent recombinant DNA technology. ಇದಕ್ಕೆ ಯಾವುದು ಮಾಡಬೇಕು, ಯಾವ ಡ್ರಾಯಿಂಗನ್ನು ಮಾಡಬಹುದು? ಹಾಂ, ಇದು 3 marks. ಓಕೆ, ಸೊ 3 marks ಆದರೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ. ಚೆನ್ನಾಗಿ ಇದನ್ನು ಮಾಡಿ ಮುಗಿಸ್ಬಿಡಿ. ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, 3 marksಗೆ ಇಷ್ಟು ಸಾಕು. ಇದನ್ನು ಡ್ರಾ ಮಾಡಿ. ಓಕೆ, ಇದು ಡೈರೆಕ್ಟ್ ಕ್ವೆಶನ್. ಸೊ ನಾನು ಅಂದಿದ್ದೆ ಅಲ್ವಾ ನಿಮಗೆ, ಫಸ್ಟಿಗೆ ಅಂದಿದ್ದೆ ಡಯಾಗ್ರಾಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಜಾಸ್ತಿ ಕೇಳುವಂಥದ್ದು ಅಂತ. ಸೊ ಹಾಗೆ ಆಗಿದೆ. ಸೊ ಆ ಡಯಾಗ್ರಾಮನ್ನು ಇಲ್ಲಿ ಮಾಡಬೇಕು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ coming video, coming class. Last but one class of zoology is remaining. So I hope you have enjoyed. So let's meet in the coming video. Until then, bye bye.